ಇಂತಹ 25 ವರ್ಷಗಳ ಯಶಸ್ವಿ ಪಯಣದಲ್ಲಿ ನಮ್ಮೊಂದಿರುವ ಷೇರುದಾರರ ಉಪಸ್ಥಿತಿಯಲ್ಲಿ ಪರಮ ಪೂಜ್ಯನೀಯ ಸಂಸ್ಥಾನ ಗೋಕರ್ಣ ಪರದಗಾಳಿ ಜೀವೋತ್ತಮ ಮಠಾಧೀಶರಾದ ಶ್ರೀ ವಿದ್ಯಾಧೀಶ ತೀರ್ಥ ಸ್ವಾಮೀಜಿಯವರು ವ್ಯಾಸಪೀಠದಲ್ಲಿ ವಿರಾಜಮಾನರಾಗಿದ್ದಾರೆ. ಅವರ ಆಶೀರ್ವಾದವನ್ನು ಬೇಡುತ್ತಾ, ಅವರ ಅನುಮತಿಯನ್ನು ಬೇಡುತ್ತಾ ಇಂದಿನ ಈ ಸಭಾ ಕಾರ್ಯಕ್ರಮವನ್ನು ಪ್ರಾರಂಭಿಸುತ್ತಿದ್ದೇನೆ. ಈಗಾಗಲೇ ಪರಮ ಪೂಜ್ಯನೀಯ ಗುರುವರಿಯರ ಅಮೃತ ಹಸ್ತದಿಂದ ನೂತನ ಸ್ವಂತ ಕಟ್ಟಡ ಅನಾವರಣಗೊಂಡಿದೆ. ಈ ಕಾರ್ಯಕ್ರಮಕ್ಕೆ ಗಣ್ಯಾತಿ ಗಣ್ಯರ ಆಗಮನವಾಗಿದೆ. ಆಗಮಿಸಿದಂತಹ ಎಲ್ಲ ಗಣ್ಯಾತಿ ಗಣ್ಯರಿಗೆ ಹಾಗೂ ವೇದಿಕೆಯ ಮೇಲೆ ನಿರ್ದೇಶಕ ಮಂಡಳಿಯ ಸದಸ್ಯರು ವಿರಾಜಮಾನರಾಗಲಿದ್ದಾರೆ. ದಕ್ಷ ಅಧ್ಯಕ್ಷರಾದ ಅಶೋಕ್ ಪೈ ಅವರು ಈ ಎಲ್ಲ ಅತಿಥಿ ಅಭ್ಯಾಗತರನ್ನು ಸ್ವಾಗತಿಸಿಕೊಳ್ತಾರೆ. ಶ್ರೀ ಮಂಕಾಳು ಸುಬ್ಬವೈದ್ಯ, ಮಾನ್ಯ ಉಸ್ತುವಾರಿ ಸಚಿವರೇ ಹಾಗೂ ಮೀನುಗಾರಿಕೆ, ಬಂದರು ಮತ್ತು ಒಳನಾಡು ಜಲಸಾರಿಗೆ ಸಚಿವರು, ಕರ್ನಾಟಕ ಸರ್ಕಾರ, ಇವರು ವೇದಿಕೆಗೆ ಆಗಮಿಸಬೇಕು. ಹಾಗೆ ಹಳಿಯಾಳ್ ವಿಧಾನಸಭಾ ಕ್ಷೇತ್ರದ ಶಾಸಕರು, ಶ್ರೀ ವಿದ್ಯಾಧಿರಾಜ ಪುರಸ್ಕಾರ ಪುರಸ್ಕೃತರು, ಹಾಗೆ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ RV ದೇಶಪಾಂಡೆ ಸರ್ ಅವರಿಗೂ ಕೂಡ ವೇದಿಕೆಯಲ್ಲಿ ಸ್ವಾಗತವನ್ನು ಸುಸ್ವಾಗತವನ್ನು ಬಯಸಿಕೊಳ್ಳುತ್ತಿದ್ದೇನೆ. ಹಾಗೆ ನಿಮ್ಮೆಲ್ಲರ ಪ್ರೀತಿಯ ಮಾಜಿ ಶಾಸಕರಾಗಿರುವಂಥ ಸುನೀಲ್ ಬಿ ನಾಯ್ಕ್ ಅವರಿಗೂ ಕೂಡ ವೇದಿಕೆಯಲ್ಲಿ ಸ್ವಾಗತವನ್ನು ಬಯಸಿಕೊಳ್ಳುತ್ತಿದ್ದೇನೆ. ಶ್ರೀ ರಾಘವೇಂದ್ರ ನಾಯ್ಕ್ ಆಡಳಿತಾಧಿಕಾರಿಗಳು, ಗ್ರಾಮ ಪಂಚಾಯತ್, ಅವರಿಗೂ ಕೂಡ ವೇದಿಕೆಯಲ್ಲಿ ಸ್ವಾಗತವನ್ನು ಬಯಸಿಕೊಳ್ಳುತ್ತಿದ್ದೇನೆ. ಮಾನ್ಯ ಶಾಸಕರು ದಿನಕರ ಶೆಟ್ಟಿ, ಕುಮಟಾ ವಿಧಾನಸಭಾ ಕ್ಷೇತ್ರ, ಅವರಿಗೂ ಕೂಡ ವೇದಿಕೆಯಲ್ಲಿ ಸ್ವಾಗತವನ್ನು ಬಯಸಿಕೊಳ್ತಾ ಇದ್ದೇನೆ. MS ಶೆಟ್ಟಿ, ಲೆಕ್ಕ ಪರಿಶೋಧಕರು, ಶಿರ್ಸಿ, ಅವರಿಗೂ ಕೂಡ ವೇದಿಕೆಯಲ್ಲಿ ಸ್ವಾಗತವನ್ನು ಬಯಸಿಕೊಳ್ತಾ ಇದ್ದೇನೆ. ಹಾಗೆಯೇ ಮಾರುತಿ ಸಹಕಾರಿ ಪತ್ತಿನ ಸಂಘದ ಎಲ್ಲ ನಿರ್ದೇಶಕಿ ಮಂಡಲಕ್ಕೆ ವೇದಿಕೆಗೆ ಸ್ವಾಗತವನ್ನು ಬಯಸಿಕೊಳ್ತಾ ಇದ್ದೇನೆ. ನಮ್ಮ ಸಂಘದ ಎಲ್ಲ ಡೈರೆಕ್ಟರ್ಸ್ಗಳು ವೇದಿಕೆ ಮೇಲೆ ಆಗಮಿಸಬೇಕು. ಎಲ್ಲ ಡೈರೆಕ್ಟರ್ಸ್ಗಳು ವೇದಿಕೆಗೆ ಆಗಮಿಸಬೇಕು. ನಿರ್ಮಲ ಭಾವನೆಯಿಂದ, ಪರಿಶುದ್ಧ ನಿಷ್ಕಳಂಕ ಮನಸ್ಸಿನಿಂದ ಭಕ್ತಿಪೂರ್ವಕವಾಗಿ ಮಾಡಿದಂತಹ ವೇದಘೋಷವು ಕಾರ್ಯಕ್ರಮವು ನಿರ್ವಿಘ್ನವಾಗಲು, ಯಶಸ್ವಿಯಾಗಲು ಕಾರಣವಾಗುವುದು. ಸನಾತನ ಧರ್ಮದ ಆಧ್ಯಾತ್ಮಿಕತೆಯ ಹಾಗೂ ಮಂಗಲ ಪರಂಪರೆಯ ಒಂದು ಶಿಸ್ತಾಗಿರುವಂತಹ ವೇದಘೋಷ ಈಗ ವೇದಿಕೆಯಲ್ಲಿ ವೈದಿಕ ವೃಂದದಿಂದ ಇಂದಿನ ಈ ಧರ್ಮಸಭೆಯನ್ನು ಯಶಸ್ವಿಯಾಗುವ ಬಗ್ಗೆ ವೇದ ಮಂತ್ರ ಪಠಣ ಮಾಡಿ, ದೇವತ್ವದ ಆಹ್ವಾನವನ್ನು ಮಾಡಿ, ಪಾವಿತ್ರ್ಯತೆಯನ್ನು ತಂದುಕೊಡಲು ವೈದಿಕ ವೃಂದದವರಿಗೆ ಸಂಘದ ಪರವಾಗಿ ವಿನಂತಿಸುತ್ತಿದ್ದೇನೆ. ಜ್ಞಾನಕ್ಕೆ ಸಮಾನವಾದುದು ಅಥವಾ ಜ್ಞಾನಕ್ಕಿಂತ ಶ್ರೇಷ್ಠವಾದುದು ಈ ಜಗದಲ್ಲಿ ಯಾವುದೂ ಇಲ್ಲ. ಜ್ಞಾನ ಇದು ಬೆಳಕು, ಜ್ಞಾನವಿಲ್ಲದ ಜೀವನ ಅದು ಬರೀ ಕತ್ತಲೆ.
ಜ್ಞಾನವೆಂಬ ಬೆಳಕನ್ನು ತೋರಿಸುವಂತಹ ದೀಪವನ್ನು ಜ್ವಾಜಲ್ಯಮಾನವಾಗಿ ಪ್ರಕಾಶಿತಗೊಳಿಸಿಕೊಡಬೇಕಾಗಿ ಪರಮಪೂಜ್ಯನೀಯ ಗುರುವರ್ಯರಲ್ಲಿ ವಿನಂತಿ ಮಾಡುತ್ತೇನೆ. ವೇದಿಕೆಯ ಮೇಲೆ ಉಪಸ್ಥಿತರಿರುವಂತಹ ಎಲ್ಲ ಗಣ್ಯಾತಿ ಗಣ್ಯರೊಳಗೊಂಡಂತೆ ಪರಮಪೂಜ್ಯನೀಯ ಗುರುವರ್ಯರ ಅಮೃತ ಹಸ್ತದಿಂದ ಈ ಸುಕ್ಷಣದಲ್ಲಿ ದೀಪ ಪ್ರಜ್ವಲನೆಯ ಮೂಲಕ ಇವತ್ತಿನ ಈ ಸಭಾ ಕಾರ್ಯಕ್ರಮ ಉದ್ಘಾಟನೆಯಾಗಲಿದೆ. ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದ ಶತ್ರುಬುದ್ಧಿ ವಿನಾಶಾಯ ದೀಪಜ್ಯೋತಿ ನಮೋಸ್ತುತೆ. ದೀಪಜ್ಯೋತಿ ಪರಬ್ರಹ್ಮ ದೀಪಜ್ಯೋತಿ ಜನಾರ್ದನ ದೀಪೇನ ಸಾಧ್ಯತೆ ಸರ್ವ ಸಂಧ್ಯಾ ದೀಪ ನಮೋಸ್ತುತೆ. ಅಲ್ಲಿ ಸ್ವಿಚ್ ಆಫ್ ಮಾಡಿ ಪ್ಲೀಸ್. ಲಾಸ್ಟ್ ಅಲ್ಲಿ ಸ್ವಿಚ್ ಬೋರ್ಡ್ ಇದೆ ಬ್ಯಾಕ್ ಸೈಡ್ ಅಲ್ಲಿ. ಥ್ಯಾಂಕ್ ಯು. ಕತ್ತಲೆಯನ್ನು ಕಳೆದು ಬೆಳಕನ್ನು ಸೂಚಿಸುವಂತ, ಅಜ್ಞಾನವನ್ನು ಕಳೆದು ಸುಜ್ಞಾನವನ್ನು ನೀಡುವಂತಹ ಬೆಳಕು ಈಗ ಪ್ರಜ್ವಲಿತಗೊಳ್ತಾ ಇದೆ, ಜ್ವಾಜಲ್ಯಮಾನವಾಗಿ ಉರಿತಾ ಇದೆ. ಹೇಗೆ ಈ ದೀಪವು ಬೆಳಗುತ್ತಾ ಇದೆಯೋ, ಮಾರುತಿ ಸಹಕಾರಿ ಪತ್ತಿನ ಸಂಘವು ಕೂಡ ದಿಗ್ದಿಗಂತಗಳಲ್ಲಿ ಕೀರ್ತಿ ಪಸರಿಸುವಂತೆ ಬೆಳಗಲಿ ಎಂಬ ಆಶಯದೊಂದಿಗೆ ದೀಪ ಪ್ರಜ್ವಲನೆ ಈಗ ವೇದಿಕೆಯಲ್ಲಿ. ಈಗ ಮಾರುತಿ ಸಹಕಾರಿ ಪತ್ತಿನ ಸಂಘವು ಬೆಳ್ಳಿ ಹಬ್ಬವನ್ನು ಆಚರಿಸಿಕೊಳ್ತಾ ಇದೆ. ಈ ಸಂತಸದ ಸುಕ್ಷಣದಲ್ಲಿ ಪರಮಪೂಜ್ಯನೀಯ ಗುರುವರ್ಯರು ಆಗಮಿಸಿದ್ದಾರೆ ಹಾಗೂ ಸಂಘದ ಅಭಿವೃದ್ಧಿಗೆ ಕಾರಣೀಕರ್ತರು ಹಾಗೂ ಯಶಸ್ಸಿನ ರೂವಾರಿಗಳಾಗಿರುವಂತಹ ತಾವು ಷೇರುದಾರ್ ಬಾಂಧವರು ಆಗಮಿಸಿರುತ್ತೀರಿ. ಗುರುಗಳ ಹಾಗೂ ನಿಮ್ಮ ಆಗಮನ ನಮ್ಮ ಆಡಳಿತ ಮಂಡಳಿಯವರಿಗೆ ಸಂತೋಷವನ್ನು ತಂದುಕೊಟ್ಟಿದೆ. ಈ ಸಂತೋಷವನ್ನು ಗುರುಗಳಿಗೆ ಸ್ವಾಗತಿಸುವ ಮೂಲಕ ನಿಮ್ಮೆಲ್ಲರ ಈ ಸಂತೋಷವನ್ನು ಹಂಚಿಕೊಳ್ಳಲಿದ್ದಾರೆ ನಮ್ಮ ಸಂಘದ ನಿರ್ದೇಶಕರಾಗಿರುವಂತಹ ನರೇಂದ್ರ ನಾಯಕ್ ಇವರು. ಕುಲದೇವರಿಗೆ ಇಷ್ಟದೇವರಿಗೆ ನಮಸ್ಕರಿಸುತ್ತಾ, ವೇದಿಕೆಯ ವ್ಯಾಸಪೀಠದಲ್ಲಿ ವಿರಾಜಮಾನರಾಗಿರುವ ಪರಮ ಪೂಜ್ಯನೀಯ ಶ್ರೀ ವಿದ್ಯಾಧೀಶ ತೀರ್ಥ ಶ್ರೀಪಾದ ಸ್ವಾಮೀಜಿಯವರಿಗೆ ನಮಸ್ಕರಿಸುತ್ತಾ ಸ್ವಾಗತಪರ ಮಾತನಾಡಲು ಅನುಮತಿಯನ್ನು ಕೋರುತ್ತೇನೆ. ಇಂದು ನಮಗೆ ಹಾಗೂ ನಮ್ಮ ಸಂಘದ ಸದಸ್ಯರಿಗೆ ಅತ್ಯಂತ ಸಂತೋಷದ ಸುದಿನ, ನಮ್ಮ ಕನಸು ನನಸಾದ ದಿನ. ಒಂದು ಕಡೆ ಬೆಳ್ಳಿ ಹಬ್ಬದ ಆಚರಣೆಯಾದರೆ ಇನ್ನೊಂದೆಡೆ ನೂತನ ಸ್ವಂತ ಕಟ್ಟದ ಉದ್ಘಾಟನೆ ಸಂಭ್ರಮ. ಮತ್ತೊಂದೆಡೆ ಈ ಕಾರ್ಯಕ್ರಮಕ್ಕೆ ಪರಮ ಪೂಜ್ಯ ಗುರುಗಳ ಆಗಮನ ಹಾಗೂ ಉಪಸ್ಥಿತಿ ನಮ್ಮ ಸಂತೋಷವನ್ನು ಇಮ್ಮಡಿಗೊಳಿಸಿದೆ. ನಮ್ಮ ಸಂಘಕ್ಕೂ ಶ್ರೀ ಗೋಕರ್ಣ ಪರ್ತಗಾಳಿ ಜ್ಯೋತ ಮಠಕ್ಕೂ ಅವಿನಾಭಾವ ಸಂಬಂಧವಿದೆ. ಏಕೆಂದರೆ ನಮ್ಮ ಸಂಘದ ಶಿರಾಲಿಯ ಶಾಖೆ, ಪ್ರಧಾನ ಕಚೇರಿ, ಸ್ಥಳಾಂತರಗೊಂಡ ಭಟ್ಕಳ ಶಾಖೆ, ಹೊನ್ನಾವರ ಶಾಖೆ ಹಾಗೂ ಕುಮಟಾದ ಶಾಖೆಯ ಉದ್ಘಾಟನೆಯನ್ನು ಹಿರಿಯ ಸ್ವಾಮೀಜಿಗಳಾದ ಶ್ರೀ 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 ವಿದ್ಯಾಧಿರಾಜ ತೀರ್ಥ ಸ್ವಾಮಿಗಳ ಬಂದು ಉದ್ಘಾಟಿಸಿಕೊಟ್ಟಿರುತ್ತದೆ. ಅವರ ಆಶೀರ್ವಾದವೇ ಇಂದು ನಮ್ಮ ಸಂಘವನ್ನು ಈ ಒಂದು ಹಂತಕ್ಕೆ ತಂದು ನಿಲ್ಲಿಸಿದೆ. ಬಳಿಕ ಈ ನೂತನ ಸ್ವಂತ ಕಟ್ಟಡದ ಶಿಲಾನ್ಯಾಸ ಕಾರ್ಯವನ್ನು ಸಹ ವೇದಿಕೆಯಲ್ಲಿ ವಿರಾಜಮಾನರಾಗಿರುವ ವಿದ್ಯಾಧೀಶ ತೀರ್ಥ ಸ್ವಾಮಿ ಶ್ರೀಪಾದಂಗಳವರೇ ಮಾಡಿದ್ದು, ಇಂದು ಉದ್ಘಾಟನೆಯೂ ಕೂಡ ಅವರಿಂದಲೇ ಆದದ್ದು ನಮ್ಮ ಸೌಭಾಗ್ಯ. ಹೀಗಾಗಿ ಇಂದು ಈ ಸಭೆಯಲ್ಲಿ ಉಪಸ್ಥಿತರಿರುವ ಪರಮ ಪೂಜ್ಯ ಗುರುಗಳಿಗೆ ಎಲ್ಲ ಷೇರುದಾರ ಬಾಂಧವರ ಪರವಾಗಿ, ಆಡಳಿತ ಮಂದಿಯ ಪರವಾಗಿ ಹಾಗೂ ನಮ್ಮ ಸಂಘದ ಹಿತೈಷಿಗಳು ಹಾಗೂ ಪತ್ರಕರ್ತ ಬಂದು ಎಲ್ಲರೂ ಬಂದಿದ್ದಾರೆ, ಅವರ ಪರವಾಗಿ ನಾನು ಹಾರ್ದಿಕವಾಗಿ ಸ್ವಾಗತಿಸುತ್ತೇನೆ. ಹಾಗೆ ಈ ಸಭೆಯಲ್ಲಿ ಆಸೀನರಾಗಿರುವ ಮಾನ್ಯ ಸಚಿವರಾದ ಮಾಂಕಾಳು ವೈದ್ಯ ಇವರು ಕೂಡ ನಮ್ಮೊಟ್ಟಿಗೆ ಇವತ್ತಿದ್ದಾರೆ, ನಮ್ಮ ಸಂಘದ ಹಿತೈಷಿಗಳವರು, ಅವರನ್ನು ಸಹ ನಾನು ಹಾರ್ದಿಕವಾಗಿ ಸ್ವಾಗತಿಸುತ್ತೇನೆ. ಹಾಗೆಯೇ ವೇದಿಕೆಯಲ್ಲಿ ಉಪಸ್ಥಿತರಿರುವ ಹಿರಿಯ ಮಸ್ತದಿ ಹಾಗೂ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷರಾಗಿರುವ ಶ್ರೀ ಆರ್ ವಿ ದೇಶಪಾಂಡೆ ಸಾಹೇಬ್ ಇವರು ಸಹ ಬಂದಿರುತ್ತಾರೆ, ಅವರನ್ನು ಸಹ ನಾನು ಸ್ವಾಗತಿಸುತ್ತೇನೆ. ಇಂದು ನಮ್ಮ ವೇದಿಕೆಯಲ್ಲಿ ಆಸೀನರಾದ ಭಟ್ಕಳ ಕ್ಷೇತ್ರದ ಮಾಜಿ ಶಾಸಕರಾದ ಶ್ರೀ ಸುನೀಲ್ ನಾಯ್ಕ್, ನಮ್ಮೆಲ್ಲ ಆತ್ಮೀಯರವರು, ಅವರು ಸಹ ನಮ್ಮೊಟ್ಟಿಗೆ ಇವತ್ತಿದ್ದಾರೆ, ಅವರನ್ನು ನಾನು ಸ್ವಾಗತಿಸುತ್ತೇನೆ. ನಮ್ಮ ಶಿರಾಲಿ ಗ್ರಾಮ ಪಂಚಾಯತ್ ಆಡಳಿತ ಅಧಿಕಾರಿ ರಾಘವನ್ ನಾಯ್ಕ್ ಸಹ ಇವತ್ತು ನಮ್ಮೊಟ್ಟಿಗಿದ್ದಾರೆ, ಅವರನ್ನು ನಾನು ಸ್ವಾಗತಿಸುತ್ತೇನೆ.
ಹಾಗೂ ನಮ್ಮ ಸಂಘದ ಲೆಕ್ಕ ಪರಿಶೋಧಕರಾದಂಥ ಶ್ರೀ MS ಶೆಟ್ಟಿ ಅವರು ಸಹ ನಮ್ಮೊಟ್ಟಿಗೆ ವೇದಿಕೆಯಲ್ಲಿದ್ದಾರೆ. ಅವರನ್ನು ನಾನು ಹಾರ್ದಿಕವಾಗಿ ಸ್ವಾಗತ ಬಯಸ್ತೇನೆ. ನಮ್ಮ ಎಲ್ಲ ಷೇರುದಾರ ಬಾಂಧವರ ಪರವಾಗಿ ಹಾಗೂ ಆಡಳಿತ ಮಂಡಳಿಯ ಪರವಾಗಿ ಇಲ್ಲಿ ನಡೆದಂಥ ನಮ್ಮ ಎಲ್ಲ ಹಿತೈಷಿಗಳು, ಷೇರುದಾರರು ಹಾಗೂ ಬಂದಂಥ ಎಲ್ಲ ನಮ್ಮ ಹಿತೈಷಿಗಳಿಗೆ ಹೃದಯಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತೇನೆ. ಈ ಸಂಘದ ಈ ಒಂದು ಕಾರ್ಯಕ್ಕೆ ನಮ್ಮ ಕಾರ್ಯಕ್ರಮಕ್ಕೆ ವಿಶೇಷ ಆಮಂತ್ರಿತ ಅಭಾಗ್ಯತರು ಸಹ ಬಂದಿರುತ್ತಾರೆ. ಅವರನ್ನು ಸಂಘದ ಪರವಾಗಿ ಹಾರ್ದಿಕವಾಗಿ ಸ್ವಾಗತ ಬಯಸಿ ನನ್ನೆರಡು ಮಾತನ್ನು ನಿಲ್ಲಿಸ್ತೇನೆ. ಜೈ ಹಿಂದ್. ಇವತ್ತಿನ ಈ ಸುದಿನದಂದು ಈ ಭವ್ಯ ವ್ಯಾಸಪೀಠದಲ್ಲಿ ಗುರುವರ್ಯರ ಆಗಮನವಾಗಿದೆ. ಗುರುವರ್ಯರ ಪಾದ್ಯ ಪೂಜೆ ಮಾಡೋದು, ಆ ಸಿಗುವಂಥ ಅವಕಾಶ ಏನಿದೆ ಅದು ನಮ್ಮ ಸೌಭಾಗ್ಯ ಅಥವಾ ಸುಕೃತ ಅಂತ ಹೇಳಬಹುದು. ಆ ಭಾಗ್ಯ ಇವತ್ತು ನಮ್ಮ ಮಾರುತಿ ಸಹಕಾರಿ ಪತ್ತಿನ ಸಂಘದ ದಕ್ಷ ಅಧ್ಯಕ್ಷರಾಗಿರುವಂಥ ಶ್ರೀಯುತ ಅಶೋಕ್ ಪೈ ಹಾಗೆ ಉಪಾಧ್ಯಕ್ಷರಾದಂತಹ ಉಮೇಶ್ ಕಾಮತ್ ಅವರಿಗೆ ಸಿಕ್ಕಿದೆ. ಈಗ ಪಾದ್ಯ ಪೂಜೆಯನ್ನು ಕಣ್ತುಂಬಿಕೊಳ್ಳೋಣ. ಪಾದುಕಾ ಪೂಜನ, ಪಾಪವನ್ನು ಕಳೆಯುವಂತಹ, ದುರಿತ ಕಷ್ಟಗಳನ್ನು ನಿವಾರಿಸುವಂತಹ, ಕಾರುಣ್ಯಮಯಿ ಗುರುಗಳ ಅನುಗ್ರಹವನ್ನು ಪಡೆಯುವಂತಹ ಪಾದುಕಾ ಪೂಜನ ಈಗ ವೇದಿಕೆ ಮೇಲೆ ಜರುಗುತ್ತಾ ಇದೆ. ಇದನ್ನು ಕಣ್ತುಂಬಿಕೊಳ್ತಾ 25 ವರ್ಷಗಳ ಕಾಲ, 25 ಸಂವತ್ಸರಗಳ ಕಾಲ ಮಾರುತಿ ಸಹಕಾರಿ ಪತ್ತಿನ ಸಂಘ ಏನು ಮಾಡ್ತು, ಏನು ಸಾಧನೆ ಮಾಡ್ತು, ಏನೇನೆಲ್ಲ ಅಭಿವೃದ್ಧಿಯನ್ನು ಕಾಣ್ತು, ಹೇಗೆ ಕಾಣ್ತು, ಇವೆಲ್ಲವನ್ನು 25 ವರ್ಷಗಳ ವರದಿ ವಾಚನದಲ್ಲಿ ನಾವು ಕೇಳೋಣ. ಈ ವರದಿ ವಾಚನವನ್ನು ತಮ್ಮ ಮುಂದೆ ವಾಚಿಸಲು ನಮ್ಮ ಘನ ಸಂಸ್ಥೆಯ ಮುಖ್ಯ ಕಾರ್ಯನಿರ್ವಾಹಕರಾಗಿರುವಂತಹ ಶ್ರೀಯುತ ರಾಜೇಂದ್ರ ಶಾನ್ಭಾಗ್ ಈಗ ವೇದಿಕೆಯಲ್ಲಿ. ಶ್ರೀ ಕುಲದೇವರನ್ನು ಹಾಗೂ ಸ್ಥಾನೀಯ ಎಲ್ಲ ದೇವರನ್ನು ಸ್ಮರಿಸುತ್ತಾ ಪೀಠದ ಮೇಲೆ ವಿರಾಜಮಾನರಾಗಿರುವ ಪರಮ ಪೂಜ್ಯನೀಯ ಶ್ರೀ ಶ್ರೀ ಗುರುವರ್ಯರ ಚರಣಗಳಿಗೆ ನಮಸ್ಕರಿಸುತ್ತಾ, ವೇದಿಕೆಯ ಮೇಲೆ ಆಸನರಾಗಿರುವ ಎಲ್ಲ ಗಣ್ಯಾತಿ ಗಣ್ಯರಿಗೆ ವಂದಿಸುತ್ತಾ, ಸಂಘದ ಆಡಳಿತ ಮಂಡಳಿಯ ಎಲ್ಲ ಸದಸ್ಯರಿಗೆ ನಮಿಸುತ್ತಾ, ಸಂಘದ ಈ ಭವ್ಯ ಸಮಾರಂಭಕ್ಕೆ ಬಂದ ಎಲ್ಲ ಷೇರುದಾರ ಸದಸ್ಯರಿಗೂ ಹಿತೈಷಿಗಳಿಗೂ ವಂದಿಸುತ್ತಾ ಸಂಘದ ವರದಿ ನಿಮ್ಮ ಮುಂದಿಡಲು ಇಚ್ಛಿಸುತ್ತೇನೆ. ದಿನಾಂಕ 14/6/1999 ಶ್ರೀ ಮಾರುತಿ ಸಹಕಾರಿ ಪತ್ತಿನ ಸಂಘವು ಭಟ್ಕಳ ತಾಲೂಕಿನ ಶಿರಾಲಿ ಗ್ರಾಮದಲ್ಲಿರುವ MGM ದೇವಸ್ಥಾನದ ರಸ್ತೆಯ ಪಕ್ಕದಲ್ಲಿರುವ ಪೈ ಕಾಂಪ್ಲೆಕ್ಸ್ನಲ್ಲಿ ಗೋಕರ್ಣ ಪರ್ತಗಾಳಿ ಜೀವೋತ್ತಮ ಮಠಾಧೀಶ ಶ್ರೀ ಶ್ರೀ ಶ್ರೀಮದ್ ವಿದ್ಯಾಜಿರಾಜ ಶ್ರೀಪಾದ ಒಡೆಯರ ಸ್ವಾಮೀಜಿಯವರ ಅಮೃತಹಸ್ತದಿಂದ ಉದ್ಘಾಟನೆಗೊಂಡಿರುತ್ತದೆ. ಪ್ರಾರಂಭದಲ್ಲಿ ₹11 ಲಕ್ಷ ಷೇರು ಬಂಡವಾಳ ಹಾಗೂ 850 ಸದಸ್ಯರದೊಂದಿಗೆ ಆರಂಭಗೊಂಡ ನಮ್ಮ ಸಂಘವು ದಿನಾಂಕ 31/3/2025 ಸುಮಾರು 143 ಕೋಟಿಗೂ ಮಿಕ್ಕಿ ದುಡಿಯುವ ಬಂಡವಾಳ ಹಾಗೂ 8,653 ಸದಸ್ಯರೊಂದಿಗೆ ಸಹಕಾರಿ ಕ್ಷೇತ್ರದಲ್ಲಿ ಹೆಮ್ಮರವಾಗಿ ಬೆಳೆಯುತ್ತಿದೆ. ದಿನಾಂಕ 31/3/2025 ಸಂಘವು 26 ವರ್ಷದ ಕಾರ್ಯವ್ಯವಹಾರವನ್ನು ಪೂರ್ತಿಗೊಳಿಸಿ 27ನೇ ವರ್ಷಕ್ಕೆ ಸಂಘವು ಪಾದಾರ್ಪಣೆ ಮಾಡಿ ಬೆಳ್ಳಿ ಹಬ್ಬ ಆಚರಿಸುತ್ತಿದೆ ಎನ್ನಲು ಸಂತೋಷವೆನಿಸುತ್ತಿದೆ. ಸಂಘವು ಶಿರಾಲೆಯಲ್ಲಿ ಕಾರ್ಯಾರಂಭಗೊಂಡ ಮರು ವರ್ಷವೇ ದಿನಾಂಕ 21/4/2000 ಶ್ರೀ ಶ್ರೀ ಸದ್ಯೋಜಾತ ಶಂಕರಾಶ್ರಮ ಸ್ವಾಮೀಜಿ ಚಿತ್ರಾಪುರ ಮಠ್ ಇವರು ಅಮೃತಹಸ್ತದಿಂದ ಭಟ್ಕಳ ಪಟ್ಟಣದಲ್ಲಿ ಸಂಘದ ಶಾಖೆಯ ಉದ್ಘಾಟನೆಯಾಗಿದೆ. ತದನಂತರ ವರ್ಷಗಳಲ್ಲಿ ಗೋಕರ್ಣ ಪರ್ತಗಾಳಿ ಜೀವೋತ್ತಮ ಮಠಾಧೀಶ ಶ್ರೀ ಶ್ರೀ ಶ್ರೀಮದ್ ವಿದ್ಯಾಜಿರಾಜ ಶ್ರೀಪಾದ ಒಡೆಯರ ಸ್ವಾಮೀಜಿಯವರ ಅಮೃತಹಸ್ತದಿಂದ ದಿನಾಂಕ 1/3/2010 ಹೊನ್ನಾವರದಲ್ಲಿ ಮತ್ತು 10/3/2014 ಕುಮಟಾ ಪಟ್ಟಣದಲ್ಲಿ ಸಂಘದ ಶಾಖೆಗಳ ಉದ್ಘಾಟನೆಯಾಗಿದೆ. ಸಂಘವು ಶಿರಾಲಿಯ ಪ್ರಧಾನ ಕಚೇರಿ ಹೊರತುಪಡಿಸಿ ಶಿರಾಲಿ, ಭಟ್ಕಳ, ಹೊನ್ನಾವರ ಹಾಗೂ ಕುಮಟಾ ಹೀಗೆ 4 ಶಾಖೆಗಳು ಹೊಂದಿದ್ದು, ಶ್ರೀ ದೇವರ ಅನುಗ್ರಹ ಹಾಗೂ ಶ್ರೀ ಶ್ರೀ ಗುರುವರ್ಯರ ಆಶೀರ್ವಾದದಿಂದ ಎಲ್ಲ ಶಾಖೆಗಳು ಉತ್ತಮ ಪ್ರಗತಿ ಸಾಗಿಸಿತು. ಸಂಘವು ಪ್ರಾರಂಭಿಕ ವರ್ಷದಲ್ಲೇ ₹17.99 ಲಕ್ಷ ಷೇರು ಬಂಡವಾಳ, ₹1.10 ಕೋಟಿ ಠೇವು ಹಾಗೂ ₹1.13 ಕೋಟಿ ಸಾಲ ಮತ್ತು ಮುಂಗಡ ನೀಡಿ ₹1.62 ಲಕ್ಷ ಲಾಭ ಗಳಿಸಿದೆ.
ತದನಂತರ ಪ್ರತಿ ವರ್ಷ ಸಂಘವು ತನ್ನ ವ್ಯವಹಾರ ಮತ್ತು ಲಾಭವನ್ನು ಹೆಚ್ಚಿಸಿಕೊಳ್ಳುತ್ತಾ 31/3/2025 ಸಾಲಿನ ಅಂತ್ಯಕ್ಕೆ ಸಂಘವು ರೂಪಾಯಿ 5.63 ಕೋಟಿ ಷೇರು ಬಂಡವಾಳ, ರೂಪಾಯಿ 21 ಕೋಟಿ ಕಾಯ್ದಿಟ್ಟ ಮತ್ತು ಇತರ ನಿಧಿಗಳು, ರೂಪಾಯಿ 116 ಕೋಟಿ ಠೇವಣಿ ಹಾಗೂ 36 ಕೋಟಿಗೂ ಮಿಕ್ಕಿ ಇತರ ಬ್ಯಾಂಕುಗಳಲ್ಲಿ ಠೇವಣಿ ಗುಂತಾಯಿಸಿ ಹಾಗೂ ರೂಪಾಯಿ 104 ಕೋಟಿ ಸಾಲ ಮತ್ತು ಮುಂಗಡ ನೀಡಿ ರೂಪಾಯಿ 2.50 ಕೋಟಿಗಳಷ್ಟು ನಿಕ್ಕಿ ಲಾಭ ಗಳಿಸಿ ಮುನ್ನಡೆಯುತ್ತಿದೆ. ಸಂಘವು ಪ್ರಾರಂಭಗೊಂಡ 2 ವರ್ಷಗಳ ನಂತರ ಸತತ 23 ವರ್ಷಗಳಿಂದ ಸದಸ್ಯರಿಗೆ ಷೇರುಗಳ ಮೇಲೆ ಡಿವಿಡೆಂಡ್ ನೀಡುತ್ತಾ ಬಂದಿದೆ. ಸಂಘವು ನೀಡುವ ವಿವಿಧ ಸಾಲಗಳ ವಸೂಲಾತಿಯೂ ಸಹ ಪ್ರತಿ ವರ್ಷ ಸರಾಸರಿ %98.50 ಮತ್ತು 99 ತನಕವಿದ್ದು ಸಂಘದ ಸದಸ್ಯರ ಸಾಲ ಮರುಪಾವತಿ ಪ್ರಾಮಾಣಿಕತೆಯ ಸಾಕ್ಷಿಯಾಗಿದೆ. ಕಳೆದ 16 ವರ್ಷಗಳಿಂದ ಸಂಘವು ಲೆಕ್ಕ ಪರಿಶೋಧನೆಯಲ್ಲಿ ನಿರಂತರ ಎ ಗ್ರೇಡ್ನಲ್ಲಿ ಮುಂದುವರಿಯುತ್ತಿದೆ. ಸಂಘದ ಆಡಳಿತ ಮಂಡಳಿಯ ಸದಸ್ಯರ ದಕ್ಷತೆ ಹಾಗೂ ಉತ್ತಮ ಆಡಳಿತ, ನಿಸ್ವಾರ್ಥ ಸೇವೆ ಹಾಗೂ ಸಂಘದ ಸದಸ್ಯರ ಆಶೋತ್ತರಗಳ ಸ್ಪಂದನೆಯಿಂದಾಗಿ ಈ ತನಕ ಸಂಘದ ಆಡಳಿತ ಮಂಡಳಿಯ ಜರುಗಿದ ಪ್ರತಿ ಚುನಾವಣೆಯಲ್ಲಿ ನಿರ್ದೇಶಕರ ಆಯ್ಕೆಯೂ ಅವಿರೋಧವಾಗಿ ಆಗುತ್ತಿದ್ದು ಮತ್ತು ಅದೇ ರೀತಿ ಸಂಘದ ಆಡಳಿತ ಮಂಡಳಿಯ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಆಯ್ಕೆಯೂ ಸಹ ಅವಿರೋಧವಾಗಿ ಆಗುತ್ತಿರುವುದು ಬಹಳ ಹೆಮ್ಮೆಯ ವಿಷಯವಾಗಿದೆ. ಇದಕ್ಕೆ ಕಾರಣ ಸಂಘದ ಸದಸ್ಯರು ಸಂಘದ ಮೇಲೆ ಹಾಗೂ ಸಂಘದ ಆಡಳಿತ ಮಂಡಳಿಯ ಮೇಲೆ ಇಟ್ಟ ಅವಿರತ ಹಾಗೂ ಅಚಲ ವಿಶ್ವಾಸದಿಂದ ಸಾಧ್ಯವಾಗಿದೆ. ನಮ್ಮ ಸಂಘವು 2016-17ನೇ ಸಾಲಿನಲ್ಲಿ ಧಾರವಾಡದಲ್ಲಿ ಜರುಗಿದ ಹಾಗೂ 2024-25 ಹಾವೇರಿಯಲ್ಲಿ ಜರುಗಿದ ರಾಜ್ಯ ಮಟ್ಟದ ಸಹಕಾರಿ ಸಮಾರಂಭದಲ್ಲಿ ಕರ್ನಾಟಕ ರಾಜ್ಯ ಪತ್ತಿನ ಸಹಕಾರಿ ಸಂಘವು ಬೆಂಗಳೂರು ಇವರು ನಮ್ಮ ಸಂಘಕ್ಕೆ 2 ಬಾರಿ ಉತ್ತಮ ಸಹಕಾರಿ ಸಂಘ ಪ್ರಶಸ್ತಿ ನೀಡಿ ಗೌರವಿಸಿದೆ. ಹಾಗೂ 2023-24ನೇ ಸಾಲಿನಲ್ಲಿ KDCC ಬ್ಯಾಂಕ್ ಲಿಮಿಟೆಡ್ ಶಿರ್ಸಿ ಇವರು ಸಹ ನಮ್ಮ ಸಂಘಕ್ಕೆ ಉತ್ತರ ಕನ್ನಡ ಜಿಲ್ಲೆಯ ಉತ್ತಮ ಸಹಕಾರಿ ಸಂಘ ಪ್ರಶಸ್ತಿ ನೀಡಿ ಗೌರವಿಸಿದೆ. ಹಾಗೂ 2018-19ರಲ್ಲಿ ಕರ್ನಾಟಕ ರಾಜ್ಯ ಸಹಕಾರಿ ಸಂಘಗಳ ಮಹಾಮಂಡಳ ಬೆಂಗಳೂರು ಇವರು ಭಟ್ಕಳ ತಾಲೂಕಿನ ಉತ್ತಮ ಸಹಕಾರಿ ಸಂಘ ಪ್ರಶಸ್ತಿ ನೀಡಿ ಗೌರವಿಸಿದೆ. ಸಂಘದ ಅಧ್ಯಕ್ಷರಾದ ಶ್ರೀ ಅಶೋಕ್ ಪೈ ಇವರಿಗೂ ಸಹ ಕರ್ನಾಟಕ ರಾಜ್ಯ ಸರ್ಕಾರ 2024-25ರಲ್ಲಿ ಸಹಕಾರಿ ಕ್ಷೇತ್ರದಲ್ಲಿ ಅತ್ಯುನ್ನತ ಗೌರವವಾದ ಸಹಕಾರಿ ರತ್ನ ಪ್ರಶಸ್ತಿ ನೀಡಿ ಗೌರವಿಸಿದೆ. ಸುಮಾರು 26 ವರ್ಷಗಳಿಂದ ಸಂಘದ ಎಲ್ಲ ಶಾಖೆಗಳಲ್ಲಿ ಕಾಯಂ ಸಿಬ್ಬಂದಿಗಳು, ಗುತ್ತಿಗೆ ಆಧಾರದ ಮೇಲೆ ನೇಮಕಗೊಂಡ ಸಿಬ್ಬಂದಿಗಳು ಹಾಗೂ ಪಿಗ್ಮಿಟೇವು ಸಂಗ್ರಹಕಾರರು ಸೇರಿ ಒಟ್ಟು 40 ಜನರು ನೇರವಾಗಿ ಮತ್ತು ಪರೋಕ್ಷವಾಗಿ ಸಂಘದಲ್ಲಿ ದುಡಿದು ತಮ್ಮ ಬದುಕು ಸಾಗಿಸುತ್ತಿದ್ದಾರೆ. ಸಂಘವು ಪ್ರತಿ ವರ್ಷ ಸಾಮಾಜಿಕ, ಧಾರ್ಮಿಕ ಹಾಗೂ ಶೈಕ್ಷಣಿಕ ಚಟುವಟಿಕೆಗಳಿಗೆ ಆರ್ಥಿಕ ಸಹಾಯ ನೀಡುತ್ತಿದ್ದು ಕಳೆದ 10 ವರ್ಷಗಳಿಂದ SLC, SSLC ಮತ್ತು PUCಯಲ್ಲಿ ಭಟ್ಕಳ, ಹೊನ್ನಾವರ ಹಾಗೂ ಕುಮಟಾ ತಾಲೂಕುಗಳಲ್ಲಿ ಪ್ರಥಮ ಮತ್ತು ದ್ವಿತೀಯ ಸ್ಥಾನ ಬಂದಂಥ ವಿದ್ಯಾರ್ಥಿನಿಯರಿಗೆ ಪ್ರಶಸ್ತಿ ಪತ್ರ ಹಾಗೂ ನಗದು ಪುರಸ್ಕಾರ ನೀಡಿ ಗೌರವಿಸುತ್ತಾ ಬಂದಿದೆ. ಹಾಗೂ ವೈದ್ಯಕೀಯ ನೆರವು ಬಯಸಿ ಬಂದ ಸಂಘದ ಸದಸ್ಯರಿಗೆ ಆರ್ಥಿಕ ಸಹಾಯ ನೀಡುತ್ತಾ ಬಂದಿದೆ. ಸಂಘವು ಸುಮಾರು ರೂಪಾಯಿ 7 ಕೋಟಿ ಕಟ್ಟಡ ನಿಧಿ ಹೊಂದಿದ್ದು ಸಂಘವು ಶಿರಾಲಿಯಲ್ಲಿ 12 ಗುಂಟೆಯ ಸ್ವಂತ ನಿವೇಶನ ಖರೀದಿಸಿ ಸದರ್ ನಿವೇಶನದಲ್ಲಿ ಸಂಘದ ಸ್ವಂತ ಕಟ್ಟಡ ಕಟ್ಟಲು ಶ್ರೀ ಗುರುವರ್ಯರ ಅಮೃತಹಸ್ತದಿಂದ ಶಿಲಾನ್ಯಾಸಗೊಂಡು ತದನಂತರ ನೆಲಮಹಡಿ ಜೊತೆಗೆ 2 ಅಂತಸ್ತಿನ ಸುಸಜ್ಜಿತ ಸ್ವಂತ ಕಟ್ಟಡವು ನಿರ್ಮಾಣಗೊಂಡು ಶ್ರೀ ಗುರುವರ್ಯರ ಅಮೃತಹಸ್ತದಿಂದ ಇಂದು ಲೋಕಾರ್ಪಣೆಗೊಂಡಿದೆ. ಸಂಘವು ಕುಮಟಾ ಪಟ್ಟಣದಲ್ಲಿಯೂ ಸಹ ತಲಾ 912 ಚದರ ಮೀಟರಿನ 2 ಮಹಡಿಯ ಸ್ವಂತ ಕಟ್ಟಡ ಹಾಗೂ 912 ಚದರ ಮೀಟರಿನ ಪಾರ್ಕಿಂಗ್ ಸ್ಥಳ ಹೊಂದಿದ್ದು ಸಂಘದ ಈ ಕಟ್ಟಡವು ದಿನಾಂಕ 10/5/2019ರಲ್ಲಿ ಶ್ರೀಮದ್ ವಿದ್ಯಾಧಿರಾಜ ಸ್ವಾಮೀಜಿಯವರ ಅಮೃತಹಸ್ತದಿಂದ ಉದ್ಘಾಟಿಸಲಾಯಿತು. ನೆಲ ಮಹಡಿಯಲ್ಲಿ ಕುಮಟಾ ಶಾಖೆಯು ಕಾರ್ಯನಿರ್ವಹಿಸುತ್ತಿದೆ ಹಾಗೂ ಮೊದಲ ಮಹಡಿ ಬಾಡಿಗೆಗೆ ನೀಡಲಾಗಿದೆ. ಶಿರಾಲಿ ಸ್ವಂತ ಕಟ್ಟಡದಲ್ಲಿ ಸಂಘದ ಸದಸ್ಯರಿಗೆ ಸೇಫ್ ಡೆಪಾಸಿಟ್ ಲಾಕರ್ ಸೌಕರ್ಯ ಸಹ ಕಲ್ಪಿಸಲಾಗಿದೆ. ಸಂಘವು ಇನ್ನೂ ತನಕ ಯಾವುದೇ ಆರ್ಥಿಕ ಸಂಸ್ಥೆ ಹಾಗೂ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕುಗಳಿಂದ ಸಾಲ ಮತ್ತು ಮುಂಗಡ ಪಡೆಯದೆ ಸಂಘದ ಸ್ವಂತ ಬಂಡವಾಳ ಹಾಗೂ ಸಂಘದ ಸದಸ್ಯರಿಂದ ಪಡೆದ ಠೇವಣಿಯಿಂದಲೇ ಸಂಘವು ವ್ಯವಹರಿಸುತ್ತಾ ಉನ್ನತ ಪ್ರಗತಿ ಸಾಗಿಸುತ್ತಿದೆ. ಇದಕ್ಕೆಲ್ಲ ಶ್ರೀ ದೇವರ ಅನುಗ್ರಹ ಹಾಗೂ ಶ್ರೀ ಗುರುಗಳ ಆಶೀರ್ವಾದ ಮತ್ತು ಸಂಘದ ಸದಸ್ಯರ ವಿಶ್ವಾಸವೇ ಮೂಲ ಕಾರಣವೆಂದು ಮತ್ತೊಮ್ಮೆ ಹೇಳಲು ಬಯಸುತ್ತೇನೆ. ಈ ನನ್ನ 2 ಮಾತುಗಳು ನಿಲ್ಲಿಸುತ್ತೇನೆ. ಎಲ್ಲರಿಗೂ ನಮಸ್ಕಾರ. ಧನ್ಯವಾದಗಳು. 25 ವರ್ಷಗಳ ಸುದೀರ್ಘ ಕಾಲದ ವರದಿಯನ್ನು ತಾವು ವಾಚಿಸಿದಾಗಲೇ
ಸಂಘವು ಏನು ಸಾಧನೆ ಮಾಡಿದೆ ಅನ್ನೋದು ತಮ್ಮ ಗಮನಕ್ಕೆ ಬಂದಿರಬಹುದು ಅಂತ ಭಾವಿಸ್ತೇನೆ. ಇಂತಹ ಸಂಘದ 25ನೇ ವರ್ಷದ ಸಂಭ್ರಮಾಚರಣೆ ವೇದಿಕೆಯಲ್ಲಿ ಹಿರಿಯ ಸಹಕಾರಿ ಮುತ್ಸದಿಗಳು, ದಾಖಲೆ ವರ್ಷಗಳ ಕಾಲ ಹಳಿಯಾಳ ಜೊಯ್ಡಾ ವಿಭಾಗದಲ್ಲಿ ಶಾಸಕರಾಗಿ, ಸಚಿವರಾಗಿ, ವಿವಿಧ ಪ್ರತಿಷ್ಠಿತ ಅತ್ಯುನ್ನತ ಹುದ್ದೆಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಎಲ್ಲರಿಗೂ ಕೂಡ ಪ್ರೀತಿ ಪಾತ್ರರಾಗಿರುವಂತಹ ಮುತ್ಸದಿ, ಉತ್ತರ ಕನ್ನಡ ಜಿಲ್ಲೆಯ ಭೂ ಅಭಿವೃದ್ಧಿ ಬ್ಯಾಂಕ್ನ ನಿರ್ದೇಶಕರಾಗಿ ಸೇವೆ ಸಲ್ಲಿಸಿದಂತಹ, KDCC ಬ್ಯಾಂಕಿನ ನಿರ್ದೇಶಕರಾಗಿ ಸೇವೆ ಸಲ್ಲಿಸಿದಂತಹ, ಭೂ ಅಭಿವೃದ್ಧಿ ಬ್ಯಾಂಕಿನ ಉಪಾಧ್ಯಕ್ಷರಾಗಿ, ರಾಜ್ಯ ಭೂ ಅಭಿವೃದ್ಧಿ ಬ್ಯಾಂಕಿನ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿ ಇವತ್ತು ನಮ್ಮ ಜೊತೆ ಇರುವಂತಹ RV ದೇಶಪಾಂಡೆ ಅವರಿಗೆ ವೇದಿಕೆ ಮೇಲೆ ಪ್ರೀತಿಯಿಂದ, ಗೌರವದಿಂದ ಅವರಿಗೆ ಸ್ವಾಗತವನ್ನು ಬಯಸಿಕೊಳ್ಳುತ್ತಾ ಅವರ ಅಮೃತ ನುಡಿಗಳಿಗಾಗಿ ಈಗ ವೇದಿಕೆ ಅನಾವರಣಗೊಳ್ಳುತ್ತಾ ಇದೆ. ಗೋಕರ್ಣ ಪರದಗಾಳಿ ಮಠದ ಪರಮಪೂಜ್ಯ ಸ್ವಾಮಿರಾದಂಥ ವಿದ್ಯಾಧೀಶ ಸ್ವಾಮೀಜಿಯವರ ಕರ್ಣತ್ಯಾಮನಲ್ಲಿ ನಮ್ಮನ್ನು ಮಾಡ್ತಾ, ಸ್ನೇಹಿತರು, ಕರ್ನಾಟಕ ರಾಜ್ಯದ ಮೀನುಗಾರಿಕೆ ಮತ್ತು ಬಂದರು ಇಲಾಖೆಯ ಸಚಿವರಾದಂತಹ ಶ್ರೀ ಮಂಕಾಳು ವೈದ್ಯ ಅವರೇ, ಈ ಸಂಸ್ಥೆಯ ಅಧ್ಯಕ್ಷರಾದಂತಹ ಶ್ರೀ ಅಶೋಕ್ ಶಾಂತಾರಾಮ್ ಪೈ ಅವರೇ, ಶ್ರೀ ನಾಯ್ಕ್ ಅವರೇ, ಈ ಸಂಸ್ಥೆಯ ಉಪಾಧ್ಯಕ್ಷರೇ, ನಿರ್ದೇಶಕರೇ, ಇಲ್ಲಿ ಬಂದಂತಹ ಈ ಸಂಸ್ಥೆಯ ಸದಸ್ಯರೇ, ತಾಯಿಂದಿರೇ, ಅಣ್ಣ ತಮ್ಮಂದಿರೇ, ಪತ್ರಕರ್ತ ಸ್ನೇಹಿತರೆ, ಈ ಸಂಸ್ಥೆ ಪ್ರಾರಂಭ ಆಗಿ 25 ವರ್ಷ ಆಯಿತು. ವರ್ಷ ಮಾಡಿದ ಪ್ರಗತಿ ನಮ್ಮೆಲ್ಲರಿಗ ಹೆಮ್ಮೆ, ಗೌರವ ತಂದಿದೆ. ಹಾಗಾಗಿ ಮೊದಲನೇದಾಗಿ ನಿಮ್ಮೆಲ್ಲರ ಪರವಾಗಿ, ನನ್ನ ಪರವಾಗಿ ಅವರು ಅಭಿನಂದಿಸ್ತಾ ಇದ್ದೇನೆ. ನಾನು ಸಹಕಾರಿ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದೇನೆ. ಸಹಕಾರಿ ಮಂತ್ರಿನೂ ಕೆಲವು ಕಾಲ ಇದ್ದೆ. ಸಹಕಾರಿ ಸಂಘಗಳು ಯಾವ ಪ್ರಕಾರ ನಡೀತವೆ ಅದು ನನಗೆ ಗೊತ್ತು. ಬಹಳ ಸಹಕಾರಿ ಸಂಘಗಳು ಇವತ್ತು ರೋಗಗ್ರಸ್ತ ಆಗಿದ್ದಾರೆ. ಅದರ ಮುಖ್ಯ ಕಾರಣ ಸರಿಯಾದ ಪಾರದರ್ಶಕವಾದ ಆಡಳಿತ ಇರುವುದಿಲ್ಲ. ಸಂಸ್ಥೆ ಬೆಳಿಬೇಕಂತ ಗುರಿ ಇರುವುದಿಲ್ಲ. ಸದಸ್ಯರ ಬಗ್ಗೆ ಚಿಂತನೆ ಇರುವುದಿಲ್ಲ. ಅದು ಈ ಸಂಸ್ಥೆ. ಅದರಲ್ಲಿ ನಮ್ಮ ಜಿಲ್ಲೆ ಬಹಳ ಅಭಿಮಾನದ ಜಿಲ್ಲೆ. ನಮ್ಮ ಜಿಲ್ಲೆಯಲ್ಲಿ ನಮ್ಮ KDC ಬ್ಯಾಂಕ್ ತೊಗೊಳ್ರಿ, ತೋಟಗಾರ ಸಂಸ್ಥಾ ತೊಗೊಳ್ರಿ, ಅರ್ಬನ್ ಬ್ಯಾಂಕ್ ಸಿರ್ಸಿ ತೊಗೊಳ್ರಿ, ನಿಮಿ ಸಂಸ್ಥೆ ತೊಗೊಳ್ರಿ, ಹಲವಾರು ಸಂಸ್ಥೆಗೆ ಉದಾಹರಣೆ ಕೊಡ್ಬೋದು. ಎಲ್ಲ ಆದರ್ಶಮಯ, ಎಲ್ಲರಿಗೆ ಹೆಮ್ಮೆ ಪಡೆಯುವಂಥ ಸಂಘ ಸಂಸ್ಥೆಗಳು ಉತ್ತರ ಕನ್ನಡ ಜಿಲ್ಲೆಯಲ್ಲಿವೆ. ಇದು ಅಭಿಮಾನದ ಮಾತು. ಆದರೆ ಜಿಲ್ಲೆಯ ಕೆಲವು ಭಾಗದಲ್ಲಿ ಸಹಕಾರಿ ಸಂಘದ ಬೋರ್ಡ್ಗಳು ಅಷ್ಟೇ ಇವೆ, ವಿನ ಸಹಕಾರಿ ಸಂಘಗಳು ಇಲ್ಲ. ಸಹಕಾರಿ ಮಂತ್ರಿಯಾಗಿ ರಾಮ ಎಲ್ಲಿ ನೋಡ್ತಾ ಇದ್ದೀನಿ. ಹಾಗಾಗಿ ನಾನು ಪ್ರತ್ಯಕ್ಷ ಅನುಭವ ಪಟ್ಟಿದ್ದೇನೆ. ಈ ಸಂಸ್ಥೆ ಇವತ್ತು ಯಾವ ಸಂಸ್ಥೆ ಕಡೆಯಿಂದ ಸಾಲ ಪಡೆದೆ
ಇವ್ರು ಬೇಕಾದರೆ ಸಾಲ ಕಟ್ಟಬೇಕು, ಸಾಲ ತೊಗೊಂಡ್ರೆ ಅಂದರೆ 1 ಮಿನಿಟ್ದಲ್ಲಿ ಸಾಲ ಕೊಡ್ತಾರೆ ಇವರು. ಆದರೆ 1 ನಯಾ ಪೈಸಾ ಸಾಲ ಇಲ್ಲದೆ ಅವರೇನು ಡಿಪಾಸಿಟ್ಸ್ ಇದ್ದು, ರಿಸರ್ವ್ ಇತ್ತು, ಅದರಿಂದ ಈ ಸುಂದರ ಸುಸಜ್ಜಿತವಾದ ಕಟ್ಟಡ ಕಟ್ಟಿದ್ದಾರೆ. ಸ್ವಲ್ಪ ಚಪ್ಪಾಳಿ ಮಾಡಿ ಹೊಡೀರಿ. ಎಂಥ ಸದಸ್ಯರಿದ್ದೀರಿ ನೀವು? ಸದಸ್ಯರು ಹೆಂಗಿರಬೇಕು? ನಿಮ್ಮ ಅಭಿಮಾನ ಇರಬೇಕು. ನಿಮ್ಮ ಅಧ್ಯಕ್ಷ, ಉಪಾಧ್ಯಕ್ಷ, ಡೈರೆಕ್ಟರ್ ಬಗ್ಗೆ ನಿಮ್ಮ ಬಗ್ಗೆ ನಮಗೆ ಅಭಿಮಾನ ಇದೆ. ನೀವೆಲ್ಲ ಒಳ್ಳೆಯ ಸದಸ್ಯರು ಅಂತ ಕೆಲಸ ಮಾಡಲಿಕ್ಕೆ ಸಾಧ್ಯ. ಅಶೋಕ್ ಪೈ ಮತ್ತೆಲ್ಲ ಸ್ನೇಹಿತರಿಗೆ ಒಳ್ಳೆ ಜನರಿಗೆ ಆರಿಸ್ಕೊಟ್ರಿ. ಇಲ್ಲಿ ಚುನಾವಣೆ ಆಗೋದಿಲ್ಲ. ಚುನಾವಣೆ ಆಗೋದಿಲ್ಲ. ಯಾಕೆ ಮಾಡಬೇಕು ಚುನಾವಣೆ? ಯಾಕಂದರೆ ಒಳ್ಳೆಯ ಜನ ಇದ್ದಾರೆ, ಪಾರದರ್ಶಕವಾಗಿ ಆಡಳಿತ ಮಾಡ್ತಾ ಇದ್ದಾರೆ, ಬ್ಯಾಂಕ್ ಚೆನ್ನಾಗಿ ನಡೀತಾ ಇದೆ, ಚೆನ್ನಾಗಿ ಡಿವಿಡೆಂಡ್ ಕೊಡ್ತಾರೆ ನಿಮಗೆ, ಮನೆ ತನಕ ಡಿವಿಡೆಂಡ್ ಮುಟ್ತದೆ, ಹೌದಲ್ಲ? ಹಾಗಾಗಿ ನಾನು ಎಷ್ಟೇ ಹೊಗಳಿದರೂ ಕಡಿಮೆ ಅಂತ ನಾನು ಭಾವಿಸ್ತೇನೆ. ಆದರೆ ಇವತ್ತು ಒಂದು ಮಾತು ಹೇಳ್ತೇನೆ, ರಾಜಕೀಯ ಕ್ಷೇತ್ರ ಇರ್ಬೋದು, ಸಾಮಾಜಿಕ ಕ್ಷೇತ್ರ ಇರ್ಬೋದು, ಸಹಕಾರಿ ಕ್ಷೇತ್ರಗಳು, ಇವೆಲ್ಲ ಮಹತ್ವದ ಕ್ಷೇತ್ರಗಳು. ಆದರೆ ದಿನೇ ದಿನೇ ಇಲ್ಲೇ ಒಂದು ಕಡೆ ಪಾರದರ್ಶಕತೆಯ ಕೊರತೆ ಕಾಣಿಸ್ತದೆ. ನಾನು 8 ಮುಖ್ಯಮಂತ್ರಿ ಜೊತೆ ಕೆಲಸ ಮಾಡಿದ್ದೇನೆ. ರಾಮಕೃಷ್ಣ ಹೆಗಡೆ ಪ್ರಾರಂಭ ಮಾಡಿ ಸಿದ್ದರಾಮಯ್ಯ ಜೊತೆ, ಬಂಗಾರಪ್ಪನವರು, ವೀರಪ್ಪ ಮೊಯ್ಲಿಯವರು ಮುಖ್ಯಮಂತ್ರಿ ಇದ್ದಾಗ ನಾನು ವಿರೋಧ ಪಕ್ಷ ನಾಯಕ ಇದ್ದೆ, ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಇದ್ದೆ. ಎಲ್ಲ ಕೂದಲ ಹಣ್ಣಾಗ್ಬಿಟ್ಟವು, ಯಾವುದೂ ಕರೆ ಹಾಕೋದು ಉಳಿದಿಲ್ಲ. ನಾ ತಲೆ ಕೆಡಿಸ್ಕೊಳ್ಳೋದಿಲ್ಲ, ಯಾವಾಗ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಏನಾಗ್ತದೆ ಒಳ್ಳೆ ಸಲುವಾಗಿ ಆಗ್ತದೆ ತಿಳ್ಕೊಂಡು ನಾ ಹೆಚ್ಚೆ ಹಾಕ್ತೇನೆ. ಏನೋ ಒಳ್ಳೇದು ಮುಂದೆ ಆಗ್ತದೆ ಅಂತ ಹಿಂಗೆ ಆಗ್ತದೆ. ಈ ತಿಳ್ಕೊಳ್ಳೋ ಶಕ್ತಿ ಪ್ರತಿಯೊಬ್ಬರಿಗೆ ಇರಬೇಕು. ಹಾಗಾಗಿ ನೀವೆಲ್ಲ ಭಾಗ್ಯವಂತರು. ಅಶೋಕ್ ಪೈ ಅವರ ನಾಯಕತ್ವದಲ್ಲಿ ಇಂಥ ಒಂದು ಒಳ್ಳೆ ಪಾರದರ್ಶಕ ಸಜ್ಜನರ ಆಡಳಿತ ಮಂಡಳಿಲಿ ಇದೆ. ಇದು ನಿಮ್ಮ ಅಭಿಮಾನ ವಿಚಾರ. ಹಾಗಾಗಿ ಸಹಕಾರಿ ಕ್ಷೇತ್ರ ಅಂದರೆ ರೈತರ, ಸಾಮಾನ್ಯ ಜನರ, ಬಡವರ, ವ್ಯಾಪಾರಸ್ಥರು, ಸಣ್ಣ ವ್ಯಾಪಾರಸ್ಥರು, ಸಣ್ಣ ಕೈಗಾರಿಕೆ, ಇವ್ರ ಕ್ಷೇತ್ರ. ಕೈಗಾರಿಕೆಗೆ ನಿಮ್ಗೆ ಸಾಲ ಕೂಡ ಬರ್ತಿದ್ದೀನಿಲ್ಲ, ಕೈಗಾರಿಕೆಗೆ ಬರೋದಿಲ್ಲ. ನೀ ಸಾಲ ತೊಗೊಂಡಿರೋ ನಾಯಕ? ನೀನು ತೊಗೊಂಡಿ ಸಾಲ? ನನಗೆ ಗೊತ್ತು, ಮುಖ ನೋಡಿದ್ರೆ ಗೊತ್ತು ತೊಗೊಂಡ ನೀವು ಅಂತ. ನಮಗೆಲ್ಲ ನಾನು ಸ್ಟೂಡೆಂಟ್ ಆಫ್ ಸೈಕಾಲಜಿ, ನಾನು ಜನರಲ್ ಸೈಕಾಲಜಿ ನನ್ನ ಸಬ್ಜೆಕ್ಟ್ ಇತ್ತು ನಾನು ವಿದ್ಯಾಭ್ಯಾಸ ಮಾಡುವಾಗ. ಹಾಗಾಗಿ ಮುಖ ನೋಡಿದ್ರೆ ಗೊತ್ತಾಗ್ತದೆ ಸಾಲ ತೊಗೊಂಡೋನೇ ಇಲ್ಲೋ. ಸಾಲ ತಗೊಳ್ಳೋದೇನು ತಪ್ಪದೆ? ಸಾಲ ಯಾಕೆ ತೊಗೊಂಡಾನ? ಆಸ್ತಿ ಅದೇ ಅಂತ ತೊಗೊಂಡಾನ. ನಮಗೆ ಯಾರು ಸಾಲ ಕೊಡ್ತಾರೆ? ನಮಗೆ ಯಾರು ಸಾಲ ಕೊಡೋದಿಲ್ಲ. ಹಾಗಾಗಿ ಇವತ್ತು ಇದು ಜಸ್ಟ್ ಎಂಟರ್ಟೈನ್ಮೆಂಟ್ ಅಂತ ಹೇಳಿದೆ, ಬೇಜಾರು ಮಾಡ್ಕೊಂಡೋಣ. ಹಾಗಾಗಿ ಏನೂ ಇರಲಿ, ಈ ಸಂಸ್ಥೆ ಇನ್ನೂ ಬೆಳೀಬೇಕು. ಈ ಸಂಸ್ಥೆ ಇವತ್ತು ಎಲ್ಲ ಗೌರವಾನ್ವಿತ ಸದಸ್ಯ ವಿಶ್ವಾಸಕ್ಕೆ ಪಾತ್ರರಾಗಿದೆ, ಡೆಪಾಸಿಟರ್ಸ್ ವಿಶ್ವಾಸಕ್ಕೆ ಪಾತ್ರ ಆಗಿದೆ, ಮತ್ತು ಪಾರದರ್ಶಕತೆ ಈ ಸಂಸ್ಥೆಯಲ್ಲಿದೆ. ಭಾಳ ಮಹತ್ವದ್ದು. ಎಲ್ಲೇ ಪಾರದರ್ಶಕತೆ ಇಲ್ಲ ಅಲ್ಲಿ ಸಂಸ್ಥೆಗಳು ಹೆಜ್ಜೆ ನಡೆಯುವುದಿಲ್ಲ. ಅದರಲ್ಲಿ ಪೂಜ್ಯ ಗುರುಗಳು ಬಂದು, ಸ್ವಾಮೀಜಿಗಳು ಬಂದು ಸಂಪೂರ್ಣ ಆಶೀರ್ವಾದ ಮಾಡಿದ್ದಾರೆ. ನೀವು ಭಾಳ ಪ್ರೀತಿಯಿಂದ, ವಿಶ್ವಾಸದಿಂದ ಗುರುಗಳು ಕರೆಸಿ ಅವ್ರ ಕೈಯಿಂದ ಈ ಕಟ್ಟಡದ ಬ್ರಾಂಚ್ ಉದ್ಘಾಟನೆ ಮಾಡಿದ್ದು ಭಾಳ ಒಂದು ಪವಿತ್ರವಾದ ಕೆಲಸ, ಸೂಕ್ತವಾದ ಕೆಲಸ ತಾವು ಮಾಡಿದ್ರಿ ಅಂತ ನಮ್ಮೆಲ್ಲರಿಗೂ ನಾನು ಅಭಿನಂದಿಸ್ತಾ ಇದ್ದೇನೆ. ಹಾಗಾಗಿ ನಾನು ಮುಂಜಾನೆ 9:00 ಮನೆ ಬಿಟ್ಟಿದ್ದೇನೆ. ಮುಖ್ಯಮಂತ್ರಿ ಜೊತೆ
10 ಗಂಟೆ ಹೊರಡೋದು, 11:30 ಬೆಂಗಳೂರು ಹೊರಟು ಮಂಗಳೂರು ಬಂದು ಮಂಗಳೂರದಿಂದ ಇಲ್ಲೇ ಮುಟ್ಟಿದ್ದೇನೆ. ಇಲ್ಲಿಂದ ಹಲ್ಯಾಳ ಹೋಗಿ ಮುಡಬೇಕು. ಹಾಗೆ ಎಷ್ಟು ಬೇಗನೆ ನಾನು ಹೋಗ್ತೇನೆ ಅಷ್ಟು ಬೇಗನೆ ನಾನು ಹಲ್ಯಾಳ ಮುಡ್ತೇನೆ. ಹಾಗಾಗಿ ಈ ಸಂಸ್ಥೆ ಇನ್ನೂ ಬೆಳೀಲಿ. ನಿಮ್ಮಂಥ ಸಜ್ಜನ ಸರಳ ಒಳ್ಳೆಯ ಸದಸ್ಯರಾದರೆ ಈ ಸಂಸ್ಥೆಗೆ, ಇದು ಈ ಸಂಸ್ಥೆಯ ಭಾಗ್ಯ, ಇದು ಒಂದು ದೊಡ್ಡ ಆಸ್ತಿ ಅಂತ ನಾನು ಭಾವಿಸ್ತೇನೆ. ಒಳ್ಳೆಯ ಸದಸ್ಯರು ಇರಬೇಕಲ್ಲ, ಸಹಕಾರ ಕೊಡಬೇಕಲ್ಲ. ಸಾಯಿ ಗಾಂವ್ಕರ್ ಸದಸ್ಯರಿದೆ ಏನಪ್ಪ, ದಿನ ನೀವೊಂದು RTIದಲ್ಲಿ ಅಪ್ಲಿಕೇಶನ್ ಹಾಕವ, ಶೋಕ ಏನು ಬೇಕಲ್ಲ ಎಂಟರ್ಟೈನ್ಮೆಂಟ್ ಜನರಿಗೆ. ನಮಗೆ ಹೇಳುವ ಅಧಿಕಾರ ಅದೇ, ವಯಸ್ಸಾಗ್ಯದಲ್ಲ. ಹಾಗಾಗಿ ನಿಜವಾಗಿ ಭಾಳ ಸಂತೋಷ, ಅಭಿನಂದನೆಯಿಂದ ವಹಿಸಿದ್ದೇನೆ. ನಮ್ಮ ಅಶೋಕ್ ಪೈ ಅವರಿಗೆ ಸಹಕಾರಿ ರತ್ನ ಪ್ರಶಸ್ತಿ ಸಿಕ್ಕಿದೆ, ಅವರ ಅಭಿನಂದಿಸಿದೆ. ನಾನು ಪುನಃ ಎಲ್ಲರ ಪರವಾಗಿ ನಿಮ್ಮ ಅಭಿನಯಿಸ್ತಾ ಇದ್ದೀನಿ. ಯಾಕಂದರೆ ಸಹಕಾರಿ ರತ್ನ ಅಂತ ಕರ್ನಾಟಕ ಸರ್ಕಾರ ಒಂದು ಪ್ರಶಸ್ತಿ ಕೊಡಬೇಕಾದ್ರೆ ಆ ಥರದ ಯೋಗ್ಯತೆ ಬೇಕು, ಆ ಥರದ ಎಲಿಜಿಬಿಲಿಟಿ ಇರಬೇಕು. ಹಾಗಾಗಿ ಸರ್ಕಾರ ಸಹ ಭಾಳ ಜವಾಬ್ದಾರಿಯಿಂದ ಇಂಥ ನಿರ್ಣಯ ತಗೊಳ್ತಾರೆ. ಅವ್ರಿಗೆ ಅದು ಸಿಕ್ಕಿದ್ದು ನಮಗೆಲ್ಲರ ಅಭಿಮಾನದ ವಿಚಾರ. ಹಾಗಾಗಿ ಇನ್ನೂ ಭಾಳ ಜನ ತಮ್ಮ ವಿಚಾರ ಹೇಳಬೇಕು. ಹಾಗಾಗಿ ನಾನು ಇಲ್ಲೇ ನನ್ನ ಮಾತು ಮುಗಿಸಿ ಸಂಸ್ಥೆಯವರಿಗೆ ಭಾಳ ಗೌರವ ಅಭಿಮಾನದಿಂದ ನಮ್ಮ ಕರೆಸಿ ಕೆಲವು ವಿಚಾರ ಹೇಳಲಿಕ್ಕೆ ಅವಕಾಶ ಕೊಟ್ಟಿದ್ದ ಬಗ್ಗೆ ಮತ್ತು ಪೂಜ್ಯ ಗುರುಗಳ ಆಶೀರ್ವಾದ ನಮಗೆ ಯಾವಾಗಲೂ ಇದೆ. ಗೋಕರ್ಣ ನಮ್ಮ ಒಂದು ಕಡೆಯಿಂದ ಮಠಾಧೀಶರು, ಕವಳ ಮಠಾಧೀಶರು, ನಮ್ಮ ತಾಯಿಯವ್ರ ಕಡೆಯಿಂದ ಮಠಾಧೀಶರು, ಗೋಕರ್ಣ ಪರದಗಾಳಿ ಮಠಾಧೀಶರು. ನಾ ಸಣ್ಣ ಮಗು ಇದ್ದಾಗ ನನ್ನ ತಾಯಿ ಜೊತೆ ಗೋಕರ್ಣ ಪರದಗಾಳಿ ಮಠದ ಜೊತೆ ಹೋಗ್ತಿರ್ತೀನಿ. ಅಲ್ಲಿ ಏನೂ ಇದ್ದಿಲ್ಲ, ನೆಲದ ಮೇಲೆ ಮಲಗುವುದು, ಅದು ಮಾರ್ಬಲು ಟೈಲ್ ಪರಿಚಯ ಅಲ್ಲ, ಮಣ್ಣಿನ ಜಮೀನುಗಳು. ಮಲಗಿದ್ದೀನಲ್ಲೇ ಹಾಂ ಆಯ್ತು ಥೈ ಮಗ ಅವೇ ಬರೋಬರ ಸಾಣ ಬುರುಗ असताना हाव हां त्यांना हाव थै पावला साण ಬುರುಗ असताना ಆವಾಗಿಂದ ನನ್ನ ಸಂಬಂಧ ಪೂಜ್ಯ ಗೋಕರ್ಣ ಪರದಗಾಳಿ ಮಠದ ಶ್ರೀವೆ मग बायल गोयची हो हाव जावे गोयचो म्हणून सांगा हो बायल गोयची म्हणटा जातो मी बायल गोयची सांगच्यापेक्षा तुम्ही गोयचे जावं म्हणजे बरं नाही. किती राहू सामायन सांगला म्हणजे आम्ही ऐकच्याच आहे, बस म्हणजे बसच्या आहे, उठ म्हणजे उठच्याच आहे. सामायला ऑर्डर इज फायनल. त्यांना किती जाऊ, देवी सगळ्या बरं करू तुझ्या भावानी, आणि स्वाम्याला आशीर्वाद सगळ्या कसा सगळ्या बरे जाऊ. जय हिंद, जय कर्नाटक, जय मारुती कोऑपरेटिव्ह सहकारी संघ. नमस्कार. ಪ್ರಸ್ತುತ ಹಳಿಯಾಳ ಮತ್ತು ಜೊಯ್ಡಾ ಕ್ಷೇತ್ರದ ಶಾಸಕರಾಗಿ ಕಾರ್ಯನಿರ್ವಹಿಸ್ತಾ ಇರುವಂತಹ ಶಾಸಕರು ಗುರುಗಳ ಒಂದು ಆಶೀರ್ವಾದವನ್ನು ಈಗ ಪಡ್ಕೊಳ್ತಾ ಇದ್ದಾರೆ. ರಾಜ್ಯದ ಸಣ್ಣ ಕೈಗಾರಿಕಾ, ಕೃಷಿ, ವಸತಿ ಮತ್ತು ನಗರಾಭಿವೃದ್ಧಿ ಸಚಿವರಾಗಿ ಇವರು ಸೇವೆ ಸಲ್ಲಿಸಿದ್ದಾರೆ. ಕರ್ನಾಟಕ ರಾಜ್ಯ ವಿಧಾನಸಭೆಯ ಪ್ರತಿಪಕ್ಷದ ನಾಯಕರಾಗಿ ಸೇವೆ ಸಲ್ಲಿಸಿದ್ದಾರೆ RV ದೇಶಪಾಂಡೆ ಇವರು. ಸಹಕಾರಿ ಸಚಿವರಾಗಿ ಸೇವೆ ಸಲ್ಲಿಸಿದಂತಹ ಇವರು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾಗಿ ಕೂಡ ಸೇವೆ ಸಲ್ಲಿಸಿದ್ದಾರೆ. ಉನ್ನತ ಶಿಕ್ಷಣ ಸಚಿವರಾಗಿ ಸೇವೆ ಸಲ್ಲಿಸಿದ್ದಾರೆ. ಬೃಹತ್ ಮತ್ತು ಮಧ್ಯಮ ಕೈಗಾರಿಕೆ ಮತ್ತು ಪ್ರವಾಸೋದ್ಯಮ ಸಚಿವರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಕಂದಾಯ ಮತ್ತು ಕೌಶಲ್ಯ ಅಭಿವೃದ್ಧಿಯ ಸಚಿವರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದಾರೆ. ಅತಿ ಮುಖ್ಯವಾಗಿ ಸಂಸ್ಥಾನ್ ಗೋಕರ್ಣ ಪರದಗಾಳಿ ಜೀವೋತ್ತಮ ಪರದಗಾಳಿ ಮಠದಿಂದ ವಿದ್ಯಾಧಿರಾಜ ಪ್ರಶಸ್ತಿಯನ್ನು ಪುರಸ್ಕಾರವನ್ನು ತೆಗೆದುಕೊಂಡಿದ್ದಾರೆ. ಇವರು ವಿದ್ಯಾಧಿರಾಜ ಪ್ರಶಸ್ತಿ ಪುರಸ್ಕೃತರು ಅಂತ ಹೇಳಲಿಕ್ಕೆ ನಮಗೆ ಹೆಮ್ಮೆ ಆಗ್ತಾ ಇದೆ. ಅಷ್ಟೇ ಅಲ್ಲದೆ ಕ್ಯಾನರಾ ರತ್ನ ಪ್ರಶಸ್ತಿ ಪುರಸ್ಕೃತರಾದ ಇವರಿಗೆ ನಮ್ಮ ಪ್ರತಿಷ್ಠಿತ ಮಾರುತಿ ಸಹಕಾರಿ ಪತ್ತಿನ ಸಂಘದ ಬೆಳ್ಳಿ ಹಬ್ಬದ ಸುಸಂದರ್ಭದಲ್ಲಿ ಪರಮಪೂಜ್ಯನೀಯ ಗುರುವರ್ಯರಿಂದ ಆಶೀರ್ವಾದ ಫಲಮಂತ್ರಾಕ್ಷದೆ ತಮ್ಮ ಅಮೂಲ್ಯವಾದ ಸಮಯವನ್ನು ಇವತ್ತಿನ ಈ ವೇದಿಕೆ ಕೊಟ್ಟ ಬಗ್ಗೆ ನಮ್ಮ ಮಾರುತಿ ಸಹಕಾರಿ ಪತ್ತಿನ ಸಂಘದ
ಆಡಳಿತ ಮಂಡಳಿಯ ಪರವಾಗಿ ಗೌರವಾನ್ವಿತ ಆರ್ ವಿ ದೇಶಪಾಂಡೆ ಸರ್ ಇವರಿಗೆ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇವೆ. ಮುಂದಿನ ಒಂದು ಅಗತ್ಯ ಕಾರ್ಯಕ್ರಮಕ್ಕಾಗಿ ಅವರು ಇನ್ನೇನು ಸ್ವಲ್ಪ ಹೊತ್ತಿನ ಬಳಿಕ ವೇದಿಕೆಯಿಂದ ನಿರ್ಗಮಿಸ್ತಾರೆ. ಇವತ್ತು ಅವರು ವಿಶೇಷವಾಗಿ ಅವರ ಸಮಯವನ್ನು ಕೊಟ್ಟಿದ್ದಕ್ಕಾಗಿ ಅವರಿಗೆ ಧನ್ಯತೆಯನ್ನು ಸಮರ್ಪಿಸಿಕೊಳ್ತಾ ಇದ್ದೇವೆ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಬೀಯಿಂಗ್ ವಿತ್ ಅಸ್ ಸರ್. ಥ್ಯಾಂಕ್ಸ್ ಅ ಲಾಟ್. ಇವತ್ತಿನ ಈ ವೇದಿಕೆಯಲ್ಲಿ ಮಾನ್ಯ ಉಸ್ತುವಾರಿ ಸಚಿವರು ಹಾಗೂ ಮೀನುಗಾರಿಕಾ, ಬಂದರು ಮತ್ತು ಒಳನಾಡು ಜಲ ಸಾರಿಗೆ ಸಚಿವರು, ಕರ್ನಾಟಕ ಸರ್ಕಾರ, ಇದರ ಶ್ರೀಯುತ ಮಂಕಾಳು ವೈದ್ಯ ಸರ್ ನಮ್ಮ ಜೊತೆಗಿದ್ದಾರೆ. ಮಾರುತಿ ಸಹಕಾರಿ ಪತ್ತಿನ ಸಂಘದ ಈ ರಜತ ಮಹೋತ್ಸವದಲ್ಲಿ ಗೌರವಾನ್ವಿತ ಸಚಿವರಾದಂಥ ಮಂಕಾಳು ವೈದ್ಯ ಅವರಿಗೆ ಸಚಿವರು ಎಂದು ಸಂಬೋಧಿಸುವ ಜೊತೆಗೆ ಅವರು ನಮ್ಮ ಸಂಘದ ಗ್ರಾಹಕರು ಎಂದು ಸಂಬೋಧಿಸಲು ನಮಗೆ ಬಹಳ ಸಂತೋಷ ಹಾಗೂ ಹೆಮ್ಮೆ ಆಗ್ತಾ ಇದೆ. ನಮ್ಮ ಸಂಘದ ಸದಸ್ಯರಾಗಿರುವಂತಹ ಮಂಕಾಳು ಎಸ್ ವೈದ್ಯ ಅವರಿಗೆ ಈಗ ವೇದಿಕೆಗೆ ನಾವು ಪ್ರೀತಿಯಿಂದ ಬರಮಾಡಿಕೊಳ್ತಾ ಇದ್ದೇವೆ. ಗೌರವಾನ್ವಿತ ಆರ್ ವಿ ದೇಶಪಾಂಡೆ ಈಗ ಈ ರಜತ ಮಹೋತ್ಸವದ ಸಂಭ್ರಮಾಚರಣೆಯ ವೇದಿಕೆಯಿಂದ ಮುಂದಿನ ಒಂದು ಅಗತ್ಯ ಕಾರ್ಯಕ್ರಮಕ್ಕೋಸ್ಕರ ನಿರ್ಗಮಿಸ್ತಾ ಇದ್ದಾರೆ. ಅವರಿಗೆ ಭಗವಂತ ತೇಜ, ಓಜ, ತುಷ್ಟಿ, ಪುಷ್ಟಿ, ಶಾಂತಿ, ಕಾಂತಿ, ಆಯುರ, ಆರೋಗ್ಯ, ಸಕಲಷ್ಟೈಶ್ವರ್ಯವನ್ನು ದಯಪಾಲಿಸಿ ಸಕಲಿಷ್ಟಾರ್ಥವನ್ನು ಸಿದ್ಧಿಸಿ ಸನ್ಮಂಗಲವನ್ನುಂಟು ಮಾಡಲಿ. ಅವರಿಗೆ ಭಗವಂತ ಆಯುಷ್ಯ, ಆರೋಗ್ಯವನ್ನು ಅನುಗ್ರಹಿಸಲಿ. ವಿಶೇಷವಾಗಿ ವಿದ್ಯಾಧೀಶ ತೀರ್ಥ ಶ್ರೀಪಾದಂಗಳವರ ಅನುಗ್ರಹ, ಆಶೀರ್ವಾದ ಆರ್ ವಿ ದೇಶಪಾಂಡೆಯವರ ಮೇಲೆ ಇರಲಿ ಅಂತ ನಾವು ಗುರುಚರಣಿ ಪ್ರಾರ್ಥಿಸುತ್ತಾ ಆರ್ ವಿ ದೇಶಪಾಂಡೆಯವರಿಗೆ ಬೀಳ್ಕೊಡುಗೆ ಮಾಡ್ತಾ ಇದ್ದೇವೆ. ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಈಗ ಪ್ರತಿಷ್ಠಿತ ಮಂಕಾಳು ವೈದ್ಯ ಸರ್ ಜನಮಾನಸದ ಗರ್ಭಗುಡಿಯಲ್ಲಿ ನೆಲೆ ನಿಂತು ಸೇವೆಯನ್ನೇ ಆರಾಧನೆಯನ್ನಾಗಿಸಿಕೊಂಡಂತಹ ಸರಳ ಸಜ್ಜನಿಕೆಯ ಸರದಾರರು, ಸಮಾಜಮುಖಿ ಕಾರ್ಯಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿರುವಂತಹ ಸಂಘಟನಾ ಚತುರ ಶ್ರೀಯುತ ಮಂಕಾಳು ವೈದ್ಯ ಈಗ ವೇದಿಕೆಯಲ್ಲಿ. ಎಲ್ಲರಿಗೂ ನಮಸ್ಕಾರ. ಪರಮ ಪೂಜ್ಯ ಶ್ರೀ 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 ಶ್ರೀಮದ್ ವಿದ್ಯಾಧೀಶ ತೀರ್ಥ ಶ್ರೀಪಾದ ಒಡೆಯರ ಸ್ವಾಮೀಜಿಯವರ ಶರಣ ಕಮಲಗಳಿಗೆ ನಮಸ್ಕರಿಸುತ್ತಾ, ಹಿರಿಯರು, ಮಾರ್ಗದರ್ಶಕರು, ಈಗ ತಾನೇ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದಂಥ ಆರ್ ವಿ ದೇಶಪಾಂಡೆ ಸಾಹೇಬ್ರವರೇ, ಶಾಸಕರು, ಆತ್ಮೀಯರು ಆದಂಥ ಸುನಿಲ್ ನಾಯ್ಕರವರೇ, ಈ ಕಾರ್ಯಕ್ರಮದ ಅಧ್ಯಕ್ಷರು, ಆತ್ಮೀಯರು ಆದಂಥ ಅಶೋಕ್ ಪೈ ಅವರೇ, ಉಪಾಧ್ಯಕ್ಷರೇ, ಎಲ್ಲ ನಿರ್ದೇಶಕರೇ, ವೇದಿಕೆ ಮೇಲೆ ಉಪಸ್ಥಿತರಿರುವಂಥ ಎಲ್ಲ ಗಣ್ಯರೇ, ಇಲ್ಲಿ ನೆರೆದಂಥ ಎಲ್ಲ ಸೋದರ ಸೋದರಿಯರೇ, ಪತ್ರಕರ್ತ ಬಂಧುಗಳೇ, ಅಧಿಕಾರಿ ಮಿತ್ರರೇ, ಭಾಳ ಸಂತೋಷ ಆಗ್ತಾಯಿದೆ. 25 ವರ್ಷ ಪೂರೈಸಿ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಎಷ್ಟು ಅದ್ಭುತವಾದಂಥ ಕಟ್ಟಡವನ್ನು ಯಾರೂ ಸಹ ಮಾಡದೇ ಇರುವಂಥ ಸಾಧನೆಯನ್ನು ಮಾರುತಿ ಸಹಕಾರಿ ಪತ್ತಿನ ಸಂಘ ಮಾಡಿದೆ. ಇದು ಭಾಳ ಸಂತೋಷದ ವಿಷಯ. ಎಲ್ಲ ಕಡೆ ನೋಡ್ತೇನೆ ನಾನು. ಈ ಜಿಲ್ಲೆಯಲ್ಲಿ 100 ವರ್ಷ ಪೂರೈಸಿದಂಥ ಬ್ಯಾಂಕ್ಗಳಿವೆ. ಬ್ರಿಟಿಷರ ಕಾಲದಲ್ಲೇ ಈ ಜಿಲ್ಲೆಯ ಜನ ಆರ್ಥಿಕವಾಗಿ ಸಹಕಾರ ಸಿಕ್ಕಿದಾಗ ಮಾತ್ರ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಇದೆ ಅಂದೇಳಿ ಕಂಡುಹಿಡಿದಂಥ ಜಿಲ್ಲೆ ಇದು. ಅದರಲ್ಲೂ ವಿಶೇಷವಾಗಿ 25 ವರ್ಷವೂ ಇಲೆಕ್ಷನ್ನೇ ಆಗದೇ ಇರೋ ಯಾವ ಸಂಘವೂ ಈ ಜಿಲ್ಲೆಯಲ್ಲಿ ಅಥವಾ ಈ ರಾಜ್ಯದಲ್ಲೇ ಇಲ್ಲ ಅಂದರೂ ತಪ್ಪಾಗಲಿಕ್ಕಿಲ್ಲ. ಅಂಥ ಅದ್ಭುತವಾದಂಥ
ಅಧ್ಯಕ್ಷರು, ಉಪಾಧ್ಯಕ್ಷರು, ನಿರ್ದೇಶಕರು ಅಂದೇಳಿ ನಾನು ತಿಳ್ಕೊಂಡಿದ್ದೇನೆ. ಅದರ ಜೊತೆಯಲ್ಲಿ ಮಾರುತಿ ಸಹಕಾರಿ ಪತ್ತಿನ ಸಂಘದ ಎಲ್ಲ ಷೇರುದಾರರು ಇವರು ಭಾಳ ಮುಖ್ಯವಾಗಿರ್ತಾರೆ. ಗ್ರಾಹಕರು ಬ್ಯಾಂಕಿಗೆ ಭಾಳ ಮುಖ್ಯ. ಒಂದು ಕಡೆ ಇಲೆಕ್ಷನ್ ಆಗಬಾರ್ದು, ಇಲೆಕ್ಷನ್ ಆದರೆ ಸುಮ್ಮನೆ ಖರ್ಚಾಗ್ತದೆ, ಆ ಹಣನೂ ಷೇರುದಾರದೇ ಆಗಿರ್ತದೆ. ಅಂದರೆ ಬ್ಯಾಂಕಲ್ಲಿ ಬಂದಂಥ ಪ್ರಾಫಿಟಲ್ಲಿ 5 ವರ್ಷಕ್ಕೊಮ್ಮೆ ಇಲೆಕ್ಷನ್ ಆದರೆ ತುಂಬ ಖರ್ಚಾಗ್ತದೆ, ಅದು ವ್ಯರ್ಥ ಆಗ್ತದೆ. ಅದು ಬಡವರಿಗೂ, ಇಲ್ಲಿ ನೋಡಿದೆ ನಾನು ವರದಿ ವಾಚನ ಓದುವಾಗ, ಶಿಕ್ಷಣಕ್ಕಾಗಿ, ಆರೋಗ್ಯಕ್ಕಾಗಿ, ಸಾಮಾನ್ಯ ಜನಕ್ಕೆ, ಬಡವರಿಗೆ ಅದರ ಪ್ರಯೋಜನ ಮಾಡ್ತಾ ಇದ್ದಾರೆ. ಇದು ಭಾಳ ಮುಖ್ಯವಾದದ್ದು. ಇದು ಭಾಳ ಸಂತೋಷ ತಂತು ನನಗೆ. ಇದು ಇಲೆಕ್ಷನ್ ಆಗದೇ ಇದ್ದರಿಂದ ನೀವೆಲ್ಲರೂ ಸೇರಿ, ಗ್ರಾಹಕರು ಸೇರಿ ಆಡಳಿತ ಮಂಡಳಿಯನ್ನು ಅವಿರೋಧ ಆಯ್ಕೆ ಮಾಡಿಕೊಟ್ಟೋದ್ರಿಂದ ಇಷ್ಟು ಎತ್ತರಕ್ಕೆ ಬೆಳೀಲಿಕ್ಕೆ ಸಾಧ್ಯ ಆಯಿತು. ಮುಂದೆ ಇದನ್ನೇ ಉಳಿಸ್ಕೊಂಡು ಹೋಗುವಂಥದ್ದು ಗ್ರಾಹಕರ ಕೆಲಸ. ಆಡಳಿತ ಮಂಡಳಿಯವರು ಅದನ್ನು ನೀವೇ ಬೇಕು ಅಂದೇಳಿ ಉಳಿಸ್ಕೊಳ್ಳೋದು ಅವ್ರದ್ದು ಕೆಲಸ ಆಗಿರ್ತದೆ. ಯಾಕೆಂದರೆ ಭಾಳ ಒಳ್ಳೆಯ ಕೆಲಸ ಮಾಡಿದಂಥವ್ರು ಅಶೋಕ್ ಪೈ ಇರ್ಬೋದು, ಆಡಳಿತ ಮಂಡಳಿ ಎಲ್ಲ ಸದಸ್ಯರು. ನಾನು ಇಲ್ಲಿ ದೊಡ್ಡ ಕಸ್ಟಮರೇ, ಕೋಟಿಗಟ್ಟಲೆ ಸಾಲ ತಗೊಂಡವನೇ ನಾನು. ಇಲ್ಲಿ ಇನ್ನೊಂದು ಹೇಳಿದ್ರು, ಬೇರೆ ಎಲ್ಲೂ ಅನ್ನೋಕ್ಕಿಂತ KDCC ಬ್ಯಾಂಕ್ ಎಲ್ಲ ಈ ಜಿಲ್ಲೆಯ ಬಾಕಿ ಎಲ್ಲ ಬ್ಯಾಂಕಿಗೆ ಮದರ್ ಬ್ಯಾಂಕ್. ಅವರು ಸಾಲ ಕೊಡ್ತಾರೆ ಬೇಕು ಅಂದೇಳಿದಾಗ. ಆದರೆ ಅವ್ರ ಸಾಲಕ್ಕೆ, ಅಂದರೆ ನಾನು ಅಲ್ಲಿ ನಿರ್ದೇಶಕನಾಗಿ ಹೇಳ್ತಾ ಇದ್ದೀನಿ, 11.5% ಕೊಡ್ತೇವೆ ನಾವು. ಇವರಿಂದ ನಾವು ಕಲೆಕ್ಟ್ ಮಾಡ್ತೇವೆ ಇವ್ರು ತಗೊಂಡ್ರೆ. ಆದರೆ ಇವ್ರು ನಮಗೆ ಸಾಲ ಕೊಡೋದು 10.5%ಗೆ. ಹಾಗಾಗಿ ಅವರಿಂದ ತಗೊಂಡ್ರೆ ಬೇರೆ ಯಾರಿಗೂ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಆ ಬಡ್ಡಿ ಗ್ರಾಹಕರು ತುಂಬಲಿಕ್ಕೂ ಸಾಧ್ಯ ಇಲ್ಲ. ಇಡೀ ರಾಜ್ಯದಲ್ಲಿ ಏನಾದರೂ 9.5%ಗೆ ಏನಾದರೂ ಸಾಲ ಸಿಗ್ತದೆ ಅಂತ ಆದರೆ ಅದು ಮಾರುತಿ ಕೋಆಪರೇಟಿವ್ ಮಾತ್ರ, ಮತ್ತು ಎಲ್ಲೂ ಸಿಗೋದಿಲ್ಲ, ನ್ಯಾಷನಲೈಸ್ ಬ್ಯಾಂಕಲ್ಲೂ ಸಿಗೋದಿಲ್ಲ. ಇದು ಭಾಳ ಮುಖ್ಯವಾದದ್ದು. ಯಾಕೆಂದರೆ 1% ಅಂತ ಹೇಳಿದ್ರೆ 1 ಲಕ್ಷಕ್ಕೆ 1,000 ರೂಪಾಯಿ ಉಳಿತದೆ ಒಂದು ವರ್ಷಕ್ಕೆ. ನಾವೆಲ್ಲ ಕೋಟಿ, 1 ಕೋಟಿ, 2 ಕೋಟಿ, 3 ಕೋಟಿ. 1 ಕೋಟಿಗೆ ಎಷ್ಟು ಉಳಿತು? 1 ಲಕ್ಷ ರೂಪಾಯಿ ಉಳಿತದೆ. ಬರೀ 1% ಅಲ್ಲ, ನಮಗೂ ಇಲ್ಲಿದ್ದಕ್ಕೂ ಬೇರೆ ಬ್ಯಾಂಕಿಗೂ 5% ಡಿಫ್ರೆನ್ಸ್. ನಾವೆಲ್ಲ 14%, 15%, ಎಲ್ಲೂ 12% ಒಳಗಡೆ ಎಲ್ಲೂ ಸಿಗೋದಿಲ್ಲ. ಇಲ್ಲಿಯ ಗ್ರಾಹಕರು ಅಷ್ಟೇ ಪುಣ್ಯ ಮಾಡಿದವರು ಅಂದೇಳಿ ಅರ್ಥ. ಹಾಗಾಗಿ ಬೇರೆ ಕಡೆಯಿಂದ ಲೋನ್ ತಗೊಂಡು ನಮಗೆ ಕೊಡಲಿಕ್ಕೂ ಸಾಧ್ಯ ಆಗೋದಿಲ್ಲ, ಅವರಿಗೆ ಆ ಬಡ್ಡಿ ಕೊಡಲಿಕ್ಕೂ ಇವರು ಆಡಳಿತ ಮಂಡಳಿ ಒಪ್ಪದೇ ಇರೋದರಿಂದ ಜನರಿಂದ ಏನು ಕಲೆಕ್ಟ್ ಆಗ್ತದೆ ಅದನ್ನು ತಗೊಂಡು ಅದನ್ನು ಮತ್ತೆ ಪುನಃ ಎಲ್ಲರಿಗೂ ಸಾಲವಾಗಿ ಕೊಟ್ಟು ಅದನ್ನು ವಸೂಲಿ ಮಾಡಿಕೊಂಡು ಈ ಕಡೆ ಸಿಬ್ಬಂದಿಯನ್ನು ಅವರನ್ನು ಒಳ್ಳೆಯ ರೀತಿಯಿಂದ ನೋಡಿಕೊಂಡು ಡಿವಿಡೆಂಟ್ 12% ಅಂತೂ ಮತ್ತೆ ಎಲ್ಲೂ ಇಲ್ಲ, ಅದು ಇಲ್ಲ, ಈ ರಾಜ್ಯದಲ್ಲಿ ಇಲ್ಲ. ಡಿವಿಡೆಂಟ್ ಎಲ್ಲೂ 12% ಕೊಡೋದಿಲ್ಲ. ಹೆಚ್ಚಂದರೆ 8%, 10% ಮೇಲೆ ಕೊಟ್ಟಂಥ ಇತಿಹಾಸ ಇಲ್ಲ. ಇಲ್ಲಿ 13 ಕೊಡ್ತಾಯಿದ್ರು, ಈ ವರ್ಷ 12 ಕೊಟ್ಟಿದ್ದಾರೆ. ಇದು ಈ ರಾಜ್ಯದಲ್ಲಿ ಎಲ್ಲೂ ಕೊಡಲಿಕ್ಕೆ ಸಾಧ್ಯ ಇಲ್ಲ. ನಾವು ಯೋಚನೆ ಮಾಡುವಂಥದ್ದು ಇಷ್ಟೆಲ್ಲ ಮಾಡಿ ಇಷ್ಟು ಅದ್ಭುತವಾದಂಥ ಹೆಚ್ಚು ಕಡಿಮೆ ಒಂದು 10 ಕೋಟಿ ರೂಪಾಯಿ ಬಿಲ್ಡಿಂಗನ್ನು ಕಟ್ಟಿ ಈ ಎಲ್ಲ ಗ್ರಾಹಕರ ಆಸ್ತಿಯನ್ನಾಗಿ ಮಾಡಿಟ್ಟಿದ್ದಾರಲ್ಲ, ಇದು ಭಾಳ ಮುಖ್ಯವಾದದ್ದು. ಇದು ಮಾಡಲಿಕ್ಕೆ ಸಾಧ್ಯ ಆಯಿತು ಅಂದರೆ ಇದು ಅಶೋಕ್ ಪೈ ಅವರು, ಅದರ ಜೊತೆಯಲ್ಲಿ ಉಪಾಧ್ಯಕ್ಷರು, ಎಲ್ಲ ನಿರ್ದೇಶಕರು, ಎಲ್ಲ ಗ್ರಾಹಕರು, ಎಲ್ಲಕ್ಕಿಂತ ಮುಖ್ಯವಾಗಿ ಸಿಬ್ಬಂದಿಗಳು. ಇದು ಭಾಳ ಮುಖ್ಯವಾದದ್ದು. ಯಾಕೆಂದರೆ ನಾವೇನು ಆಡಳಿತ ಮಂಡಳಿಯವರು ಲೋನ್ ಕೊಟ್ಬಿಡ್ತೇವೆ, ಬೈಸ್ಕೊಂಡು ಅವ್ರ ಮನೆಗೆ ಹೋಗಿ ಕೂತ್ಕೊಂಡು
ಅಂಥವ್ರಿಗೆ ಕೊಡೋದಿಲ್ಲ ಅಶೋಕ್ ಪೈ ಅವರು. ಆದರೂ ಒಂದೊಂದು ಸಲ ಆಗಿಬಿಡ್ತದೆ, ವ್ಯತ್ಯಾಸ ಆಗ್ತದೆ, ಅಂಥವ್ರನ್ನು ನೋಡೇ ಕೊಡ್ತಾರೆ. ಅಂಥ ಸಂದರ್ಭದಲ್ಲೂ ಭಾಳ ತಾಳ್ಮೆಯಿಂದ ಅವ್ರ ಹತ್ರ ಹೋಗಿ ಕೂತ್ಕೊಂಡು 100ಕ್ಕೆ 100ರಷ್ಟು ರಿಕವರಿಯನ್ನು ಮಾಡಿದ್ದಾರೆ. ಎಲ್ಲೂ 1% ವ್ಯತ್ಯಾಸ ಇಲ್ಲ, 100ಕ್ಕೆ 100. ಇದು ಸಿಬ್ಬಂದಿಗಳ ಬಹಳ ಶ್ರಮ ಇದೆ ಇದರಲ್ಲಿ, ಅವರಿಗೆ ನಾನು ಅಭಿನಂದಿಸ್ತೇನೆ. ಲಾನ್ ಬೇಕು ಅಂದವಾಗೂ ಹಾಗೆ ಸೀದಾ ಮನೆಗೆ ಬಂದು ಸೈನ್ ಹಾಕಿ ನಮ್ಮ ಮನೆಗೆ ತಂದು ದುಡ್ಡು ಕೊಟ್ಟು ಹೋಗ್ತಾರೆ. ವಸೂಲಿನೂ ಹಾಗೆ ಒಂದಿನ ಮೊದಲು ಫೋನ್ ಮಾಡ್ತಾರೆ, ನಾಳೆ ಸರ್ ಕಂತಿದೆ ಅಂದರೆ, ಇಲ್ಲ ಕಳಿಸ್ತೇನೆ, ನೀವು ಬರೋದು ಬೇಡ, ಅದು ನಮ್ಗೆ ಕೊಟ್ಟು ಹೋಗಿದ್ದಾರಲ್ಲ, ಮತ್ತೆ ಪುನಃ ನೀವು ಬರೋದು ಬೇಡ, ನಾವು ಕೊಡ್ತರು ಅಂದೇಳಿ. ಇದು ಎಲ್ಲರಿಗೂ ಇದೇ ಸಿಸ್ಟಮ್ ಅದೇ ಅಂದೇಳಿ ನಾನು ತಿಳ್ಕೊಂಡಿದ್ದೇನೆ. ಹಾಗಾಗಿ 100ಕ್ಕೆ 100ರಷ್ಟು ವಸೂಲಿ ಮಾಡಲಿಕ್ಕೆ ಸಾಧ್ಯ ಆಯಿತು. ಹಾಗಾಗಿ ಈ ಟೀಮ್ ಇದೆಲ್ಲ, ಒಂದು ಕಡೆ ಆಡಳಿತ ಮಂಡಳಿ, ಒಂದು ಕಡೆ ಸಿಬ್ಬಂದಿಗಳು ಒಟ್ಟಾಗಿ ಕೆಲಸ ಮಾಡಿದಾಗ ಅಭಿವೃದ್ಧಿ ಆಗಲಿಕ್ಕೆ ಭಾಳ ಸಂತೋಷ ಅಥವಾ ಭಾಳ ಖುಷಿಯಿಂದ ಅಥವಾ ಇಷ್ಟು ಅಭಿವೃದ್ಧಿ ಮಾಡಲಿಕ್ಕೆ ಕಾರಣ ಆಯಿತು ಅಂದೇಳಿ ನಾನು ತಿಳ್ಕೊಂಡಂಥದ್ದು. ಮತ್ತು ನೀವು ಗ್ರಾಹಕರು ಇಷ್ಟು 25 ವರ್ಷದೊಳಗೆ ಹೆಚ್ಚು ಕಡಿಮೆ 150 ಕೋಟಿ ರೂಪಾಯಿ ಈ ಆಡಳಿತ ಮಂಡಳಿಯವರ ವಿಶ್ವಾಸ ಇಟ್ಟು, ಇಲ್ಲ ಇವರು ನಮ್ಮ ಹಣ ನಮ್ಗೆ ವಾಪಸ್ ಕೊಡ್ತಾರೆ, ಇದು ಭಾಳ ಮುಖ್ಯವಾದದ್ದು, ಎಲ್ಲೂ ವ್ಯತ್ಯಾಸ ಆಗಲಿಕ್ಕೆ ಕೊಡೋದಿಲ್ಲ ಅಂದೇಳಿ ನೀವು ಇಟ್ಟದ್ರಿಂದ ಇಷ್ಟು ಅದ್ಭುತವಾದಂಥ ಕಾರ್ಯಕ್ರಮ ಮಾಡಲಿಕ್ಕೆ ಸಾಧ್ಯ ಆಯಿತು. ನಾವು ಭಾಗವಹಿಸ್ಲಿಕ್ಕಾಯಿತು, ಗುರುಗಳ ಆಶೀರ್ವಾದ ತಗೊಳ್ಲಿಕ್ಕಾಯಿತು, ನಿಮ್ಮೆಲ್ಲರನ್ನು ನೋಡಲಿಕ್ಕೆ ಸಾಧ್ಯ ಆಯಿತು. ಹಾಗಾಗಿ ಎಲ್ಲರಿಗೂ ಅಭಿನಂದಿಸಿ ಅಷ್ಟೇ. ಏನು 25 ವರ್ಷ ನಾವು ಇದನ್ನು ಪ್ರೀತಿಯಿಂದ ವಿಶ್ವಾಸದಿಂದ ತಗೊಂಡು ಬಂದಿದ್ದಾರೆ, ಇದನ್ನು ಮುಂದೆ ಇದೇ ರೀತಿಯಲ್ಲಿ ಪ್ರೀತಿ ವಿಶ್ವಾಸದಿಂದ ತಗೊಂಡೋಗಿ ಬಡವರಿಗೆ ಒಂದು ರೀತಿ ಸಹಾಯ ಆಗ್ತದೆ. ಸಾಮಾನ್ಯ ಜನಕ್ಕೆ ಮತ್ತು ನ್ಯಾಷನಲೈಸ್ ಬ್ಯಾಂಕಲ್ಲಿ ನೀವು ಯೋಚನೆ ಮಾಡಬೇಕು, ನಾವೇ ಮಾರುತಿ ಕೋಆಪರೇಟಿವಲ್ಲಿ ಸಾಲ ತೊಗೊಳ್ತಾರೆ ಅಂದರೆ 2 ಉದ್ದೇಶ. ಒಂದು, ನ್ಯಾಷನಲೈಸ್ ಬ್ಯಾಂಕಲ್ಲಿ ಸಾಲ ಸಿಗೋದಿಲ್ಲ, ನಮಗೆ ಸಿಗೋದಿಲ್ಲ ಅಂದರೆ ಬೇರೆಯವ್ರಿಗೆ ಸಿಗೋದು ಎಷ್ಟು ಕಷ್ಟ ಅನ್ನೋದು ಯೋಚನೆ ಮಾಡಬೇಕು ಒಂದು. ಎರಡನೇದು, ಇಷ್ಟು ಕಮ್ಮಿ ಬಡ್ಡಿಲಿ ಯಾವ ಬ್ಯಾಂಕು ಕೊಡೋದಿಲ್ಲ. ಇದನ್ನು ನಾವು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗುವಂಥದ್ದು ನಮ್ಮದು ನಿಮ್ಮದು ಎಲ್ಲರ ಕರ್ತವ್ಯ ಅದೇ. ಯಾವುದೇ ಕಾರಣಕ್ಕೆ ಎಲ್ಲೂ ವ್ಯತ್ಯಾಸ ಮಾಡೋದಿಲ್ಲ, ಅಷ್ಟು ಒಳ್ಳೆಯ ರೀತಿಯಲ್ಲಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಅದಕ್ಕಾಗಿ ಅವರಿಗೆ ನಮ್ಮ ಸರ್ಕಾರ ನಾವೆಲ್ಲ ಸೇರಿಕೊಂಡು ಅವರಿಗೆ ನಿಮ್ಮ ಸಹಕಾರದಿಂದ, ಗ್ರಾಹಕರ ಸಹಕಾರದಿಂದ, ಆಡಳಿತ ಮಂಡಳಿಯವರ ಸಹಕಾರದಿಂದ, ಈ ಊರಿನವ್ರ ಸಹಕಾರದಿಂದ, ಮೊದಲೇ ಅವರು ಸಿರಾಲಿಯ ರತ್ನ ಆಗಿದ್ದರು, ಈಗ ನಮ್ಮ ರಾಜ್ಯದ ಒಂದು ಸಹಕಾರಿ ರತ್ನ ಕೊಟ್ಟು, ಅವರ ಸಹಕಾರಿ ರತ್ನದ ಜೊತೆಯಲ್ಲಿ ಶಿರಾಲಿ ರತ್ನವೂ ಹಾಗೇ ಇರ್ತದೆ, ಅದು ಎಲ್ಲೂ ವ್ಯತ್ಯಾಸ ಆಗೋದಿಲ್ಲ. ಇನ್ನೂ ಉನ್ನತ ಮಟ್ಟಕ್ಕೆ ಅವರ ಕೆಲಸ, ಅವರ ಆಯುಷ್ಯ, ಆರೋಗ್ಯ ಎಲ್ಲ ಕೊಡಲಿ, ದೇವರು ಚೆನ್ನಾಗಿಟ್ಟಿರಲಿ ಅಂತೇಳಿ ಹೇಳಿ ಅವಕಾಶಕ್ಕೆ ಧನ್ಯವಾದವನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಶ್ರೀ ಮಂಕಾಳು ಎಸ್ ವೈದ್ಯ ಅವರು ಪರಮ ಪೂಜ್ಯನೀಯ ಗುರುವರ್ಯರಿಂದ ಆಶೀರ್ವಾದ ಗೌರವವನ್ನು ಪಡ್ಕೊಳ್ಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ತಮ್ಮ ಸೇವಾ ಅವಧಿಯಲ್ಲಿ ಶರವೇಗದಲ್ಲಿ ಅಭಿವೃದ್ಧಿಯನ್ನು ಮಾಡುತ್ತಿರುವಂತಹ ಅಭಿವೃದ್ಧಿಯ ಹರಿಕಾರ ಶ್ರೀ ಮಂಕಾಳು ಎಸ್ ವೈದ್ಯ, ಪ್ರತಿಷ್ಠಿತ ಜನತಾ ಸಹಕಾರಿ ಪತ್ತಿನ ಸಂಘದ ದಕ್ಷ ಅಧ್ಯಕ್ಷರಾಗಿರುವಂತಹ ಇವರು ನೂರಾರು ಕುಟುಂಬಗಳಿಗೆ ಉದ್ಯೋಗವನ್ನು ಕೊಟ್ಟಂಥವರು, ಹಾಗೆ ಉಸ್ತುವಾರಿ ಸಚಿವರು ಕೂಡ ಹೌದು. ಮೀನುಗಾರಿಕಾ, ಬಂದರು ಮತ್ತು ಒಳನಾಡು ಜಲಸಾರಿಗೆಯ ಸಚಿವರಾಗಿ ಎಲ್ಲ ಜನರಿಗೆ ಸ್ಪಂದಿಸ್ತಾ ಇದ್ದಾರೆ. ಇವರು ನಮ್ಮ ಆತ್ಮೀಯ ಗ್ರಾಹಕರು ಹೌದು, ನಮ್ಮ ಸಂಘದ ಸದಸ್ಯರು ಕೂಡ ಹೌದು. ಮೀನುಗಾರಿಕಾ ಸಚಿವರಾದ ಬಳಿಕ ಅಮೂಲಾಗ್ರ ಬದಲಾವಣೆಯನ್ನು ತಮ್ಮ ಇಲಾಖೆಯಲ್ಲಿ ತಂದು ಮೀನುಗಾರರಿಗೆ ಉಪಯುಕ್ತ ಪ್ರಯೋಜನವನ್ನು ಕೊಟ್ಟಂಥವರು ಶ್ರೀಯುತ ಮಂಕಾಳು ವೈದ್ಯ. ಇವತ್ತು ನಮ್ಮ ಸಂಘದ ಆಡಳಿತ ಮಂಡಳಿಯ ವಿನಂತಿಯ ಮೇರೆಗೆ ಬಂದು ಇವತ್ತಿನ ಸಭೆಯಲ್ಲಿ ಮಾತುಗಳನ್ನಾಡುತ್ತಾ ಉಪಸ್ಥಿತರಿದ್ದು ಗುರುಗಳ ಆಶೀರ್ವಾದಕ್ಕೆ ಪಾತ್ರರಾಗ್ತಾ ಇದ್ದಾರೆ, ಭಾಜನರಾಗ್ತಾ ಇದ್ದಾರೆ. ನಮ್ಮ ಗುರುಗಳ ಶಿಷ್ಯರು ಅಂತ ಹೇಳ್ಬೋದು, ಗೋಕರ್ಣ ಮಠ ಪರಂಪರೆಯ ನಮ್ಮ ಶಿಷ್ಯರು ಕೂಡ ಹೌದು. ಶ್ರೀಯುತ ಮಂಕಾಳು ಎಸ್ ವೈದ್ಯ ಅವರಿಗೆ ಆಗಮನ ನಮಗೆ ಬಹಳ ಸಂತಸವನ್ನು ತಂದಿದೆ ಅಂತ ಹೇಳ್ತಾ ಅವರಿಗೆ ಅಭಿನಂದಿಸ್ತಾ ಇದ್ದೇವೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಇವತ್ತಿನ ಈ ಒಂದು ಪ್ರತಿಷ್ಠಿತ ವೇದಿಕೆಯಲ್ಲಿ ಸಂಸದರಾದಂಥ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಆಗಮಿಸಬೇಕಾಗಿತ್ತು. ಕೆಲವು ಅನಿವಾರ್ಯ ಕಾರಣಗಳಿಂದ ಗೌರವಾನ್ವಿತ ಕಾಗೇರಿ ಸಾಹೇಬರಿಗೆ ಬರಲಿಕ್ಕೆ ಆಗಲಿಲ್ಲ. ಹಾಗಂತ ಅವರು ನಮ್ಮ ಕಾರ್ಯಕ್ರಮನ ಮರೆಯಲಿಲ್ಲ. ಇಮ್ಮಿಡಿಯೇಟಾಗಿ ಈಗಷ್ಟೇ 5 ನಿಮಿಷ ಮೊದಲು
ನಮ್ಮ ಆಫೀಸ್ ವೆಬ್ಸೈಟಿಗೆ ಹಾಗೂ ಮೇಲ್ ಮಾಡಿದ್ದಾರೆ, ಸಂದೇಶವನ್ನು ರವಾನಿಸಿದ್ದಾರೆ. ಅದನ್ನು ವಾಚಿಸ್ತಾ ಇದ್ದೇನೆ. LED ಪರದೆಯ ಮೇಲೆ ನೀವು ಅದನ್ನು ನೋಡಬಹುದಾಗಿದೆ. ಸೊ ಅವರ ಸಂದೇಶ ಹೀಗಿದೆ: ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಸಿರಸಿಯ ಹೆಮ್ಮೆಯ ಸಂಸ್ಥೆಯಾದಂಥ ಶ್ರೀ ಮಾರುತಿ ಸಹಕಾರಿ ಪತ್ತಿನ ಸಂಘವು ಯಶಸ್ವಿ 25 ವರ್ಷಗಳನ್ನು ಪೂರೈಸಿ ರಜತ ಮಹೋತ್ಸವವನ್ನು ಆಚರಿಸಿಕೊಳ್ತಾ ಇರುವುದು ಮತ್ತು ಈ ಸುಸಂದರ್ಭದಲ್ಲಿ ಭವ್ಯವಾದ ನೂತನ ಸ್ವಂತ ಕಟ್ಟಡವನ್ನು ಲೋಕಾರ್ಪಣೆ ಮಾಡುತ್ತಿರುವುದು ಅತ್ಯಂತ ಸಂತಸದ ವಿಷಯವಾಗಿದೆ. ಸಹಕಾರಿ ಕ್ಷೇತ್ರವು ಗ್ರಾಮೀಣ ಭಾಗದ ಆರ್ಥಿಕ ಪ್ರಗತಿಯ ಬೆನ್ನೆಲುಬು. 1999ರಲ್ಲಿ ಸಣ್ಣ ಮಟ್ಟದಲ್ಲಿ ಆರಂಭವಾದಂತಹ ಈ ಸಂಸ್ಥೆ ಇಂದು ಸಾವಿರಾರು ಸದಸ್ಯರ ನಂಬಿಕೆಯನ್ನು ಗಳಿಸಿ ಜಿಲ್ಲೆಯ ಆರ್ಥಿಕ ಸಬಲೀಕರಣಕ್ಕೆ ಶ್ರಮಿಸುತ್ತಿರುವುದು ಶ್ಲಾಘನೀಯ. ಶ್ರೀಮದ್ ವಿದ್ಯಾಧೀಶ ತೀರ್ಥ ಸ್ವಾಮೀಜಿಯವರ ದಿವ್ಯ ಸಾನ್ನಿಧ್ಯದಲ್ಲಿ ನಡೆಯಲಿರುವಂತಹ ಈ ಕಾರ್ಯಕ್ರಮವು ಸಂಘದ ಯಶಸ್ಸಿನ ಪಯಣದಲ್ಲಿ ಒಂದು ಮೈಲಿಗಲ್ಲಾಗಲಿ. ಸಂಘದ ಅಧ್ಯಕ್ಷರು, ಆಡಳಿತ ಮಂಡಳಿ ಸಿಬ್ಬಂದಿ ವರ್ಗ ಹಾಗೂ ಎಲ್ಲ ಶಿರುದಾರ್ ಬಂಧುಗಳಿಗೆ ನನ್ನ ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಮುಂದಿನ ದಿನಗಳಲ್ಲಿ ಈ ಸಂಸ್ಥೆಯು ಇನ್ನಷ್ಟು ಎತ್ತರಕ್ಕೆ ಬೆಳೆದು ಸಾಮಾನ್ಯ ಜನರ ಆರ್ಥಿಕ ಅಭಿವೃದ್ಧಿಗೆ ಪೂರಕವಾಗಿ ಕೆಲಸ ಮಾಡಲಿ ಎಂದು ಹಾರೈಸುತ್ತೇನೆ. ಶುಭಾಶಯಗಳೊಂದಿಗೆ ವಿಶ್ವೇಶ್ವರ ಹೆಗಡೆ ಕಾಗೇರಿ. ಧನ್ಯವಾದಗಳು ಸರ್, ನಿಮ್ಮ ಸಂದೇಶ ನಮಗೆ ಬಂದ್ಮುಟ್ಟಿದೆ. ನಿಮ್ಮ ಈ ಸಂದೇಶವನ್ನು ನಾವು ಆಶೀರ್ವಾದವೆಂದು ಭಾವಿಸ್ತಾ ಈ ಸಂದರ್ಭದಲ್ಲಿ ನಿಮ್ಮನ್ನು ನೆನಪಿಸ್ಕೊಳ್ತಾ ಇದ್ದೇವೆ. ಥ್ಯಾಂಕ್ ಯು ಈ ಸಂದೇಶಕ್ಕಾಗಿ. ಓಕೆ, ಈಗ ನಾನಾಗಲೇ ಹೇಳಿದೆ, ಬೆಳ್ಳಿ ಹಬ್ಬದ ಸಂದರ್ಭ. ಎಲ್ಲರೂ ಕೂಡ ಷೇರುದಾರ್ ಬಾಂಧವರು, ಸದಸ್ಯರು ಕಾಯ್ತಾ ಇದ್ದಾರೆ. ಬೆಳ್ಳಿ ಹಬ್ಬ ಆಚರಣೆ ಮಾಡ್ಕೊಳ್ತಾ ಇದ್ದಾರೆ. ಆಡಳಿತ ಮಂಡಳಿಯವರು ನಮಗೇನು ಕೊಡ್ತಾರೆ, ಏನಾದರೂ ಸ್ಪೆಷಲ್ ಇರ್ಬೋದು. ಬೆಳ್ಳಿ ಹಬ್ಬ ಅಂದಮೇಲೆ ಏನಾದರೂ ಕೊಡಲೇಬೇಕಲ್ಲ. ಸೊ ಸಮಥಿಂಗ್ ಅನೌನ್ಸ್ಮೆಂಟ್ ಇರಬಹುದು ಅಂತ ಎಲ್ಲ ಕಾಯ್ತಾ ಇದ್ದಾರೆ. ಸೊ ಆ ಕ್ಷಣ ಈಗ ಬಂದಿದೆ ಅಂತ ಭಾವಿಸ್ತೇನೆ. ಸೊ ಈಗ ಮಾರುತಿ ಸಹಕಾರಿ ಪತ್ತಿನ ಸಂಘದ ಆಡಳಿತ ಮಂಡಳಿಯವರು ಒಂದು ವಿಶೇಷವಾದಂತಹ ಸ್ಕೀಮನ್ನು ಈ ಸಂದರ್ಭದಲ್ಲಿ ಬಿಡುಗಡೆ ಮಾಡ್ತಾ ಇದ್ದಾರೆ. ಆ ಸ್ಕೀಮ್ ಏನಿದೆ, ಪರಮ ಪೂಜ್ಯನೀಯ ಶ್ರೀ ಶ್ರೀಪಾದಂಗಳವರ ವಿದ್ಯಾಧೀಶ ತೀರ್ಥ ಗುರುಗಳ ಅಮೃತ ಹಸ್ತದಿಂದ ಅದು ಅನಾವರಣಗೊಳ್ತಾ ಇದೆ. ಬೆಳ್ಳಿ ಹಬ್ಬದ ಸವಿನೆನಪಿಗಾಗಿ ಒಂದು ವಿಶೇಷವಾದಂತಹ ಸಿಲ್ವರ್ ಜುಬ್ಲಿ ಸರ್ಟಿಫಿಕೇಟ್ ಈಗ ಅನಾವರಣಗೊಳ್ತಾ ಇದೆ ಪರಮ ಪೂಜ್ಯನೀಯ ಗುರುವರ್ಯರಿಂದ. ಗಟ್ಟಿ ಚಪ್ಪಾಳೆಯೊಂದಿಗೆ ನಮಗಿಂತ ಜಾಸ್ತಿ ನಿಮಗೆ ಸಂತೋಷ ಆಗಬೇಕು, ಯಾಕಂದರೆ ಇದನ್ನು ಸದುಪಯೋಗ ಪಡಿಸ್ಕೊಳ್ಳುವವರು ನಮ್ಮ ಸದಸ್ಯರು. ಸಿಲ್ವರ್ ಜುಬ್ಲಿ ಡಿಪಾಸಿಟ್ ಸರ್ಟಿಫಿಕೇಟ್ 25 ವರ್ಷಗಳ ಸವಿನೆನಪಿಗಾಗಿ ಈ ಸರ್ಟಿಫಿಕೇಟ್ ಈಗ ಅನಾವರಣಗೊಂಡಿದೆ. ನಾಳೆಯಿಂದ ನಮ್ಮ ಸಂಘದ 4 ಶಾಖೆಗಳಲ್ಲಿ ಇದರ ಪ್ರಯೋಜನವನ್ನು ಷೇರುದಾರ ಬಾಂಧವರು ಪಡೆದುಕೊಳ್ಳಬಹುದು. ಕೇವಲ 400 ದಿನಗಳಲ್ಲಿ ನೀವು ಇಟ್ಟಂತಹ ಠೇವಣಿಗೆ 8% ಬಡ್ಡಿಯೊಂದಿಗೆ ಇದನ್ನು ನೀಡುವಂತಹ ವಿಶೇಷವಾದಂತಹ ಯೋಜನೆ ಈಗ ಬಿಡುಗಡೆಯಾಗಿದೆ. ಕೇವಲ 400 ದಿನ 8%ನಲ್ಲಿ ಈ ಠೇವಣಿ ವರ್ಕೌಟ್ ಆಗತ್ತೆ. ಇದು ಈ ತಿಂಗಳ ಫೆಬ್ರವರಿ 26 ನಾಳೆಯಿಂದ ಮಾರ್ಚ್ 31ರವರೆಗೂ ಇದರ ಪ್ರಯೋಜನವನ್ನು ತಾವು ಪಡ್ಕೊಳ್ಬೋದು. ಮಾರ್ಚ್ 31ರವರೆಗೂ ತಾವು ಈ ಸರ್ಟಿಫಿಕೇಟ್ನನ್ನು ಪ್ರಯೋಜನ ಪಡ್ಕೊಳ್ಬೋದು. ಸಿಟಿ ಶಾಮಿಯಾನದವರು ಸ್ವಲ್ಪ ಅಲ್ಲಿ ಜನರೇಟರ್ ಸೆಕ್ಷನಿಗೆ ಹೋಗಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಒಂದು ಜೆನ್ಸೆಟ್ ಸ್ವಲ್ಪ ಆಫ್ ಆಗಿದೆ ಅಂತ ಮಾಹಿತಿ ಬಂದಿದೆ, ಆ ಬಗ್ಗೆ ಗಮನ ಹರಿಸಬೇಕು. ಸಿಲ್ವರ್ ಜುಬ್ಲಿ ಸರ್ಟಿಫಿಕೇಟ್ ಈಗ ಅನಾವರಣಗೊಂಡಿದೆ. 400 ದಿನಗಳು 8% ಬಡ್ಡಿ. ಸೊ ಇದರ ಪ್ರಯೋಜನವನ್ನು ನೀವು ಆಗಲಾಗಲೇ ಪಡ್ಕೊಳ್ಬಹುದಾಗಿದೆ. ಹಾಗೆ ಇನ್ನೊಂದು ನಿಮ್ಮ ಗಮನಕ್ಕೆ ತರ್ತಾ ಇದೆ, ಬಹಳಷ್ಟು ಜನ ಷೇರುದಾರ್ ಬಾಂಧವರು ಅಲ್ಲಿ ನಿಂತಿದ್ದಾರೆ. 500 ಆಸನಗಳ ವ್ಯವಸ್ಥೆ ಇಲ್ಲಿ ಮಾಡಿದ್ದೀವಿ. 1000 ಆಸನಗಳ ವ್ಯವಸ್ಥೆಯನ್ನು ನಮ್ಮ ವೇದಿಕೆಯ ಬಲಭಾಗದಲ್ಲಿ ಪೆಂಡಾಲಲ್ಲಿ ವ್ಯವಸ್ಥೆ ಮಾಡಿದ್ದೇವೆ. ಅಲ್ಲಿ ಬೃಹತ್ LED ಪರದೆ ವ್ಯವಸ್ಥೆಯನ್ನು ಮಾಡಿದೆ. ಇಲ್ಲಿ ಏನು ಕಾರ್ಯಕ್ರಮ ನಡೀತಾ ಇದೆಯೋ ಅಲ್ಲಿ ನೀವು ಫ್ಯಾನ್ಸ್ಗಳನ್ನು ಕೂಲರ್ಗಳನ್ನು ವ್ಯವಸ್ಥೆ ಮಾಡಿದ್ದೀವಿ. ಆರಾಮಾಗಿ ಅಲ್ಲಿ ಪೆಂಡಾಲಲ್ಲಿ ಕೂಡ ಕುಳಿತು ಇಲ್ಲಿ ನಡೀತಾ ಇರುವಂಥ ಕಾರ್ಯಕ್ರಮನ ವೀಕ್ಷಣೆ ಮಾಡಬಹುದಾಗಿದೆ. ಸೌಂಡ್ಸ್ ಇದೆ, LED ಇದೆ, ಹಾಗೂ ಕೂತ್ಕೊಳ್ಳುವಂಥ ವ್ಯವಸ್ಥೆ ಇದೆ. ಇದರ ಪ್ರಯೋಜನವನ್ನು ತಾವು ಪಡ್ಕೊಳ್ಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಥ್ಯಾಂಕ್ ಯು. ಹಾಗೆ ಈ ಕಾರ್ಯಕ್ರಮ ನೇರ ಪ್ರಸಾರದಲ್ಲಿ ಕೂಡ ಹೋಗ್ತಾ ಇದೆ. ಇನ್ನೇನು ಲಿಂಕ್ಸ್ಗಳು ಕೂಡ ತಮಗೆಲ್ಲ ಬಂದು ಮುಟ್ಟಿರಬಹುದು ಅಂತ ಹೇಳ್ತಾ ಕಾರ್ಯಕ್ರಮ ಮುಂದುವರಿಸ್ತಾ ಇದ್ದೀನಿ. ಥ್ಯಾಂಕ್ ಯು, ಧನ್ಯವಾದ. ಓಕೆ, ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ
ಶ್ರೀಮತಿ ಸೂರಜ್ ರಾಣಿ ಪ್ರಭು ಹಾಗೂ MS ಪ್ರಭು ದಂಪತಿಗಳು ನಮ್ಮ ಜೊತೆಗೆ ಇದ್ದಾರೆ. ಇದು ಬಹಳ ನಮಗೆ ಸಂತೋಷ ಹಾಗೂ ಹೆಮ್ಮೆಯನ್ನು ತಂದಿದೆ. ಇವರ ಬಗ್ಗೆ ಕೇವಲ ಒಂದೇ ನಿಮಿಷದಲ್ಲಿ ಪರಿಚಯವನ್ನು ಮಾಡಿಕೊಡ್ತಾ ಇದ್ದೇನೆ. ಯಾಕಂದರೆ ಇವತ್ತಿನ ಸಭೆ ಆ್ಯಕ್ಚುಲಿ 20 ಮಿನಿಟ್ಸ್ ನಾವು ಲೇಟ್ ಇದ್ದೇವೆ. ಗುರುಗಳು ಕೂಡ ಮುಕಾಮಿಗೆ ಸಾಗರಕ್ಕೆ ತೆರಳಬೇಕಾಗಿದೆ. ಹಾಗಾಗಿ ಸ್ವಲ್ಪ ಫಾಸ್ಟಾಗಿ ತಗೊಂಡು ಹೋಗುವ ಪ್ರಯತ್ನ ಮಾಡ್ತೇನೆ, ಸಹಕರಿಸಿ. ಶ್ರೀ ಮಾರಿಕಾಂಬಾ ಎಲೆಕ್ಟ್ರಾನಿಕ್ಸ್ ಉತ್ಪಾದಕರ ವಿವಿಧೋದ್ದೇಶಿಗಳ ಸಹಕಾರಿ ಸಂಘದ ಸಂಸ್ಥಾಪಕ ಅಧ್ಯಕ್ಷರಾದಂತಹ ಗೌರವಾನ್ವಿತ ಶ್ರೀಮತಿ ಸೂರಜ್ ರಾಣಿ ಪ್ರಭು ಇವರು 40 ವರ್ಷಗಳ ಕಾಲ ಶ್ರದ್ಧಾನಿಷ್ಠೆಯಿಂದ ಸಂಘವನ್ನು ಯಶಸ್ವಿಯಾಗಿ ಮುನ್ನಡೆಸಿದ್ದಾರೆ. ಅನಿವಾರ್ಯ ಕಾರಣಗಳಿಂದ ಸಂಘವನ್ನು ಮುಂದುವರಿಸಲು ಸಾಧ್ಯವಾಗದ ಸಂದರ್ಭದಲ್ಲಿ ತಮ್ಮ ಪತಿ ಹಾಗೂ ಸಹಕಾರಿ ಕ್ಷೇತ್ರದ ಹಲವು ದಶಕಗಳ ಅನುಭವಿ ಸಹಕಾರಿಗಳಾದಂತಹ ಶ್ರೀ MS ಪ್ರಭು ಇವರ ಸಲಹೆ ಮಾರ್ಗದರ್ಶನದ ಮೇರೆಗೆ ಅರವಿಂದ್ ಪೈ ಇವರ ಮುಂದಾಳತ್ವದಲ್ಲಿ ಸಂಘವನ್ನು ಶ್ರೀ ಮಾರುತಿ ಸಹಕಾರಿ ಪತ್ತಿನ ಸಂಘದೊಂದಿಗೆ ವಿಲೀನಗೊಳಿಸಿಕೊಟ್ಟಿದ್ದಾರೆ. ಇದು ನಮಗೆ ಬಹಳ ಸಂತೋಷವನ್ನು ಕೊಟ್ಟಿದೆ. MS ಪ್ರಭು ಅವರು 30 ವರ್ಷಗಳ ಕಾಲ ಪ್ರತಿಷ್ಠಿತ ಶಿರ್ಷಿ ಅರ್ಬನ್ ಬ್ಯಾಂಕಿನ ಜನರಲ್ ಮ್ಯಾನೇಜರ್ ಆಗಿ ಅವರು ವರ್ಕ್ ಮಾಡಿದ್ದಾರೆ. ತಮ್ಮ 83 ವರ್ಷದ ಇಳಿಯ ವಯಸ್ಸಿನಲ್ಲಿಯೂ ಕೂಡ ಸತತ ಈ ಹಿಂದಿನ 12 ವರ್ಷಗಳಿಂದ ಶಿರ್ಷಿ ಅರ್ಬನ್ ಬ್ಯಾಂಕಿನ ನಿರ್ದೇಶಕರಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸಹಕಾರಿ ದಂಪತಿಗಳ ಪ್ರೀತಿ, ವಿಶ್ವಾಸ ಹಾಗೂ ಅಮೂಲ್ಯ ಕೊಡುಗೆಯನ್ನು ಪರಿಗಣಿಸಿ ನಮ್ಮ ರಜತ ಮಹೋತ್ಸವದ ಈ ಸುಸಂದರ್ಭದಲ್ಲಿ ಅವರನ್ನು ಶ್ರೀ ಗುರುಗಳ ಅಮೃತ ಹಸ್ತದಿಂದ ಸನ್ಮಾನಿಸುವುದು ನಮಗೆ ಹೆಮ್ಮೆಯ ವಿಷಯವಾಗಿದೆ. ಹಾಗಾಗಿ ಅವರು ವೇದಿಕೆ ಮೇಲೆ ಬಂದು ಪರಮ ಪೂಜ್ಯನೀಯ ಗುರುವರ್ಯರಿಂದ ಆಶೀರ್ವಾದ ಸನ್ಮಾನ ಪ್ರಸಾದವನ್ನು ಸ್ವೀಕರಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಕೇವಲ ಇವರ ಅವಧಿಯಲ್ಲಿ ಒಂದೇ ಒಂದು ಶಾಖೆ ಇತ್ತು. ನಮ್ಮ MS ಪ್ರಭು ಅವರು ಶಿರ್ಷಿ ಅರ್ಬನ್ ಬ್ಯಾಂಕಲ್ಲಿ GM ಆಗಿ ವರ್ಕ್ ಮಾಡುವಾಗ ಒಂದು ಶಾಖೆ ಇತ್ತು. ಇವರ ಅಧಿಕಾರಕ್ಕೆ ಬಂದಾಗ ಆ ಒಂದು ಶಾಖೆಯನ್ನು 15 ಶಾಖೆ ಹಾಗೂ 2 ಎಕ್ಸ್ಟೆನ್ಷನ್ ಬ್ರ್ಯಾಂಚ್ನೊಂದಿಗೆ 17 ಶಾಖೆಯನ್ನಾಗಿ ಹೆಚ್ಚಿಸಿದ ಕೀರ್ತಿಗೆ ಭಾಜನರಾದವರು MS ಪ್ರಭುರವರು. ಹಿರಿಯ ಸಹಕಾರಿ, ಅನುಭವಿ ಸಹಕಾರಿಗಳು MS ಪ್ರಭು. ಇವರಿಗೆ ದೊಡ್ಡ ಚಪ್ಪಾಳೆಯ ಮೂಲಕ ಅಭಿನಂದಿಸ್ತಾ ಇದ್ದೇವೆ. ಪರಮ ಪೂಜ್ಯನೀಯ ಗುರುಗಳ ಅಮೃತ ಹಸ್ತದಿಂದ ಅವರಿಗೆ ಬೆಳ್ಳಿ ಹಬ್ಬದ ಈ ಸುಸಂದರ್ಭದಲ್ಲಿ ನಮ್ಮ ಸಂಘದ ಪರವಾಗಿ ಗೌರವವನ್ನು ಸಮರ್ಪಿಸುತ್ತಾ ಇದ್ದೇವೆ. ಥ್ಯಾಂಕ್ ಯು ವೆರಿ ಮಚ್ ಸರ್. ನಿಮ್ಮ ಆಗಮನ ನಮಗೆ ಸಂತಸವನ್ನು ನೀಡಿದೆ ಅಂತ ಹೇಳ್ತಾ ಇದ್ದೇನೆ. ಹಾಗೆಯೇ ನಮ್ಮ ಸಂಘದ ನಿರ್ದೇಶಕಿಯಾಗಿರುವಂಥ ವಿದ್ಯಾ ಮ್ಯಾಮ್ ಅವರು ಹಾಗೆ ಅವರ ಜೊತೆಯಲ್ಲಿ ಇರುವಂಥ ನಿರ್ದೇಶಕರನ್ನೊಳಗೊಂಡು ಮ್ಯಾಮಿಗೆ ಒಂದು ಅರಿಶಿನ ಕುಂಕುಮವನ್ನಿತ್ತು ಉಡಿ ತುಂಬುವ ಒಂದು ಶಾಸ್ತ್ರ ಕೆಳಗಡೆಯಲ್ಲಿ ಅವರು ಮಾಡ್ತಾರೆ. ಉಡಿ ತುಂಬುವ ಶಾಸ್ತ್ರ ಕೆಳಗಡೆಯಲ್ಲಿ ಸೂರಜ್ ರಾಣಿ ಪ್ರಭು ಅವರಿಗೆ ಸಾಂಪ್ರದಾಯಿಕವಾಗಿ ಉಡಿ ತುಂಬುವಂತಹ ಅರಿಶಿಣ ಕುಂಕುಮಗಳನ್ನಿತ್ತು ಉಡಿ ತುಂಬುವ ಶಾಸ್ತ್ರ ಕೆಳಗಡೆ ನಮ್ಮ ನಿರ್ದೇಶಕಿಯರು ಮಾಡ್ತಾರೆ. ನಮಿತಾ ಮ್ಯಾಮ್, ಪೂರ್ಣಿಮಾ ಹಾಗೂ ವಿದ್ಯಾ ಇವರೆಲ್ಲರೂ ಕೂಡ ಸೇರಿ ಉಡಿ ತುಂಬುವ ಶಾಸ್ತ್ರವನ್ನು ಅವರಿಗೆ ಮಾಡ್ತಾರೆ. ಹಾಗೆಯೇ ನಮ್ಮ ಸಂಸ್ಥೆಯಲ್ಲಿ ಬಹಳಷ್ಟು ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿದಂತಹ ಹಿರಿಯ ನಿರ್ದೇಶಕರಿಗೆ, ಉಪಾಧ್ಯಕ್ಷರಾಗಿ ಕೆಲಸ ಮಾಡಿದವರಿಗೆ ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ಳುವುದು ನಮ್ಮ ಆದ್ಯ ಕರ್ತವ್ಯವಾಗಿದೆ. ನಮ್ಮ ಪ್ರತಿಷ್ಠಿತ ಮಾರುತಿ ಸಹಕಾರಿ ಪತ್ತಿನ ಸಂಘದಲ್ಲಿ ಶ್ರೀಯುತ ಸುರೇಶ್ ಪಾಂಡುರಂಗ್ ಶಾನ್ಭಾಗ್, ನಾವು SP ಶಾನ್ಭಾಗ್ ಅಂತ ಕರಿತಿದ್ವಿ, ಅವರು ನಮ್ಮ ಸಂಘದ ಮಾರ್ಜಿ ನಿರ್ದೇಶಕರಾಗಿದ್ದಾರೆ. ಇವತ್ತು ಈ ಸುಸಂದರ್ಭದಲ್ಲಿ ಅವರು ನಮ್ಮ ಜೊತೆ ಇಲ್ಲ. ಅದನ್ನು ನಾವು ಹೇಳುವಾಗ ವಿಷಾದವನ್ನು ವ್ಯಕ್ತಪಡಿಸ್ತಾ ಇದ್ದೇವೆ. ಅವರ ಕುಟುಂಬದ ಪರವಾಗಿ, ಅವರ ಕುಟುಂಬದ ಸಂಬಂಧಿಕರಲ್ಲಿ ಓರ್ವರಾಗಿರುವಂಥ ಬಾಲಚಂದ್ರ S ಕಾಮತ್ ಅವರು ವೇದಿಕೆ ಮೇಲೆ ಬಂದು ಅವರ ಈ ಗೌರವವನ್ನು ಸ್ವೀಕರಿಸಬೇಕು ಅಂತ ವಿನಂತಿಸ್ತಾ ಇದ್ದೇವೆ. ಶ್ರೀಯುತ SP ಶಾನ್ಭಾಗ್ ಮಾಜಿ ನಿರ್ದೇಶಕರು ಅವರ ಪರವಾಗಿ. ಹಾಗೆಯೇ ಶ್ರೀಯುತ ವೆಂಕಟೇಶ್ ನಾಗೇಶ್ ಪ್ರಭು, ನಾವು ರಾಯಣ್ಣ ಅಂತ ಕರಿತೀವಿ, ಶಿರಾಲಿಯಲ್ಲಿ ಮರ್ಚೆಂಟ್ ಅಸೋಸಿಯೇಷನ್ ಅಧ್ಯಕ್ಷರಾಗಿ ಹಲವು
ದೇವಸ್ಥಾನಗಳಲ್ಲಿ ಮಠ ಮಂದಿರಗಳಲ್ಲಿ ಧರ್ಮದರ್ಶಿಗಳಾಗಿ ಅವರು ಸೇವೆಯನ್ನು ಸಲ್ಲಿಸಿದ್ದಾರೆ. ಸಮಾಜ ಸೇವಕರಾಗಿ ಕೆಲಸವನ್ನು ಮಾಡಿದ್ದಾರೆ. ಹಾಗೆಯೇ 18 ವರ್ಷಗಳ ಕಾಲ ಮಾರುತಿ ಸಹಕಾರಿ ಪತ್ತಿನ ಸಂಘದಲ್ಲಿ ನಿರ್ದೇಶಕರಾಗಿ, ಹಿರಿಯ ನಿರ್ದೇಶಕರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಅವರು ಕೊಟ್ಟಂತಹ ಅಮೂಲ್ಯವಾದಂತಹ ಸೇವೆಯನ್ನು ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ಳುತ್ತಾ ಅವರ ಮುದ್ದಿನ ಹುಡುಗ ಅಭಿಷೇಕ್ ಪ್ರಭು ಬಂದು ಈ ಗೌರವವನ್ನು ಸ್ವೀಕರಿಸಬೇಕು ಅಂತ ವಿನಂತಿಸ್ತಾ ಇದ್ದೇವೆ. ಅಭಿಷೇಕ್ ಪ್ರಭು, ವೆಂಕಟೇಶ್ ನಾಗೇಶ್ ಪ್ರಭು ಇವರ ಪರವಾಗಿ ಈ ಗೌರವವನ್ನು ಸ್ವೀಕರಿಸಬೇಕು. ಹಾಗೆ ಶ್ರೀಯುತ ಸುಬ್ರಾಯ್ ದೇವಿದಾಸ್ ಕಾಮತ್ ನಮ್ಮ ಮಾರುತಿ ಸಹಕಾರಿ ಪತ್ತಿನ ಸಂಘದ ಉಪಾಧ್ಯಕ್ಷರಾಗಿ ತದನಂತರ ಅವರು ಶಾಶ್ವತವಾಗಿ ಇಲ್ಲಿಂದ ವಿರಮಿಸಿದರು. 25 ವರ್ಷಗಳ ಕಾಲ ನಮ್ಮ ಸಂಸ್ಥೆಯಲ್ಲಿ ಅವರು ಕೆಲಸವನ್ನು ಮಾಡಿದ್ದಾರೆ. ನಾವು ಈ ಸಂದರ್ಭದಲ್ಲಿ ಶ್ರೀಯುತ ಸುಬ್ರಾಯ್ ದೇವಿದಾಸ್ ಕಾಮತ್ ನಮ್ಮ GSB ಸಮಾಜ್ ಭಟ್ಕಳ ಇದರ ಅಧ್ಯಕ್ಷರು ಕೂಡ ಆಗಿದ್ದರು. ಹಲವಾರು ಶಾಲೆಗಳಲ್ಲಿ SDMCಯಲ್ಲಿ ತಮ್ಮನ್ನು ಸೇವೆಗಾಗಿ ತೊಡಗಿಸ್ಕೊಳ್ತಾ ಇದ್ದರು. ಸಾಂಸ್ಕೃತಿಕ ಕ್ಷೇತ್ರ ಇರ್ಬೋದು, ಕ್ರೀಡಾ ಕ್ಷೇತ್ರ ಇರ್ಬೋದು, ಧಾರ್ಮಿಕ ಕ್ಷೇತ್ರ ಇರ್ಬೋದು, ಇವೆಲ್ಲ ಕ್ಷೇತ್ರಗಳಲ್ಲಿ ತಮ್ಮನ್ನು ಸಕ್ರಿಯವಾಗಿ ತೊಡಗಿಸಿಕೊಂಡು ಕೊಡುಗೈ ದಾನಿಯಾಗಿ, ಆದರೆ ಕೊಟ್ಟ ದಾನವನ್ನು ಇತರರಿಗೆ ತಿಳಿಯದ ಹಾಗೆ ಸೇವೆಯನ್ನು ಸಲ್ಲಿಸಿದಂತಹ ಸುಬ್ರಾಯ್ ದೇವಿದಾಸ್ ಕಾಮತ್ ಇವರ ಪರವಾಗಿ ಅವರ ಸುಪುತ್ರ ಹಾಗೂ ಮಾರುತಿ ಸಹಕಾರಿ ಪತ್ತಿನ ಸಂಘದ ನಿರ್ದೇಶಕರಾದಂತಹ ಅನಂತ್ ಸುಬ್ರಾಯ್ ಕಾಮತ್ ಇವರು ಈ ಗೌರವವನ್ನು ಸ್ವೀಕರಿಸ್ತಾರೆ. ಗುರುಗಳಿಂದ ಈ ಸಂದರ್ಭದಲ್ಲಿ ಅವರು ಕೊಟ್ಟಂಥ ಸೇವೆಗೆ ಗುರುಗಳಿಂದ ಆಶೀರ್ವಾದ ಪ್ರಸಾದ ಸ್ವೀಕರಿಸ್ತಾರೆ. ಹಾಗೆಯೇ ಈ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರು ದಿವಂಗತ KV ಪ್ರಭು ಶಿರಾಲಿ ಇವರ ಬಗ್ಗೆ ಪ್ರಾಯಶಃ ಯಾರಿಗೂ ಪರಿಚಯ ಬೇಕೆಂದಿಲ್ಲ. ಪ್ರತಿಯೊಬ್ಬರಿಗೂ ಚಿರಪರಿಚಿತರಾಗಿ ಸಜ್ಜನ ವ್ಯಕ್ತಿತ್ವದೊಂದಿಗೆ ಪ್ರೀತಿಪಾತ್ರರಾದಂತಹ ಸಹಕಾರಿಗಳು ಶ್ರೀ ದಿವಂಗತ KV ಪ್ರಭು ಶಿರಾಲಿ ನಮ್ಮ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರು. ಅವರ ಈ ಗೌರವವನ್ನು ಅವರ ಮಗ ರಾಮದಾಸ್ ಪ್ರಭು ಅವರು ಸ್ವೀಕರಿಸಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಈಗ VL ಶಾನ್ಭಾಗ್ PWD ಪ್ರಥಮ ದರ್ಜೆ ಗುತ್ತಿಗೆದಾರರು, ಮಹಾಮಾಯ ಕನ್ಸ್ಟ್ರಕ್ಷನ್ ಕುಮಟಾ ಇವರು ನಮ್ಮ ಬಿಲ್ಡಿಂಗಿನ ಕಾಂಟ್ರಾಕ್ಟರ್ ಆಗಿದ್ದಾರೆ. ಅವರು ಇವತ್ತು ನಮ್ಮ ಜೊತೆಗೆ ಇಲ್ಲಿ ಬಂದಿಲ್ಲ. ಆದರೆ ಈ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಕೆಲಸ ಏನಿದೆ, ಮಹಾಮಾಯ ಕನ್ಸ್ಟ್ರಕ್ಷನ್ ಕುಮಟಾ ಅವರ ಬದಲಿಗಾಗಿ ಸಂಪೂರ್ಣ ಜವಾಬ್ದಾರಿಯನ್ನು ಅವರ ಅಡಿಯಲ್ಲಿ ತೆಗೆದುಕೊಂಡವರು ಪಂಕಜ್ ಪಂಡಿತ್. ಜೋರಾದ ಚಪ್ಪಾಳೆ ಬೇಕು ಇವರಿಗೆ. ಯಾಕಂದರೆ ಇಷ್ಟು ದೊಡ್ಡ ಭವ್ಯ ದಿವ್ಯ ಇದೇನು ಮಹಲು ಕಾಣ್ತಾ ಇದ್ದೀರಿ, ಸಹಕಾರಿ ಮಹಲು, ಇದನ್ನು ಕಟ್ಟಿಸಿದಂತಹ ಸಂಪೂರ್ಣ ಜವಾಬ್ದಾರಿಯನ್ನು ತೆಗೆದುಕೊಂಡವರು ಪಂಕಜ್ ಪಂಡಿತ್ ಅವರು. ಸರಿಯಾದ ಸಮಯಕ್ಕೆ ಅದನ್ನು ನಮಗೆ ಅತಿ ಸುಂದರವಾಗಿ ಮಾಡಿ ನಿರ್ಮಿಸಿ ಕೊಟ್ಟಿದ್ದಾರೆ. ಏನೇ ಕೆಲಸ ಹೇಳಿದ್ರು, ಅವರಿಗೆ ಸಂಬಂಧಿಸದ ಕೆಲಸ ಹೇಳಿದ್ರು ಕೂಡ ನಗುಮುಖದಿಂದ ಮಾಡಿ ಇವತ್ತು ನಮಗೆ ಸಹಕಾರ ಕೊಟ್ಟವರು ಪಂಕಜ್ ಪಂಡಿತ್. ಇವರಿಗೆ ದೊಡ್ಡ ಚಪ್ಪಾಳೆಯ ಮೂಲಕ ಪರಮ ಪೂಜ್ಯನೀಯ ಗುರುವರ್ಯರಿಂದ ಆಶೀರ್ವಾದ ಪ್ರಸಾದವನ್ನು ತೆಗೆಸಿಕೊಡ್ತಾ ಇದ್ದೇವೆ. ಧನ್ಯವಾದಗಳು ಸರ್. ಲೈವ್ನಲ್ಲಿ ಈ ಕಾರ್ಯಕ್ರಮ ಹೋಗ್ತಾ ಇದೆ. ಕೆಲವು ಲಿಂಕ್ಸ್ಗಳನ್ನು ಈಗಾಗಲೇ ಬೇರೆ ಬೇರೆ ಬಂದಿರಬಹುದು ತಮಗೆ. ಹಾಗೆ ಕೆಳಗಡೆಯಲ್ಲಿ LED ಪರದೆ ಮೇಲೆ ಬಿತ್ತರ ಆಗ್ತಾ ಇದೆ. ಕೆಳಗಡೆ ಕುಳಿತು 1000 ಜನರು ಕೂಳುವಂತಹ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಅಲ್ಲೂ ಕೂಡ ಸೌಂಡ್ಸ್ ಆ್ಯಂಡ್ ಲೈಟ್ಸ್ ಅರೇಂಜ್ಮೆಂಟ್ ಇದೆ. ಅಲ್ಲೂ ಕೂಡ ನೀವು ನಿಂತವರು ಅಲ್ಲಿ ಹೋಗಿ ಕುಳಿತು ಕಾರ್ಯಕ್ರಮವನ್ನು ನೋಡಬಹುದಾಗಿದೆ. ಯೋಗೇಶ್ ಚಂದ್ರಧಾರ AG ಅಸೋಸಿಯೇಟ್ ಉಡುಪಿ ಬಿಲ್ಡಿಂಗ್ ಇಂಜಿನಿಯರ್ ಅವರು ಇವತ್ತು ನಮ್ಮ ಜೊತೆಗೆ ಇದ್ದಾರೆ ಅಂತ ಭಾವಿಸ್ತೇನೆ. ಅವರಿಗೆ ಇವತ್ತಿನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಯೋಗೇಶ್ ಚಂದ್ರಧಾರ ಅವರು ಬಂದು ವೇದಿಕೆಗೆ ಬಂದು ಈ ಗೌರವವನ್ನು ಸ್ವೀಕರಿಸಬೇಕು. ದೊಡ್ಡ ಚಪ್ಪಾಳೆಯ ಮೂಲಕ ಅವರಿಗೆ ಸ್ವಾಗತವನ್ನು ಬಯಸ್ಕೊಳ್ತಾ ಇದ್ದೇನೆ. ಈ ಏನು ನೀವು ಮಾರುತಿ ಬ್ಯಾಂಕ್ ನೋಡ್ತಾ ಇದ್ದೀರಾ, ಮಾರುತಿ ಸಹಕಾರಿ ಪತ್ತಿನ ಸಂಘ, ಇದರ ನೀಲನಕ್ಷೆಯನ್ನು ತಯಾರಿಸಿಕೊಂಡು ಅದರ ಕಂಪ್ಲೀಟ್ ಇಂಜಿನಿಯರಿಂಗ್ ವರ್ಕ್ ಮಾಡಿದವರು, ಗೈಡ್ ಮಾಡಿದವರು, ಟೋಟಲ್ ಪ್ರಾಜೆಕ್ಟಿನ ರೂವಾರಿಗಳು ಯೋಗೇಶ್ ಚಂದ್ರಧಾರ AG ಅಸೋಸಿಯೇಟ್ ಉಡುಪಿ ಅವರಿಗೆ ನಮ್ಮ ಸಂಘದ ಪರವಾಗಿ ಧನ್ಯವಾದವನ್ನು ಸಲ್ಲಿಸುತ್ತಾ ಶ್ರೀ ಸಂಸ್ಥಾನ ಗೋಕರ್ಣ ಪ್ರದಗಾಳಿ ಜ್ಯೋತ ಮಠಾಧೀಶ ಪರಮ ಪೂಜನೀಯ ವಿದ್ಯಾಧೀಶ ಶ್ರೀಪಾದಂಗಳವರಿಂದ ಅವರಿಗೆ ಸನ್ಮಾನ, ಆಶೀರ್ವಾದ, ಫಲಮಂತ್ರಾಕ್ಷತೆಯ ಪ್ರಸಾದ.
ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಜನಮಾನಸದ ಗರ್ಭಗುಡಿಯಲ್ಲಿ ನಿಂತು ಎಲ್ಲರಿಗೂ ಪ್ರೀತಿಪಾತ್ರರಾಗಿ ತಮ್ಮ ಶಾಸಕತ್ವದ ಅವಧಿಯಲ್ಲಿ ತಮ್ಮದೇ ಆದ ಅಭಿಮಾನಿ ಬಳಗವನ್ನು ಹೊಂದಿ ಅಭಿವೃದ್ಧಿಯ ಕಾರ್ಯವನ್ನು ಮಾಡಿ ಜನರ ಪ್ರೀತಿಗೆ ಪಾತ್ರರಾದವರು ಸುನೀಲ್ ಬಿ ನಾಯ್ಕ್ ನಮ್ಮೊಂದಿಗಿದ್ದಾರೆ. ಅವರ ಸವಿಸವಿ ಮಾತಿಗಾಗಿ ಈಗ ವೇದಿಕೆ ಮಾನ್ಯ ಮಾಜಿ ಶಾಸಕರು ಭಟ್ಕಳ ಹೊನ್ನಾವರ ವಿಧಾನಸಭಾ ಕ್ಷೇತ್ರ ಸುನೀಲಣ್ಣ ಅವರಿಗೆ ಈಗ ವೇದಿಕೆ. ಅವರು ಕೇವಲ ಇವತ್ತು ವಿಶೇಷ ಆಹ್ವಾನಿತರು ಅಷ್ಟೇ ಅಲ್ಲ, ನಮ್ಮ ಮಾರುತಿ ಸಹಕಾರಿ ಪತ್ತಿನ ಸಂಘದ ಸದಸ್ಯರು ಹಾಗೂ ಗ್ರಾಹಕರು ಅಂತ ಹೇಳಲಿಕ್ಕೆ ಪ್ರೀತಿಯಿಂದ ಖುಷಿ ಹಾಗೂ ಹೆಮ್ಮೆ ಆಗ್ತಾ ಇದೆ. ಸ್ವಾಗತ ಸರ್. ಪ್ರಥಮವಾಗಿ ಗುರುಗಳ ಚರಣಗಳಿಗೆ ಅನಂತ ಪ್ರಣಾಮಗಳನ್ನು ಸಲ್ಲಿಸ್ತಾ ಇವತ್ತಿನ ಅದ್ಭುತ ಅವಿಸ್ಮರಣೀಯ ಮಾರುತಿ ಸಹಕಾರಿ ಸಂಘದ ರಜತ ಮಹೋತ್ಸವದ ನೂತನ ಸ್ವಂತ ಕಟ್ಟಡದ ಉದ್ಘಾಟನಾ ಸಮಾರಂಭದ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಶ್ರೀಮದ್ ವಿದ್ಯಾಧೀಶ ತೀರ್ಥ ಶ್ರೀಪಾದ್ ಒಡೆಯ ಸ್ವಾಮೀಜಿ ಅವರೇ, ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಈ ಭಾಗದ ಶಾಸಕರು, ಸಚಿವರು, ಆತ್ಮೀಯರು ಆಗಿರ್ತಕ್ಕಂಥ ಮಂಕಾಳ್ ವೈದ್ಯ ಅವರೇ, ಈ ಒಂದು ಬ್ಯಾಂಕಿನ ಅಧ್ಯಕ್ಷರು, ಆತ್ಮೀಯರು ಆಗಿರ್ತಕ್ಕಂಥ ಸಹಕಾರಿ ರತ್ನ ಪ್ರಶಸ್ತಿಯನ್ನು ತಗೊಂಡಿರ್ತಕ್ಕಂಥ ಸನ್ಮಾನ್ಯ ಅಶೋಕ್ ಪೈ ಅವರೇ, ಈಗಾಗಲೇ ಮಾತಾಡಿ ಶುಭ ಹಾರೈಸಿ ಹೋಗಿರ್ತಕ್ಕಂಥ ಶಾಸಕರು ಆರ್ ವಿ ದೇಶಪಾಂಡೆ ಸಾಹೇಬ್ರವರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಸ್ ಶೆಟ್ಟಿ ಅವರೇ, ಈ ಬ್ಯಾಂಕಿನ ಎಲ್ಲ ನಿರ್ದೇಶಕ ಮಂಡಳಿಯವರೇ, ಉಪಾಧ್ಯಕ್ಷರೇ, ಸಿಬ್ಬಂದಿ ವರ್ಗದವರೇ, ಮುಖ್ಯ ವ್ಯವಸ್ಥಾಪಕರಾಗಿರ್ತಕ್ಕಂಥ ರಾಜೇಂದ್ರ ಶಾನ್ಭಾಗ್ ಅವರೇ, ಸೇರಿರ್ತಕ್ಕಂಥ ಎಲ್ಲ ಗ್ರಾಹಕರು, ಮುಂಭಾಗದಲ್ಲಿ ಕೂರ್ತಿರ್ತಕ್ಕಂಥ ಸುರೇಂದ್ರ ಶಾನ್ಭಾಗ್ ಅವರೇ ಹಾಗೂ ಎಲ್ಲ ಹಿರಿಯರಿಗೆ, ಮಾತಾ ಭಗಿನಿಯರಿಗೆ ಕಾರ್ಯಕ್ರಮಕ್ಕೆ ನಾನು ಅತ್ಯಂತ ವಿನಯಪೂರ್ವಕ ನಮಸ್ಕಾರವನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಬಹುಶಃ ಶಿರಾಲಿ ಜನತೆಗೆ ಇದೊಂದು ಅದ್ಭುತ ಅವಿಸ್ಮರಣೀಯ ದಿವಸ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಬಹುಶಃ ಈಗಾಗಲೇ ಸಚಿವರು ದೇಶಪಾಂಡೆಯವರು ಈ ಬ್ಯಾಂಕಿನ ಮತ್ತು ಅಧ್ಯಕ್ಷರ ಈ ವ್ಯವಸ್ಥೆ ಬಗ್ಗೆ ಈಗಾಗಲೇ ಹೇಳಿದ್ದಾರೆ. ಬಹುಶಃ ಭಾಳ ಸಂತೋಷ ಆಗ್ತದೆ. ಯಾಕಂದರೆ ಈಗಾಗಲೇ ಸಚಿವರು ಒಂದು ಪ್ರತಿಷ್ಠಿತ ಬ್ಯಾಂಕಿನ ಅಧ್ಯಕ್ಷರಿದ್ದಾರೆ. ನಾನು ಸಹ ಒಂದು PLD ಬ್ಯಾಂಕಿನ 20 ವರ್ಷಗಳಿಂದ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸ್ತಾ ಇದ್ದೇನೆ. ಆದರೆ ಮಾರುತಿ ಕೋಆಪರೇಟಿವ್ ಬಗ್ಗೆ ಹೇಳಲಿಕ್ಕೆ ತುಂಬ ಹೆಮ್ಮೆ ಆಗ್ತದೆ. ಇವತ್ತು ಇಡೀ ನಮ್ಮ ಜಿಲ್ಲೆಯಲ್ಲಿ ಉತ್ತಮವಾಗಿರ್ತಕ್ಕಂಥ ಸರ್ವಿಸ್ ಏನಾದರೂ ಇದ್ದರೆ, ಆ ಪ್ರಶಸ್ತಿ ಏನಾದರೂ ಕೊಡೋದಿದ್ರೆ ಅದು ಮಾರುತಿ ಕೋಆಪರೇಟಿವ್ಗೆ ಕೊಡಬೇಕು ಅಂತಕ್ಕಂಥ ವಿನಂತಿಯನ್ನು ಮಾಡ್ತೇನೆ. ಯಾಕಂದರೆ ತುಂಬ ಅದ್ಭುತವಾಗಿರ್ತಕ್ಕಂಥ ಸರ್ವಿಸ್, ಭಾಳ ಸಂತೋಷ ಆಗ್ತದೆ. ಯಾಕಂದರೆ ತುಂಬ ಕಷ್ಟದಲ್ಲಿರ್ತಕ್ಕಂಥವ್ರಿಗೆ ಇವತ್ತು ಉದ್ಯಮದಲ್ಲಿ ಏನಾದ್ರು ಬೆಳ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ಪ್ರಮುಖ ಕಾರಣ ಆಗಿರ್ತಕ್ಕಂಥದ್ದು ಮಾರುತಿ ಕೋಆಪರೇಟಿವ್ ಬ್ಯಾಂಕ್. ಹಾಗಾಗಲೇ ದೇಶಪಾಂಡೆ ಸಾಹೇಬ್ರು ಹೇಳಿದ್ರು ಸಾಲವನ್ನು ಮಾಡಿದ್ರಿ ಅಂತ. ಖಂಡಿತ ಯಾರು 2002ರಲ್ಲಿ ಸಾಲ ಕೊಡದಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮನ್ನು ಕರೆದು ನೀವು ಉದ್ಯಮ ಮಾಡಿ ನಾವು ನಿಮ್ಮ ಜೊತೆಗಿದ್ದಾರೆ ಅಂತಕ್ಕಂಥ ಕರೆದು ಸಾಲ ಕೊಟ್ಟಿರ್ತಕ್ಕಂಥ ಬ್ಯಾಂಕ್, ಅದರಲ್ಲೂ ಅಶೋಕ್ ಪೈ ಅವರನ್ನು ನಾನು ಈ ಸಂದರ್ಭದಲ್ಲಿ ನೆನೆಸ್ಕೊಳ್ತೇನೆ. ಯಾಕಂದರೆ ಇವತ್ತೆಲ್ಲರೂ ಸಾಲ ಕೊಡ್ತಾರೆ, ಆದರೆ ಆ ಸಂದರ್ಭದಲ್ಲಿ ಕರೆದು ನಮ್ಮನ್ನು ಸಾಲವನ್ನು ಕೊಟ್ಟಿರ್ತಕ್ಕಂಥ ಬ್ಯಾಂಕ್ ನಾವು ಯಾವತ್ತೂ ಮರೀಲಿಲ್ಲ. ಇವತ್ತು ನಾನು PLD ಬ್ಯಾಂಕ್ನಲ್ಲಿ ಸಾಲ ತಗೊಂಡು ಬಲ್ಲೆ, ಯಾವ ಬ್ಯಾಂಕಲ್ಲಿ ಬೇಕಾದ್ರೆ ಸಾಲ ತಗೊಂಡು ಬರ, ಆದರೆ ನಂಗೆ ಮಾರುತಿ ಕೋಆಪರೇಟಿವಲ್ಲಿ ಸಾಲ ತಗೊಂತಕ್ಕಂಥದ್ದು ಭಾಳ ಸಂತೋಷ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಯಾಕಂದರೆ ಒಂದು ದಿವಸದಲ್ಲಿ ಸಾಲ ಕೊಡುವಂಥ ಕೆಲಸ ಮಾಡ್ತಾರೆ. ತುಂಬ ಸಂತೋಷ ಆಗ್ತದೆ ಅವ್ರು ಕೊಡುವಂಥ ಸರ್ವಿಸ್. ಇವತ್ತು ನಾವು ಬ್ಯಾಂಕನ್ನು ನಡೆಸ್ಬೋದು, ಆದರೆ ಅಲ್ಲಿರ್ತಕ್ಕಂಥ ಸಿಬ್ಬಂದಿ ವರ್ಗದವರಿಗೆ ನಾನು ಮತ್ತೆ ಅಭಿನಂದನೆ ಸಲ್ಲಿಸ್ತೇನೆ. ಯಾಕಂದರೆ ಅಲ್ಲಿರ್ತಕ್ಕಂಥ ಮ್ಯಾನೇಜರ್ಸ್ ಆಗಿರ್ಬೋದು, ಪ್ರಸನ್ನ ಪ್ರಭು, ನಮ್ಮ ಗಣಪತಿಯವರಾಗಿರ್ಬೋದು, ಇವತ್ತು ರಾಘವರಾಗಿರ್ಬೋದು, ಅದರಲ್ಲೂ ಮುಖ್ಯ ವ್ಯವಸ್ಥಾಪಕರಾಗಿರೋ ರಾಜೇಂದ್ರ ಶಾನ್ಭಾಗ್ ಅವರು, ತುಂಬ ಗ್ರಾಹಕರಿಗೆ ಕೊಡುವಂಥ ಸರ್ವಿಸು ನಮ್ಮನ್ನು ಅಲ್ಲಿ ಸೆಳೆಯುವಂಥ ಕೆಲಸ ಆಗ್ತದೆ. ತುಂಬ ಅದ್ಭುತವಾಗಿರ್ತಕ್ಕಂಥ ಸರ್ವಿಸ್ ಕೊಡುವಂಥ ಕೆಲಸ ಇವತ್ತು ಬ್ಯಾಂಕ್ ಮಾಡ್ತಾ ಇದೆ. ತುಂಬ ಸಂತೋಷ. ಇವತ್ತು ಭಾರತ ಇವತ್ತು ನಮ್ಮ ಜಿಲ್ಲೆಯಲ್ಲಿ ಒಂದು ಪ್ರತಿಷ್ಠಿತ ಬ್ಯಾಂಕನ್ನಾಗಿ ಇವತ್ತು ಅಶೋಕ್ ಪೈ ಅವರು ಆ ಕೀರ್ತಿಯವರು ಸಲ್ಲೇಬೇಕು. ಯಾಕಂದರೆ ಪ್ರತಿ ದಿವಸ ಬ್ಯಾಂಕನ್ನು ಹೆಂಗೆ ಅಭಿವೃದ್ಧಿ ಮಾಡಬೇಕು ಅಂತಕ್ಕಂಥ ಚಿಂತೆಯಲ್ಲಿ ಇರ್ತಕ್ಕಂಥವ್ರು. ತುಂಬ ಈ ಬ್ಯಾಂಕ್ ಬಗ್ಗೆ ಅತ್ಯಂತ ಪ್ರೀತಿ ವಿಶ್ವಾಸದಿಂದ ಇರ್ತಕ್ಕಂಥ ವ್ಯಕ್ತಿ ಅಶೋಕ್ ಪೈ ಅವರು. ಯಾಕಂದರೆ ನಾನು ನಿರಂತರವಾಗಿ ನೋಡ್ತಾ ಇದ್ದೀನಿ, 25 ವರ್ಷಗಳಿಂದ 2002ರಿಂದ ಪ್ರಾರಂಭ ಆಗಿತ್ತು ನನ್ನ ಬ್ಯಾಂಕಿನ ವ್ಯವಹಾರ. ಇವತ್ತು ಅಲ್ಲಿ ವ್ಯವಹಾರ ಮಾಡ್ತಾ ಇದ್ದೀನಿ. ಯಾವತ್ತೂ ಅವ್ರು ಕೊಡುವಂಥ ಸರ್ವಿಸ್ ಭಾಳ ಸಂತೋಷ ಆಗ್ತದೆ. ಈಗಾಗಲೇ ಸಚಿವರು ಹೇಳಿದ್ರು, ತುಂಬ ಸಂತೋಷ. ನಿರಂತರವಾಗಿ ಇವತ್ತು ಶಿರಾಲಿ ಭಾಗದಲ್ಲಿ
ಎಲ್ಲ ಬ್ಯಾಂಕ್ಗಳಿಗಿಂತ ಉತ್ತಮವಾಗಿರ್ತಕ್ಕಂಥ ಸರ್ವಿಸ್ ಜೊತೆ ಇವತ್ತು ಉತ್ತಮವಾಗಿರ್ತಕ್ಕಂಥ 10 ಕೋಟಿಗೂ ಹೆಚ್ಚು ವೆಚ್ಚದಲ್ಲಿ ಇವತ್ತು ಸ್ವಂತ ಜಾಗವನ್ನು ತಗೊಂಡು ಇವತ್ತು ಬ್ಯಾಂಕನ್ನು ಮಾಡಿರ್ತಕ್ಕಂಥದ್ದು ಇವತ್ತು ಮಾರುತಿ ಕೋಆಪರೇಟಿವ್. ನಿರಂತರವಾಗಿ ಶಿರಾಲಿ ಜನತೆಗೆ ಇನ್ನೂ ಹೆಚ್ಚಿನ ಸಹಕಾರ ಕೊಡುವಂಥ ಕೆಲಸ ಆಗಲಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭ ಹೇಳ್ತಾ ಭಾಳ ಸಂತೋಷ. ಮುಂದೊಂದು ದಿವಸದಲ್ಲಿ ಗ್ರಾಹಕರ ಇದ್ರ ಸದ್ಬಳಕೆ ಮಾಡ್ಕೊಳ್ಬೇಕು. ನಾವು ಬ್ಯಾಂಕಲ್ಲಿ ಯಾವ ರೀತಿ ವ್ಯವಹಾರ ಮಾಡಬೇಕು ಅಂತ ಹೇಳಿದ್ರೆ, ನಾವು ವ್ಯವಹಾರವನ್ನು ಮತ್ತೆ ನಮ್ಮನ್ನು ಕರೆದು ಅವರು ಸಾಲ ಕೊಡುವಂಥದ್ದು ಆಗಬೇಕು. ಆವಾಗ ಬ್ಯಾಂಕಿನ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಇವತ್ತು ಎಲ್ಲ ಬ್ಯಾಂಕ್ಗಳು, ಕೆಲವು ಫೈನಾನ್ಸ್ಗಳು ಇವತ್ತು ಯಾವ ರೀತಿ ನಡೀತಾ ಇರ್ತಕ್ಕಂಥ ತಮ್ಮ ನೋಡಿದ್ರಿ. ಇವತ್ತು ನ್ಯಾಷನಲೈಸ್ ಬ್ಯಾಂಕ್ಗಳು, ನಾನು ಅವ್ರ ಧೋರಣೆ ಮಾಡ್ತಾ ಇಲ್ಲ, ನ್ಯಾಷನಲೈಸ್ ಬ್ಯಾಂಕ್ಗಳು ಇವತ್ತು ಖಂಡಿತ ಅವ್ರ ಹತ್ರ ಸಾಲ ತಗೊಳ್ಬೇಕು ಅಂತ ಹೇಳಿದ್ರೆ 2 ವರ್ಷದ ನಂತರ ನಾವೇನಾದ್ರು ಪ್ರಾಜೆಕ್ಟ್ ಮಾಡೋದಿದ್ರೆ ಈಗ ಸಾಲ ಕೇಳಬೇಕು ಅವ್ರ ಹತ್ರ. ಇವತ್ತು ಕೋಆಪರೇಟಿವ್ಗಳು, ಅದರಲ್ಲೂ ಮಾರುತಿ ಕೋಆಪರೇಟಿವ್ ಇವತ್ತು ಉತ್ತಮವಾಗಿರ್ತಕ್ಕಂಥ ಜನರಿಗೆ ಹತ್ತಿರವಾಗಿ ಯಾವ ರೀತಿ ಸೇವೆಯನ್ನು ಕೊಡಬೇಕು, ಇವತ್ತು ಇಡೀ ರಾಜ್ಯದಲ್ಲಿ ನಂಗೆ ಭಾಳ ಸಂತೋಷ ಆಗ್ತದೆ. ಅಷ್ಟು ಸರ್ವಿಸನ್ನು ಇವತ್ತು ಈ ಬ್ಯಾಂಕ್ ಕೊಡ್ತಾ ಇದೆ. ಖಂಡಿತ ನಾವು ನಿಮ್ಮ ಜೊತೆಗಿದ್ದೇವೆ. ಭಗವಂತ, ನಾನು ಒಂದೇ ಪ್ರಾರ್ಥನೆ ಅಂತ ಹೇಳಿದ್ರೆ, ಅಶೋಕ್ ಪೈ ಅವರಿಗೆ ಇನ್ನೂ ಹೆಚ್ಚಿನ ದೇವ್ರ ಭಗವಂತ ಶಕ್ತಿ ಕೊಡಲಿ. ಈಗಾಗಲೇ 4 ಬ್ರ್ಯಾಂಚ್ ಇದೆ, ಮುಂದಿನ ದಿವಸದಲ್ಲಿ ಜಿಲ್ಲೆ 40 ಬ್ರ್ಯಾಂಚ್ಗಳಾಗಲಿ ಅಂತಕ್ಕಂಥ ಶುಭ ನುಡಿಯನ್ನು ಹೇಳ್ತಾ ತಮ್ಮೆಲ್ಲರಿಗೂ ಮತ್ತೊಮ್ಮೆ ತುಂಬ ಹೃದಯದ ಅಭಿನಂದನೆಗಳ ಸಲ್ಲಿಸಿ ನನ್ನ ಮಾತು ಮುಗಿಸ್ತೇನೆ. ಧನ್ಯವಾದಗಳು. ಥ್ಯಾಂಕ್ ಯು ಸರ್, ಧನ್ಯವಾದಗಳು ತಮ್ಮ ಹಿತನುಡಿಗಳಿಗಾಗಿ. ಶ್ರೀಯುತ ಸುನೀಲ್ ನಾಯ್ಕ್ ಸರ್ ಅವರು ತಮ್ಮ ಅಮೂಲ್ಯವಾದ ಸಮಯನ ಕೊಟ್ಟು ಇವತ್ತು ನಮ್ಮ ವೇದಿಕೆಯ ಶೋಭೆಯನ್ನು ಹೆಚ್ಚಿಸೋದಕ್ಕಾಗಿ ಅವರಿಗೆ ಅಭಿವಂದಿಸ್ತಾ ಪರಮಪೂಜ್ಯನೀಯ ಗುರುವರ್ಯರಿಂದ ಆಶೀರ್ವಾದವನ್ನು ಪಡ್ಕೊಳ್ಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಧನ್ಯವಾದಗಳು ಸರ್, ಥ್ಯಾಂಕ್ ಯು ವೆರಿ ಮಚ್. ಕಾರ್ಯಕ್ರಮ ಮುಂದುವರಿತಾ ಇದೆ. ಈಗ ನಮ್ಮ ಸಂಘದ ಲೆಕ್ಕ ಪರಿಶೋಧಕರಾಗಿರುವಂಥ MS ಶೆಟ್ಟಿ ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ. ಹಲವಾರು ವರ್ಷಗಳಿಂದ ಅವರ ಕಂಪನಿ ಏನಿದೆ, ಚಾರ್ಟರ್ಡ್ ಅಕೌಂಟೆಂಟ್ ಕಂಪನಿ, ಆ ಕಂಪನಿ ವತಿಯಿಂದ ನಮ್ಮ ಬ್ಯಾಂಕಿನ ಆಡಿಟ್ ಆಗ್ತಾ ಇದೆ. ನಮ್ಮ ಬ್ಯಾಂಕಿನ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಿನ ಸಂಬಂಧಪಟ್ಟಂಥ ಎಲ್ಲ ಅಕೌಂಟ್ಸ್ಗಳೇನಿದ್ದಾವೆ, ವ್ಯಾಜ್ಯಗಳು, ಕೋರ್ಟಲ್ಲಿರುವಂಥದ್ದು ಎಲ್ಲವನ್ನು ಅವ್ರು ನೋಡ್ಕೊಳ್ತಾ ಇದ್ದಾರೆ. ಯಾವುದೇ ಸಿಬ್ಬಂದಿ ಎಷ್ಟೊತ್ತಿಗೆ ಹೋಗಿ MS ಶೆಟ್ಟಿ ಸರ್ ಇದೊಂದು ಹೇಳಿ ಅಂತ ಕೇಳಿದಾಗ ಎಷ್ಟೇ ಶೆಡ್ಯೂಲ್ ಟೈಟ್ ಇದ್ದರೂ ಫೋನ್ ಎತ್ತಿ ಅವರಿಗೆ ಸ್ಪಂದಿಸಿ ಒಂದು ಸೊಲ್ಯೂಷನನ್ನು ಕೊಡ್ತಾರೆ. ಎಷ್ಟೋ ದೊಡ್ಡ ವೇದಿಕೆಯಲ್ಲಿ ನಮ್ಮ ಈ ಕಾನೂನಾತ್ಮಕ ವಿಷಯಗಳ ಬಗ್ಗೆ, ಇನ್ಕಮ್ ಟ್ಯಾಕ್ಸ್ ಬಗ್ಗೆ, ಸೇಲ್ಸ್ ಟ್ಯಾಕ್ಸ್ ಬಗ್ಗೆ, TDS ಬಗ್ಗೆ, ಪ್ರತಿಯೊಂದರ ಬಗ್ಗೆ ಮಾಹಿತಿಯನ್ನು ಸುಲಲಿತವಾಗಿ ಅರ್ಥವಾಗುವ ಬಗ್ಗೆ ಅವರು ಹೇಳುವಂಥವರು. ಸೊ ಇವತ್ತು ತುಂಬ ಬ್ಯುಸಿ ಶೆಡ್ಯೂಲ್ ಅವ್ರದ್ದು, ಅಷ್ಟು ಸ್ಟೂಡೆಂಟ್ಸ್ ಅವ್ರ ಜೊತೆಯಲ್ಲಿ ಇದ್ದಾರೆ, ಆರ್ಟಿಕಲ್ಶಿಪ್ ಎಲ್ಲ ಮಾಡ್ತಾರೆ. ಅಂಥದ್ರಲ್ಲಿ ಇವತ್ತು ನಮ್ಮ ಜೊತೆಗಿದ್ದಾರೆ. ಅವರಿಗೆ ಮತ್ತೊಮ್ಮೆ ಸ್ವಾಗತವನ್ನು ಬಯಸ್ಕೊಳ್ತಾ ಅವರ ಸುಮಧುರ ನುಡಿಗಾಗಿ ಈಗ ವೇದಿಕೆ. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ವೇದಿಕೆಯಲ್ಲಿ ವಿರಾಜಮಾನರಾಗಿರುವಂತಹ ಪೂಜ್ಯ ಗುರುಗಳಾದ ಶ್ರೀಮಾದ್ ವಿದ್ಯಾಧೀಶ ತೀರ್ಥ ಶ್ರೀಪಾದ್ ಒಡೆಯರ ಚರಣಾರವಿಂದದಲ್ಲಿ ನಮಸ್ಕರಿಸುತ್ತಾ, ವೇದಿಕೆಯಲ್ಲಿ ಉಪಸ್ಥಿತಿರುವಂಥ ಈ ಸಂಘದ ಅಧ್ಯಕ್ಷರಾದ ಅಶೋಕ್ ಪೈ ಅವರೇ, ವಿಶೇಷ ಆಹ್ವಾನಿತರಾದ ಮಾನ್ಯ ಸಚಿವರಾದ ಮಂಕಾಳ್ ವೈದ್ಯರವರೇ, ಸುನಿಲ್ ಬಿ ನಾಯ್ಕರವರೇ, ಆಡಳಿತಾಧಿಕಾರ ಗ್ರಾಮ ಪಂಚಾಯತ್ ಶಿರಾಲಿಯವರ ಹಾಗೂ ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ಎಲ್ಲ ಗಣ್ಯರೇ, ಸಂಘದ ಆಡಳಿತ ಮಂಡಳಿಯವರೇ ಹಾಗೂ ಇಲ್ಲಿ ನೆರೆದಿರುವ ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕರಿಸ್ತಾ, ಇವತ್ತು ಮಾರುತಿ ಸಹಕಾರಿ ಸಂಘ ದಿನಾಂಕ 14/6/1999 ಸ್ಥಾಪಿತವಾಗಿ ಇವತ್ತಿಗೆ 26 ವರ್ಷ 8 ತಿಂಗಳು 11 ದಿನವಾಯಿತು. ಸುಸಜ್ಜಿತವಾದ ಕಟ್ಟಡವನ್ನು ನಿಮ್ಮೆಲ್ಲರ ಸಹಕಾರದೊಂದಿಗೆ ಸಹಕಾರಿಯ ಸದಸ್ಯರ ಕನಸನ್ನು ಹೊತ್ತು ನಿಮ್ಮ ಕನಸಿನ ಶಿಲ್ಪ ಇವತ್ತು ಉದ್ಘಾಟನೆ ಗುರೂಜಿಯವರ ಆಶೀರ್ವಾದದಿಂದ ಆಗಿದೆ ಅಂತ ನಾವು ಅತಿ ಸಂತಸ ಪಡ್ತಾ ಇದ್ದೇವೆ. ಹೆಸರೇ ಹೇಳುತ್ತದೆ, ಮಾರುತಿ ಅಂದರೆ ವಾಯುಪುತ್ರ, ಶಿವಸಂಭೂತ ಚಿರಂಜೀವಿ, ಅಪ್ರತಿಮ ಬಲಶಾಲಿ ಜ್ಞಾನಿ ಚಿರಂಜೀವಿ ಮತ್ತು ಬುದ್ಧಿ ಶಕ್ತಿಯನ್ನು ನೀಡುವ ಮಹಾನ್ ದೇವರ ಹೆಸರನ್ನು ಇಟ್ಟಿರುವ ಸಂಸ್ಥೆ ಯಾವಾಗಲೂ ನಿಮ್ಮೆಲ್ಲರಿಂದ ಅಮರವಾಗಿರಲಿ ಅಂತ ನಾನು ದೇವರಲ್ಲಿ ಬೇಡ್ಕೊಳ್ತಾ ಇದ್ದೇನೆ.
ಕೇವಲ 11 ಲಕ್ಷ ಶೇರ್ ಬಂಡವಾಳ ಹೊಂದಿದ ಸಂಸ್ಥೆ ಇವತ್ತು 5,63,53,300 ಅಂದರೆ 31 ಪಟ್ಟು ಷೇರು ಬಂಡವಾಳ ಹೆಚ್ಚಿಗೆ ಆಗಿದೆ. 850 ಸದಸ್ಯರನ್ನೊಳಗೊಂಡ ಸಂಸ್ಥೆ ಇವತ್ತು 8,653 ಅಂದರೆ 10 ಪಟ್ಟು ಷೇರು ಸದಸ್ಯರಲ್ಲಿ ಹೆಚ್ಚಿಗೆ. 1,10,00,000 ಠೇವು ಇರೋದು ಇವತ್ತು 116 ಕೋಟಿ ಅಂದರೆ 105 ಪಟ್ಟು ಠೇವುಗಳಲ್ಲಿ ಹೆಚ್ಚಳ. 1,13,00,000 ಸಾಲ ಇರುವ ಸಂಸ್ಥೆ ಇವತ್ತು 103,62,49,307 ಅಂದರೆ 91.70 ಪಟ್ಟು ಸಾಲಗಳಲ್ಲಿ ಹೆಚ್ಚಳ. ಪ್ರಾರಂಭ ವರ್ಷದಲ್ಲಿ 1,62,000 ಲಾಭವನ್ನು ಪಡೆದ ಸಂಸ್ಥೆ ಕಳೆದ ವರ್ಷ ಲೆಕ್ಕ ಪರಿಶೋಧನೆಯಲ್ಲಿ 2,53,28,924 ಅಂದರೆ 156 ಪಟ್ಟು ಲಾಭದಲ್ಲಿ ಹೆಚ್ಚಳ ಪಡೆದ ಸಂಸ್ಥೆ. ಕೇವಲ 1,28,00,000 ದುಡಿಯುವ ಬಂಡವಾಳ ಇರುವ ಸಂಸ್ಥೆ ಇವತ್ತು 142,99,67,278 ಅಂದರೆ 111 ಪಟ್ಟು ದುಡಿಯುವ ಬಂಡವಾಳನ ಹೆಚ್ಚಳ ಮಾಡಿರುವುದು ಮಾರುತಿ ಹೆಸರಿನ ಮಾರುತಿ ಹಾಗೆ ದೇವರಿದ್ದಾರೋ ಅದೇ ರೀತಿ ವೇಗವಾಗಿ ನಡೀತಾ ಇರುವುದಕ್ಕೆ ಇದೇ ಅಂಕಿ ಅಂಶ ಸಾಕು. ಇದಕ್ಕೆ ಮತ್ತೊಮ್ಮೆ ಅಭಿನಂದನೆಗಳು. ಮೊದಲಿಗೆ ಈ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರಾದ KV ಪ್ರಭುರವರನ್ನು ನೆನೆಸುತ್ತಾ, ಅವರು 427 ದಿನ ಆಡಳಿತ ಮಾಡಿದರು. ನಮ್ಮ ಅಶೋಕ್ ಪೈ ಅವರ ಕೈಯಲ್ಲಿ 14/8/2000ದಿಂದ ಇವತ್ತಿನವರೆಗೆ ಅಂದರೆ 25 ವರ್ಷ 6 ತಿಂಗಳು 11 ದಿವಸ ನಿಮ್ಮ ಕೈಯಲ್ಲಿಟ್ಟು ಸಂಸ್ಥೆಯನ್ನು 100ಕ್ಕೂ ಹೆಚ್ಚು ಅಧಿಕವಾಗಿ ಆರ್ಥಿಕವಾಗಿ ನಡೆಸಿದ್ರಲ್ಲ, ಇದಕ್ಕೆ ನಿಮಗೆಲ್ಲರಿಗೂ ಅಭಿನಂದನೆ ಮತ್ತು ಸಂತೋಷದಾಯಕ ವಿಚಾರ. 25 ವರ್ಷ ಇದು ಸತತವಾದ ಪರಿಶ್ರಮ, ನಿಷ್ಠೆ, ಪರಿಶ್ರಮ, ವಿಶ್ವಾಸ, ಮೌಲ್ಯಗಳ ಮಹೋತ್ಸವ. ಇದು ಹೊಸ ಭವನದ ಉದ್ಘಾಟನೆ ಅಲ್ಲ ಸ್ವಾಮಿ, ಆದರೆ ಅದರೊಳಗಿನ ಹೊಸ ಪ್ರಾರಂಭದ ಕನಸು ಹೌದು. ನಾವು ಹೇಳ್ತಾ ಇದ್ದೀವಿ, ಭಾಳಷ್ಟು ವರ್ಷ ನಂಟಲಿದ್ದೇನೆ, ಬರುವಾಗ ಇಷ್ಟು ಅಭಿವೃದ್ಧಿ ಇದೆ, ಸ್ವಂತ ಬಂಡವಾಳದಿಂದ ಸಂಸ್ಥೆ ಇವತ್ತು ಇಷ್ಟು ಭವ್ಯ ಕಟ್ಟಡವನ್ನು ನಿರ್ಮಾಣ ಮಾಡ್ತಾ ಇದೆ ಅಂದರೆ ಇದಕ್ಕೆ ಸಂಪೂರ್ಣ ಇದರ ಕ್ರೆಡಿಟ್ ಹೋಗುವುದು ಗೌರವಾನ್ವಿತ ಷೇರು ಸದಸ್ಯರುಗಳಿಗೆ. ನೀವಿಟ್ಟ ನಂಬಿಕೆ, ನೀವಿಟ್ಟ ಅಚಲತೆ, ನಿಮ್ಮ ಸಹಕಾರದಿಂದ ನಿಮ್ಮ ಸಂಸ್ಥೆ ಇವತ್ತು 25 ವರ್ಷದಲ್ಲಿ ರಾಜ್ಯ ಮಟ್ಟದಲ್ಲಿ ಅಂಕಿ ಅಂಶಗಳಲ್ಲಿ ಒಂದು ಹೆಸರು ಮಾಡ್ತಾ ಇದ್ದೆ ಅಂದರೆ ದಯವಿಟ್ಟು ನಾವು ಅದನ್ನು ನೆನೆಸಲೇಬೇಕು. 25 ವರ್ಷಗಳು ಕೇವಲ ಕಾಲವಲ್ಲ, ಅದು ಶ್ರಮ, ಶಿಸ್ತು ಮತ್ತು ಸತತ ನಿಷ್ಠೆಯ ಫಲಿತಾಂಶ. ಆರಂಭವು ಕನಸಾಗಿದೆ ಸ್ವಾಮಿ, ಈ ದಿನವೂ ಸಾಧನೆ ಆ ಕನಸಿಗೆ ಸಲ್ಲಿದ ಗೌರವವಾಗಿದೆ. ಸಹಕಾರ ಎಂದರೆ ಮತ್ತೇನೂ ಅಲ್ಲ, ನಾನು ಇಂದಿಂದ ನಾವು ಅಂತ ಆಗೋದು. ಇದಕ್ಕೆ ನೀವೆಲ್ಲರೂ ಕಾರಣೀಕರ್ತರು. ನಾನು ಆದಾಗ ಏನೂ ಆಗೋದಿಲ್ಲ. ಯಾವಾಗ ನಾವು ಎಂತವೋ ಆವಾಗ ಮಾತ್ರ ಅದರ ಅಭಿವೃದ್ಧಿ ಸಾಧ್ಯವಾಗುತ್ತದೆ. ಸಹಕಾರ ತತ್ವದಲ್ಲಿ ಪ್ರಜಾಪ್ರಭುತ್ವ ಆಡಳಿತ, ಆರ್ಥಿಕ ಪಾರದರ್ಶಕತೆ, ಸದಸ್ಯರ ಪಾಲ್ಗೊಳ್ಳುವಿಕೆ, ಸಮಾಜದ ಮೇಲಿನ ಕಾಳಜಿ, ಇವು ಎಲ್ಲವನ್ನು ನಮ್ಮ ಮಾರುತಿ ಪತ್ತಿನ ಸಹಕಾರಿ ಸಂಘ ಇವತ್ತು ಇಟ್ಕೊಂಡಿದೆ. ಗ್ರೌತ್ ಈಸ್ ಮೀನಿಂಗ್ಫುಲ್ ಓನ್ಲಿ ವೆನ್ ಇಟ್ ಅಪ್ಲಿಫ್ಟ್ಸ್ ಎವ್ರಿವನ್. ಅಭಿವೃದ್ಧಿ ಯಾವಾಗ ಆಗತ್ತೆ ಅಂದರೆ ತನ್ನೊಂದಿಗೆ ಎಲ್ಲರನ್ನೂ ಅಭಿವೃದ್ಧಿ ಮಾಡುವುದೇ ಇದು ಅಭಿವೃದ್ಧಿ. ಇದು ನಮ್ಮ ಮಾರುತಿ ಸಹಕಾರಿ ಸಂಘ ಮಾದರಿ. ಎ ಸ್ಟ್ರಾಂಗ್ ಫೌಂಡೇಶನ್ ಈಸ್ ಇನ್ವಿಸಿಬಲ್ ಬಟ್ ಇಟ್ ಕ್ಯಾರೀಸ್ ದಿ ಎಂಟೈರ್ ಸ್ಟ್ರಕ್ಚರ್. ಇಲ್ಲಿನ ಒಂದು ತಳಗಟ್ಟು ಹೇಳ್ತೀವಲ್ಲ, ಅದು ನಮಗೆ ಕಾಣಿಸ್ತಾ ಇಲ್ಲ, ಆದರೆ ಆ ತಳಪಾಯ ಇವತ್ತು ಈ ಭವ್ಯ ಕಟ್ಟಡ ನಿಮ್ಮನ್ನೆಲ್ಲ ಇಟ್ಕೊಂಡಿದೆಯಲ್ಲ, ಅದಕ್ಕೆ ಈ ಮಾರುತಿ ಸಹಕಾರಿ ಸಂಘ ಅರ್ಥವಾಗಿರುತ್ತದೆ. ಪೈ ಅವರಿಗೆ ಹೇಳ್ತಾನೆ, ಲೀಡರ್ಶಿಪ್ ಈಸ್ ನಾಟ್ ಅಬೌಟ್ ಪೊಸಿಷನ್ಸ್, ಇಟ್ ಈಸ್ ಅಬೌಟ್ ರೆಸ್ಪಾನ್ಸಿಬಿಲಿಟಿ. ಖಂಡಿತ ಹೌದು, ಅವರು ಯಾವತ್ತೂ ಅಧಿಕಾರಕ್ಕಾಗಿ ಇಲ್ಲ, ಪೊಸಿಷನ್ನಿಗಾಗಿಲ್ಲ, ತಮ್ಮ ಜವಾಬ್ದಾರಿಯನ್ನು ಇವತ್ತು 25 ವರ್ಷದಲ್ಲಿ 25 ವರ್ಷದ ರಜತ ಮಹೋತ್ಸವದಲ್ಲಿ ನಾವು ಕಟ್ಟಡವನ್ನು ಉದ್ಘಾಟನೆ ಮಾಡ್ತೇವೆ ಅಂತ ಆದಿತ್ಯ ನಮಗೆ ಹೇಳಿದ್ದರು. ಇದನ್ನು ನಿಮಗೆ ಮಾಡಿ ತೋರಿಸಿದ್ದಾರೆ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ, ಆಶಯ, ನಿಮಗೆಲ್ಲ ಮತ್ತೊಮ್ಮೆ ಅಭಿನಂದನೆಗಳು. APJ ಅಬ್ದುಲ್ ಕಲಾಂ ಹೇಳ್ತಾರೆ, ಡ್ರೀಮ್ 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 ಡ್ರೀಮ್ಸ್ ಟ್ರಾನ್ಸ್ಫರ್ಸ್ ಇಂಟು ಥಾಟ್ಸ್
ಆ್ಯಂಡ್ ಥಾಟ್ಸ್ ರಿಸಲ್ಟ್ ಇನ್ ಆ್ಯಕ್ಷನ್. ಯಾವತ್ತೂ ಕನಸು ಕಾಣ್ತಾ ಇರಬೇಕು. ಕಂಡ ಕನಸು ಯಾವತ್ತು ನಾವು ಕಾರ್ಯರೂಪಕ್ಕೆ ತರ್ತೇವೋ ಅದು ನಮಗೆ ಇವತ್ತು ಸಹಕಾರ ಆಗ್ತಾ ಇದೆ. ನೆಲ್ಸನ್ ಮಂಡೇಲ ಹೇಳ್ತಾರೆ, ಇಟ್ ಆಲ್ವೇಸ್ ಸೀಮ್ಸ್ ಇಂಪಾಸಿಬಲ್ ಅಂಟಿಲ್ ಇಟ್ ಈಸ್ ಡನ್. ಯಾವತ್ತೂ ಇಂಪಾಸಿಬಲ್ ಅಂತಿಲ್ಲ, ನಾವು ಅದನ್ನು ಮಾಡಿ ತೋರಿಸ್ಬೇಕು. ಒಂದು ಗ್ರಾಮೀಣ ಪ್ರದೇಶದ ಸಂಸ್ಥೆ ಇವತ್ತು ಇಷ್ಟೆಲ್ಲ ಮಾಡಿ ತೋರಿಸಿದೆ ಅಂದರೆ ಇದಕ್ಕೆ ಮಾರುತಿ ಪತ್ತಿನ ಸಹಕಾರಿ ಸಂಘ ಒಂದು ಸಾಕ್ಷಿಯಾಗಿದೆ. ಹೆನ್ರಿ ಫೋರ್ಡ್ ಹೇಳ್ತಾರೆ, ಕಮಿಂಗ್ ಟುಗೆದರ್ ಇಸ್ ಬಿಗಿನಿಂಗ್. ಎಲ್ಲ ಸೇರಿ ಮಾಡಿರೋದು 1999ರಲ್ಲಿ ಪ್ರಾರಂಭ. ಕೀಪಿಂಗ್ ಟುಗೆದರ್ ಇಸ್ ಪ್ರೋಗ್ರೆಸ್. ನೀವು 25 ವರ್ಷದೊಳಗೆ ನಡೆದುಕೊಂಡು ಬಂದಿರುವುದು ಪ್ರಗತಿ. ವರ್ಕಿಂಗ್ ಟುಗೆದರ್ ಇಸ್ ಸಕ್ಸಸ್. ಇವತ್ತು ನೀವು 8500 ಜನ ಸಿಬ್ಬಂದಿಗಳನ್ನೊಳಗೊಂಡು ಕಾರ್ಯ ಮಾಡಿದಿರಲ್ಲ, ಇವತ್ತು ಇದರ ನಿಜವಾದ ಯಶಸ್ವಿ ಮತ್ತು ಅದರ ಗುಟ್ಟು. ಯು ಕೆನಾಟ್ ಅಕ್ರಾಸ್ ಸಿ ಮೇರ್ಲಿ ಬೈ ಸ್ಟ್ಯಾಂಡಿಂಗ್ ಆ್ಯಂಡ್ ಸ್ಟೇಟಿಂಗ್ ದ ವಾಟರ್. ನಾವು ಸಮುದ್ರದ ಮೇಲೆ ನಿಂತ್ಕೊಂಡು ನೀರನ್ನು ನೋಡ್ತಾ ಇದ್ದರೆ ಈಜಲಿಕ್ಕಾಗೋದಿಲ್ಲ. ಸಮುದ್ರದ ಒಳಗೆ ಇಳಿಬೇಕು, ಕಷ್ಟ ಏನಂತ ನೋಡಬೇಕು. ಇವತ್ತು ಮಾರುತಿ ಪತ್ತಿನ ಸಹಕಾರ ಸಂಘ ಇವತ್ತು ಅಭಿವೃದ್ಧಿಯನ್ನು ಹೊಂದಿದೆ. ಬರೀ ಅಂಕಿ ಅಂಶಗಳಲ್ಲ, ನಿಮ್ಮೆಲ್ಲರ ಆಶಯದಿಂದ ಈ ಸಂಸ್ಥೆ ಮುಂದಿನ ದಿನಗಳಲ್ಲಿ ಶ್ರೀ ಗುರುಗಳ ಆಶೀರ್ವಾದದಿಂದ ಈ ಪ್ರಾಂತದಲ್ಲಿರುವ ಗ್ರಾಮ ದೇವತೆಗಳ ಆಶೀರ್ವಾದ, ಗುರು ಸಾನ್ನಿಧ್ಯದಿಂದ ಇನ್ನೂ ವಜ್ರ ಮಹೋತ್ಸವ, ಸುವರ್ಣ ಮಹೋತ್ಸವ, ಶತಮಾನೋತ್ಸವವನ್ನು ಕಾಣಲಿ. ಮುಂದಿನ ಇದರಲ್ಲಿ ನಾವು ಇರ್ತೇವೆ ಇಲ್ಲೋ ಗೊತ್ತಿಲ್ಲ. ಇವತ್ತು ನಾವು ಅದಕ್ಕೆ ಸಾಕ್ಷೀಭೂತರಾಗಿ ಶ್ರೀ ಗುರುಗಳಲ್ಲಿ ಪ್ರಾರ್ಥಿಸೋಣ. ಈ ಸಂಸ್ಥೆ ಅಜರಾಮರವಾಗಲಿ, ಇನ್ನೂ ಉನ್ನತ ಮಟ್ಟಕ್ಕೆ ಏರಲಿ ಅಂತ ಶ್ರೀ ದೇವರಲ್ಲಿ ಪ್ರಾರ್ಥಿಸಿಕೊಳ್ಳುತ್ತಾ ಅವಕಾಶಕ್ಕಾಗಿ ಧನ್ಯವಾದವನ್ನು ಹೇಳುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಸರ್ವೇ ಜನೋ ಸುಖಿನೋ ಭವಂತು. ಧನ್ಯೋಸ್ಮಿ. ನಮಸ್ಕಾರ. ಧನ್ಯವಾದಗಳು ಸರ್. ತಾವು ಕೂಡ ಪರಮ ಪೂಜ್ಯನೀಯ ಗುರುವರ್ಯರಿಂದ ಆಶೀರ್ವಾದವನ್ನು ಸ್ವೀಕರಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಶ್ರೀಯುತ MS ಶೆಟ್ಟಿ ಇವತ್ತು ನಮ್ಮ ಜೊತೆಗಿದ್ದಾರೆ. ಹಲವಾರು ಸಂಘ ಸಂಸ್ಥೆಗಳಲ್ಲಿ ಲೆಕ್ಕ ಪರಿಶೋಧಕರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಬಹಳ ಅನುಭವವುಳ್ಳವರು ಈ ಕ್ಷೇತ್ರದಲ್ಲಿ. ಅವರ ಆಗಮನ ನಮ್ಮ ಆಡಳಿತ ಮಂಡಳಿಯವರಿಗೆ ಸಂತಸವನ್ನು ತಂದಿದೆ ಅಂತ ಹೇಳ್ತಾ ಅವರಿಗೆ ಧನ್ಯವಾದವನ್ನು ಸಲ್ಲಿಸ್ತಾ 550 ವರ್ಷಗಳ ವಿಶೇಷವಾದಂತಹ ಒಂದು ಕಾರ್ಯಕ್ರಮವನ್ನು ಕಂಡಂತಹ ಆ ಭಾಗ್ಯವನ್ನು ನಮಗೆ ಒದಗಿಸಿದಂತಹ ಪರಮ ಪೂಜ್ಯನೀಯ ಗುರುವರ್ಯರು ಇವತ್ತು ವೇದಿಕೆಯಲ್ಲಿದ್ದಾರೆ. ಸಾರ್ಧ ಪಂಚಶತಮಾನೋತ್ಸವವನ್ನು ಮಾಡಿ ಸಾಕ್ಷಾತ್ ನಮ್ಮ ದೇಶದ ಅಷ್ಟೇ ಅಲ್ಲದೆ ರಾಷ್ಟ್ರ ಮೆಚ್ಚಿದ ನಾಯಕ ಪ್ರಧಾನಮಂತ್ರಿ ಮೋದಿಯವರೇ ಬಂದು ಅವರಿಗೆ ನಮಸ್ಕರಿಸಿ ಕಾರ್ಯಕ್ರಮವನ್ನು ಮೆಚ್ಚಿ ಹೋಗಿದ್ದಾರೆ. ಅಂದರೆ ಅವರ ವರ್ಚಸ್ಸು ಎಂಥದ್ದು ಅನ್ನುವಂಥದ್ದನ್ನು ನಾವು ಅರ್ಥ ಮಾಡ್ಕೊಳ್ಬೋದು. ಅಂತಹ ಗುರುಗಳು ಇವತ್ತು ನಮ್ಮ ಜೊತೆಗಿದ್ದಾರೆ. ಶ್ರೀಯುತ ವಿದ್ಯಾಧೀಶತೀಶ ಶ್ರೀಪಾದಂಗಳವರಿಗೆ ಮತ್ತೊಮ್ಮೆ ನಮಸ್ಕರಿಸುತ್ತಾ ಧನ್ಯವಾದವನ್ನು ಸಲ್ಲಿಸ್ತಾ ಕಾರ್ಯಕ್ರಮದ ಮುಂದುವರಿಸ್ತಾ ಇದ್ದೇನೆ. ಈಗ ಇವತ್ತಿನ ಈ ವೇದಿಕೆ ಮೇಲೆ ಶ್ರೀ ಕಲ್ಲಪ್ಪ N ಓಬಣ್ಣಗಳು ನಮ್ಮ ಜೊತೆಗೆ ಇರಬೇಕಿತ್ತು, ಸಹಕಾರ ಸಂಘಗಳ ಸಂಯುಕ್ತ ನಿಬಂಧಕರು. ಅವರಿಗೆ ಈ ಸಂದರ್ಭದಲ್ಲಿ ನಾವು ವೇದಿಕೆಯಲ್ಲಿ ಅವರಿಗೆ ನೆನಪಿಸ್ಕೊಳ್ತಾ ಇದ್ದೇವೆ. ಕಾರಣಾಂತರಗಳಿಂದ ಅವರಿಗೆ ಬರಲಿಕ್ಕಾಗಲಿಲ್ಲ. ಶುಭವನ್ನು ಕೋರಿದ್ದಾರೆ ಅವರು ಇವತ್ತಿನ ಕಾರ್ಯಕ್ರಮಕ್ಕೆ. ಅವರಿಗೆ ಧನ್ಯವಾದವನ್ನು ಈ ವೇದಿಕೆ ಮೂಲಕ ಸಲ್ಲಿಸ್ತಾ ಇದ್ದೇವೆ. ಹಾಗೆ ಬಂಧುಗಳೇ, ನಮ್ಮ ಮಾರುತಿ ಸಹಕಾರಿ ಪತ್ತಿನ ಸಂಘದಲ್ಲಿ ಸುಮಾರು 21 ವರ್ಷಗಳ ಕಾಲ ನಿರಂತರವಾಗಿ ಉಪಾಧ್ಯಕ್ಷರಾಗಿದ್ದವರು ಶ್ರೀಯುತ ಸುರೇಂದ್ರ ಶಾನ್ಭಾಗ್ ಇವರು. ಸುರೇಂದ್ರ ಶಾನ್ಭಾಗ್ ಇವರ ಪರಿಚಯ ಇಲ್ಲದವರು ಪ್ರಾಯಶಃ ನಮ್ಮ ಜಿಲ್ಲೆಯಲ್ಲೇ ಯಾರಿಲ್ಲ ಅಂತ ಹೇಳ್ಬೋದು. ಯಾಕಂದರೆ ಅವರು ಅಷ್ಟು ಸಮಾಜ ಸೇವೆಯನ್ನು ಮಾಡಿದ್ದಾರೆ. ತಮ್ಮ ಸೇವಾ ವಾಹಿನಿಯ ಮೂಲಕ, ಬೇರೆ ಬೇರೆ ವಿಂಗ್ಸ್ಗಳ ಮೂಲಕ ಪ್ರತಿಯೊಂದು ಸಂಘ ಸಂಸ್ಥೆಗಳಲ್ಲಿ ಅವರ ಹೆಸರಿರ್ತಿತ್ತು. ನಮ್ಮ SGS ಕಾಲೇಜ್ ಇರ್ಬೋದು, ಗುರುಸುಧೀಂದ್ರ ವಿದ್ಯಾಧಿರಾಜ ಕಾಲೇಜ್ ಇರ್ಬೋದು, ಎಲ್ಲ ಸಂಘ ಸಂಸ್ಥೆಗಳಲ್ಲಿ, ಶಿಕ್ಷಣ ಸಂಸ್ಥೆಗಳಲ್ಲಿ, ಧಾರ್ಮಿಕ ಸಂಸ್ಥೆಗಳಲ್ಲಿ ಎಲ್ಲದರಲ್ಲೂ ಕೂಡ ತಮ್ಮನ್ನು ತೊಡಗಿಸಿಕೊಂಡು ಅಮೂಲ್ಯವಾದ ಸಲಹೆ, ಸೂಚನೆಗಳು, ಧನ ಸಹಾಯ, ತನು ಮನ ಧನ ಎಲ್ಲವನ್ನು ಕೊಡ್ತಿದ್ರು ಅವರು. ಅಷ್ಟೇ ಅಲ್ಲದೆ ಅನುಭವಿ ಸಹಕಾರಿ ಧುರೀಣರು ಕೂಡ ಹೌದು. ನಮ್ಮ ಸಂಸ್ಥೆಯಲ್ಲಿ ಅವಿರೋಧವಾಗಿ ಯಾವುದೇ ಇಲೆಕ್ಷನ್ ಇಲ್ಲದೆ 21 ವರ್ಷಗಳ ಕಾಲ ಉಪಾಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದಾರೆ. ತದನಂತರಗಳಲ್ಲಿ ಅನಿವಾರ್ಯವಾಗಿ ಅವರಿಗೆ ಶಿವಮೊಗ್ಗ ಹೋಗಿ ಸೆಟ್ಲ್ ಆಗುವಂಥದ್ದಾಯಿತು. ಹಾಗಾಗಿ ಇವತ್ತು ಅವರು ನಮ್ಮ ಜೊತೆಗಿದ್ದಾರೆ. ಅವರಿಗೆ ಪ್ರೀತಿಯಿಂದ ವೇದಿಕೆ ಮೇಲೆ ಸ್ವಾಗತವನ್ನು ಬಯಸ್ಕೊಳ್ತಾ ಇದ್ದೇನೆ. ಗುರುಗಳ ಕೈಯಿಂದ ಈ 21 ವರ್ಷಗಳ ಸುದೀರ್ಘ ಸೇವೆಗಾಗಿ ಪರಮ ಪೂಜ್ಯನೀಯ ಗುರುಗಳಿಂದ ಅವರಿಗೆ ಆಶೀರ್ವಾದ ಮಂತ್ರಾಕ್ಷತೆ ಇವತ್ತು ಸಿಗ್ತಾ ಇದೆ. ದೊಡ್ಡ ಚಪ್ಪಾಳೆ ಮೂಲಕ ಸಹಕಾರಿಗಳೇ ಅವರಿಗೆ ನಾವು ಅಭಿವಂದಿಸೋಣ. ಸುರೇಂದ್ರ ಶಾನ್ಭಾಗ್, ಮಾಜಿ ಉಪಾಧ್ಯಕ್ಷರು, ಶ್ರೀ ಮಾರುತಿ ಸಹಕಾರಿ ಪತ್ತಿನ ಸಂಘ, ಶಿರಾಲಿ. ಸಾಧನೆ
ಅವರನ್ನು ಇವತ್ತು ಇಲ್ಲಿ ತಂದು ನಿಲ್ಲಿಸಿದೆ. ಸನ್ಮಾನಕ್ಕಾಗಿ ಯಾರೂ ಏನನ್ನು ಮಾಡುವುದಿಲ್ಲ, ಆದರೆ ಅವರು ಮಾಡುವಂತಹ ಸತ್ಕಾರ್ಯ ಅವರಿಗೆ ಸನ್ಮಾನಾರ್ಹರನ್ನಾಗಿ ಮಾಡುತ್ತದೆ ಎಂಬ ಉಕ್ತಿಯಂತೆ ಅವರು ಸಮಾಜಕ್ಕೆ ಕೊಟ್ಟಂತಹ ಶ್ರಮ ಸಮಯ ಇವತ್ತು ಇವರಿಗೆ ಈ ಮಟ್ಟಕ್ಕೆ ತಂದು ನಿಲ್ಲಿಸಿದೆ ಅಂತ ಹೇಳ್ಬೋದು. ಥ್ಯಾಂಕ್ ಯು ವೆರಿ ಮಚ್ ಸುರೇಂದ್ರ ಶಾನ್ಭಾಗ್ ಸರ್ ಅಂತ ಹೇಳ್ತಾ ಕಾರ್ಯಕ್ರಮ ಮುಂದುವರಿತಾ ಇದೆ. ಮುರುಡೇಶ್ವರದ ಮತ್ತೋರ್ವ ಹಿರಿಯ ನಿರ್ದೇಶಕರು ಸುಂದರ್ ಕಾಮತ್. ಅನಿವಾರ್ಯ ಕಾರಣಗಳಿಂದ ಇವತ್ತು ಅವರು ಮುಂಬೈಯಲ್ಲಿ ಇದ್ದಾರೆ. ಅವರು ಕೂಡ ದೂರವಾಣಿ ಮೂಲಕ ಶುಭವನ್ನು ಕೋರಿದ್ದಾರೆ. ಅವರ ಧರ್ಮಪತ್ನಿ ಸುಲಕ್ಷಣಾ ಎಸ್ ಕಾಮತ್ ಅವರು ನಮ್ಮ ಜೊತೆಗಿದ್ದಾರೆ. ಅವರಿಗೆ ವೇದಿಕೆ ಮೇಲೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಪತಿಯಾದಂತಹ ಸುಂದರ್ ಕಾಮತ್ ಅವರ ಪರವಾಗಿ ಅವರ ಧರ್ಮಪತ್ನಿ ಸುಲಕ್ಷಣಾ ಎಸ್ ಕಾಮತ್ ಅವರು ಪರಮಪೂಜ್ಯನೀಯ ಗುರುವರ್ಯರಿಂದ ಈ ಗೌರವವನ್ನು ಸ್ವೀಕರಿಸ್ತಾ ಇದ್ದಾರೆ. ಇವತ್ತು ನಮ್ಮ ಜೊತೆಯಲ್ಲಿ ಹೊನ್ನಾವರದ ಉಮೇಶ್ ಕಾಮತ್ ಸರ್ ನಮ್ಮ ಜೊತೆಗಿದ್ದಾರೆ. ಇವರು ಮಾಜಿ ನಿರ್ದೇಶಕರು. ಹೊನ್ನಾವರ ಭಾಗ ಅಷ್ಟೇ ಅಲ್ಲ, ಇಡೀ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಉಮೇಶ್ ಕಾಮತ್ರು ಚಿರಪರಿಚಿತರು. ಬಹಳಷ್ಟು ಉದ್ಯಮ ಇದೆ ಅವ್ರದ್ದು. ಸಮಾಜ ಸೇವೆಯಲ್ಲಿ ಎತ್ತಿದ ಕೈ. ಯಾರಾದರೂ ಮೃತರಾದರು ಅಂತ ಹೇಳಿದ್ರೆ ಅವರ ಮನೆಯ ಸಂಬಂಧಿಕರು ಅಲ್ಲಿ ಹೋಗಿ ಮುಟ್ಟುವ ಮೊದಲು ಅಲ್ಲಿ ಉಮೇಶ್ ಕಾಮತ್ರು ಇರ್ತಾರೆ. ಅವರಿಗೆ ಜಾತಿ ಧರ್ಮ ಭೇದ ಇಲ್ಲ. ಯಾವುದೇ ಪಕ್ಷದವರು, ಯಾವುದೇ ಧರ್ಮದವರು, ಯಾವುದೇ ಜಾತಿಯವರು ಮೃತರಾದರೂ ಮೊದಲು ಅಲ್ಲಿ ಹೋಗಿ ಮುಟ್ಟುವವರು ಉಮೇಶ್ ಕಾಮತ್ರು. ಅನೇಕ ದೇವಸ್ಥಾನಗಳಲ್ಲಿ ಮಠ ಮಂದಿರದಲ್ಲಿ ಅವರು ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅವರಿಗೆ ವೇದಿಕೆ ಮೇಲೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅವರ ಅನುಪಸ್ಥಿತಿಯಲ್ಲಿ ಅವರ ಧರ್ಮಪತ್ನಿ ಹಾಗೂ ನಮ್ಮ ಸಂಘದ ನಿರ್ದೇಶಕಿಯಾದಂತಹ ಮೇಡಮ್ ನಮ್ಮ ಜೊತೆಗಿದ್ದಾರೆ. ಅವರು ಬಂದು ಈ ಗೌರವವನ್ನು ಅವರ ಪರವಾಗಿ ಸ್ವೀಕರಿಸಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ನಮಿತಾ ಉಮೇಶ್ ಕಾಮತ್ ಅವರಿಗೆ ವಿಶೇಷವಾಗಿ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಸಂಘದಲ್ಲಿ ನಿರ್ದೇಶಕಿಯಾಗಿ ನಮಿತಾ ಉಮೇಶ್ ಕಾಮತ್ ಕೆಲಸವನ್ನು ಮಾಡ್ತಾ ಇದ್ದಾರೆ. ಪತಿಯವರ ಗೌರವ ಸಮರ್ಪಣೆ ಈಗ ಗುರುಗಳಿಂದ ತಗೊಳ್ತಾ ಇದ್ದಾರೆ. ಹಾಗೆ ದ್ರೌಪದಿ ಪ್ರಭು ಹೊನ್ನಾವರ ಮಾಜಿ ನಿರ್ದೇಶಕರು, ಅವರು ಕೂಡ ಆಗಮಿಸಬೇಕು. ಇವರು ಕೂಡ ಹಲವು ವರ್ಷ ನಮ್ಮ ಸಂಸ್ಥೆಯಲ್ಲಿ ನಿರ್ದೇಶಕಿಯಾಗಿ ಕೆಲಸ ಮಾಡಿದ್ದಾರೆ. ದ್ರೌಪದಿ ಮೇಡಮ್ ಅವರಿಗೆ ಚಪ್ಪಾಳೆ ಮೂಲಕ ವೇದಿಕೆಯಲ್ಲಿ ಸ್ವಾಗತವನ್ನು ಬಯಸ್ಕೊಳ್ತಾ ಇದ್ದೇನೆ. ಇವತ್ತು ನಮ್ಮ ಜೊತೆಗಿದ್ದಾರೆ ದ್ರೌಪದಿ ಮೇಡಮ್, ನಿರ್ದೇಶಕಿಯಾಗಿದ್ದಾರೆ. ನಮ್ಮ ಸಂಸ್ಥೆಯಲ್ಲಿ ನಿರ್ದೇಶಕಿಯಾಗಿ ತಮ್ಮ ಅಮೂಲ್ಯ ಸೇವೆಯನ್ನು ಕೊಟ್ಟಿದ್ದಾರೆ. ಎಲ್ಲ ನಮ್ಮ ನಿರ್ದೇಶಕರಿಗೆ ಪ್ರತಿಯೊಬ್ಬರು ಶೇರ್ ಹೋಲ್ಡರ್ಸು ದೊಡ್ಡ ಚಪ್ಪಾಳೆ ಕೊಡಬೇಕಂತ ವಿನಂತಿಸ್ತೇನೆ. ಯಾಕಂದರೆ ಯಾವ ನಿರ್ದೇಶಕಿಯರು ಕೂಡ ನಿರ್ದೇಶಕರ ಭತ್ಯೆಯನ್ನು ತಗೊಂಡವರಲ್ಲ. ಇದನ್ನು ನೀವು ಗಮನಿಸಬೇಕು. ಯಾರು ಕೂಡ ಏನೇ ತಗೊಂಡಿದ್ರು ಅದನ್ನು ಬೇರೆ ಬೇರೆ ಸಮಾಜ ಸೇವೆಗೆ, ಧರ್ಮಾರ್ಥ ನಿಧಿಗಳಿಗೆ ಅದನ್ನು ವರ್ಗಾಯಿಸಿಕೊಳ್ಳುವವರು. ಡೊನೇಷನಿಗೆ ಕೊಡಿ, ಅದಕ್ಕೆ ಕೊಡಿ, ಇದಕ್ಕೆ ಕೊಡಿ ಅಂತ ಯಾರೂ ಕೂಡ ಸಿಟ್ಟಿಂಗ್ ಫೀಸ್ ಕೂಡ ತಗೊಳ್ಳದೆ ವರ್ಕ್ ಮಾಡಿದಂತಹ ಟೀಮ್ ಇದು. ಭಾಳ ಹೆಮ್ಮೆ ಆಗತ್ತೆ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ, ಇಂತಹ ನಿರ್ದೇಶಕರು ನಮ್ಮ ಸಂಸ್ಥೆಗೆ ಸಿಕ್ಕಿದ್ದು ಅಂತ ಹೇಳ್ತಾ, ನಾರಾಯಣಗೊಂಡ ಮಾಜಿ ನಿರ್ದೇಶಕರು 25 ವರ್ಷಗಳ ಕಾಲ ನಮ್ಮ ಸಂಸ್ಥೆಯಲ್ಲಿ ನಿರ್ದೇಶಕರಾಗಿ ಕೆಲಸವನ್ನು ಮಾಡಿದ್ದಾರೆ. ನಾರಾಯಣಗೊಂಡ ಇವರು ಕೂಡ ಈಗ ವೇದಿಕೆ ಮೇಲೆ ಬಂದು ಗುರುಗಳಿಂದ ಈ ಗೌರವವನ್ನು ಸ್ವೀಕರಿಸಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಹಾಗೆ ಮೀರಾ ಶಾನ್ಭಾಗ್ ಮಾಜಿ ನಿರ್ದೇಶಕರು ಕುಮಟಾ. ಮೀರಾ ಶಾನ್ಭಾಗ್ ಅವರು ಕರ್ನಾಟಕ ಘನ ಸರ್ಕಾರದಿಂದ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಪಡೆದವರು. ಅವರು ಕೂಡ ಶ್ರೀನಿವಾಸ ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷರಾಗಿ ಕೆಲಸ ಮಾಡಿದವರು. ನಮ್ಮ ಸಂಸ್ಥೆಯಲ್ಲಿ ನಿರ್ದೇಶಕಿಯಾಗಿ ಕೆಲಸ ಮಾಡಿದ್ದಾರೆ. ಇವತ್ತು ಅವರ ಅನಾರೋಗ್ಯದ ಕಾರಣಗಳಿಂದ ಅವರು ಆಗಮಿಸ್ಲಿಕ್ಕಾಗಲಿಲ್ಲ. ಈ ಸಂದರ್ಭದಲ್ಲಿ ವೇದಿಕೆಯಲ್ಲಿ ಅವರಿಗೆ ನೆನೆಸ್ಕೊಳ್ತಾ ಇದ್ದೇವೆ. 6 ವರ್ಷಗಳ ಕಾಲ ಅವರು ನಿರ್ದೇಶಕ ವೃಂದದಲ್ಲಿ ಕೆಲಸವನ್ನು ಮಾಡಿದ್ದಾರೆ. ಭಗವಂತ ಅವರಿಗೆ ಆಯುಷ್ಯ ಆರೋಗ್ಯವನ್ನು ಕೊಡಲಿ, ಸಮಾಜ ಸೇವೆಯನ್ನು ಮಾಡುವಂತಹ ಭಾಗ್ಯ ಅವರಿಗೆ ಅನುಗ್ರಹಿಸಲಿ ಅಂತ ದೇವರಲ್ಲಿ ಈ ಸಂದರ್ಭದಲ್ಲಿ ವೇದಿಕೆ ಮೇಲೆ ವಿನಂತಿಸ್ತೇವೆ. ಲತಾ ಮಡಿವಾಳ್ ಮಾಜಿ ನಿರ್ದೇಶಕರು, ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ. ಲತಾ ಮಡಿವಾಳ್ ಅವರು ವೇದಿಕೆ ಮೇಲೆ ಬಂದು ಈ ಗೌರವವನ್ನು ಸ್ವೀಕರಿಸಬೇಕು ಅಂತ ಅವರಲ್ಲಿ ವಿನಂತಿಸ್ತಾ ಇದ್ದೇನೆ. ಹಾಗೆ ಸುರೇಶ್ ಭೋವಿ ಮಾಜಿ ನಿರ್ದೇಶಕರು, ನಮ್ಮ ಸಂಸ್ಥೆಯಲ್ಲಿ ನಿರ್ದೇಶಕರಾಗಿ ಕೆಲಸವನ್ನು ಮಾಡಿದ್ದಾರೆ. ಇವರು ಕೂಡ ಗುತ್ತಿಗೆದಾರರಾಗಿ ಸೇವೆಯನ್ನು ಸಲ್ಲಿಸ್ತಾರೆ. PWD ಕಾಂಟ್ರಾಕ್ಟರ್ ಆಗಿ ನಮ್ಮ ಸಂಸ್ಥೆಯಲ್ಲಿ ಡೈರೆಕ್ಟರಾಗಿ ಕೂಡ ವರ್ಕ್ ಮಾಡಿದ್ದಾರೆ. ಅವರಿಗೂ ಕೂಡ ವೇದಿಕೆಯಲ್ಲಿ ಈ ಸಂದರ್ಭದಲ್ಲಿ ಬೆಳ್ಳಿ ಹಬ್ಬದ ವಿಶೇಷವಾದ ಸಂದರ್ಭ, ಪರಮ ಪೂಜ್ಯನೀಯ ಗುರುವರ್ಯರಿಂದ ಈ ಆಶೀರ್ವಾದವನ್ನು ಪಡೆಯುವಂಥ ಭಾಗ್ಯ ಅವರದಾಗಿದೆ. ಅವರಿಗೆ ಸ್ವಾಗತವನ್ನು ಬಯಸ್ಕೊಳ್ತಾ ಇದ್ದೇನೆ ವೇದಿಕೆಗೆ. ಸುರೇಶ್ ಭೋವಿ. ಹಾಗೆ PN ನಾಯ್ಕ್ ಅವರು
ಸಹಕಾರಿ ಕ್ಷೇತ್ರದಲ್ಲಿ ಬಹಳಷ್ಟು ಶ್ರಮಪಟ್ಟವರು, ಸಹಕಾರಿ ನಿಬಂಧಕರಾಗಿ ಕೂಡ ಕೆಲಸವನ್ನು ಮಾಡಿದ್ದಾರೆ. PN ನಾಯ್ಕ್ MA ಪದವೀಧರರಾದಂಥ ಇವರು ಯಾವುದೇ ಒಂದು ಸಂದರ್ಭದಲ್ಲಿ ನಮ್ಮ ಸಂಘದ ಬಗ್ಗೆ ಏನೇ ನಮಗೆ ಮಾಹಿತಿ ಬೇಕಾದವಾಗ ಸರ್ ಅಂತ ಕಾಲ್ ಮಾಡಿದ್ರೆ ತಡರಾತ್ರಿಗೆ ಮಾಡಿದ್ರು ಕೂಡ ಫೋನ್ ಪಿಕ್ ಮಾಡಿ ಇದನ್ನು ಈ ಥರ ಸಾಲ್ವ್ ಮಾಡಿ ಹೀಗೆ ಮಾಡ್ಬೋದು ಅಂತ ನಮಗೆ ಗೈಡ್ ಮಾಡಿದವರು PN ನಾಯ್ಕ್. ದೊಡ್ಡ ಚಪ್ಪಾಳೆ ಮೂಲಕ PN ನಾಯ್ಕ್ ಸರ್ ಅವರಿಗೆ ಗೌರವದಿಂದ ಸ್ವಾಗತವನ್ನು ಬಯಸ್ಕೊಳ್ತಾ ಇದ್ದೇನೆ. ಸರ್ ಬನ್ನಿ. ಈ ಸಂದರ್ಭದಲ್ಲಿ ಬೆಳ್ಳಿ ಹಬ್ಬದ ಸಂದರ್ಭದಲ್ಲಿ ನಮ್ಮ ಆಡಳಿತ ಮಂಡಳಿಯವರ ನೀಡಿದಂತಹ ಸ್ವಾಗತ ಆಮಂತ್ರಣವನ್ನು ಸ್ವೀಕರಿಸಿ ತಾವು ಬಂದಿದ್ದೀರಿ. ನಿಮ್ಮ ಆಗಮನ ನಮ್ಮ ಆಡಳಿತ ಮಂಡಳಿಗೆ ಸಂತಸವನ್ನು ಕೊಟ್ಟಿದೆ ಅಂತ ಹೇಳ್ತಾ, ನಿವೃತ್ತ ಸಹಕಾರಿ ಅಧಿಕಾರಿಗಳಾಗಿರುವಂಥ PN ನಾಯ್ಕ್ ಅವರಿಗೆ ಪರಮ ಪೂಜ್ಯನೀಯ ಗುರುವರಿಯರಿಂದ ಆಶೀರ್ವಾದ ಫಲಮಂತ್ರಾಕ್ಷತೆ. GK ಭಟ್ ಸಹಾಯಕ ನಿಬಂಧಕರು ಕುಮಟಾ, ಅವರಿಗೂ ಕೂಡ ವೇದಿಕೆ ಮೇಲೆ ಸ್ವಾಗತವನ್ನು ಬಯಸ್ಕೊಳ್ತಾ ಇದ್ದೇನೆ. ಪ್ರತಿಯೊಬ್ಬ ಸಿಬ್ಬಂದಿಗಳು ಕೂಡ ಕಾಲ್ ಮಾಡಿದಾಗ ಫೋನ್ ಪಿಕ್ ಮಾಡಿ ಬೇಕಾದ ಅಗತ್ಯ ಸಲಹೆ ಸೂಚನೆಗಳನ್ನು ಕೊಟ್ಟು ನಮ್ಮ ಸಂಘಕ್ಕೆ ಸಹಕಾರವನ್ನು ಕೊಟ್ಟವರು GK ಭಟ್ ಅವರು ಬಹಳ ನಮ್ಮ ಸಂಘಕ್ಕೆ ಆತ್ಮೀಯರು, ಹಿರಿಯರು, ಗೌರವ ಪಾತ್ರರು ಕೂಡ. ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ. ಸತತ 25 ವರ್ಷಗಳ ಕಾಲ ನಮ್ಮ ಸಂಘಕ್ಕೆ ಅತ್ಯುತ್ತಮ ಸ್ಪಂದನೀಯ ಸಹಕಾರವನ್ನು ಕೊಟ್ಟಂತಹ GK ಭಟ್ ಸರ್ ಅವರಿಗೆ ನಮ್ಮ ಮಾರುತಿ ಸಹಕಾರಿ ಪತ್ತಿನ ಸಂಘದ ಪರವಾಗಿ ವೇದಿಕೆಗೆ ಸ್ವಾಗತವನ್ನು ಬಯಸ್ಕೊಳ್ತಾ, ಪರಮ ಪೂಜ್ಯನೀಯ ಗುರುವರಿಯರಿಂದ ಅವರು ಫಲಮಂತ್ರಾಕ್ಷತೆಯನ್ನು ಸ್ವೀಕರಿಸಬೇಕು ಅಂತ ಅವರಲ್ಲಿ ವಿನಂತಿಸ್ತಾ ಇದ್ದೇನೆ. ಹಾಗೆಯೇ ಅರವಿಂದ್ ಪೈ ಅಧ್ಯಕ್ಷರು ಮಾರಿಕಾಂಬಾ ಸಂಘ ಸಿರ್ಸಿ, ಅವರು ಕೂಡ ಇವತ್ತು ನಮ್ಮ ಜೊತೆಗಿದ್ದಾರೆ. ಅರವಿಂದ್ ಪೈ ಇವರು ಶ್ರೀ ಮಾರಿಕಾಂಬಾ ಮಾರಿಕಾಂಬಾ ಎಲೆಕ್ಟ್ರಾನಿಕ್ ಸಂಘ ಏನು ಆವಾಗ ನಾನು ಆಗಲೇ ಹೇಳಿದೆ, ಶ್ರೀ ಮಾರಿಕಾಂಬಾ ಎಲೆಕ್ಟ್ರಾನಿಕ್ಸ್ ಉತ್ಪಾದಕರ ವಿವಿಧೋದ್ದೇಶಗಳ ಸಂಘ ಸಿರ್ಸಿ, ಇದರಲ್ಲಿ ತಮ್ಮ ಸೇವೆಯನ್ನು ಕೊಟ್ಟವರು ಅಧ್ಯಕ್ಷರಾಗಿ. ಸೂರಜ್ ರಾಣಿ ಪ್ರಭು ಅವರ ಮನದ ಇಂಗಿತದಂತೆ ತಮ್ಮ ಸಂಘವನ್ನು, ಮಾರಿಕಾಂಬಾ ಸಂಘವನ್ನು ಶ್ರೀ ಮಾರುತಿ ಸಹಕಾರಿ ಪತ್ತಿನ ಸಂಘದೊಂದಿಗೆ ವಿಲೀನಗೊಳಿಸುವಲ್ಲಿ ಅಗತ್ಯ ಪಾತ್ರ ವಹಿಸಿದವರು ಶ್ರೀಯುತ ಅರವಿಂದ್ ಪೈ ಅವರು. ದೊಡ್ಡ ಚಪ್ಪಾಳೆಯ ಮೂಲಕ ಅವರಿಗೆ ವೇದಿಕೆಯಲ್ಲಿ ಸ್ವಾಗತವನ್ನು ಬಯಸಿಕೊಳ್ತಾ ಇದ್ದೇನೆ. ಅಗತ್ಯವಿದ್ದ ಎಲ್ಲ ದಾಖಲೆಗಳನ್ನು ಸಿದ್ಧಪಡಿಸಿ 3 ಬಾರಿ ಸಿರಸಿಯಿಂದ ಕಾರವಾರಕ್ಕೆ ತೆರಳಿ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆಯಲ್ಲಿ ವಿದ್ಯುಕ್ತವಾಗಿ ವಿಲೀನ ಪ್ರಕ್ರಿಯೆಯನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದರು. ಅವರ ಸರಳ ಸಜ್ಜನಿಕೆಯ ಹಾಗೂ ಅಮೂಲ್ಯ ಸಹಕಾರವು ನಮ್ಮ ಆಡಳಿತ ಮಂಡಳಿಗೆ ಅಪಾರ ಸಂತೋಷವನ್ನು ತಂದಿದೆ. ನಮ್ಮ ಬೆಳ್ಳಿ ಹಬ್ಬದ ಈ ಶುಭ ಸಂದರ್ಭದಲ್ಲಿ ವ್ಯಾಸಪೀಠದಲ್ಲಿ ವಿರಾಜಮಾನರಾದಂತಹ ಪರಮಪೂಜ್ಯನೀಯ ಗುರುಗಳ ಕರಕಮಲಗಳಿಂದ ಇವರಿಗೆ ಪುಟ್ಟ ಗೌರವವನ್ನು ಸಮರ್ಪಿಸುತ್ತಿದ್ದು, ನಮ್ಮೆಲ್ಲ ಸಂಘಟನೆಯ ಪರವಾಗಿ ಹೃತ್ಪೂರ್ವಕವಾದ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇವೆ. ಶ್ರೀಯುತ ಅರವಿಂದ್ ಪೈ ಇವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಅನಂತ ಅನಂತ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್ ಸರ್ ಫಾರ್ ಬೀಯಿಂಗ್ ವಿತ್ ಅಸ್. ಥ್ಯಾಂಕ್ಸ್ ಅ ಲಾಟ್. ಶ್ರೀಯುತ ಹೌದು, ಹೇಗೆ ಒಂದು ಸಂಘವನ್ನು ಸಂಸ್ಥೆಯನ್ನು ನಡೆಸುವಾಗ ಅಧ್ಯಕ್ಷರು, ಉಪಾಧ್ಯಕ್ಷರು, ನಿರ್ದೇಶಕ ಮಂಡಳಿಯವರು ಕಾರಣೀಕರ್ತರಾಗ್ತಾರೋ, ಹೇಗೆ ಷೇರುದಾರ್ ಬಾಂಧವರು ಕಾರಣೀಕರ್ತರಾಗ್ತಾರೋ, ಸಿಬ್ಬಂದಿಗಳು ಕೂಡ ಅಷ್ಟೇ ಕಾರಣೀಕರ್ತರಾಗ್ತಾರೆ. ಸುಮಾರು 25 ವರ್ಷಗಳ ಸುದೀರ್ಘ ಸೇವಾ ಇತಿಹಾಸದಲ್ಲಿ ತಮ್ಮ ಜೀವನದಲ್ಲಿ ಒಂದೇ ಒಂದು ಕಪ್ಪು ಚುಕ್ಕೆ ಇಲ್ಲದ ಶುದ್ಧ ಹಸ್ತರು ರಾಜೇಂದ್ರ ಶಾನ್ಭಾಗ್ ಇವರು. 25 ವರ್ಷಗಳ ಇತಿಹಾಸದಲ್ಲಿ ಒಂದೇ ಒಂದು ಕಪ್ಪು ಚುಕ್ಕೆ ಇಲ್ಲದ ಶುದ್ಧ ಹಸ್ತರು ನಮ್ಮ ರಾಜೇಂದ್ರ ಶಾನ್ಭಾಗ್ ಅವರು. ಸಿಬ್ಬಂದಿಗಳ ಮೇಲೆ ಅಪಾರ ಪ್ರೀತಿ ಕಾಳಜಿ ಇರುವವರು ರಾಜೇಂದ್ರ ಶಾನ್ಭಾಗ್ ಇವರು. ಮಿತಭಾಷಿಗರು, ಸ್ವಲ್ಪ ಕಡಿಮೆ ಮಾತಾಡ್ತಾರೆ, ಆದರೆ ಕಾಲಕಾಲಕ್ಕೆ ಸಿಬ್ಬಂದಿಗಳಿಗೆ ಸಲ್ಲಬೇಕಾದಂಥ ಎಲ್ಲ ಸೇವಾ ಸೌಕರ್ಯಗಳನ್ನು ತೆಗೆಸಿಕೊಡ್ತಾ ಶ್ರದ್ಧಾ ನಿಷ್ಠೆಯಿಂದ ಸದಾ ನಗುಮುಖದೊಂದಿಗೆ ಎಲ್ಲರೊಡು ಬೆರೆತು ಕರ್ತವ್ಯವನ್ನು ಶ್ರದ್ಧೆ ನಿಷ್ಠೆಯಿಂದ ಮಾಡುವಂತಹ ದಕ್ಷ ಅಧಿಕಾರಿ ರಾಜೇಂದ್ರ ಶಾನ್ಭಾಗ್. ನಮ್ಮ ಸಂಸ್ಥೆಯ GM, ಜನರಲ್ ಮ್ಯಾನೇಜರ್, ಮುಖ್ಯ ಕಾರ್ಯನಿರ್ವಾಹಕರು. ದೊಡ್ಡ ಚಪ್ಪಾಳೆಯ ಮೂಲಕ ಇವರಿಗೆ ಅಭಿನಂದಿಸಬೇಕು. ಈ ಒಂದು ಕಟ್ಟಡದ ನಿರ್ಮಾಣದಲ್ಲೂ ಕೂಡ ಹಗಲು ರಾತ್ರಿಯನ್ನು ಕಾಣದೆ ಹಲವಾರು ತಿಂಗಳು ತಮ್ಮ ಆರೋಗ್ಯವನ್ನು ಕೂಡ ಲೆಕ್ಕಿಸದೆ ಕೆಲಸವನ್ನು ಮಾಡಿದಂತಹ ನಿಷ್ಠಾವಂತ ನಾನ್ ಅಡ್ಜಸ್ಟ್ಮೆಂಟ್ ಎಂಪ್ಲಾಯಿ ಅಂತ ಹೆಮ್ಮೆಯಿಂದ ಹೇಳ್ಬೋದು. ದೊಡ್ಡ ಚಪ್ಪಾಳೆ ಬರಲಿ ಮಿಸ್ಟರ್ ರಾಜೇಂದ್ರ ಶಾನ್ಭಾಗ್ ಇವರಿಗೆ. ಧನ್ಯವಾದಗಳು ಸರ್. ತಮಗೆ ಭಗವಂತ ಆಯುಷ್ಯ ಆರೋಗ್ಯವನ್ನು ಕೊಡಲಿ. ಇನ್ನೂ ಕೂಡ ಹಲವಾರು ವರ್ಷಗಳು ನಿಮ್ಮ ನಿರಂತರವಾದಂತಹ ನಿರ್ದೇಶನ ನಮ್ಮಂತಹ ಜೂನಿಯರ್ ಸಿಬ್ಬಂದಿಗಳಿಗೆ ಸಿಗುವಂತಾಗಲಿ ಎಂಬ ಆಶಯದೊಂದಿಗೆ, ಹಾಗೆ ಪರಮ ಪೂಜ್ಯನೀಯ ಗುರುವರಿಯರ ಆಶೀರ್ವಾದ ನಿಮಗೆ, ನಿಮ್ಮ ಕುಟುಂಬಕ್ಕೆ ಇರಲಿ ಅಂತ ಆಶಿಸ್ತಾ ನಿಮಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಮುಖ್ಯ ಕಾರ್ಯನಿರ್ವಾಹಕರು ರಾಜೇಂದ್ರ ಶಾನ್ಭಾಗ್. ಧನ್ಯವಾದಗಳು ಸರ್. ಹೇಗೆ
ಅಧ್ಯಕ್ಷರು, ಕಾರ್ಯನಿರ್ವಾಹಕರು, ಸಿಬ್ಬಂದಿಗಳು, ಷೇರುದಾರರ ಒಂದು ಸಂಸ್ಥೆಗೆ ಬೇಕೋ ಅದೇ ರೀತಿ ಒಂದು ಸಂಸ್ಥೆಯನ್ನು ನಡೆಸಲಿಕ್ಕೆ ಒಳ್ಳೆ ಸಾಫ್ಟ್ವೇರ್ ಬೇಕು, ಒಳ್ಳೆ ಸಾಫ್ಟ್ವೇರ್ ಇಂಜಿನಿಯರ್ಸ್ಗಳು ಬೇಕು. ನಮಗೆ ಒಂದು ಒಳ್ಳೆ ಸಾಫ್ಟ್ವೇರನ್ನು ಕೊಟ್ಟು ಆ ಸಾಫ್ಟ್ವೇರಿನ ಮೇಂಟೆನೆನ್ಸನ್ನು ಮಾಡೋದಿದೆಯಲ್ಲ ಅದು ಮುಖ್ಯ. ದೊಡ್ಡ ದೊಡ್ಡ ಕಂಪ್ನಿಗಳಿದ್ದಾವೆ, ಇನ್ಫೋಸಿಸ್ನಂತಹ ಹಾಗೂ ಬೇರೆ ಬೇರೆ ದೊಡ್ಡ ದೊಡ್ಡ ಪ್ರತಿಷ್ಠಿತ ಕಂಪನಿಗಳಿದ್ದಾವೆ. ಅಷ್ಟು ದೊಡ್ಡ ಮೊತ್ತವನ್ನು ಭರಿಸಲಿಕ್ಕೆ ಆಗದೇ ಇದ್ದರೂ ಕೂಡ ಸ್ವಲ್ಪ ಮೊತ್ತದ ಒಂದು ಅಮೌಂಟನ್ನು ಕೊಟ್ಟು ನಾವು ಆ ಸಾಫ್ಟ್ವೇರ್ನ ಪರ್ಚೇಸ್ ಮಾಡಿದ್ರೂ ಎಷ್ಟೇ ಹೊತ್ತಿಗೆ ನಮ್ಮ ಷೇರುದಾರರಿಗೆ ತೊಂದರೆ ಆದರೂ ಕೂಡ ಕಾಲ್ ಮಾಡಿದ ತಕ್ಷಣ ಹುಬ್ಬಳ್ಳಿಯಿಂದ ಭಟ್ಕಳಕ್ಕೆ, ಶಿರಾಲಿಗೆ, ಹೊನ್ನಾವರಕ್ಕೆ, ಕುಮಟಾಗೆ ಬಂದು ಒಳ್ಳೆ ಸರ್ವಿಸನ್ನು ಕೊಟ್ಟವರು ಸಂತೋಷ್ ಗುಡಿ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ. ಸಾಫ್ಟ್ವೇರ್ ಇಂಜಿನಿಯರ್ ಸಂತೋಷ್ ಗುಡಿ ಇವತ್ತು ಈ ಸಂದರ್ಭದಲ್ಲಿ ನಮಗೆ ಬಂದು ನಮ್ಮ ಸಂಸ್ಥೆಯ ಪರವಾಗಿ ಗುರುಗಳಿಂದ ಹಾಗೂ ಗೌರವಾನ್ವಿತ ಆಮಂತ್ರಿತರು ವೇದಿಕೆ ಮೇಲೆ ಇದ್ದಾರೆ. ಈ ಭವ್ಯವಾದ ವೇದಿಕೆ ಮೇಲೆ ಬಂದು ಈ ಗೌರವವನ್ನು ಸ್ವೀಕರಿಸಬೇಕು ಅಂತ ಅವರಲ್ಲಿ ವಿನಂತಿಸ್ತಾ ಇದ್ದೇನೆ. ಸಂತೋಷ್ ಗುಡಿ, ಸಾಫ್ಟ್ವೇರ್ ಇಂಜಿನಿಯರ್, ಅವರಿಗೆ ದೊಡ್ಡ ಚಪ್ಪಾಳೆ ಮೂಲಕ ಅಭಿನಂದನೆಯನ್ನು ಸಲ್ಲಿಸಬೇಕು ಅಂತ ವಿನಂತಿಸ್ತೇನೆ. ಅಷ್ಟೇ ಅಲ್ಲ ಬಂಧುಗಳೇ, ಇವತ್ತು ನಾವು ಇಷ್ಟೊಂದು ಭವ್ಯವಾದಂತಹ ಒಂದು ಮಂದಿರವನ್ನು ಕಾಣ್ತಾ ಇದ್ದೇವೆ. ಸಹಕಾರಿ ಮಂದಿರ, ಸಹಕಾರಿ ದೇಗುಲ, ಸಹಕಾರಿ ಸೌಧ ಅಂತ ಹೇಳಬಹುದು. ಈ ಸಹಕಾರಿ ಸೌಧವನ್ನು ಕಟ್ಟುವಾಗ ಬಹಳಷ್ಟು ಜನರು ನಮಗೆ ಸಹಕಾರವನ್ನು ಕೊಟ್ಟಿದ್ದಾರೆ. ಸ್ಥಳದಾನದ ಮೂಲಕ, ಶ್ರಮದಾನದ ಮೂಲಕ ಅವರನ್ನು ನೆನಪಿಸಿಕೊಳ್ಳುವುದು ಈ ಸಂದರ್ಭದಲ್ಲಿ ನಮ್ಮ ಆದ್ಯ ಕರ್ತವ್ಯ. ಆನಂದರಾಮಯ್ಯ ನಾಯ್ಡು ಸುಮಾ ಆರ್ಟ್ಸ್ ಭಟ್ಕಳ ಇವರು ನಮಗೆ ವಿಶೇಷವಾಗಿ ನಮ್ಮ ಈ ಏನು ಬಿಲ್ಡಿಂಗ್ ಇದೆ ಅದರ ಪಕ್ಕದ ಜಾಗ, ಇವತ್ತು ನಾವೇನು ಪೆಂಡಾಲ್ ಹಾಕಿದ್ದೀವಿ, ಏನು ಈಗ ಸ್ವಲ್ಪ ಹೊತ್ತಿನ ಬಳಿಕ ವಿಶೇಷವಾದ ಅಂತಾರಾಷ್ಟ್ರೀಯ ಕಲಾವಿದರಿಂದ ಇನ್ಸ್ಟ್ರೂಮೆಂಟಲ್ ಫ್ಯೂಷನ್ ಸಾಂಸ್ಕೃತಿಕ ಕಾರ್ಯಕ್ರಮ ಏನು ನಡೀತದೆ, ಆ ಜಾಗ ನಮ್ಮ ಆನಂದರಾಮಯ್ಯ ನಾಯ್ಡು ಅವ್ರದ್ದು. ಅವರು ಸುಮಾರು 1.5-2 ವರ್ಷಗಳ ಕಾಲ ಯಾವುದೇ ಫಲಾಪೇಕ್ಷೆ ಇಲ್ಲದೆ ಆ ಜಾಗವನ್ನು ನಮ್ಮ ಬಳಕೆಗೆ ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಅವರಿಗೆ ಧನ್ಯವಾದವನ್ನು ಸಲ್ಲಿಸ್ತಾ ಅವರು ಬಂದು ಈ ಗೌರವವನ್ನು ಪರಮಪೂಜ್ಯನೀಯ ಗುರುವರ್ಯರಿಂದ ಸ್ವೀಕರಿಸಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಆನಂದರಾಮಯ್ಯ ನಾಯ್ಡು. ಹಾಗೆ ಗುರುದತ್ ಶಿರಾಲಿ ಸ್ನೇಹ ಪ್ರಿಂಟರ್ಸ್ ಭಟ್ಕಳ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ವಿನಂತಿಸ್ತೇನೆ. ಅವರು ನಮ್ಮ ನೆರೆಹೊರೆಯವರು, ನಮ್ಮ ಸಂಘದ ಪಕ್ಕದಲ್ಲಿ ಅವ್ರದ್ದು ಮನೆ ಇದೆ, ಅವರು ನಮ್ಮ ಜೊತೆಗಿದ್ದಾರೆ. ಅಷ್ಟೇ ಅಲ್ಲದೆ ಸ್ನೇಹ ಪ್ರಿಂಟರ್ನ ಗುರುದತ್ ಶಿರಾಲಿ ವೇದಿಕೆಗೆ ಆಗಮಿಸಬೇಕು. ಪ್ರಿಂಟಿಂಗ್ನಲ್ಲಿ ಕೂಡ ನಮ್ಮ ಸಂಸ್ಥೆಗೆ ಬಹಳಷ್ಟು ಸಕಾಲದಲ್ಲಿ ಪ್ರಿಂಟಿಂಗನ್ನು ಮಾಡಿ ನಮಗೆ ಸಪೋರ್ಟ್ ಮಾಡಿದ್ದಾರೆ. ಅವರಿಗೆ ಈ ಸಂದರ್ಭದಲ್ಲಿ 25 ವರ್ಷಗಳ ಕಾಲ ಅವರು ನಮ್ಮ ಸಂಸ್ಥೆಗೆ ನೀಡಿದಂಥ ಸಹಕಾರ, ಈ ಸಂದರ್ಭದಲ್ಲಿ ಗುರುಗಳಿಂದ ಅವರಿಗೆ ಆಶೀರ್ವಾದ ಫಲಮಂತ್ರಾಕ್ಷತೆಯನ್ನು ನೀಡಿ ಗೌರವಿಸುವಂತಹ ಕ್ಷಣ. ಹೌದು, ಜಾಗವನ್ನು ಖರೀದಿ ಮಾಡಬೇಕಾದ್ರೆ ನಾವು ನೀವು ಮಾಡಿದ ಹಾಗೆ ಆಗೋದಿಲ್ಲ ಷೇರುದಾರ ಬಾಂಧವರೇ. ಅದಕ್ಕೆ ಹಲವಾರು ಕಾನೂನು ಕಟ್ಟಳೆಗಳಿರ್ತವೆ. NA ಆಗಿರಬೇಕು, ಇದೇ ಥರ ಇರಬೇಕು, ಹಲವಾರು ರೂಲ್ಸ್ಗಳಿರ್ತವೆ. ಬಟ್ ನಮ್ಮ ಸಂಸ್ಥೆಗೆ ಒಂದು ಜಾಗ ಬೇಕಿತ್ತು, ಒಳ್ಳೆ ಮೊತ್ತಕ್ಕೆ ಸಿಕ್ತು, ಆದರೆ ತೆಗೆದುಕೊಳ್ಳಿಕ್ಕೆ ಬಹಳ ತೊಡಕುಗಳಿತ್ತು. ಅವೆಲ್ಲ ತೊಡಕುಗಳಿದ್ದಾಗ ಅದನ್ನು ವಿಶೇಷವಾಗಿ ನಮ್ಮೊಂದಿಗೆ ಸ್ಪಂದಿಸಿದವರು ಪ್ರಕಾಶ್ ಪ್ರಭು ಮೊರ್ಗೆ ಹಾಗೂ ಪ್ರಮೋದ್ ಬಡಾಲ್ ಅವರು. ಸೊ ಈ ಸಂದರ್ಭದಲ್ಲಿ ಅವರನ್ನು ಅಭಿವಂದಿಸೋದು ನಮ್ಮ ಆದ್ಯ ಕರ್ತವ್ಯ. ಪ್ರಮೋದ್ ಬಡಾಲ್ ಅವರು ಈ ಸಂದರ್ಭದಲ್ಲಿ ವೇದಿಕೆ ಮೇಲೆ ಬಂದು ಈ ಗೌರವವನ್ನು ಗುರುಗಳಿಂದ ಪಡಿಬೇಕು ಅಂತ ವಿನಂತಿಸ್ತೇನೆ. ಸ್ಥಳವನ್ನು ಖರೀದಿ ಮಾಡುವಾಗ ವಿಶೇಷವಾದಂಥ ಸಹಕಾರ ಅವರು ಮಾಡಿದ್ದಾರೆ. ಪ್ರಕಾಶ್ ಪ್ರಭು ಮೊರ್ಗೆ ಹಾಗೆ ಪ್ರಮೋದ್ ಇವರಿಬ್ಬರು ಕೂಡ ನಮ್ಮ ಸಂಘದ ಷೇರುದಾರರು, ನಮ್ಮ ಸಹಕಾರಿ ಪತ್ತಿನ ಸಂಘದ ಗ್ರಾಹಕರು ಕೂಡ ಹೌದು ಅಂತ ಹೇಳಲಿಕ್ಕೆ ಹೆಮ್ಮೆ ಆಗ್ತಾ ಇದೆ. ಅವರ ಹೆಸರಿನಲ್ಲಿ ಜಾಗವನ್ನು ತೆಗೆದುಕೊಂಡು ಖರೀದಿ ಮಾಡಿ ಅದನ್ನು NA ಮಾಡಿ ನಂತರದಲ್ಲಿ ಯಾವ ಕಾಲಕ್ಕೆ ಯಾವ ಸಂದರ್ಭದಲ್ಲಿ ಆ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಯಿತೋ ಆವಾಗ ಮಾರುತಿ ಸಹಕಾರಿ ಪತ್ತಿನ ಸಂಘಕ್ಕೆ ಅದನ್ನು ವರ್ಗಾಯಿಸಿಕೊಟ್ರು. ಬಹಳ ಅದಕ್ಕೆ ಹೇಳಲಿಕ್ಕೆ ವೇದಿಕೆ ಮೇಲೆ ಹೇಳಲಿಕ್ಕೆ ಅದು ಸರಿಯಲ್ಲ. ಬಟ್ ಎಲ್ಲ ಪ್ರಾಬ್ಲಮನ್ನು ಸಾಲ್ವ್ ಮಾಡಿ ಈ ಸಹಕಾರಿ ಸೌಧ ಇವತ್ತು ನಾವು ನೀಡ್ತಾ ಇದ್ದೇವೆ. ಆ ಸಂದರ್ಭದಲ್ಲಿ ಸಹಕಾರ ಕೊಟ್ಟವರು ಪ್ರಮೋದ್ ಬಡಾಲ್ ಹಾಗೂ ಪ್ರಕಾಶ್ ಪ್ರಭು. ಇವರಿಗೆ ಧನ್ಯವಾದಗಳನ್ನು ಚಪ್ಪಾಳೆ ಮೂಲಕ ನೀಡ್ತಾ ಅವರಿಗೆ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ಪರಮ ಪೂಜ್ಯನೀಯ ಗುರುವರ್ಯರಿಂದ ಅವರಿಗೆ ಆಶೀರ್ವಾದ ಈ ಸಂದರ್ಭ ವೇದಿಕೆಯಲ್ಲಿ. ಬ್ರಹ್ಮಾವರದ ಎಂಡಿವರ್ ಸಾಫ್ಟ್ಟೆಕ್ ಪ್ರೈವೇಟ್ ಲಿಮಿಟೆಡ್ ಇದರ ಮಾಲಕರಾದಂತಹ ದಿನೇಶ್ ಭಟ್ ಗೌರವಾನ್ವಿತರು ಇವತ್ತು ನಮ್ಮ ಜೊತೆ ಇದ್ರೆ ಅವರು ವೇದಿಕೆ ಮೇಲೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ದಿನೇಶ್ ಭಟ್ ಇವರು ಕೂಡ ಬಿಲ್ಡಿಂಗನ್ನು ಆಗುವಾಗ ನಮಗೆ ಒಳ್ಳೆ ಸಾಫ್ಟ್ವೇರ್ ಇಂಜಿನಿಯರ್ ಬೇಕಿತ್ತು. ಯಾರಿಗೆ ಸಂಪರ್ಕ ಮಾಡೋದು ಅಂದಾಗ ದಿನೇಶ್ ಭಟ್ ಅವರು ಏನು ಟೆನ್ಷನ್ ಮಾಡಬೇಡಿ, ನಿಮಗೆ ಟೆನ್ಷನ್ ಫ್ರೀ ಆದಂಥ ಇಂಜಿನಿಯರ್ಗೆ ಕೊಡ್ತೇನೆ, ಅವರಿಗೆ ನೀವು ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತ ನಮಗೆ ಸಂಪರ್ಕಿಸಿದಷ್ಟೇ ಅಲ್ಲದೆ ಕಾಲಕಾಲಕ್ಕೆ ಬೇಕಾದಂತಹ ಸಲಹೆ ಸೂಚನೆ ಮಾರ್ಗದರ್ಶನವನ್ನು ಕೊಟ್ಟು ಸ್ಪಂದಿಸಿದವರು ದಿನೇಶ್ ಭಟ್ ಅವರು. ಅವರಿಗೂ ಕೂಡ ಚಪ್ಪಾಳೆ ಮೂಲಕ ವೇದಿಕೆಗೆ ಸ್ವಾಗತವನ್ನು ಬಯಸಿಕೊಳ್ತಾ ಇದ್ದೇನೆ. ಧನ್ಯವಾದಗಳು ಸರ್ ನಿಮ್ಮ ಸಹಕಾರಕ್ಕೆ. ಕನ್ಸಲ್ಟೆಂಟ್ ಇಂಜಿನಿಯರ್ ಆಗಿ ಜಗದೀಶ್ ಖಾರ್ವಿ ಅವರು ನಮ್ಮ ಜೊತೆಗಿದ್ದರು, ಭಟ್ಕಳದವರು ಇವರು. ಯಾವುದೇ ಒಂದು ಸಂದರ್ಭದಲ್ಲಿ ಏನೇ ಟೆಕ್ನಿಕಲ್ ಪ್ರಾಬ್ಲಮ್ಸ್ಗಳು ಬಂದಾಗ ಒಂದು ಫೋನ್ ಮಾಡಿದರೆ ಸಾಕು,
ತಕ್ಷಣಕ್ಕೆ ಬಂದು ಅದನ್ನು ಹೀಗೆ ಮಾಡಿ ಹಾಗೆ ಮಾಡಿದರೆ ಹೀಗಾಗತ್ತೆ ಅಂತ ನಮಗೆ ಗೈಡ್ ಮಾಡಿದವರು ಜಗದೀಶ್ ಖಾರ್ವಿ ಅವರು. ಈ ಸಂದರ್ಭದಲ್ಲಿ ಅವರು ನಮ್ಮ ಸಂಘದ ಉದ್ಘಾಟನೆ ಸಂದರ್ಭದಲ್ಲಿ ಕೊಟ್ಟಂತಹ ಸಹಕಾರವನ್ನು ಸ್ಮರಿಸಿಕೊಳ್ಳುತ್ತಾ ಅವರಿಗೆ ವೇದಿಕೆಯಲ್ಲಿ ಪುಟ್ಟ ಗೌರವ ಸಮರ್ಪಣೆಯನ್ನು ಮಾಡ್ತಾ ಇದ್ದೇವೆ. ಹಾಗೆ ಏನಿವತ್ತು ಆಂತರಿಕ ಡಿಸೈನ್, ಇಂಟೀರಿಯರ್ ಡೆಕೋರೇಷನ್ ಸಂಘದಲ್ಲಿ ಏನು ನೀವು ನೋಡ್ತಾ ಇದ್ದೀರಾ, ಪೇಂಟಿಂಗ್ಸ್, ಫರ್ನಿಚರ್ ಆ್ಯಂಡ್ ಫಾರ್ಮೈಕಾ ಇತ್ಯಾದಿಗಳು, ಕಲರ್ ಕಾಂಬಿನೇಷನ್, ಇದೆಲ್ಲ MM ಭಟ್ ಇಂಟೀರಿಯರ್ ಡೆಕೋರೇಟರ್ ಅವರಿಗೆ ಸಲ್ಲತ್ತೆ. ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ. MM ಭಟ್ ಇಂಟೀರಿಯರ್ ಡೆಕೋರೇಟರ್ ಅವರು ಬಂದು ಈ ಸಂದರ್ಭದಲ್ಲಿ ಪರಮ ಪೂಜ್ಯನೀಯ ಗುರುವರಿಯರಿಂದ ಈ ಆಶೀರ್ವಾದವನ್ನು ಪಡೆದುಕೊಳ್ಳಬೇಕು ಅಂತ ಅವರಲ್ಲಿ ವಿನಂತಿಸ್ತಾ ಇದ್ದೇನೆ. ಹಲವಾರು ಗಣ್ಯರು ಈ ಸಂದರ್ಭದಲ್ಲಿ ನಮ್ಮ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಬಹಳಷ್ಟು ಜನ ನಮಗೆ ಸಹಕಾರವನ್ನು ಕೊಟ್ಟಿದ್ದಾರೆ. ಪ್ರತಿಷ್ಠಿತ ಭಟ್ಕಳ ಅರ್ಬನ್ ಕೋಆಪರೇಟಿವ್ನ ಅಧ್ಯಕ್ಷರಾದಂಥ ಮೆಹಬೂಬಾ ಮೇಡಮ್ ಅವರು, ವೈಸ್ ಪ್ರೆಸಿಡೆಂಟ್ ತುಳಸಿದಾಸ್ ಮೊಗೇರ್ ಅವರನ್ನು ಒಳಗೊಂಡಂತೆ ಅನೇಕ ನಿರ್ದೇಶಕರು ಆಗಮಿಸಿದ್ದಾರೆ. ಪ್ರಾರಂಭಿಕ ಹಂತದಲ್ಲಿ ನಮ್ಮ ಸಂಘಕ್ಕೆ ಬಹಳಷ್ಟು ಉತ್ತಮ ಸಹಕಾರವನ್ನು ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ವೇದಿಕೆ ಮೂಲಕ ಅವರು ಕೊಟ್ಟಂತಹ ಸಹಕಾರವನ್ನು, ಪ್ರಾರಂಭಿಕ ಹಂತದಲ್ಲಿ ಕೊಟ್ಟಂತಹ ಸಹಕಾರವನ್ನು ನಾವು ನೆನಪಿಸಿಕೊಳ್ತೇವೆ. ಆ್ಯಂಡ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ಯುವರ್ ಲವ್ಲಿ ಸಪೋರ್ಟ್ ಅಂತ ಹೇಳ್ತಾ ಅವರಿಗೆ ಧನ್ಯವಾದವನ್ನು ವೇದಿಕೆ ಮೂಲಕ ಅವರಿಗೆ ಸಲ್ಲಿಸ್ತಾ ಇದ್ದೇವೆ. ಜಾಗದ ಮಾಲಕರಾದಂತಹ ಈರಯ್ಯ ಜಟ್ಟ ನಾಯ್ಕ್ ಹಾಗೂ ರಾಮನಾರಾಯಣ್ ನಾಯ್ಕ್ ಇವರು ಸರಿಯಾದ ಸಮಯದಲ್ಲಿ ಯೋಗ್ಯ ದರಕ್ಕೆ ನಮಗೆ ಈ ಜಾಗವನ್ನು ಕೊಟ್ಟಿದ್ದರಿಂದ ಇವತ್ತು ಈ ಸುಂದರವಾದ ಮಹಲನ್ನು ನಾವು ನೋಡಲಿಕ್ಕೆ ಸಾಧ್ಯವಾಯಿತು. ಈ ಸಹಕಾರಿ ಸೌಧವನ್ನು ಕಟ್ಟಲಿಕ್ಕೆ ಮಾರುತಿ ಪತ್ತಿನ ಸಂಘದ ಬೆಳ್ಳಿ ಹಬ್ಬದ ಸಂದರ್ಭದಲ್ಲಿ ಅನಾವರಣ ಮಾಡಲಿಕ್ಕೆ ಕಾರಣ ಆಯಿತು. ಹಾಗಾಗಿ ಈರಯ್ಯ ಜಟ್ಟ ನಾಯ್ಕ್, ರಾಮನಾರಾಯಣ್ ಮೊಗೇರ್ ಇವರು ಬಹಳಷ್ಟು ಜನರಿದ್ದಾರೆ. ಆದರೆ ಆ ಕುಟುಂಬದ ಆ ಒಂದು ತಂಡದ ಪ್ರಮುಖರು ಇಬ್ಬರು, ನಾರಾಯಣ ಜಟ್ಟ ನಾಯ್ಕ್, ರಾಮನಾರಾಯಣ್ ನಾಯ್ಕ್, ಇವರಿಗೆ ಈ ಸಂದರ್ಭದಲ್ಲಿ ವೇದಿಕೆ ಮೇಲೆ ಗುರುಗಳಿಂದ ಆಶೀರ್ವಾದ ಸಿಗ್ತಾ ಇದೆ. ಅದನ್ನು ಅವರು ಸ್ವೀಕರಿಸಬೇಕು ಅಂತ ವಿನಂತಿಸ್ತಾ ಇದ್ದೇನೆ ಜಾಗದ ಮಾಲಕರು. ಹಾಗೆಯೇ ನಮ್ಮ ನಿರ್ದೇಶಕ ಮಂಡಳಿಯ ಸದಸ್ಯರು ಕೂಡ ಈ ಸಂದರ್ಭದಲ್ಲಿ ಗೌರವ ಪ್ರಸಾದವನ್ನು ಸ್ವೀಕರಿಸಬೇಕು ಅಂತ ವಿನಂತಿಸ್ತೇನೆ. ಗೌರವಾನ್ವಿತ ನಿರ್ದೇಶಕರಾದಂಥ ಈರಯ್ಯ ಗೊಂಡ ಇವರು ನಮ್ಮ ಸಂಸ್ಥೆಯ ನಿರ್ದೇಶಕರು. ಅವರದು ಮಲ್ಲಿಗೆ ಹೂವಿನ ತೋಟ, ಅವರೇ ತೆಗೆದು ಅವರೇ ಕಟ್ಟಿ ಗುರುಗಳಿಗೆ ನೀಡಬೇಕು ಅಂತ ಬಹಳ ಆಸೆಯಿಂದ ಅವರು ಮಲ್ಲಿಗೆ ಹಾರವನ್ನು ಮಾಡಿ ತಂದಿದ್ದಾರೆ. ಆ ಆಸೆ ಅವ್ರದ್ದು ಇವತ್ತು ಕನಸು ನನಸಾಗ್ತಾ ಇದೆ. ಗುರುಗಳಿಂದ ಆಶೀರ್ವಾದ ತೆಗೆದುಕೊಳ್ಳುವಂಥ ಭಾಗ್ಯ ಅವ್ರದ್ದು ಆಗ್ತಾ ಇದೆ. ಅವರಿಗೂ ಕೂಡ ಗುರುಗಳ ಆಶೀರ್ವಾದ ಇರಲಿ ಅಂತ ನಾವು ಈ ಸಂದರ್ಭದಲ್ಲಿ ದೇವರಲ್ಲಿ ಪ್ರಾರ್ಥಿಸುತ್ತಾ, ಎಲ್ಲ ನಿರ್ದೇಶಕರಿಗೂ ಒಳ್ಳೆಯದಾಗಲಿ ಅಂತ ದೇವರಲ್ಲಿ ಪ್ರಾರ್ಥಿಸುತ್ತಾ, ಈಗ ಕಾರ್ಯಕ್ರಮದ ಅತಿ ಮುಖ್ಯವಾದ ಘಟ್ಟ. ಮಾರುತಿ ಸಹಕಾರಿ ಪತ್ತಿನ ಸಂಘದ ದಕ್ಷ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಅಶೋಕ್ ಪೈ ಅವರು ಇವತ್ತಿನ ಸಭೆಯ ಸಭಾಧ್ಯಕ್ಷರಾಗಿದ್ದಾರೆ. 25 ವರ್ಷ ಒಂದು ಸಂಘವನ್ನು, ಒಂದು ಸಂಸ್ಥೆಯನ್ನು ಕಟ್ಟಿ ಬೆಳೆಸೋದು ಅದು ಸುಲಭದ ಮಾತಲ್ಲ. ಎಷ್ಟೋ ಎಡರು ತೊಡರುಗಳು, ಏರಿಳಿತಗಳು, ಸಾಕಷ್ಟು ಇದೆ, ಸತತವಾಗಿ ಡಿವಿಡೆಂಡ್ ಕೊಡ್ತಾ ಇದ್ದಾರೆ, ಸತತವಾಗಿ ಲಾಭದಲ್ಲಿದೆ, ಎಲ್ಲ ಹೌದು. ಆದ್ರೆ ಅಧಿಕಾರದ ಚುಕ್ಕಾಣಿ, ಸೂತ್ರಧಾರ ರಥ ಹೋಗ್ತಾ ಇರ್ಬೇಕಾದ್ರೆ ಆ ರಥದ ಸಾರಥ್ಯ ಹೇಗೆ ಇರಬೇಕು, ಆ ರಥದ ಸಾರಥ್ಯವನ್ನು ಸರಿಯಾಗಿ ವಹಿಸಿದ್ರೆ ಮಾತ್ರ ರಥ ಸರಿಯಾಗಿ ಹೋಗ್ತದಂತೆ.
ಹಾಗೆ ಈ ಮಾರುತಿ ಸಹಕಾರಿ ಪತ್ತಿನ ಸಂಘದ ರಥವನ್ನ ಆ ಹಗ್ಗವನ್ನ ಸರಿಯಾಗಿ ಹಿಡಿದು ಈ ಮಟ್ಟಕ್ಕೆ 25 ವರ್ಷಗಳ ಕಾಲ ಈ ಸಂಸ್ಥೆಯನ್ನ ಎಲ್ಲೂ ಕೂಡ ಒಂದು ಸಣ್ಣ ತಪ್ಪು ಚುಕ್ಕೆ ಬರದೆ, ಯಾವುದೇ ರೀತಿಯ ಸೋಷಿಯಲ್ ಮೀಡಿಯಾದಲ್ಲಿ ಇರ್ಬೋದು, ಪ್ರೆಸ್ ಅಲ್ಲಿ ಇರ್ಬೋದು, ಪೇಪರ್ಸ್ ಗಳಲ್ಲಿ ಇರ್ಬೋದು, ಷೇರ್ದಾರ್ ಬಾಂಧವರ ಮನಸ್ಸಿನಲ್ಲಿ ಕೂಡ ಒಂದು ಚಿಕ್ಕ ಅನುಮಾನ ಬಾರದ ರೀತಿಯಲ್ಲಿ ಹುಡುಕಿದ್ರು ಒಂದು ಚಿಕ್ಕ ತಪ್ಪು ಸಿಗದ ಹಾಗೆ ಸಂಸ್ಥೆಯನ್ನ ಬೆಳೆಸಿ ಕಟ್ಟಿದವರು ನಮ್ಮ ದಕ್ಷ ಅಧ್ಯಕ್ಷರಾದಂಥ ಅಶೋಕ್ ಪೈ ಅವರು. ಅವರ ಅಧ್ಯಕ್ಷೀಯ ಮಾತುಗಳಿಗಾಗಿ ಈಗ ಈ ವೇದಿಕೆ. ಧನ್ಯವಾದ. ದಿವ್ಯ ಚರಣಕಮಲಗಳಿಗೆ ಭಕ್ತಿಪೂರ್ವಕವಾಗಿ ನಮಸ್ಕರಿಸುತ್ತಾ, ಶ್ರೀ ಮಾರುತಿ ಸಹಕಾರಿ ಪತ್ತಿನ ಸಂಘದ ಇವತ್ತಿನ ರಜತ ಮಹೋತ್ಸವ ಸಮಾರಂಭ ಹಾಗೂ ನಮ್ಮ ಸ್ವಂತ ದಿವ್ಯ ಕಟ್ಟಡವನ್ನು ಲೋಕಾರ್ಪಣೆಗೊಳಿಸಿ ಧರ್ಮಪೀಠದಲ್ಲಿ ವಿರಾಜಮಾನರಾದಂಥ ಪರಮ ಪೂಜ್ಯ ಶ್ರೀಮದ್ ವಿದ್ಯಾಧೀಶ ಸ್ವಾಮೀಜಿಯವರ ದಿವ್ಯ ಚರಣಕಮಲಗಳಿಗೆ ಭಕ್ತಿಪೂರ್ವಕವಾಗಿ ನಮಸ್ಕರಿಸ್ತಾ, ವೇದಿಕೆಯಲ್ಲಿ ಆಸೀನರಾದಂಥ ಮಂತ್ರಿ ಮಹೋದಯರಿಗೆ, MLA ಮಹೋದಯರಿಗೆ ಹಾಗೂ ಎಲ್ಲ ಗೌರವಾನ್ವಿತ ಅತಿಥಿಗಳಿಗೆ, ಎಲ್ಲ ನನ್ನ ನೆಚ್ಚಿನ ನಿರ್ದೇಶಕಿ ಮಂಡಳಿಯ ಸರ್ವ ಸದಸ್ಯರಿಗೆ, ವೇದಿಕೆಯ ಮುಂಭಾಗದಲ್ಲಿ ಮಾರುತಿ ಈ ಒಂದು ಸಭಾಗೃಹದಲ್ಲಿ ಉಪಸ್ಥಿತರಿರುವಂಥ ಎಲ್ಲ ನಮ್ಮ ಸಂಘದ ಗೌರವಾನ್ವಿತ ಷೇರುದಾರ ಬಂಧುಗಳಿಗೆ, ಆಮಂತ್ರಿತರಿಗೆ, ಪತ್ರಕರ್ತ ಬಂಧುಗಳಿಗೆ ವಂದಿಸುತ್ತಾ, ಈ ಒಂದು ಸುಸಂದರ್ಭದಲ್ಲಿ ಅಧ್ಯಕ್ಷ 2 ನುಡಿಗಳನ್ನಾಡುವ ಪ್ರಯತ್ನವನ್ನು ಮಾಡುತ್ತೇನೆ. ಇವತ್ತಿನ ಈ ಒಂದು ಸುದಿನ ನಮ್ಮ 8700 ಸಂಘದ ಷೇರುದಾರರು ಸ್ವರ್ಣಾಕ್ಷರದಿಂದ ಬರೆದಿಡುವಂಥ ಒಂದು ಅವಿಸ್ಮರಣೀಯ ದಿನ ಅಂಥೇಳಿ ಹೇಳಲಿಕ್ಕೆ ಬಯಸ್ತೇನೆ. ಕಾರಣ, ಕಳೆದ 25 ವರ್ಷಗಳ ನಮ್ಮ ಒಂದು ಕನಸು ಪೂಜ್ಯ ಗುರುಗಳ ಅಮೃತ ಹಸ್ತದಿಂದ ಉದ್ಘಾಟನೆಗೊಂಡು ನನಸಾಗಿದೆ. ಕಳೆದ 15 ವರ್ಷಗಳಿಂದ ಸಂಘದ ವಾರ್ಷಿಕ ಮಹಾಸಭೆಯಲ್ಲಿ ಸ್ವಂತ ಕಟ್ಟಡದ ಕೂಗು ಚರ್ಚೆ ನಡೀತಾ ಇರ್ತಿತ್ತು. ನಮ್ಮ ಪ್ರತಿ ವಾರ್ಷಿಕ ಮಹಾಸಭೆಯಲ್ಲಿ ಈ ಒಂದು ಕೂಗು ಅಂದರೆ, ಯಾಕೆಂತ ಹೇಳಿದ್ರೆ ಅವರು ಹೇಳ್ತಾ ಇರೋದೇನಂತ ಹೇಳಿದ್ರೆ, ಬರೀ ಕೂಗು ಹಾಗೇ ಅಲ್ಲ, ನಮ್ಮ ಸಂಘಕ್ಕೆ ಒಂದು ಬ್ರ್ಯಾಂಚ್, 1ನೇ ಮಹಡಿಯಲ್ಲಿ ಬ್ರ್ಯಾಂಚ್, 2ನೇ ಮಹಡಿಯಲ್ಲಿ ಹೆಡ್ ಆಫೀಸ್, 3ನೇ ಮಹಡಿಯಲ್ಲಿ ಕನಿಷ್ಠ 500 ಜನ ಕೂತ್ಕೊಳ್ಳುವಂಥ ಒಂದು ಸಭಾಭವನ ಆಗಬೇಕು ಅಂಥೇಳಿ ಹೇಳ್ತಾ ಇದ್ದರು. ಇದಕ್ಕೆ ನಮ್ಮ ನಿರ್ದೇಶಕರಾದ ದಿವಂಗತ ವೆಂಕಟೇಶ್ ಪ್ರಭು ಅವರು, ಸುಬ್ರಾಯ್ ಕಾಮತ್ರವರು ಸಹ ಇದಕ್ಕೆ ಧ್ವನಿಗೂಡಿಸ್ತಿದ್ದರು. ಇಂದು ಈ ನಮ್ಮೆಲ್ಲರ ಗೌರವಾನ್ವಿತ ಸಂಘದ ಸದಸ್ಯರ ಹಾಗೂ ನಿರ್ದೇಶಕರ ಒಂದು ಇಚ್ಛೆಯನ್ನು ಪರಿಪೂರ್ಣ ಮಾಡಿದ್ದೇವೆ ಅಂತ ಹೇಳಲಿಕ್ಕೆ ನನಗೆ ತುಂಬ ಸಂತಸವಾಗ್ತಾ ಇದೆ. ನಮ್ಮ ಶ್ರೀ ಮಾರುತಿ ಸಹಕಾರಿ ಪತ್ತಿನ ಸಂಘ ಹೇಗೆ ಪ್ರಾರಂಭವಾಯಿತು ಅಂಥೇಳಿ 1-2 ನಿಮಿಷದಲ್ಲಿ ನಾನು ಹೇಳಲು ಇಚ್ಛಿಸ್ತೇನೆ. 1988ರಲ್ಲಿ ನಾನು ಮತ್ತು ದಿವಂಗತ ಶ್ರೀ DJ ಕಾಮತ್ರವರು ಇಬ್ಬರು ಸೇರಿ ತಾಲೂಕಿನಲ್ಲಿ ಮೊದಲನೇದಾಗಿ ಕರಾವಳಿ ಫೈನಾನ್ಸ್ ಕಾರ್ಪೊರೇಷನನ್ನು ರಿಜಿಸ್ಟರ್ಡ್ ಆಗಿ ಪ್ರಾರಂಭಿಸಿದ್ದೆವು. ಸುಮಾರು 10 ವರ್ಷಗಳವರೆಗೂ ಈ ಒಂದು ಸಂಸ್ಥೆಯನ್ನು ತುಂಬ ಅಚ್ಚುಕಟ್ಟಾಗಿ ನಡೆಸ್ಕೊಂಡು ಹೋದ್ವಿ. ಆಮೇಲೆ ಈ ಸಂಸ್ಥೆಯನ್ನು ಮುಂದುವರಿಸುವುದು ಸ್ವಲ್ಪ ಕಷ್ಟ ಅಂತ ಕಂಡು ಬಂದು ಇದನ್ನು ಮುಚ್ಚುವ ಪ್ರಸಂಗ ಬಂತು. ಆಗ ನಾನು ಶ್ರೀಯುತ DJ ಕಾಮತ್ರಲ್ಲಿ ವಿನಂತಿಸಿದೆ, ನಾವು ಒಂದು ಕೋಆಪರೇಟಿವ್ ಸಂಸ್ಥೆಯನ್ನು ಪ್ರಾರಂಭಿಸೋಣ ಅಂತೇಳಿ ಹೇಳಿದೆ. ಆಗ ಅವರು, ನನಗೆ ಅದರಲ್ಲಿ ಹೆಚ್ಚಿನ ಆಸಕ್ತಿ ಇಲ್ಲ, ನೀನು ಒಬ್ಬನೇ ನಡೆಸೋದಾದರೆ ನೀನು ಮುಂದುವರಿಸು ಅಂತ ಹೇಳಿದರು. ಆಮೇಲೆ ನಾನು ದಿವಂಗತ KV ಪ್ರಭುವರ ಹತ್ರ ಹೋಗಿ 1999ರಲ್ಲಿ ಅವರಲ್ಲೂ ಕೂಡ ಹೋಗಿ ವಿನಂತಿಸಿದೆ. ಅವರು ಸ್ವಲ್ಪ ಅನಾರೋಗ್ಯದಲ್ಲಿದ್ದರು. ಅವರು ಸಹ ನನಗೆ ಹೇಳಿದರು, ತನಗೂ ಅದರಲ್ಲಿ ಆಸಕ್ತಿ ಇಲ್ಲ ಅಂಥೇಳಿ. ಆಮೇಲೆ ಅವರ ಅಣ್ಣನ ಮಗನಾದ ವೆಂಕಟೇಶ್ ಪ್ರಭುವರು ನನ್ನನ್ನು ಕರೆದು, ಎಲ್ಲ ವಿಚಾರವನ್ನು ತಿಳಿದುಕೊಂಡು, ನಿನ್ನ ವಿಚಾರ ಸರಿ ಇದೆ, ನಾವು ಖಂಡಿತ ಇದನ್ನು ಮಾಡೋಣ ಅಂಥೇಳಿ ನನಗೆ ಹೇಳಿ ಕಳಿಸಿದರು. ಆಮೇಲೆ ಅವರು ತಮ್ಮ ಚಿಕ್ಕಪ್ಪನ ಹತ್ರ ಮಾತಾಡಿ ಮತ್ತೆ ವಾಪಸ್ ನನ್ನನ್ನು ಕರೆದು
ನಾವು ಖಂಡಿತ ಮಾಡೋಣ ಅಂತೇಳಿ ಹೇಳಿ ಈ ಒಂದು ಸಂಸ್ಥೆಯನ್ನು ಪ್ರಾರಂಭಿಸೋಣ ಅಂತ ಹೇಳಿದರು. ಅದರಂತೆ ನಾವೆಲ್ಲರೂ ಶಿರಾಲಿಯಿಂದ ನಾನು, ಕೆ ವಿ ಪ್ರಭುವರು, ವೆಂಕಟೇಶ್ ಪ್ರಭುವರು ಹಾಗೂ ನಮ್ಮ ಗೋವಿಂದರಾಯ್ ಭಟ್ರು, ಭಟ್ಕಳದಿಂದ ನಮ್ಮ ಸುರೇಂದ್ರಣ್ಣವರು, ಸುಬ್ರಾಯ್ ಕಾಮತ್ ಹಾಗೂ ಇತರರು, ಮುರುಡೇಶ್ವರದಿಂದ ನಮ್ಮ ಸುಂದರ್ ಕಾಮತ್ರವರು, ಉಮೇಶ್ ಕಾಮತ್ರವರು, ಹೀಗೆ 50 ಪ್ರಮೋಟರ್ಸ್ಗಳನ್ನು ಸೇರಿಸಿ ಮಹಾಮಾಯ ದೇವಸ್ಥಾನದಲ್ಲಿ ಒಂದು 3-4 ಮೀಟಿಂಗ್ಗಳನ್ನು ಮಾಡಿ ಶ್ರೀ ಮಾರುತಿ ಹೆಸರಿನ ಶಿರೋನಾಮೆಯಡಿಯಲ್ಲಿ ಈ ಸಂಘವನ್ನು ಪ್ರಾರಂಭಿಸಬೇಕಂತೇಳಿ ನಾವು ನಿರ್ಧಾರ ತಗೊಂಡು 1999 ಜೂನ್ 14ರ ಸಮಯದಲ್ಲಿ ಪರಮ ಪೂಜ್ಯ ಗುರುವರ್ಯರಾದ ವೃಂದಾವನಸ್ಥ ಶ್ರೀ ಶ್ರೀ ವಿದ್ಯಾಧಿರಾಜ ತೀರ್ಥ ಸ್ವಾಮೀಜಿಯವರ ದಿವ್ಯ ಅಮೃತ ಹಸ್ತದಿಂದ ಶಿರಾಲಿಯ ಈ ಒಂದು ಪೈ ಕಾಂಪ್ಲೆಕ್ಸ್ನಲ್ಲಿ ನಾವು ಪ್ರಾರಂಭ ಮಾಡಿದೆವು. ಇದರ ಉದ್ಘಾಟನೆಯನ್ನು ಮಾಡಿಕೊಂಡುವೆ. ಕೇವಲ 300 ಷೇರುದಾರರು ಹಾಗೂ 3 ಲಕ್ಷ ಡೆಪಾಸಿಟ್ನೊಂದಿಗೆ ಈ ಸಂಘವನ್ನು ನಾವು ರಿಜಿಸ್ಟರ್ ಮಾಡಿಕೊಂಡ್ವಿ. ಉದ್ಘಾಟನೆಯ ದಿನ 800 ಷೇರುದಾರರು ಹಾಗೂ 11 ಲಕ್ಷ ಡೆಪಾಸಿಟ್ನೊಂದಿಗೆ ಪ್ರಾರಂಭವಾದ ಒಂದು ನಮ್ಮ ಸಂಸ್ಥೆ ಕಳೆದ 25 ವರ್ಷಗಳಲ್ಲಿ ಗಣನೀಯ ಸಾಧನೆ ಮಾಡಿದೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ನಮ್ಮ ಸಂಘದ ಫೌಂಡರ್ ಅಧ್ಯಕ್ಷರಾಗಿ ಶ್ರೀಯುತ ದಿವಂಗತ ಕೆ ವಿ ಪ್ರಭುವರು ಸುಮಾರು 14 ತಿಂಗಳ ಈ ಸಂಸ್ಥೆಯನ್ನು ನಡೆಸಿದರು. ಅವರು ಮೊದಲನೇ ವಾಗ್ದಾನ ಮಾಡಿದರು, ತಾನು ಕೇವಲ 1 ವರ್ಷ ಈ ಸಂಸ್ಥೆಯಲ್ಲಿ ಇರ್ತೇನೆ, ಎಲ್ಲ ಕೆಲಸ ಕಾರ್ಯಗಳನ್ನು ನೀವೇ ಮುಂದುವರಿಸ್ಕೊಂಡು ಹೋಗಬೇಕು ಅಂಥೇಳಿ ಹೇಳಿದರು. ಅದೇ ರೀತಿ 14 ತಿಂಗಳ ಆಡಳಿತವನ್ನು ನಡೆಸಿ ಮುಂದೆ ನನ್ನನ್ನು ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿ ಜವಾಬ್ದಾರಿಯನ್ನು ವಹಿಸಿದರು. ಅಂದಿನಿಂದ ಎಲ್ಲ ನಮ್ಮ ಗೌರವಾನ್ವಿತ ಸದಸ್ಯರುಗಳ ಒಂದು ಸಹಕಾರದಿಂದ 30 ವರ್ಷಗಳವರೆಗೆ ಯಾವುದೇ ಚುನಾವಣೆ ಇಲ್ಲದೆ ಈಗ ಯಶಸ್ವಿ 26 ವರ್ಷ ಆಡಳಿತ ಮಂಡಳಿ ಹಾಗೂ ಸಿಬ್ಬಂದಿಗಳ ಒಂದು ಸಹಕಾರದಿಂದ ಅತ್ಯುತ್ತಮ ರೀತಿಯಲ್ಲಿ ಸಂಘವನ್ನು ನಡೆಸಿಕೊಂಡು ನಾವು ಬಂದಿರುತ್ತೇವೆ. ಇದೇ ಸಂದರ್ಭದಲ್ಲಿ ನಾವು ದಿವಂಗತ ಉಲ್ಲಾಸ್ ಭಟ್ ಇವರನ್ನು ಕೂಡ ಸ್ಮರಿಸ್ಕೊಳ್ಬೇಕು. ಅವರು ತಮ್ಮನವರಾದ ಗೋವಿಂದರಾಯ್ ಭಟ್ರವರ ಒಂದು ವಿನಂತಿಯ ಮೇರೆಗೆ ನಾವು ಅವರನ್ನು ಸಂಪರ್ಕಿಸಿದಾಗ ರಶೀದಿ ನಂಬರ್ ನಮ್ಮದು 1 ಹಾಗೂ ಷೇರುದಾರರ ಸಂಖ್ಯೆ 1. ನಾವು ಕೇಳಿದ ತಕ್ಷಣ ಅವರು 25,000 ರೂಪಾಯಿಯನ್ನು ನೀಡಿ ಷೇರು ಬಂಡವಾಳವನ್ನು ಪಡೆದು ಈ ಸಂಘವನ್ನು ಪ್ರಾರಂಭಿಸುವಂತೆ ನಮಗೆ ಪ್ರೇರೇಪಿಸಿದ್ದಾರೆ. ಇಂದಿಗೂ ಈ ಷೇರು ಹಣ ಮತ್ತು ಡಿವಿಡೆಂಡ್ ಎಲ್ಲವೂ ನಮ್ಮಲ್ಲಿಯೇ ಇದೆ, ಯಾವುದನ್ನು ತೆಗೆದುಕೊಂಡು ಹೋಗಲಿಲ್ಲ ಅವರು. ಈ ಸಂತೋಷದ ಸಮಯದಲ್ಲಿ ಅವರ ಒಂದು ಔದಾರ್ಯವನ್ನು ನೆನಪಿಸಿ ಅವರಿಗೂ ನಾನು ಸಹ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಶ್ರೀಯುತ ದೇಶಪಾಂಡೆ ಸಾಹೇಬರು ಈಗಾಗಲೇ ನಿರ್ಗಮಿಸಿದ್ದಾರೆ. 1999ರ ನಮ್ಮ ಉದ್ಘಾಟನಾ ಸಮಾರಂಭದಲ್ಲಿ ಅವರು ಉಪಸ್ಥಿತರಿದ್ದು ಒಂದು ಮಾತನ್ನು ನನಗೆ ಹೇಳಿದರು. ಅದು ಇಂದಿಗೂ ನನಗೆ ನೆನಪಿದೆ. ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಈಗಲೂ ಕೂಡ ಅದನ್ನೇ ಉದ್ಘಾರ ಮಾಡಿದ್ದಾರೆ ಅವರು. ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಜನರು ಲಕ್ಷ್ಮೀಪುತ್ರರು, ಏಕೆಂದರೆ ಇವರಿಗೆ ಹಣದಿಂದ ಹಣವನ್ನು ಗಳಿಸುವ ಕಾರ್ಯವನ್ನು ಇವರು ಕರಗತ ಮಾಡಿಕೊಂಡಿದ್ದಾರೆ. ಹಾಗಾಗಿ ಜಿಲ್ಲೆಯ ಎಲ್ಲ ಸಹಕಾರಿ ಪತ್ತಿನ ಸಂಘಗಳು ಅತ್ಯಂತ ಉತ್ತಮ ರೀತಿಯಲ್ಲಿ ಸಾಧನೆಯನ್ನು ಮಾಡುತ್ತಾ ಬಂದಿದ್ದೇವೆ ಅಂತ ಹೊಗಳಿದರು. ಈ ಮಾತು ನಮ್ಮ ಸಂಘಕ್ಕೆ ನೈಜವಾಗಿಯೂ ಅನ್ವಯಿಸುತ್ತದೆ ಅಂತ ಹೇಳಲು ಬಯಸ್ತೇನೆ. ಈ ಸಂದರ್ಭದಲ್ಲಿ ಅವರಿಗೂ ನಾನು ವಿಶೇಷವಾದ ಒಂದು ಅಭಿನಂದನೆಗಳನ್ನು ಸಲ್ಲಿಸಲು ಇಚ್ಛೆಪಡ್ತೇನೆ. ನಮ್ಮ ಸಂಘವು 4 ಶಾಖೆಗಳನ್ನು 3 ತಾಲೂಕುಗಳಲ್ಲಿ ಹೊಂದಿದ್ದು ಪ್ರಧಾನ ಕಚೇರಿಯನ್ನು ಶಿರಾಲಿಯಲ್ಲೇ ಇಟ್ಟುಕೊಂಡಿದ್ದು ನಮ್ಮ ಊರಿಗೆ ಸಂದ ಒಂದು ದೊಡ್ಡ ಗೌರವ ಎಂದು ಹೇಳಲು ಇಚ್ಛಿಸ್ತೇನೆ. ಏಕೆಂದರೆ ಕೇವಲ 15,000 ಜನಸಂಖ್ಯೆ ಇರುವ ಈ ಕುಗ್ರಾಮದಲ್ಲಿ ಸಂಘವನ್ನು ಪ್ರಾರಂಭಿಸಿ ಕೇವಲ 25 ವರ್ಷಗಳಲ್ಲಿ 145 ಕೋಟಿ ದುಡಿಯುವ ಬಂಡವಾಳ ಹೊಂದಿದ ಸಂಸ್ಥೆಯ ಪ್ರಧಾನ ಕಚೇರಿ ಈ ಊರಿಗೆ ಒಂದು ಭೂಷಣ ಪ್ರಿಯವಾಗಿದೆ. ನಮ್ಮ ಈ ನೂತನ ಕಟ್ಟಡಕ್ಕೆ ಎಲ್ಲ ರೀತಿಯ ಸಹಕಾರವನ್ನು ನೀಡಿದ ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಎಲ್ಲ ಮಾಜಿ ಸದಸ್ಯರಿಗೆ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಹಾಗೆ ನಮ್ಮ ಶಾಖೆಗಳ ಉದ್ಘಾಟನೆ, ಸ್ಥಳಾಂತರ ಪರಮಪೂಜ್ಯ ಗುರುವರಿಯರಾದ ಶ್ರೀ ಶ್ರೀ
ವಿದ್ಯಾಧಿರಾಜ ತೀರ್ಥ ಸ್ವಾಮೀಜಿಯವರ ದಿವ್ಯ ಅಮೃತ ಹಸ್ತೆಯಿಂದ ಆಗಿರುತ್ತದೆ. 2000ನೇ ಇಸ್ವಿಯಲ್ಲಿ ನಮ್ಮ ಭಟ್ಕಳ ಶಾಖೆಯನ್ನು ಪರಮಪೂಜ್ಯ ಶ್ರೀಮದ್ ಸದ್ಯೋಜಾತ ಶಂಕರಾಶ್ರಮ ಸ್ವಾಮೀಜಿಯವರು ಸಹ ಉದ್ಘಾಟನೆ ಮಾಡಿದ್ದಾರೆ. ಇವತ್ತಿನ ಈ ಒಂದು ಭವ್ಯ ದಿವ್ಯ ಕಟ್ಟಡದ ಶಿಲಾನ್ಯಾಸ ಹಾಗೂ ಉದ್ಘಾಟನೆಯೂ ಕೂಡ ಪರಮಪೂಜ್ಯ ವಿದ್ಯಾಧೀಶ ಸ್ವಾಮೀಜಿಯವರ ದಿವ್ಯ ಅಮೃತ ಹಸ್ತದಿಂದ ನಡೆದಿರುತ್ತದೆ. ನಮ್ಮೆಲ್ಲರ ಸದಸ್ಯರ ಇದು ಒಂದು ಬಹುದೊಡ್ಡ ಸೌಭಾಗ್ಯವಾಗಿದೆ ಅಂಥೇಳಿ ನಾನು ಭಾವಿಸಿದ್ದೇನೆ. ಎಲ್ಲ ಪರಮಪೂಜ್ಯ ಗುರುವರಿಯರಿಗೆ ನಾವೆಲ್ಲ ಷೇರುದಾರರು ಚಿರಋಣಿಯಾಗಿದ್ದೇವೆ. ಪರಮಪೂಜ್ಯ ಸ್ವಾಮೀಜಿಯವರಿಗೆ ಭಕ್ತಿಪೂರ್ವಕವಾಗಿ ನಾನು ನಮನಗಳನ್ನು ಸಲ್ಲಿಸ್ತೇನೆ. ನಮ್ಮ ಅಧ್ಯಕ್ಷರು ಹಾಗೂ ನಿರ್ದೇಶಕರುಗಳು ಈವರೆಗೂ ಯಾವುದೇ ಒಂದು ಪ್ರತಿಫಲದ ಅಪೇಕ್ಷೆ ಇಲ್ಲದೆ ಸೇವೆಯನ್ನು ಸಲ್ಲಿಸಿದ್ದಾರೆ. ಸಂಘವು ನಮಗೆಲ್ಲರಿಗೂ ಬಹಳಷ್ಟು ಗೌರವವನ್ನು ಸಹ ತಂದುಕೊಟ್ಟಿದೆ. ಸಂಘಕ್ಕೆ ಈಗಾಗಲೇ ಹೇಳಿದಂತೆ ಅನೇಕ ಪ್ರಶಸ್ತಿಗಳು ಹಾಗೂ ನನಗೆ ಸಹಕಾರ ರಂಗದ ಅತ್ಯುನ್ನತ ರಾಜ್ಯ ಪ್ರಶಸ್ತಿ, ಸಹಕಾರಿ ರತ್ನ ಪ್ರಶಸ್ತಿ ಮುಖ್ಯಮಂತ್ರಿಗಳಿಂದ ಲಭಿಸಿದೆ. ಇದು ನಮ್ಮೆಲ್ಲ ಸಂಘಕ್ಕೆ ನಾವೆಲ್ಲರೂ ಸಲ್ಲಿಸಿದ ಒಂದು ನಿಸ್ವಾರ್ಥ, ನಿಷ್ಕಳಂಕ, ಪಾರದರ್ಶಕ ಸೇವೆಗೆ ಸಿಕ್ಕಿದಂಥ ಗೌರವವಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಇದು ಕೇವಲ ನನ್ನೊಬ್ಬನ ಪ್ರಯತ್ನದಿಂದ ಸಾಧ್ಯವಿಲ್ಲದ ಮಾತಾಗಿದೆ. ಆದ್ದರಿಂದ ನನ್ನೊಡನೆ ಪ್ರಾರಂಭದಿಂದ ಸಹಕರಿಸಿದ ಎಲ್ಲ ಹಿರಿಯ ಕಿರಿಯ ನಿರ್ದೇಶಕರುಗಳಿಗೆ ಹಾಗೂ ಸಿಬ್ಬಂದಿ ವರ್ಗದವರಿಗೆ ಹಾಗೂ ನಮ್ಮ ಎಲ್ಲ ಗೌರವಾನ್ವಿತ ಷೇರುದಾರ ಬಂಧುಗಳಿಗೆ ನಾನು ಸಮರ್ಪಿಸುತ್ತೇನೆ. ಈ ಒಂದು ಬೆಳವಣಿಗೆಗೆ ಶ್ರೀದೇವರ ಅನುಗ್ರಹ, ಪರಮಪೂಜ್ಯ ಗುರುವರಿಯರ ಆಶೀರ್ವಾದ, ಎಲ್ಲದಕ್ಕಿಂತ ಹೆಚ್ಚಿನದಾಗಿ ನಮ್ಮೆಲ್ಲ ಷೇರುದಾರರ ಒಂದು ಅತ್ಯುತ್ತಮ ಸಹಕಾರ ವ್ಯವಹಾರದಿಂದ ಈ ಒಂದು ಸಂಘವು ಅತ್ಯುತ್ತಮವಾಗಿ ಬೆಳೆದಿದೆ ಅಂತ ಹೇಳಲು ಬಯಸ್ತೇನೆ. ಈಗಾಗಲೇ ವೇದಿಕೆಯಲ್ಲಿ ಇದ್ದ ಮಹಿನಿಯರು ಈ ಸಂಘವು ಶತಮಾನೋತ್ಸವವನ್ನು ಆಚರಿಸುವಂತಾಗಲಿ ಅಂಥೇಳಿ ಆಶೀರ್ವದಿಸಿದ್ದಾರೆ. ಈ ಸಂಘವನ್ನು ಮುಂದಿನ ಶತಮಾನೋತ್ಸವದ ದೂರದೃಷ್ಟಿಯನ್ನು ಹೊಂದಿ ಕಟ್ಟಡವನ್ನು ನಾವು ನಿರ್ಮಿಸಿದ್ದೇವೆ. ಮುಂದಿನ ದಿನಗಳಲ್ಲಿ ATM ಹಾಗೂ ವ್ಯವಸ್ಥಾಪಕರ ವಾಸ್ತವ್ಯಕ್ಕೆ ಅನುಕೂಲವಾಗುವ 2 ಮನೆಗಳನ್ನು ಸಹ ನಿರ್ಮಿಸಿಟ್ಟಿದ್ದೇವೆ. ಮುಂದಿನ ದಿನಗಳಲ್ಲಿ ಸಂಘವನ್ನು ಇನ್ನೂ ಅತ್ಯುತ್ತಮ ರೀತಿಯಲ್ಲಿ ಮುನ್ನಡೆಸಲು ಎಲ್ಲ ಸದಸ್ಯರಿಗೆ ಆ ಪರಮಾತ್ಮನು ಉತ್ತಮ ಆರೋಗ್ಯ ಐಶ್ವರ್ಯವನ್ನು ಕರುಣಿಸಲಿ ಅಂತೇಳಿ ದೇವಚರಣಗಳಲ್ಲಿ ನಾನು ಗುರುಚರಣಗಳಲ್ಲಿ ಪ್ರಾರ್ಥನೆಯನ್ನು ಇಡುತ್ತೇನೆ. ಕೊನೆಯದಾಗಿ ಈ ಒಂದು ರಜತ ಮಹೋತ್ಸವ ಯಶಸ್ವಿಯಾಗಿ ನಡೆಸಲು ಕಳೆದ 2 ತಿಂಗಳಿಂದ ಅವಿರತವಾಗಿ ಶ್ರಮಿಸಿದ್ದಾರೆ. ಅದು ಇನ್ವಿಟೇಷನ್ ಪ್ರಿಂಟಿಂಗ್ ಆಗಲಿ, ಪೆಂಡಾಲ್ ವ್ಯವಸ್ಥೆ ಆಗಿರಲಿ, ಊಟದ ವ್ಯವಸ್ಥೆ ಆಗಿರಲಿ, ಸ್ಮರಣಿಕ ಸ್ಟೇಜ್ ಕಾರ್ಯಕ್ರಮ ವ್ಯವಸ್ಥೆ ಆಗಲಿ, ಇವೆಲ್ಲವನ್ನು ಒಂದು ನೀಟಾಗಿ ವ್ಯವಸ್ಥೆಗೊಳಿಸುವಲ್ಲಿ ಆಡಳಿತ ಮಂಡಳಿಯೊಂದಿಗೆ ಸಲಹೆ ಸೂಚನೆಗಳನ್ನೆಲ್ಲ ಪಡೆದು ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದಾರೆ. ಇವರು ನಮ್ಮ ಸಂಘದ ಭಟ್ಕಳ ಶಾಖೆಯ ವ್ಯವಸ್ಥಾಪಕರು ಸಹ ಆಗಿರುತ್ತಾರೆ. ಇವರು ವ್ಯವಸ್ಥಾಪಕರಾಗಿ ಇನ್ನೊಂದು ವಿಶೇಷತೆ ಇವರದ್ದೇನೆಂದು ಹೇಳಿದ್ರೆ, ಇವರು ವ್ಯವಸ್ಥಾಪಕರಾಗಿ ಸೇವೆ ಸಲ್ಲಿಸಿದ್ದ ಎಲ್ಲ ಶಾಖೆಗಳಲ್ಲಿ 99% ಹಾಗೂ 100% ರಿಕವರಿಯೊಂದಿಗೆ ಸಂಸ್ಥೆಯ ವ್ಯವಹಾರವನ್ನು ಕೂಡ ಹೆಚ್ಚಿಸಿಕೊಟ್ಟಿದ್ದಾರೆ. ಇಂದು ನಮ್ಮ ಕಲಾತ್ಮಕ ಶೈಲಿಯಲ್ಲಿ ಈ ಕಾರ್ಯಕ್ರಮದ ನಿರೂಪಣೆಯನ್ನು ಕೂಡ ಅವರು ಬಹಳಷ್ಟು ತಮ್ಮೆಲ್ಲರ ಮೆಚ್ಚುಗೆ ಆಗುವಂತೆ ನಡೆಸಿಕೊಟ್ಟಿದ್ದಾರೆ. ಶ್ರೀ ಪ್ರಸನ್ನ ಪ್ರಭುವರವರಿಗೆ ನಾನು ತಮ್ಮೆಲ್ಲರ ಪರವಾಗಿ ವೇದಿಕೆಗೆ ಬಂದು ಪರಮ ಪೂಜ್ಯ ಗುರುವರಿಯರಿಂದ ಸನ್ಮಾನವನ್ನು ಸ್ವೀಕರಿಸಬೇಕಂತೇಳಿ ನಾನು ವಿನಂತಿಸ್ಕೊಳ್ತೇನೆ. ಇದಲ್ಲದೆ ನಮ್ಮ ಎಲ್ಲ ಶಾಖೆಯ ವ್ಯವಸ್ಥಾಪಕರು ಹಾಗೂ ಸಿಬ್ಬಂದಿ ವರ್ಗದವರು ಎಲ್ಲರೂ ಸೇರಿ 96-97% ರಿಕವರಿ ಮಾಡಿದ್ದಾರೆ. ಹಾಗಾಗಿ ಕನ್ಸಾಲಿಡೇಟೆಡ್ ಬ್ಯಾಲೆನ್ಸ್ ಶೀಟ್ನಲ್ಲಿ 98% ರಿಕವರಿ ಆಗಿ ಈ ಮಾರ್ಚ್ 31ಕ್ಕೆ 2,53,000 ನಿವ್ವಳ ಲಾಭವನ್ನು ಗಳಿಸಿದೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಈ ರಜತ ಮಹೋತ್ಸವದ ಕಾರ್ಯಕ್ರಮದಲ್ಲಿ ಸೇರಿದ ತಮ್ಮೆಲ್ಲರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸಿ ನನ್ನ 4 ಮಾತುಗಳಿಗೆ ವಿರಾಮವನ್ನು ಹೇಳುತ್ತಾ ತಮಗೆಲ್ಲರಿಗೂ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಬೋಲೋ ಶ್ರೀಮದ್ ವಿದ್ಯಾಧೀಶ ಸ್ವಾಮಿ ಸದ್ಗುರು ಮಹಾರಾಜ್ ಕಿ ಜೈ ಹಿಂದ್, ಜೈ ಸರ್ಕಾರ್.
ಪ್ರಥಮವಾಗಿ ಇದನ್ನು ನಾನು ನಿರೀಕ್ಷಿಸಿರಲಿಲ್ಲ. ಈಗ ಸಿಕ್ಕಿದಂತಹ ಈ ಗೌರವ ನನ್ನ ಜೀವನದ ಸರ್ವಶ್ರೇಷ್ಠ ಗೌರವ ಎಂದು ಭಾವಿಸುತ್ತೇನೆ. ಹಾಗೆ ಇದನ್ನು ಎಲ್ಲ ನನ್ನ ಜೊತೆಗೆ ಕೆಲಸ ಮಾಡುವಂತಹ 23 ಸಿಬ್ಬಂದಿಗಳ ಶ್ರಮದ ಸನ್ಮಾನ ಅಂತ ಭಾವಿಸ್ತಾ ಎಲ್ಲ ಸಿಬ್ಬಂದಿಗಳಿಗೆ ಇದನ್ನು ಸಮರ್ಪಿಸ್ತಾ ಅವರ ಒಂದು ಸಹಕಾರಕ್ಕೆ ನಾನು ಧನ್ಯವಾದವನ್ನು ಸಲ್ಲಿಸ್ತಾ ಪರಮ ಪೂಜ್ಯನೀಯ ಗುರುವರಿಗೆ ಮತ್ತೊಮ್ಮೆ ಧನ್ಯವಾದವನ್ನು ಹಾಗೂ ಅಧ್ಯಕ್ಷರಿಗೆ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ಈ ಪ್ರೀತಿಯನ್ನು ನನ್ನ ಮೇಲೆ ಇಟ್ಟದ್ದಕ್ಕಾಗಿ ಮುಂದಿನ ದಿನಗಳಲ್ಲೂ ಎಲ್ಲ ಸಿಬ್ಬಂದಿಗಳ ಹಾಗೂ ನಿರ್ದೇಶಕ ಮಂಡಳಿಯ ಪ್ರೋತ್ಸಾಹ ಸಹಕಾರ ನನ್ನೊಂದಿಗೆ ಇರಲಿ ಅಂತ ಆಶಿಸ್ತೇನೆ. ಧನ್ಯವಾದ. ಈಗಾಗಲೇ ಪರಮ ಪೂಜ್ಯನೀಯ ಗುರುವರಿಯರು ನನಗೆ ಆಶೀರ್ವಾದವನ್ನು ಮಾಡಿದ್ರು. ಆದರೆ ಈ ನಿಜಕ್ಕೂ ಈ ಗೌರವ, ಈ ಸನ್ಮಾನ ಸಲ್ಲಬೇಕಾದದ್ದು ನಮ್ಮ ಘನ ಸಂಸ್ಥೆಯ ದಕ್ಷ ಅಧ್ಯಕ್ಷರಿಗೆ. ಯಾಕಂದರೆ ಅಶೋಕ್ ಪೈ ಇದು ಕೇವಲ ಹೆಸರಷ್ಟೇ ಅಲ್ಲ, ಕೇವಲ ವ್ಯಕ್ತಿ ಅಲ್ಲ, ಅದೊಂದು ದೊಡ್ಡ ಶಕ್ತಿ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಅವಿರೋಧವಾಗಿ 25 ವರ್ಷಗಳ ಕಾಲ ನಿರಂತರವಾಗಿ ಸಹಕಾರಿ ಕ್ಷೇತ್ರದಲ್ಲಿ ಇರೋದು ಅಸಾಧ್ಯ, ಅದು ಬಹಳ ಕಷ್ಟ. ಅಂಥದ್ರಲ್ಲಿ ಆ ಮುಳ್ಳಿನ ಆಸನದ ಮೇಲೆ 25 ವರ್ಷಗಳ ಕಾಲ ಅವಿರೋಧವಾಗಿ ಚುನಾವಣೆ ಇಲ್ಲದೆ ಬಂದು ಸಂಘವನ್ನು ನಿರಂತರವಾಗಿ ಲಾಭದಲ್ಲಿ ಇಟ್ಟು ನಿರಂತರವಾಗಿ ಎ ಗ್ರೇಡ್ ಬರುವ ಹಾಗೆ ನೋಡಿಕೊಂಡು, ಆಡಿಟಲ್ಲಿ ಕೂಡ ಚೆನ್ನಾಗಿರುವಂತೆ ನೋಡಿಕೊಂಡು, ಒಳ್ಳೆ ಲಾಭದಲ್ಲೇ ಇರುವ ಹಾಗೆ ನೋಡಿಕೊಂಡು, ಎಲ್ಲ ಸಿಬ್ಬಂದಿಗಳಿಗೂ ಕೂಡ ಯಾವುದೇ ತೊಡಕಾಗದೆ ತೊಂದರೆ ಆಗದೆ ರೀತಿಯಲ್ಲಿ ಅದನ್ನು ನೋಡಿಕೊಂಡು ಪ್ರತಿಯೊಂದು ವಿಷಯವನ್ನು ಕೂಡ ಜವಾಬ್ದಾರಿಯನ್ನು ತೆಗೆದುಕೊಂಡವರು ಅಶೋಕ್ ಪೈ ಅವರು. GSB ವೆಲ್ಫೇರ್ ಸಂಘದ ಉಪಾಧ್ಯಕ್ಷರಾಗಿ, ನಮ್ಮ ಶಿರಾಲಿಯ ಪ್ರತಿಷ್ಠಿತ GSB ಸಮಾಜದ ಅಧ್ಯಕ್ಷರಾಗಿ, ಯುವವಾಹಿನಿ ಅಧ್ಯಕ್ಷರಾಗಿ, ಹಾಗೆ ನಮ್ಮ ಪೇಟೆ ಹನುಮಂತ ದೇವಸ್ಥಾನದಲ್ಲಿ ಅಧ್ಯಕ್ಷರಾಗಿ ಭವ್ಯ ಕಟ್ಟಡದ ಕಾರಣೀಕರ್ತರಾದವರು ಶ್ರೀಯುತ ಅಶೋಕ್ ಪೈ ಅವರು. ಇವರ ಒಂದು ಸಹಕಾರಿ ಕ್ಷೇತ್ರದ ಸಾಧನೆಗೆ ಬಹಳಷ್ಟು ಪ್ರಶಸ್ತಿಗಳು, ಇಂದಿರಾ ಪ್ರಿಯದರ್ಶಿನಿ ಇರ್ಬೋದು, ಸಹಕಾರಿ ರತ್ನ ಇರ್ಬೋದು. ಅಷ್ಟೇ ಅಲ್ಲ, ನಮ್ಮ ಸಂಸ್ಥೆಗೆ 4 ಬಾರಿ ಅತ್ಯುತ್ತಮ ಸಂಘ ಅನ್ನುವಂಥ ಪ್ರಶಸ್ತಿಯನ್ನು ಬಂತು. ಅದರ ಕಾರಣೀಕರ್ತರು ನಮ್ಮ ಗೌರವಾನ್ವಿತ ಅಶೋಕ್ ಪೈ ಅವರು ಅಂತ ಹೇಳಬಹುದು. ಯಾವುದೇ ಗೊಂದಲಗಳಿಲ್ಲದೆ, ಯಾವುದೇ ಒಂದು ಕಚ್ಚಾಟ ಇಲ್ಲದೆ, ಭಿನ್ನಾಭಿಪ್ರಾಯ ಇಲ್ಲದೆ, ಆಡಳಿತ ಮಂಡಳಿಯವರು ಬೇರೆಯವರು ಯಾರ್ಯಾರೋ ಬಂದು ಹೋಗಿದ್ರು ಕೂಡ ಎಲ್ಲರ ಪ್ರೀತಿಯನ್ನು ಸಂಪಾದನೆ ಮಾಡಿ ಪ್ರತಿಯೊಬ್ಬರೂ ಕೂಡ ನೀವು ಹೇಳಿದ ಡಿಸಿಷನ್ ಸರಿ ಇದೆ ಅನ್ನುವ ರೀತಿಯಲ್ಲಿ ಆಡಳಿತವನ್ನು ನಡೆಸ್ಕೊಂಡು ಬಂದವರು ಅಶೋಕ್ ಪೈ ಅವರು. ಹಾಗಾಗಿ ಗೌರವಾನ್ವಿತ ಅಶೋಕ್ ಪೈ ಅವರು ಎಲ್ಲ ಆಡಳಿತ ಮಂಡಳಿಯವರ ಒತ್ತಾಸೆಯ ಮೇರೆಗೆ ಹಾಗೂ ಷೇರುದಾರ್ ಬಾಂಧವರು ಕೂಡ ಹಲವರು ಬಂದು ಹೇಳಿದರು, ಇದು ಸನ್ಮಾನ ನೀವು ಅಧ್ಯಕ್ಷರಿಗೆ ಇಷ್ಟೊತ್ತಾದರೂ ಯಾಕೆ ಮಾಡಲಿಲ್ಲ ಅಂತ ಈಗಾಗಲೇ ಕೇಳಿದ್ದಾರೆ. ಸೊ ಎಲ್ಲರ ಒತ್ತಾಸೆಯ ಮೇರೆಗೆ ಗುರುಗಳಿಂದ ಅವರು ಆಶೀರ್ವಾದವನ್ನು ಪಡ್ಕೊಳ್ಬೇಕು, ಸನ್ಮಾನವನ್ನು ಸ್ವೀಕರಿಸಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಇದು ಭಾಗ್ಯವಯ್ಯ, ಯಾಕಂದರೆ ಅವ್ರ ಜೀವನದಲ್ಲಿ ಸಿಕ್ಕಿದಂಥ ದೊಡ್ಡ ಭಾಗ್ಯ ಇದು. 25ನೇ ವರ್ಷ ಸಂಭ್ರಮಾಚರಣೆ ರಜತ ಮಹೋತ್ಸವದ ವೇದಿಕೆ, ಗುರುಗಳಿಂದ ಒಂದು ಸನ್ಮಾನವನ್ನು ಸ್ವೀಕರಿಸುವಂಥ ಒಂದು ಕ್ಷಣದಲ್ಲಿ ನಾವಿದ್ದೇವೆ. ಈ ಸಂದರ್ಭದಲ್ಲಿ ದೊಡ್ಡ ಚಪ್ಪಾಳೆ ಬೇಕು, ಯಾಕಂದರೆ ಅವರು ಮಾಡಿದ ಸಾಧನೆ ಸಣ್ಣ ಚಪ್ಪಾಳೆನ ಸ್ವೀಕರಿಸುವಂಥದ್ದಲ್ಲ. ಅಸಾಧ್ಯ ಸಾಧನೆಯನ್ನು ಸಾಧ್ಯ ಮಾಡಿದವರು ಅಶೋಕ್ ಪೈ ಅವರು. ಅವರ ಈ ಸಾಧನೆಗಾಗಿ ಗುರುಗಳಿಂದ ಈ ಸಂದರ್ಭದಲ್ಲಿ ಒಂದು ಗೌರವ. ಎಲ್ಲ ನಿರ್ದೇಶಕ ಮಂಡಳಿಯವರ ಸಹಕಾರ ಇದ್ದೇ ಇದೆ. ಎಲ್ಲ ಡೈರೆಕ್ಟರ್ಸ್ಗಳು ಕೂಡ ಅವರಿಗೆ ತುಂಬ ಒಳ್ಳೆಯ ಸಪೋರ್ಟನ್ನು ಮಾಡಿದ್ದಾರೆ. ಆದರೆ ಎಲ್ಲ ಸಮಿತಿಯ ಪರವಾಗಿ ನಿರ್ದೇಶಕರ ಒತ್ತಾಸೆಯ ಮೇರೆಗೆ, ಷೇರುದಾರ್ ಬಾಂಧವರ ಒತ್ತಾಸೆಯ ಮೇರೆಗೆ ಈ ಗೌರವನ ಅವರು ಸ್ವೀಕರಿಸಬೇಕು ಅಂತ ಅವರಲ್ಲಿ ವಿನಂತಿಸ್ತಾ ಇದ್ದೇನೆ. ಧನ್ಯವಾದಗಳು ಈ ಒಂದು ಸಹಕಾರಕ್ಕೆ ಸರ್. ನಿಮ್ಮ ಮುಂದಿನ ಜೀವನ ಆರೋಗ್ಯಕರವಾಗಿರಲಿ, ಸುಖ ಶಾಂತಿ ನೆಮ್ಮದಿ ನಿಮಗೆ ಭಗವಂತನಿಂದ ದೊರಕುವಂತಾಗಲಿ. ನಿಮ್ಮ ಕುಟುಂಬಕ್ಕೆ ಭಗವಂತ ತೇಜ ಓಜ ತುಷ್ಟಿ ಪುಷ್ಟಿ ಶಾಂತಿ ಕಾಂತಿ ಆಯುರಾರೋಗ್ಯ ಸಕಲಷ್ಟೈಶ್ವರ್ಯವನ್ನು ದಯಪಾಲಿಸಿ ಸಕಲಿಷ್ಟಾರ್ಥವನ್ನು ಸಿದ್ಧಿಸಿ ಸನ್ಮಂಗಲವನ್ನುಂಟು ಮಾಡಲಿ ಎಂಬ ಪ್ರಾರ್ಥನೆಯನ್ನು ಶ್ರೀ ಪರಮ ಪೂಜ್ಯನೀಯ ವಿದ್ಯಾಧೀಶ ಶ್ರೀಪಾದಂಗಳವರ ಚರಣದಲ್ಲಿ ಹಾಗೂ ಮುಖ್ಯ ಪ್ರಾಣನ ಚರಣದಲ್ಲಿ ಮಾಡುತ್ತಾ ಅವರಿಗೆ ಶುಭವನ್ನು ಕೋರ್ತಾ ಇದ್ದೇವೆ. ಬಂಧುಗಳೇ, ಈ ಸಹಕಾರಿ ಪತ್ತಿನ ಸಂಘವನ್ನು ನಡೆಸುವಾಗ ಬಹಳಷ್ಟು ರಾಷ್ಟ್ರೀಕೃತ ಬ್ಯಾಂಕುಗಳ, ಸಹಕಾರಿ ಪತ್ತಿನ ಸಂಘಗಳ, ಸಹಕಾರಿ ಪತ್ತಿನ ಬ್ಯಾಂಕುಗಳ ಸಹಕಾರ ಬೇಕಾಗತ್ತೆ. ನಮ್ಮಲ್ಲಿರುವ ಹೆಚ್ಚಿಗೆ ಹಣವನ್ನು ಅವರಲ್ಲಿ ಇಡಬೇಕು, ಕಡಿಮೆ ಬಿದ್ದಾಗ ಗ್ರಾಹಕರಿಗೆ ಬೇಕಾಗ ಅಲ್ಲಿಂದ ತರಬೇಕು. ಈ ಟೈಮ್ ಬೀಯಿಂಗ್ 1-2 ದಿನ ಇರುವಾಗ 25 ಲಕ್ಷ ಕೊಡಿ 50 ಲಕ್ಷ ಕೊಡಿ ಅಂದಾಗ ಬೇರೆ ಬ್ಯಾಂಕ್ನಲ್ಲಿ ರೆಡಿ ಇರುವುದಿಲ್ಲ, ಅದು ಕೊಡಬೇಕು. ಇಂಥದ್ದೆಲ್ಲ ಸಂದರ್ಭದಲ್ಲಿ ಬಹಳಷ್ಟು ಬ್ಯಾಂಕುಗಳು ನಮಗೆ 25 ವರ್ಷಗಳ ಕಾಲ ಸಹಕರಿಸಿದ್ದಾರೆ. ಎಲ್ಲ ರಾಷ್ಟ್ರೀಕೃತ ಬ್ಯಾಂಕುಗಳಿರ್ಬೋದು, ನಮ್ಮ ವಿಶೇಷವಾಗಿ ಈಗ ಫೆಡರಲ್ ಬ್ಯಾಂಕ್ ಬಹಳ ಒಳ್ಳೆ ಸಪೋರ್ಟ್ ಮಾಡ್ತಾ ಇದೆ. ಹೀಗೆ ಯಾವ್ಯಾವ ಬ್ಯಾಂಕುಗಳು, ಪ್ರತಿಷ್ಠಿತ ಭಟ್ಕಳ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ ಇರ್ಬೋದು, ಈ ಎಲ್ಲ ಬ್ಯಾಂಕುಗಳನ್ನು
ನಾಟ್ ಓನ್ಲಿ ದಿಸ್ ಟೈಮ್ 25 ವರ್ಷಗಳ ಕಾಲ ಯಾರ್ಯಾವ ಬ್ಯಾಂಕುಗಳು ನಮಗೆ ಸ್ಪಂದಿಸಿ ಸಹಕರಿಸಿದಾರೋ, ಯಾವ್ಯಾವ ಅಧಿಕಾರಿಗಳು ನಮ್ಮ ಜೊತೆಗೆ ಇದ್ದರೋ ಅವರೆಲ್ಲರಿಗೂ ಕೂಡ ಈ ವೇದಿಕೆ ಮೂಲಕ ನಾನು ಈ ಸಂದರ್ಭದಲ್ಲಿ ಅವರನ್ನು ನೆನಪಿಸಿಕೊಳ್ತಾ ಇದ್ದೇನೆ, ಅವರಿಗೆ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಪತ್ರಕರ್ತ ಮಾಧ್ಯಮ ಮಿತ್ರದವರು, ಇದು ವಂದನಾರ್ಪಣೆ ಕಾರ್ಯಕ್ರಮ ಅಲ್ಲ, ವಂದನಾರ್ಪಣೆ ಮುಂದೆ ಬರುತ್ತೆ, ಆದರೆ ಇದು ಸ್ಪೆಷಲ್ ಥ್ಯಾಂಕ್ಸ್ ಇದು ಮಾಧ್ಯಮದವರಿಗೆ. ಯಾಕಂದರೆ 25 ವರ್ಷಗಳ ಕಾಲ ಏನೇ ಒಂದು ಚುನಾವಣೆ ಅಂತ ಬಂದರೆ, ನಿರ್ದೇಶಕ ಮಂಡಳಿಯ ವಾರ್ಷಿಕ ಮಹಾಸಭೆ ಅಂತ ಬಂದರೆ, ಯಾವುದೇ ಒಂದು ಬಂದರೆ ಪ್ರೆಸ್ ರಿಪೋರ್ಟ್ರಿಗೆ ಫೋನ್ ಮಾಡಿ ಸರ್ ಇದೊಂದು ಮ್ಯಾಟ್ರ್ ಮಾಡಿ ನ್ಯೂಸ್ ಮಾಡಿ ಅಂದಾಗ ಮಾರುತಿ ಬ್ಯಾಂಕ್ ಇದ್ದಲ್ಲ ನಾವು ಮಾಡ್ತೇವೆ ಅಂತ ಹೆಮ್ಮೆಯಿಂದ ನ್ಯೂಸ್ ಮಾಡಿದವರು ಮಾಧ್ಯಮದವರು ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ, ಮುಂದೂ ಇರ್ತಾರೆ, ಹಿಂದೂ ಇದ್ದರು. ಈ ಸಂದರ್ಭದಲ್ಲಿ ಆ ಮಾಧ್ಯಮ ಮಿತ್ರರಿಗೆ ವಿಶೇಷವಾಗಿ 25 ವರ್ಷಗಳ ಕಾಲ ನಮ್ಮೊಂದಿಗೆ ಸಹಕರಿಸಿದ್ದಕ್ಕಾಗಿ ಈ ಸಂದರ್ಭದಲ್ಲಿ ವಿಶೇಷವಾದಂಥ ಧನ್ಯವಾದವನ್ನು ಈ ವೇದಿಕೆ ಮೂಲಕ ಅವರಿಗೆ ನಾನು ಸಲ್ಲಿಸ್ತಾ ಇದ್ದೇನೆ. ಹಾಗೆ 25 ವರ್ಷಗಳ ಕಾಲ ನಮ್ಮ ಜೊತೆಯಲ್ಲಿ ಬಹಳಷ್ಟು ಸಿಬ್ಬಂದಿಗಳು ಬಂದು ಹೋಗಿ ಮಾಡಿದರು. ಕೆಲವರು ಅನಿವಾರ್ಯ ಕಾರಣಗಳಿಂದ ಈ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಇಲ್ದಿದ್ರು ಕೂಡ ಬಹಳಷ್ಟು ವರ್ಷಗಳ ಕಾಲ ಅವರು ನಮ್ಮ ಜೊತೆಗಿದ್ದು ಸಹಕಾರವನ್ನು ಕೊಟ್ಟಿದ್ದಾರೆ. ಸಂಘದ ಅಭಿವೃದ್ಧಿಯಲ್ಲಿ ಪ್ರಮುಖ ಪಾತ್ರ ವಹಿಸಿದವರು, ಸಂಘದ ವಿವಿಧ ಶಾಖೆಗಳಲ್ಲಿ ಕರ್ತವ್ಯ ನಿರ್ವಹಿಸಿದ ನೌಕರ ವರ್ಗದವರು ಎಂಬುದು ಮರೆಯುವಂತಿಲ್ಲ. ಈ ನೌಕರರಲ್ಲಿ ಬಹಳಷ್ಟು ಜನ ಈಗಲೂ ಕಾರ್ಯನಿರ್ವಹಿಸ್ತಾ ಇದ್ದಾರೆ, ಕೆಲವು ಅನಿವಾರ್ಯ ಕಾರಣಗಳಿಂದ ಬಿಟ್ಟು ಬೇರೆಡೆ ಹೋಗಿದ್ದಾರೆ. ಅವರೆಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಅವರು ನಮ್ಮ ಸಂಸ್ಥೆಗೋಸ್ಕರ ಕೊಟ್ಟ ಸೇವೆಯನ್ನು ನಾವು ಸ್ಮರಿಸ್ತಾ ಇದ್ದೇವೆ. ಅವರಲ್ಲಿ ಕೆಲವು ಹೆಸರು ಹೀಗಿದೆ: ಸ್ವಾತಿ ಪಾಳ್, ಆರತಿ ನಾಯಕ್, ಭವ್ಯ ಭಟ್, ದಿವಂಗತ ಅಖಿಲಾ ಭಟ್, ರಾಜಶ್ರೀ ಪ್ರಭು, ರಾಜೇಶ್ ಉಪೇಂದ್ರ ಶಾನ್ಭಾಗ್, ಆನಂದ್ ನಾಯ್ಕ್, ಮಹಾನಂದ್ ಭಟ್, ವಿನಾಯಕ್ ಕಾಮತ್, ಭರತ್ ಕಾಮತ್, ಸುಷ್ಮಾ ರಮೇಶ್ ಹೆಗಡೆ, ರಘುರಾಮ್ ಭಟ್, ಮಹೇಶ್ ಹೆಗಡೆ, ಅಕ್ಷತಾ ಪ್ರಭು, ರಾಜೇಶ್ ದೇವದಾಸ್ ಶಾನ್ಭಾಗ್, ರೂಪಾ ಲಕ್ಷ್ಮಣ್ ನಾಯ್ಕ್, ವಿನೋದ್ ಪೈ, ಸಚಿನ್ ಗುಡಿಗಾರ್ ಮುಂತಾದವರು ಇವರ ಅಮೂಲ್ಯವಾದ ಸೇವೆಯನ್ನು ಈ ರಜತ ಮಹೋತ್ಸವ ಸಂದರ್ಭದಲ್ಲಿ ನಾವು ಸ್ಮರಿಸ್ತೇವೆ ಅಂತ ಹೇಳ್ತಾ ಅವರಿಗೂ ಕೂಡ ಧನ್ಯವಾದವನ್ನು ಸಲ್ಲಿಸುತ್ತಾ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬರ್ತೇವೆ. ವಂದನಾರ್ಪಣೆ. ಈ ವಂದನಾರ್ಪಣೆಯನ್ನು ನಮ್ಮ ಮಾರುತಿ ಸಹಕಾರಿ ಪತ್ತಿನ ಸಂಘದ ನಿರ್ದೇಶಕರಾಗಿರುವಂತಹ ರವೀಂದ್ರ ಪ್ರಭು ಅವರು ಮಾಡ್ತಾರೆ. ಅದಾದ ಬಳಿಕ ಪರಮ ಪೂಜ್ಯನೀಯ ಗುರುವರ್ಯರಿಂದ ಆಶೀರ್ವಚನ ಆಗತ್ತೆ. ಗುರುವರ್ಯರ ಆಶೀರ್ವಚನ ಆದ ಬಳಿಕ ಎಲ್ಲ ವೇದಿಕೆ ಮೇಲಿರುವಂತಹ ಗಣ್ಯರು, VVIPsಗಳು ಅಲ್ಪೋಪಹಾರದ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಎಲ್ಲ ವಿಶೇಷ ಆಮಂತ್ರಿತರು ಯಾರ್ಯಾರು ಇವತ್ತು ಇಲ್ಲಿ ಸನ್ಮಾನವನ್ನು ತೆಗೆದುಕೊಂಡಿದ್ದೀರಾ 35-40 ಜನ, ಅವರೆಲ್ಲರೂ ಹಾಗೂ ವೇದಿಕೆ ಮೇಲಿರುವ ಗಣ್ಯರು ಉಪಹಾರವನ್ನು ಸ್ವೀಕರಿಸ್ಕೊಂಡು ಹೋಗಬೇಕು. ಅದಾದ ಬಳಿಕ ನಮ್ಮೆಲ್ಲ ಷೇರುದಾರ್ ಬಾಂಧವರು ನಮ್ಮ ಈ ಸಭೆಯ ಪಕ್ಕದಲ್ಲಿ ಪೆಂಡಾಲಲ್ಲಿ ವಿಶೇಷವಾದ ಇಂಟರ್ನ್ಯಾಷನಲ್ ಫೇಮ್ಡ್ ಇನ್ಸ್ಟ್ರೂಮೆಂಟಲ್ ಫ್ಯೂಷನ್ ಬಹಳ ನುರಿತ ಅನುಭವಿ ಕಲಾವಿದರ ತಂಡ, ಭಟ್ಕಳದ ಜಯಂಕಾರ ಮೆಲೋಡಿಸ್ ತಂಡದವರ ಸಾರಥ್ಯದಲ್ಲಿ ಇನ್ಸ್ಟ್ರೂಮೆಂಟಲ್ ಫ್ಯೂಷನನ್ನು ಅರೇಂಜ್ ಮಾಡಿದ್ದಾರೆ. ತಾವೆಲ್ಲರೂ ಕೂಡ ಬಂದು ಈ ಜಯಂಕಾರ ಇನ್ಸ್ಟ್ರೂಮೆಂಟಲ್ ಫ್ಯೂಷನ್ನ ಸವಿಯನ್ನು ಸವಿಯಬೇಕು. 1 ಗಂಟೆ 1.25 ಗಂಟೆ ನೀವು ನಮ್ಮೊಂದಿಗೆ ಸಹಕರಿಸಬೇಕು. ಬಳಿಕ ಸರಿಯಾಗಿ 8 ಗಂಟೆಗೆ ಭೋಜನದ ವ್ಯವಸ್ಥೆಯನ್ನು ಮಾಡಿದ್ದೇವೆ. ತಾವೆಲ್ಲರೂ ಕೂಡ ಈ ರಜತ ಮಹೋತ್ಸವದ ಸಂದರ್ಭದಲ್ಲಿ ಇಷ್ಟು ಹೊತ್ತು ನಮ್ಮ ಜೊತೆಗಿದ್ದೀರಾ. 8 ಗಂಟೆವರೆಗೂ ಇದ್ದು ಊಟವನ್ನು ನಮ್ಮ ನಳಭಟರು ತಮಗಾಗಿ ಘಮಘಮಿಸುವ ನಳಪಾಕವನ್ನು ಸಿದ್ಧಪಡಿಸಿದ್ದಾರೆ. ತಾವೆಲ್ಲರೂ ಕೂಡ ಆ ನಳಪಾಕದ ಸವಿರುಚಿಯನ್ನು ಉಂಡು ಆತಿಥ್ಯವನ್ನು ಸ್ವೀಕರಿಸ್ಕೊಂಡು ಹೋಗಬೇಕು ಅಂತ ನಿಮ್ಮೆಲ್ಲರಲ್ಲಿ ಆಡಳಿತ ಮಂಡಳಿಯ ಪರವಾಗಿ ವಿನಂತಿಸುತ್ತಾ ಈಗ ವಂದನಾರ್ಪಣೆಗಾಗಿ ವೇದಿಕೆಯಲ್ಲಿ ರವೀಂದ್ರ ಪ್ರಭು. ಧನ್ಯವಾದಗಳು. ವೇದಿಕೆಯಲ್ಲಿ ಆಸೀನರಾಗಿರುವಂಥ ನಮ್ಮ ಮಾನ್ಯ ವಿದ್ಯಾಧೀಶ ತೀರ್ಥ ಸ್ವಾಮಿಗಳ ಚರಣಾರವಿಂದಕ್ಕೆ ನಮಸ್ಕರಿಸ್ತಾ, ವೇದಿಕೆಯಲ್ಲಿರೋ ಎಲ್ಲ ಗಣ್ಯರಿಗೂ ನಮಸ್ಕರಿಸ್ತಾ, ಪ್ರೋಗ್ರಾಮಿನ ಕೊನೆಯ ಭಾಗವಾದ ಅಪಾರ ಮನ್ನಣೆಯನ್ನು ನಾನು ಮಾಡಲಿಕ್ಕೆ ಬಯಸ್ತೇನೆ. ಇದು ಖಾಲಿ ಅಪಾರ ಮನ್ನಣೆ ಅಂದರೆ ಪ್ರೋಗ್ರಾಮಿನ ಒಂದು ಭಾಗ ಅಷ್ಟೇ. ಎಲ್ಲರೂ ಹೇಳಿ ಆಗಿದೆ, ಹೇಳಲಿಕ್ಕೆ ಏನೂ ಇಲ್ಲ. ಬಂದ ಅತಿಥಿ ಮಾನ್ಯರಿಗೆ ನಮ್ಮ ಸಂಘದ ಪರವಾಗಿ ಹಾಗೂ ನಮ್ಮ ಷೇರುಬಾಂಧವರ ಪರವಾಗಿ ಧನ್ಯವಾದಗಳು. ದೂರದ ಸಾಗರದ ಊರಿನಿಂದ ಬಂದು ಶ್ರೀಮದ್ ವಿದ್ಯಾಧೀಶ ತೀರ್ಥ ಸ್ವಾಮಿಗಳು ನಮ್ಮ ಕಾರ್ಯಕ್ರಮವನ್ನು ನಡೆಸಿಕೊಟ್ಟ ಬಗ್ಗೆ ನಮಗೆ ತುಂಬ ಹೆಮ್ಮೆ ಇದೆ. ಮಾನ್ಯರು ಶಂಕುಸ್ಥಾಪನೆ ಮಾಡಿದ್ರು ಅವರೇ, ಉದ್ಘಾಟನೆ ಮಾಡಿದ್ದು ಅವರೇ. ಹೀಗಾಗಿ ಇದೊಂದು ನಮ್ಮ ಪುಣ್ಯ ಅಂತಲೇ ಹೇಳ್ಬೋದು. ಇಷ್ಟು ದೊಡ್ಡ ಸಂಸ್ಥೆಯ 25ನೇ ವರ್ಷದ ಕಾರ್ಯಕ್ರಮವನ್ನು ನೋಡೋದೇ ಒಂದು ಹಬ್ಬ ನಮಗೆ.
ಅದರಲ್ಲಿ ನಮ್ಮದೊಂದು ಪಾಲಿದೆ ಅಂತ ನನಗೂ ಸಂತಸ. ಎರಡನೇದಾಗಿ ಮಂಕಾಳು ವೈದ್ಯವರು ಸನ್ಮಾನ್ಯರು ಎಷ್ಟೇ ಬ್ಯುಸಿ ಪ್ರೋಗ್ರಾಮ್ ಇದ್ದರೂ ನಾವು ಇನ್ವಿಟೇಷನ್ ಕೊಡ್ಲಿಕ್ಕೆ ಹೋದವಾಗ ಸರಿಯಾಗಿ 4 ಗಂಟೆಗೆ ನಾನು ಇರ್ತೀನಿ ಹೇಳಿದರು. 4 ಗಂಟೆಗೆ ಸರಿಯಾಗಿ ನಮ್ಮ ಭವನದ ಒಳಗೆ ಅವರು ಬಂದಿದ್ದಾರೆ. ಅಂಥ ಟೈಮಿಂಗ್ ಅವ್ರದ್ದು. ಅವರಿಗೂ ಕೂಡ ನಮ್ಮ ಸಂಘದ ಪರವಾಗಿ ಹಾಗೂ ಷೇರುದಾರರ ಪರವಾಗಿ ನಾನು ಹಾರ್ದಿಕವಾಗಿ ನಮನಗಳನ್ನು ಸಲ್ಲಿಸ್ತೇನೆ. ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಬರಲಿಕ್ಕಿತ್ತು, ಆದರೆ ಅನಿವಾರ್ಯ ಕಾರಣಗಳಿಂದ ಅವರು ಬರಲಿಲ್ಲ. ಅವರ ಮೆಸೇಜನ್ನು ಆವಾಗಲೇ ನಮ್ಮ ಪ್ರೋಗ್ರಾಮ್ ಅವರು ಹೇಳಿ ನಿಮಗೆ ತಿಳಿಸಿದ್ದಾರೆ. ಕಡೆಯದಾಗಿ ಆರ್ ವಿ ದೇಶಪಾಂಡೆ ಅವರು ಮಾನ್ಯರು ಬಂದು ಇಲ್ಲಿಂದ ಹಳಿಯಾಳದಿಂದ ಬಂದು ನಮಗೆ ಈ ಪ್ರೋಗ್ರಾಮನ್ನು ನಡೆಸಿಕೊಟ್ಟಿದ್ದಾರೆ. ಅವರಿಗೂ ಧನ್ಯವಾದಗಳು. ದಿನಕರ್ ಶೆಟ್ಟಿಯವರು ಬರಲಿಕ್ಕಿತ್ತು, ಕಾರಣಾಂತರಗಳಿಂದ ಅವರು ಬಂದಿಲ್ಲ. ಅವರು ಕೂಡ ಮೆಸೇಜನ್ನು ಕಳಿಸಿದ್ದಾರೆ. ಸುನಿಲ್ ಬಿ ನಾಯಕ್ ನಮ್ಮ ಊರಿನವರೆಯ ಯಂಗ್ ಆ್ಯಂಡ್ ಎನರ್ಜೆಟಿಕ್ ನಮ್ಮ ಮಾಜಿ ಶಾಸಕರು, ಅವರು ಬಂದು ಕೂಡ ಟೈಮಿಗೆ ಕರೆಕ್ಟಾಗಿ ನಮ್ಮ ಪ್ರೋಗ್ರಾಮನ್ನು ಸರಿಯಾಗಿ ನಡೆಸಿಕೊಟ್ಟಿದ್ದಾರೆ. ಅವರಿಗೂ ಧನ್ಯವಾದಗಳು. ಹಾಗೆಯೇ MS ಶೆಟ್ಟಿ ಲೆಕ್ಕ ಪರಿಶೋಧಕರು, ಇವರಂತೂ ನಮ್ಮ ಸಂಸ್ಥೆಯ ಬಗ್ಗೆ ಎಲ್ಲ ಗೊತ್ತಿದ್ದುಕೊಂಡು ನಮ್ಮನ್ನೆಲ್ಲ ಅಟ್ಟಕ್ಕೆ ಏರಿಸಿ ನಾವು ಮಾಡಿದ ಸಾಧನೆಗಳನ್ನು ನಿಮ್ಮ ಮುಂದೆ ಇಟ್ಟು ನಮಗೂ ಮತ್ತೂ ಷೇರುದಾರ ಬಾಂಧವರು ಬರಬೇಕು ಮತ್ತು ನಮ್ಮ ಗ್ರಾಹಕರು ಹೆಚ್ಚಾಗಬೇಕಂತೇಳಿ ಆ ಥರದಲ್ಲಿ ಮಾತಾಡಿ ನಮಗೆ ಪ್ರೋತ್ಸಾಹವನ್ನು ಕೊಟ್ಟಿದ್ದಾರೆ. ಅವರಿಗೂ ಧನ್ಯವಾದಗಳು. ಹಾಗೆಯೇ ಇಡೀ ನಮ್ಮ ಈ ಕೆಳಗಿನ ಪೆಂಡಾಲಿನ ವ್ಯವಸ್ಥೆ ಸಿಟಿ ಶಾಮಿ ಅನ್ನೋದವ್ರು ಮಾಡಿದ್ದಾರೆ. ಅವರಿಗೂ ನಮ್ಮ ಸಂಘದ ಪರವಾಗಿ ಧನ್ಯವಾದಗಳು. ಸೌಂಡ್ ಸಿಸ್ಟಮನ್ನು ಮದರ್ ಸೌಂಡ್ ಸಿಸ್ಟಮ್ ಭಟ್ಕಳ, ಡೆಕೋರೇಟರ್ಸ್ ಸುರೇಂದ್ರ ಜಾಲಿ, ನೀವು ಬರುವಾಗ ದಾರಿಯಲ್ಲಿ ಕಂಡಂಥ ಎಲ್ಲ ದೊಡ್ಡ ದೊಡ್ಡ ಕಟೌಟ್ಗಳು ಸುಮಾ ಆರ್ಟ್ಸ್ನವರಿಂದ ಮಾಡಲ್ಪಟ್ಟಿದ್ದವು. ಅವರಿಗೂ ಕೂಡ ಧನ್ಯವಾದಗಳು. ರಸ್ತೆಯ ಮೇಲೆ ಯಾವುದೇ ಥರದ ಅಪಘಾತವಾಗದಂತೆಯ ನಮ್ಮ ಪ್ರೋಗ್ರಾಮನ್ನು ಅಚ್ಚುಕಟ್ಟಾಗಿ ನಡೆಸಿಕೊಟ್ಟರು ಪೊಲೀಸ್ ಡಿಪಾರ್ಟ್ಮೆಂಟ್ನವರು, ಅವರಿಗೂ ಕೂಡ ಧನ್ಯವಾದಗಳು. ಸ್ವಾಮಿಗಳ ಪ್ರೊಸೆಷನ್ ಬರಬೇಕಾದ್ರೆ ನಾವು ಭಟ್ಕಳ ಮಹಿಳಾ ಮಂಡಳಿ ಮತ್ತು ಶಿರಾಲಿ ಮಹಿಳಾ ಮಂಡಳಿ ಭಗಿನಿಯರಿಗೆ ರಿಕ್ವೆಸ್ಟ್ ಮಾಡಿದ್ವಿ ಕಲಶಗಳನ್ನು ಹಿಡ್ಕೊಂಡು ಬರಬೇಕಂತ ಸ್ವಾಗತಕ್ಕೆ. ಅವರೂ ಕೂಡ ಈ ಸಮಯದಲ್ಲಿ ಬಂದು ನಮ್ಮ ಪ್ರೋಗ್ರಾಮನ್ನು ಚೆಂದ ಕಾಣಿಸೋದಕ್ಕೆ ಅವರಿಗೂ ಕೂಡ ಧನ್ಯವಾದಗಳು. ಈಗ ಊಟದ ವ್ಯವಸ್ಥೆಯನ್ನು ಮಾಡಿರೋದಂಥ ಎಲ್ಲ ನಮ್ಮ ಕೆಳಗಡೆ ವಾಲಂಟಿಯರ್ಸ್ಗಳು ನಮ್ಮವರೇ ಇದ್ದಾರೆ. ಆದರೂ ನಮ್ಮೊಂದಿಗೆ ಕೈ ಜೋಡಿಸಿದ ಭಟ್ಕಳ GSB ಯುವಕ ಮಂಡಳ ಹಾಗೂ ಶಿರಾಲಿ GSB ಯುವಕ ಮಂಡಳ, ಇವರಿಗೂ ಕೂಡ ನಾವು ಸಂಘದ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಧಾರ್ಮಿಕ ವಿಧಿವಿಧಾನಗಳನ್ನು ನಡೆಸಿಕೊಟ್ಟಂಥ ವೇದಮೂರ್ತಿ ನರಹರಿ ಆಚಾರ್ಯ ಹಾಗೂ ವಿನಾಯಕ್ ಭಟ್ ಭಟ್ಕಳ ಈ ಅರ್ಚಕ ವೃಂದದವರಿಗೂ ಈ ಸಮಯದಲ್ಲಿ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ ಹಾಗೂ ನನ್ನ ಈ ಧನ್ಯವಾದ ಪ್ರೋಗ್ರಾಮಿಂದ ನಿರ್ವಹಿಸ್ತೇನೆ. ಮುಂದಿನ ವೇದಿಕೆ ನಮ್ಮ ಗುರುಗಳವರ ಆಶೀರ್ವಚನಕ್ಕೆ ಬಿಟ್ಟುಕೊಡ್ತಾ ಇದ್ದೇನೆ. ಧನ್ಯವಾದಗಳು.
ಮಂಗಲಂ ಭಗವಾನ್ ವಿಷ್ಣು ಮಂಗಲಂ ಮಧುಸೂದನಃ ಮಂಗಲಂ ದೇವಕೀ ಪುತ್ರಃ ಮಂಗಲಂ ಗರುಡಧ್ವಜಃ ಶ್ರೀರಾಮಂ ಹನುಮತ್ ಸೇವ್ಯಂ ಶ್ರೀಕೃಷ್ಣಂ ಭೀಮ ಸೇವಿತಂ ಶ್ರೀವ್ಯಾಸಂ ಶ್ರೀಮದಾನಂದ ತೀರ್ಥ ಸಂಸೇವಿತಂ ಭಜೆ ಬ್ರಹ್ಮಾಂತಾಃ ಗುರವಃ ಸಾಕ್ಷಾತ್ ಇಷ್ಟಂ ದೈವಂ ಶ್ರಿಯಃಪತಿಃ ಆಚಾರ್ಯಾಃ ಶ್ರೀಮದಾಚಾರ್ಯಾಃ ಸಂತು ಮೇ ಜನ್ಮಜನ್ಮ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಮಾರುತಿ ಸಹಕಾರಿ ಪತ್ತಿನ ಈ ಸಂಸ್ಥೆಯ ರಜತ ಮಹೋತ್ಸವಕ್ಕಾಗಿ ಹಾಗೂ ಸ್ವಂತ ಕಟ್ಟಡದ ಉದ್ಘಾಟನೆಗಾಗಿ ಇಂದು ಗುರುಗಳ ಆಗಮನ ಇಲ್ಲಿ ಶಿರಾಲಿಯಲ್ಲಿ ಆಗ್ತಾ ಇದೆ. ಈ ಒಂದು ಕಾರ್ಯಕ್ರಮದಲ್ಲಿ ಅನೇಕರ ಮಾತುಗಳನ್ನು ನಾವು ಆಲಿಸಿದ್ದೇವೆ. ಎಲ್ಲರೂ ತಮ್ಮ ತಮ್ಮ ಅಂಕಿಅಂಶಗಳನ್ನೆಲ್ಲ ಹೇಗೆ 2000ರಲ್ಲಿ ಆರಂಭದಲ್ಲಿ ಹೇಗೆ ಇತ್ತು, ಈಗ 2026ನಲ್ಲಿ ಹೇಗೆ ಬದಲಾವಣೆ ಆಗಿದೆ, ಎಷ್ಟು ಪಟ್ಟು ಬದಲಾವಣೆ ಆಗಿದೆ, 157 ಪಟ್ಟು ಲಾಭದಲ್ಲಿ ಹೆಚ್ಚಳ, ಹೀಗೆ ಅನೇಕ ಅಂಕಗಳನ್ನು ನಾವು ಕೇಳಿದ್ದೇವೆ. ಅದೇ ರೀತಿಯಾಗಿ ಸುನಿಲ್ ನಾಯ್ಕರವರು ಹೇಳ್ತಾ ಇದ್ದಾರೆ, ಈ ರೀತಿಯಾಗಿ ನಮ್ಮ ಮಂಕಾಲ್ ವೈದ್ಯರೇ ಹೇಳ್ತಾ ಇದ್ದಾರೆ, ಈ ರೀತಿಯಾಗಿ ಕಡಿಮೆ ದರದಲ್ಲಿ ನೀವು ಲೋನ್ ಪಡೆಯೋದು ಸಾಧ್ಯವೇ ಇಲ್ಲ, ಅಂತಹ ಕಡಿಮೆ ದರದಲ್ಲಿ ಮಾರುತಿ ಕೋಆಪರೇಟಿವ್ನವರು ಬ್ಯಾಂಕ್ ಲೋನನ್ನು ಕೊಡ್ತಾ ಇದ್ದಾರೆ. ಇಷ್ಟೆಲ್ಲ ಹೇಳಿದ್ರಿ, ಆದರೆ ನಮ್ಗೆ ಒಂದೇ ಒಂದು ವಿಚಾರ ನಮಗೆ ಮನಸ್ಸಿನಲ್ಲಿ ಹೊಳಿತಾ ಇದೆ. ಅದು ಏನಂದರೆ, ಇದೆಲ್ಲ ಇರ್ಬೋದು, ಟೆಕ್ನಿಕಲಿ ಇಷ್ಟು ಪಟ್ಟು ಹೆಚ್ಚಾಗಿರ್ಬೋದು, ಅಥವಾ ಬೇರೆ ಬ್ಯಾಂಕಿನ ಕಂಪೇರ್ ಮಾಡಿದಾಗ ಇಲ್ಲಿ ಕಡಿಮೆ ದರದಲ್ಲಿ ನಿಮಗೆ ಬ್ಯಾಂಕ್ ಲೋನ್ ಸಿಗ್ತಾ ಇರ್ಬೋದು, ಎಲ್ಲ ಹೌದು. ಅಥವಾ ಈಗ ತಾನೇ ಹೇಳ್ತಾ ಇದ್ದಾರೆ, ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇಂತಹ ಒಂದು ಸಂಸ್ಥೆ ಇರೋದು ಒಂದು ಹೆಮ್ಮೆಯ ವಿಷಯ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಆದರೆ ನಮ್ಗೆ ಒಂದೇ ಒಂದು ಪ್ರಶ್ನೆ, ಇಷ್ಟೊಂದು ಸಾಧನೆ ಅಥವಾ ಇಷ್ಟೊಂದು ಕೀರ್ತಿ ಬರಲಿಕ್ಕೆ ಕಾರಣ ಏನು? ಯಾರು ಇದಕ್ಕೆ ಕಾರಣ? ಯಾರಾದರೂ ಹೇಳಬಹುದಾ? ದೇವರ ಆಶೀರ್ವಾದ, ಗುರುಗಳ ಆಶೀರ್ವಾದ ಎಲ್ಲ ಹೇಳ್ಬೋದು. ಆದರೆ ಒಂದೇ ಒಂದು ನಾವು ಹೇಳ್ತೇವೆ, ಈ ಬ್ಯಾಂಕ್ ಹೆಸರು ನೋಡೋದು ಬೇಡ, ಕೇವಲ ಆ ಚಿಹ್ನವನ್ನು ನೋಡಿದರೆ ಮಾತ್ರ ಸಾಕು. ಆ ಸಿಂಬಾಲ್, ಈ ಮಾರುತಿ ಸಹಕಾರಿ ಸಂಘದ ಸಿಂಬಾಲ್ ಏನಿದೆ, ಹನುಮಂತನ ಸಿಂಬಾಲ್ ಇದೆ, ಮಾರುತಿ ರಾಯನ ಸಿಂಬಾಲ್ ಇದೆ. ನಮ್ಮ ಮಠದ ಸಿಂಬಾಲ್ ಕೂಡ ಅದೇ ಆಗಿದೆ. ಈಗ ತಾನೇ ಹೇಳಿರುವ ಹಾಗೆ ಈ ಸಂಸ್ಥೆಯ ಎಲ್ಲ ಶಾಖೆಗಳನ್ನು ನಮ್ಮ ಗುರುಗಳ ಉಪಸ್ಥಿತಿಯಲ್ಲೇ ಉದ್ಘಾಟನೆ ಆಗಿದೆ. ಈ ಕೇಂದ್ರ ಕಚೇರಿಯು ಕೂಡ ಗುರುಗಳ ಉಪಸ್ಥಿತಿಯಲ್ಲೇ ಶಿಲಾನ್ಯಾಸ ಆಗಿದೆ, ಉದ್ಘಾಟನೆಯು ಕೂಡ ಗುರುಗಳ ಉಪಸ್ಥಿತಿಯಲ್ಲೇ ಆಗ್ತಾ ಇದೆ. ಅಂದರೆ ನಮ್ಮ ಮಠದ ಚಿಹ್ನೆ ಕೂಡ ಹನುಮಂತನಾಗಿದ್ದಾನೆ, ಈ ಸಂಘದ ಚಿಹ್ನೆ ಕೂಡ ಹನುಮಂತನಾಗಿದ್ದಾನೆ. ಅಂದರೆ ಎಲ್ಲಿ ಎಲ್ಲಿ ಹನುಮಂತನಿದ್ದಾನೆ ಅಲ್ಲಿ ಭಯ ಯಾವುದೇ ಇಲ್ಲ ಎನ್ನುವುದನ್ನು ಈ ಸಂದರ್ಭದಲ್ಲಿ ನಾವು ಹೇಳಲಿಕ್ಕೆ ಸಂತೋಷವನ್ನು ಅಭಿವ್ಯಕ್ತಪಡಿಸ್ತಾ ಇದ್ದೇವೆ. ಇದಲ್ಲದೆ ಅನೇಕ ಸಹಕಾರಿ ಸಂಘಗಳಿವೆ, ಅವರದೇ ಆದ ಒಂದೊಂದು ಲಾಂಛನ ಇದೆ, ಸಿಂಬಾಲ್ ಅಥವಾ ಎಂಬ್ಲಮ್ ಅಂತ ಹೇಳ್ಬೋದು. ಆದರೆ ಮಾರುತಿ ಹನುಮಂತ ಸಿಂಬಾಲ್ ಆಗಿ ಇರುವ ಏಕೈಕ ಸಂಘ ಅಂದರೆ ಇದು ಮಾರುತಿ ಕೋಆಪರೇಟಿವ್ ಸಂಸ್ಥೆ ಮಾತ್ರ. ಆದ್ದರಿಂದ ಅದು ನಮಗೆ ಅತ್ಯಂತ ಮನಸ್ಸಿಗೆ ಮುಟ್ಟಿದಂಥ ವಿಷಯ. ಯಾಕಂದರೆ ನಾವು ಆಧ್ಯಾತ್ಮಿಕ ಪ್ರಪಂಚದಲ್ಲಿ ಬಂದಿರೋದರಿಂದ ಆ ಎಂಬ್ಲಮ್ ನೋಡಿದ ನಂತರ ಸಂತೋಷ, ಇವನಿದ್ದಾನಲ್ಲ, ಹಾಗಾಗಿ ಭಯಪಡೋದು ಬೇಕಾಗಿಲ್ಲ. ಯಾಕಂದರೆ ಹನುಮನ ಮತವೇ ಹರಿಯ ಮತವು ಅಂತ ಇದೆ. ಅಂದರೆ ಹನುಮಂತ ಏನು ಹೇಳ್ತಾನೆ ಅದು ರಾಮದೇವರು ಕೂಡ ಎಸ್ ಅಂತ ಹೇಳ್ತಾನೆ. ಹನುಮಂತ ನೋ ಅಂತ ಹೇಳಿದರೆ ರಾಮದೇವರು ಕೂಡ ನೋ ಅಂತ ಹೇಳ್ತಾನೆ. ಅದೇ ರೀತಿಯಾಗಿ ಹನುಮನ ಮತವೇ ಹರಿಯ ಮತವು ಇದ್ದಿದ್ದು ಹನುಮನ ಮತವೇ ಜನರ ಮತವು ಅಂತ ಆಗಿದೆ ಈಗ. ಯಾಕಂದರೆ ಇಲ್ಲಿಯ ಬಂಡವಾಳದವರು ಅಥವಾ
ನಿಮ್ಮ ಶೇರ್ ಹೋಲ್ಡರ್ಸು ಅಥವಾ ಎಲ್ಲರೂ ಕೂಡ ಆ ವಿಶ್ವಾಸದಿಂದ ಇಲ್ಲಿ ತಮ್ಮ ತಮ್ಮ ಬಂಡವಾಳವನ್ನು ಠೇವಣಿಯನ್ನು ಇಡ್ತಾ ಇದ್ದಾರೆ. ಹೀಗೆ ಒಂದು ಪ್ರಶ್ನೆ ಕೇಳಿದರೆ, ಒಂದು ಸಹಕಾರಿ ಸಂಘದಲ್ಲಿ ಯಾವುದು ಅತ್ಯಂತ ಮಹತ್ವವಾದದ್ದು? ಆಡಳಿತ ಮಂಡಳಿ ಮಹತ್ವವಾದದ್ದು, ಠೇವಣಿದಾರರು ಮಹತ್ವವಾದದ್ದು, ಅಥವಾ ಬಡ್ಡಿಯನ್ನು ಪಡೆಯೋರು ಯಾರಿದ್ದಾರೆ ಅವರು ಅತ್ಯಂತ ಮಹತ್ವವಾದದ್ದು, ಸಿಬ್ಬಂದಿ ವರ್ಗ ಮಹತ್ವವಾದದ್ದು? ಯಾವುದು ಮಹತ್ವ? ಆಡಳಿತ ಮಹತ್ವನೋ ಅಥವಾ ಸಿಬ್ಬಂದಿಗಳು ಇರೋದು ಮಹತ್ವನೋ ಅಥವಾ ಠೇವಣಿದಾರರು ಠೇವಣಿ ಹಾಕುವುದು ಮುಖ್ಯನೋ ಅಥವಾ ಸಾಲವನ್ನು ಪಡೆಯೋರು ಮುಖ್ಯನೋ? ಯಾವುದು ಮುಖ್ಯವಾದದ್ದು? ಕನ್ಫ್ಯೂಸ್ ಆಯ್ತಲ್ಲ? ಯಾವುದು ಬಿಡಲಿಕ್ಕಾಗಲ್ಲ. ಠೇವಣಿದಾರರು ಬೇಕು, ಸಾಲದಾರರು ಅಂದರೆ ಸಾಲವನ್ನು ಪಡೆಯೋರು ಬೇಕು, ಆಡಳಿತವೂ ಬೇಕು, ಸಿಬ್ಬಂದಿಗಳೂ ಬೇಕು. ಯಾವುದು ಬಿಡಬೇಕು ನಾವು? ಇಲ್ಲ, ಠೇವಣಿದಾರರೇ ಮುಖ್ಯ ಅಂತ ಹೇಳಿದರೆ ಸಾಲ ಯಾರಿಗೆ ಕೊಡಬೇಕು ನಾವು? ಅಥವಾ ಸಾಲದಾರರೇ ಮುಖ್ಯ ಅಂತ ಹೇಳಿದರೆ ಠೇವಣಿ ಇಲ್ಲದೆ ಸಾಲದಾರರಿಗೆ ಹೇಗೆ ಹಣವನ್ನು ಕೊಡಬಹುದು? ಅಥವಾ ಸಾಲವೂ ಕೂಡ ಇದೆ ಅಥವಾ ಠೇವಣಿಯೂ ಕೂಡ ಇದೆ, ಆದರೆ ಅಪ್ರೂವ್ ಮಾಡುವ ಆಡಳಿತನೇ ಇಲ್ಲ ಇದ್ದರೆ ಏನು ಮಾಡೋದು? ಅಂದರೆ ಯಾರಾದರೆ ಮುಖ್ಯ ಅಂತ ಆಯಿತು, ಆದರೆ ಅದಕ್ಕಿಂತ ಹೆಚ್ಚಾಗಿ ಠೇವಣಿದಾರರೇ ಇರಲಿ, ಸಾಲದಾರರೇ ಇರಲಿ, ಅಥವಾ ಆಡಳಿತ ಮಂಡಳಿ ಇರಲಿ, ಸಿಬ್ಬಂದಿಗಳು ಇರಲಿ, ಅದಕ್ಕಿಂತ ಮುಖ್ಯವಾದದ್ದು ಏನಂದರೆ ವಿಶ್ವಾಸ. ಆ ವಿಶ್ವಾಸ ಒಂದಿದ್ದರೆ ಆಗ ಇಂತಹ ಸಂಸ್ಥೆಗಳು ಮಾತ್ರ ಮುನ್ನಡೆಸಲಿಕ್ಕಾಗತ್ತೆ. ವಿಶ್ವಾಸ ಫಲದಾಯಕ ಅಂತ ಹೇಳಿದ್ದಾರೆ. ವಿಶ್ವಾಸ ಇರೋದರಿಂದ ಜನರು ನಿಮ್ಮ ಜೊತೆಗೆ ವ್ಯವಹಾರವನ್ನು ಮಾಡ್ತಾ ಇದ್ದಾರೆ. ವಿಶ್ವಾಸ ಇಲ್ಲದೇ ಇದ್ದಿದ್ದರೆ ವ್ಯವಹಾರ ಹೇಗೆ ಮಾಡ್ತಾ ಇದ್ದಿದ್ರು? ವಿಶ್ವಾಸ ಇದೆ ಎನ್ನುವಗೋಸ್ಕರವಾಗಿ ಜನರು ಠೇವಣಿಯನ್ನು ಇಡ್ತಾ ಇದ್ದಾರೆ. ವಿಶ್ವಾಸ ಇರೋದರಿಂದ ನಿಮ್ಮ ಬ್ಯಾಂಕಿಂದ ಸಾಲವನ್ನು ಪಡಿತಾ ಇದ್ದಾರೆ. ಯಾರ ಮೇಲೆ ವಿಶ್ವಾಸ? ಆಡಳಿತ ಮಂಡಳಿಯ ಮೇಲೆ ವಿಶ್ವಾಸ, ಸಿಬ್ಬಂದಿ ವರ್ಗಗಳ ಮೇಲೆ ವಿಶ್ವಾಸ. ಆದ್ದರಿಂದ ಎಲ್ಲರಿಗೂ ಕೂಡ ಬ್ಯಾಂಕ್ನವರಿಗೆ ಸಾಲದಾರರ ಮೇಲೆ ವಿಶ್ವಾಸ ಇರಬೇಕು, ಠೇವಣಿದಾರರಿಗೆ ಬ್ಯಾಂಕಿನವ್ರ ಮೇಲೆ ವಿಶ್ವಾಸ ಇಡಬೇಕು. ಅಂದರೆ ಎಲ್ಲರಿಗೂ ವಿಶ್ವಾಸ ಎನ್ನುವುದು ಕಾಮನ್. ಯಾರೇ ಇರಲಿ, ಅವರು ಸಾಲವನ್ನು ಪಡೆಯೋರಾಗಲಿ ಅಥವಾ ಠೇವಣಿಯನ್ನು ಇಡೋರಾಗಲಿ, ಎಲ್ಲರೂ ಕೂಡ ವಿಶ್ವಾಸವನ್ನು ಪಡಿಬೇಕು. ಆದರೆ ಒಂದೇ ಒಂದು ಬ್ಯಾಂಕ್ನಲ್ಲಿ ಡಿಫ್ರೆನ್ಸ್ ಏನಂದರೆ, ಯಾವಾಗ ಠೇವಣಿದಾರರು ತಮ್ಮ ಹಣವನ್ನು ಬ್ಯಾಂಕ್ನಲ್ಲಿ ಇಡ್ತಾರೆ, ಆವಾಗ ನೀವು 8% ಇಂಟ್ರೆಸ್ಟ್ ಇದೆ, ವರ್ಷಕ್ಕೆ ನಿಮಗೆ ಸಿಗತ್ತೆ ಅಂತ ನೀವು ಸರ್ಟಿಫಿಕೇಟ್ ಕೊಡ್ತೀರಿ. ಅದ್ರ ಜೊತೆಗೆ ಗ್ಯಾರಂಟಿ ಇರಲ್ಲ, ಗ್ಯಾರಂಟಿ ಪತ್ರ ಇರಲ್ಲ, ಕೇವಲ ಸರ್ಟಿಫಿಕೇಟ್ ಪತ್ರ ಇರುತ್ತೆ. ಆದರೆ ಲೋನ್ ಪಡೆಯುವಾಗ ನಿಮ್ಮ ಅಂದರೆ ಮನೆಯ ಅಥವಾ ಬ್ಯಾಂಕ್ ಲೋನು ಅಥವಾ ಕಾರ ಎಲ್ಲವನ್ನು ಅಡಮಾನವಾಗಿ ಇಡಬೇಕಾಗತ್ತೆ. ಗ್ಯಾರಂಟರ್ಸನ್ನೆಲ್ಲ ಕೊಡಬೇಕಾಗತ್ತೆ. ಅಂದರೆ ಅವ್ರಿಗೆ ನಮ್ಮ ಮೇಲೆ ಹೆಚ್ಚು ವಿಶ್ವಾಸ ಇಡಬೇಕಾಗತ್ತೆ. ಆದರೆ ನಾವು ಠೇವಣಿ ಇಟ್ಟಾಗ ಆವಾಗ ಕೇವಲ ಒಂದು ಸರ್ಟಿಫಿಕೇಟ್ ಮಾತ್ರ. ನಾಳೆ ಏನಾದರೆ ಆದರೆ ಕೇವಲ 50,000 ರೂಪಾಯಿ ಸಿಗ್ಬೋದು ಅಷ್ಟೇ. ದಟ್ ಈಸ್ ದಿ ರೂಲ್ಸ್, ಸೆಂಟ್ರಲ್ ಗೌರ್ಮೆಂಟ್ ರೂಲ್ ಅಷ್ಟೇ. ನೀವು 5 ಲಕ್ಷ ಠೇವಣಿ ಇಟ್ಟರೂ ಕೂಡ ಕೊನೆಗೆ ಸಿಗೋದು 50,000 ಏನಾದರೆ ಆದರೆ ಅಷ್ಟೇ. ಆದರೆ ಇಲ್ಲಿ ಹಾಗಲ್ಲ. ಲೋನ್ ಪಡೆಯುವಾಗ ಎಲ್ಲರ ಸೈನ್ ಬೇಕು, 2 ಗ್ಯಾರಂಟರ್ಸ್ ಅವರು ಸೈನ್ ಬೇಕು, ಏನಾದರೂ ಒಂದು ಅಡಮಾನವಾಗಿ ಏನಾದರೂ ಇಡಬೇಕು, ಸೆಕ್ಯೂರಿಟಿ ಬೇಕು, ಶ್ಯೂರಿಟಿ ಬೇಕು, ಗ್ಯಾರಂಟರ್ ಬೇಕು. ಆದರೆ ಠೇವಣಿ ಇಟ್ಟಾಗ ಬ್ಯಾಂಕ್ನವ್ರು ಕೊಡೋದು ಒಂದು ಸರ್ಟಿಫಿಕೇಟ್. ಇಲ್ಲಿ ಸ್ವಲ್ಪ ನಮಗೆ ಇದು ಯಾಕೆ ಅಂತ ಇನ್ನೂ ಗೊತ್ತಾಗಿಲ್ಲ. ಪ್ರಶ್ನೆಗೆ ಉತ್ತರ ಸಿಕ್ಕರೆ ಒಳ್ಳೆಯದು. ಆದರೆ ಈ ರೀತಿಯಾದ ಒಂದು ಜೀವನದಲ್ಲಿ ನಾವು ಕಾಣಬಹುದು. ಬ್ಲೇಮ್ ಅಂತ ಅಲ್ಲ, ಒಂದು ಹಾಸ್ಯಕ್ಕಾಗಿ ಹೇಳಿದ್ದು. ಯಾಕಂದರೆ ಬ್ಯಾಂಕ್ ಎಷ್ಟೆಷ್ಟೋ ಇದೆ, ಎಲ್ಲರಿಗೂ ಕೂಡ ಗ್ಯಾರಂಟಿ ಕೊಡ್ತಾ ಇದ್ದರೆ ಆಗಲ್ಲ. ಆದರೂ ಒಂದು ವಿಶ್ವಾಸ, ಯಾಕೆಂದರೆ ಅಂತಹ ಆಡಳಿತ ಇದೆ, 25 ವರ್ಷದಿಂದ ನಡೀತಾ ಇದೆ. ಆ ವಿಶ್ವಾಸದಿಂದ ಜನರು ಇಲ್ಲಿ ಠೇವಣಿಯನ್ನು ಇಡ್ತಾ ಇದ್ದಾರೆ. ಎರಡನೇದೇನೆಂದರೆ, ಈಗ ತಾನೇ ಅಧ್ಯಕ್ಷರು ಸಹಕಾರಿ ರತ್ನ ಪುರಸ್ಕಾರವನ್ನು ಪಡೆದಿದ್ದಾರೆ. ಈ ಒಂದು ಬ್ಯಾಂಕಿನಲ್ಲಿ ವ್ಯವಹಾರ ಮಾಡಿದವರಿಗೆ ಅಸಂತೋಷತೆ ಅಥವಾ ಒಂದು ದುಃಖ, ಈ ರೀತಿಯಾದ ಒಂದು ಸಂದರ್ಭ ಕಾಣ್ತಾ ಇಲ್ಲ. ಎಲ್ಲರೂ ಸಂತೋಷವಾಗಿ ಇದ್ದಾರೆ. ಚೆನ್ನಾಗಿ ಡಿವಿಡೆಂಟ್ ಬರ್ತಾ ಇದೆ, 12%, 13% ಡಿವಿಡೆಂಟ್ ಬರ್ತಾ ಇದೆ. ಈಗ ತಾನೇ ಹೊಸ ಸ್ಕೀಮನ್ನು ಲಾಂಚ್ ಮಾಡಿದ್ದಾರೆ. 1 ವರ್ಷಕ್ಕೆ 8% ಈ ಒಂದು ರೀತಿಯಲ್ಲಿ ನಿಮಗೆ ಒಂದು FD ಸ್ಕೀಮನ್ನು ಕೊಟ್ಟಿದ್ದಾರೆ. ಎಲ್ಲರೂ ತೃಪ್ತರಾಗಿದ್ದಾರೆ, ಎಲ್ಲರೂ ಸಂತೋಷರಾಗಿದ್ದಾರೆ. ಯಾರಿಗೂ ಒಂದು ಭಯ, ಚಿಂತೆ ಅಥವಾ ದುಃಖ ಏನೂ ಇಲ್ಲ. ಯಾಕೆ?
ಯಾಕೆ ಅಂದರೆ ಅಧ್ಯಕ್ಷರ ಹೆಸರು ಅಶೋಕವಾಗಿದ್ದೆ. ಅಶೋಕ್ ಅಂದರೆ ಶೋಕವೇ ಇಲ್ಲ. ಶೋಕವೇ ಇರೋದರಿಂದ ತಮಗೆಲ್ಲರಿಗೂ ಸಂತೋಷವೇ ಆಗಬೇಕು. ಒಂದು ವೇಳೆ ಶೋಕ ಅಂತ ಇದ್ದಿದ್ದರೆ ಆಗ ನಿಮಗೆ ತೊಂದರೆ ಆಗ್ಬೋದಾಗಿತ್ತು. ಆದರೆ ಅಧ್ಯಕ್ಷರ ಹೆಸರಿನಲ್ಲೇ ಅಶೋಕ ಅಂತ ಹೇಳೋದ್ರಿಂದ ಯಾವ ರೀತಿಯ ಶಾಕು ಇಲ್ಲ, ಶೋಕನೂ ಇಲ್ಲ. ಅಂತಹ ಅಧ್ಯಕ್ಷರು ಈ ಒಂದು ಕಾರ್ಯಕ್ರಮದಲ್ಲಿ ಅಥವಾ ಈ ಒಂದು ಸಂಸ್ಥೆಗೆ ಅಧ್ಯಕ್ಷರಾಗಿ ಇದ್ದಾರೆ. ಮುಂದಿನ ದಿನಗಳಲ್ಲಿ ಇದೇ ಒಂದು ವಿಶ್ವಾಸವನ್ನು ಕಾಯ್ದಿಡಬೇಕು. ಪಾಲಿಸಿ ಚೇಂಜ್ ಆಗತ್ತೆ ಅಥವಾ ಹೊಸ ಹೊಸ ವಿಚಾರಗಳು ಬರುತ್ತೆ. ಅನೇಕ ಈಗ ತಾನೇ ಒಂದು ಪ್ರೈವೇಟ್ ಬ್ಯಾಂಕ್ನಲ್ಲಿ, ಬ್ಯಾಂಕಿನ ಹೆಸರು ನಾವು ಹೇಳಲ್ಲ, ನೀವೇ ಬೇಕಾದರೆ ಪೇಪರ್ನಲ್ಲಿ ಓದ್ಕೊಳ್ಳಿ, ಆದರೆ ಒಂದು ದೊಡ್ಡ ಅಮೌಂಟಿನ ಒಂದು ಫ್ರಾಡ್ ಆಗಿದೆ ಅಂತ ಪೇಪರ್ನಲ್ಲಿ ಸುದ್ದಿಯಾಗಿದೆ. ಈ ರೀತಿಯಾದ ಒಂದೊಂದು ಕೆಲವೊಂದು ವಿಷಯಗಳನ್ನೆಲ್ಲ ನೀವು ಕೇಳಲಿಕ್ಕೆ ಬರುತ್ತೀರಿ. ಆದರೆ ಈ ಒಂದು ಮಾರುತಿ ಸಹಕಾರಿ ಸಂಘದಲ್ಲಿ ಒಂದು ಮಾರುತಿ ರಾಯನ ಎಂಬ್ಲಮ್ ಇರೋದರಿಂದ ಅವರೆಲ್ಲರೂ ಕೂಡ ಒಂದು ತಿಳ್ಕೊಳ್ಬೇಕು, ಹೊರಗಡೆ ಎಷ್ಟೂ CCTV ಕ್ಯಾಮ್ರಾ ಹಾಕ್ಕೊಳ್ಳಿ, ಆದರೆ ಆ ಮಾರುತಿ ನಿಮ್ಮ ಮೇಲೆ ಕಣ್ಣಿಟ್ಟಿದ್ದಾರಂತ ನೀವು ಒಂದು ಆ ವಿಶ್ವಾಸವನ್ನು ಇಟ್ಕೊಂಡು ತಮ್ಮ ಕಾರ್ಯದಲ್ಲಿ ನೀವು ಪ್ರವೃತ್ತರಾಗಬೇಕು. ಜನರ ಜೊತೆಗೆ ಚೆನ್ನಾಗಿ ಮಾತಾಡಬೇಕು. ಈಗ ತಾನೇ ಹೇಳಿರುವ ಹಾಗೆ ಸೇವಾಭಾವ, ಸರ್ವಿಸ್ ಎನ್ನುವುದು ಅತ್ಯಂತ ಪ್ರಮುಖವಾದದ್ದು. ಜನರು ಅನೇಕ ಬಾರಿ ಬಂದು ನಿಮ್ಮ ಹತ್ರ ಪ್ರಶ್ನೆ ಕೇಳ್ಬೋದು. ಟೆಕ್ನಿಕಲಿ ಅವ್ರಿಗೆ ಕೆಲವೊಂದು ವಿಷಯಗಳು ಗೊತ್ತಿಲ್ಲದೇ ಇರಬಹುದು. ಆಗ ಪದೇ ಪದೇ ಅದೇ ಪ್ರಶ್ನೆಯನ್ನು ಕೇಳ್ಬೋದು. 8% ಒಂದು ತಿಂಗಳಿಗ, ಒಂದು ವರ್ಷಕ್ಕಂದರೆ 366 ದಿನ ಇದ್ದರೆ, ಫೆಬ್ರವರಿ 29 ಒಂದು ದಿನ ಇದ್ದರೆ ಎಕ್ಸ್ಟ್ರಾ, ಈ ರೀತಿಯಾದ ಕೆಲವೊಂದು ಪ್ರಶ್ನೆಗಳು ಬರ್ತದೆ. ಆವಾಗ ಎಲ್ಲವನ್ನೂ ಕೂಡ ಸಹನೆಯಿಂದ ಅದನ್ನು ಕೇಳಿ ಅವ್ರಿಗೆ ಚೆನ್ನಾಗಿ ಉತ್ತರ ನೀಡೋದಿದೆ ಅಲ್ಲ, ಅದೇ ಬ್ಯಾಂಕಿನ ಮುಖ್ಯ ಉದ್ದೇಶವಾಗಿರಬೇಕು. ಒಳ್ಳೆಯ ರೀತಿಯಲ್ಲಿ ಮಾತನಾಡಿದರೆ ಎಷ್ಟೇ ಗ್ರಾಹಕರನ್ನು ನಾವು ಸೆಳಿಬಹುದು. ಇಲ್ಲಾಂದರೆ ಒಬ್ಬ ವ್ಯಕ್ತಿ ಹೊರಗಡೆ ಹೋಗಿ ನೀವು ಮಾರುತಿ ಕೋಆಪರೇಟಿವ್ ಜೊತೆ ಹೋಗಬೇಡಿ, ನಾವು ಅವ್ರ ಜೊತೆ ವ್ಯವಹಾರ ಮಾಡುವಾಗ ಅಲ್ಲಿಯ ಸಿಬ್ಬಂದಿಗಳು ನಮಗೆ ಅನೇಕ ರೀತಿಯಾಗಿ ತುಚ್ಛವಾಗಿ ನೋಡಿದ್ದಾರೆ ಅಥವಾ ಅಪಶಬ್ದದಿಂದ ಮಾತನಾಡಿದ್ದಾರೆ, ನೀವು ಹೋಗಬೇಡಿ ಅಂತ ಈ ರೀತಿಯಾದ ಒಂದು ಅಪಪ್ರಚಾರ ಆದರೆ ಆವಾಗ ನಿಮ್ಮ ಸಂಸ್ಥೆಯ ಘನತೆಯೇ ಕಡಿಮೆ ಆಗ್ತಾ ಹೋಗುತ್ತೆ. ಆದ್ದರಿಂದ ಎಲ್ಲ ಸಿಬ್ಬಂದಿ ವರ್ಗದವರು ಅತ್ಯಂತ ಕೋಮಲ ಸ್ವಭಾವದಿಂದ ಮೃದುವಾಗಿ ಎಲ್ಲರ ಜೊತೆಗೆ ಮಾತನಾಡುವ ಶೈಲಿಯನ್ನು ಈಗ ತಾನೇ ಇದೆ. ಅದನ್ನು ಸುನಿಲ್ ನಾಯ್ಕರೇ ತುಂಬ ಚೆನ್ನಾಗಿ ಹೇಳಿದ್ದಾರೆ. ಸುನಿಲ್ ನಾಯ್ಕರಿಗೆ ಎಷ್ಟೊಂದು ಪರಿಚಯ ಅಂದರೆ ಎಲ್ಲ ಮ್ಯಾನೇಜರ್, ಜನರಲ್ ಮ್ಯಾನೇಜರ್ ಎಲ್ಲರದ್ದು ಪರಿಚಯ ಇದೆ. ಅವರ ಹೆಸರು ಕೂಡ ಹೇಳ್ತಾ ಇದ್ದಾರೆ. ಅಷ್ಟೊಂದು ಅವ್ರಿಗೆ ಆತ್ಮೀಯತೆ ಈ ಸಂಸ್ಥೆಯ ಮೇಲಿದೆ. ಅಥವಾ ನಮ್ಗೆ ಯಾರಿಗೆ ಗೊತ್ತಾಗುತ್ತೆ ಸಿಬ್ಬಂದಿಗಳ ಹೆಸರು? ನಮ್ಗೆ ಹೇಗೆ ಸಿಬ್ಬಂದಿಗಳ ಹೆಸರು ಗೊತ್ತಿದೆ ಅಂದಮೇಲೆ ಅವ್ರ ಜೊತೆಗೆ ಚೆನ್ನಾಗಿ ಒಡನಾಟ ಆಗಿದೆ ಅಥವಾ ಚೆನ್ನಾಗಿ ಅವರು ಇವ್ರ ಜೊತೆಗೆ ಸ್ಪಂದನೆಯನ್ನು ನೀಡ್ತಾ ಇದ್ದಾರೆ, ಒಳ್ಳೆಯ ಸರ್ವಿಸ್ ನೀಡ್ತಾ ಇರೋದರಿಂದ ಅವರಿಗೆ ಅವರ ಹೆಸರು ನೆನಪಿದೆ. ಒಂದು ವೇಳೆ ಸರ್ವಿಸ್ ನೆನಪು ಇಲ್ಲದೇ ಇದ್ದಿದ್ದರೆ ಅವ್ರು ಆ ಹೆಸರನ್ನು ಹೇಳ್ತಾ ಇರಲಿಲ್ಲ. ಎಲ್ಲರ ಹೆಸರು ಹೇಳಿದ್ದಾರೆ, ರಾಜೇಂದ್ರು, ಪ್ರಸನ್ನ, ಇವನು ಅವನು ಎಲ್ಲರ ಹೆಸರು ಹೇಳಿದ್ದಾರೆ. ಇದು ಹೇಳಲಿಕ್ಕೆ ಕಾರಣ ಮುಖ್ಯ ಅಂದರೆ ಅವರು ಮಾಡಿರುವ ಒಂದು ಸಂಬಂಧ ಅಥವಾ ಅವ್ರ ಜೊತೆಗೆ ಆಗಿರುವ ಸಂಭಾಷಣೆಯಿಂದ ಈ ರೀತಿಯಾದ ಒಂದು ಸ್ಮರಣ ಶಕ್ತಿ ಅವರಲ್ಲಿ ಇದೆ. ಅದೇ ರೀತಿಯಾಗಿ ಎಲ್ಲರೂ ಕೂಡ ಒಂದು ವಿಶ್ವಾಸದಿಂದ ಇಲ್ಲಿ ಬಂದಿದ್ದೀರಾ, ವಿಶ್ವಾಸದಿಂದ ಈ ಬ್ಯಾಂಕಿನ ಜೊತೆಗೆ ವ್ಯವಹಾರವನ್ನು ಮಾಡ್ತಾ ಇದ್ದೀರಾ. ನಮಗೆ ಒಂದೇ ಒಂದು ಸಂತೋಷ, ಯಾವ್ಯಾವುದು ಕಟ್ಟಡವನ್ನು ಅಥವಾ ಹೊನ್ನಾವರದಲ್ಲೇ ಆಗಲಿ, ಶಿರಾಲಿಯಲ್ಲೇ ಆಗಲಿ, ಕುಮಟಾದಲ್ಲೇ ಆಗಲಿ, ಭಟ್ಕಳದಲ್ಲೇ ಆಗಲಿ, ಎಲ್ಲ ಕಟ್ಟಡವನ್ನು ಅಥವಾ ಎಲ್ಲ ಸಂಸ್ಥೆ, ಬ್ರಾಂಚ್ ಸಂಸ್ಥೆಯನ್ನು ಎಲ್ಲವೂ ಕೂಡ ನಮ್ಮ ಗುರುಗಳ ಉಪಸ್ಥಿತಿಯಲ್ಲೇ ಆದದ್ದು ನಮಗೆ ಒಂದು ಹೆಮ್ಮೆ. ಶಿಷ್ಯರಿಗೆ ಒಂದು ಹೆಮ್ಮೆ ಏನಂದರೆ ನಮ್ಮ ಗುರುಗಳ ಒಂದು ಅಮೃತ ಹಸ್ತದಿಂದ 25 ವರ್ಷ ಪೂರ್ವದಲ್ಲಿ ನಮ್ಮ ಗುರುಗಳ ಆಶೀರ್ವಾದವನ್ನು ಮಾಡಿದರು, ನಿಮ್ಮ ಸಂಸ್ಥೆಗೆ ಒಳ್ಳೆಯದಾಗಲಿ ಅಂತ. ಈಗ ನಮ್ಮ ಗುರುಗಳು ನಮ್ಮ ಜೊತೆ ಉಪಸ್ಥಿತಿ ಇಲ್ಲದೇ ಇದ್ದರೂ ಅವರ ಆಶೀರ್ವಾದದಿಂದ ಒಂದು ಸಂಸ್ಥೆ ಎಷ್ಟು ಬೆಳೆದಿದೆ ಅಂತ ನೋಡಿದ ನಂತರ ನಮಗೊಂದು ಸಂತೋಷ, ನಮ್ಮ ಗುರುಗಳ ಆಶೀರ್ವಾದದಿಂದ ಇವ್ರಿಗೆ ಒಳ್ಳೆಯದೇ ಆಗಿದೆ ಅಲ್ಲ ಅಂತ. ಆ ಒಂದು ಗೌರವದಿಂದ ಅಥವಾ ಆ ಒಂದೇ ಸಂಕೇತದಿಂದ ನಮಗೂ ಕೂಡ ಒಂದು ಸಂತೋಷ. ನಮ್ಮ ಗುರುಗಳ ಆಶೀರ್ವಾದದಿಂದ ಈ ಸಂಸ್ಥೆಗೆ ಅಭಿವೃದ್ಧಿಯಾಗಿದೆ, ಉನ್ನತ ಸ್ಥಾನವನ್ನು ಪಡೆದಿದ್ದಾರೆ. ಮುಂದಿನ ದಿನಗಳಲ್ಲಿ ಇಲ್ಲಿ ನೆರೆದಿರುವ ಎಲ್ಲ ಜನರು ಕೂಡ ಈ ಬ್ಯಾಂಕಿನ ಜೊತೆಗೆ ವ್ಯವಹಾರ ಮಾಡುವ ಹಾಗೆ ವಿಶ್ವಾಸ ಇನ್ನೂ ದೃಢತರವಾಗಲಿ.
ಅಥವಾ ಬ್ಯಾಂಕ್ನವರಿಗೆ ಉಳಿದ ಎಲ್ಲ ಜನರ ಜೊತೆಗೆ ಒಂದು ಸಹಕಾರ ಪ್ರತಿನಿತ್ಯ ಅವರಿಗೆ ಸಿಗುವಂತಾಗಲಿ ಎಂದು ನಾವು ರಾಮದೇವ್ ವೀರವಿಠಲ ದೇವರಲ್ಲಿ ಪ್ರಾರ್ಥಿಸುತ್ತೇವೆ. ಹಾಗೂ ಇಲ್ಲಿ ನೆರೆದಿರುವ ಅಥವಾ ಬಂದಿರುವ ಎಲ್ಲ ಗಣ್ಯರು ಅಥವಾ ನಮ್ಮ ಇಲ್ಲಿಯ ಸಂಘ ಸಂಸ್ಥೆಯ ಆಡಳಿತ ಮಂಡಳಿಯವರು, ಸಿಬ್ಬಂದಿ ವರ್ಗದವರಿದ್ದಾರೆ, ಎಲ್ಲರಿಗೂ ಕೂಡ ರಾಮದೇವರ ಮತ್ತು ವೀರವಿಠಲ ದೇವರ ಕೃಪಾ ಆಶೀರ್ವಾದ ನೆನೆಲಿಲ್ಲಲಿ ಎಂದು ಹಾರೈಸುತ್ತಾ ನಮ್ಮ 2 ಮಾತುಗಳಿಂದ ನಾವು ಮಂಗಲವನ್ನು ಹಾಡುತ್ತೇವೆ. ಶ್ರೀಕೃಷ್ಣಾರ್ಪಣಮಸ್ತು. ಸಂಸ್ಥಾನ್ ಗೋಕರ್ಣ ಪರ್ದಗಾಳಿ ಜೀವೋತ್ತಮ ಮಠಾಧೀಶ ಪರಮ ಪೂಜ್ಯನೇ ಶ್ರೀ ವಿದ್ಯಾಧೀಶ ತೀರ್ಥಸ್ವಾಮಿ ಗುರು ಮಹಾರಾಜ್ ಕಿ. ಯಾರೂ ಕೂಡ ಹೇಳಬಾರ್ದು, ಅಲ್ಲೇ ಕೂತ್ಕೊಳ್ಬೇಕು. ಗುರುಗಳು ಮುಂದಿನ ಮುಕಾಮಿಗೆ ನಿರ್ಗಮಿಸುವವರೆಗೂ, ಅಂದರೆ ಅವರು ಕೆಳಗಡೆ ಹೋಗುವವರೆಗೂ 1 ನಿಮಿಷ ತಾವು ಯಾರು ಕೂಡ ಹೇಳದೆ ಅಲ್ಲೇ ಕೂತ್ಕೊಂಡಿದ್ರೆ ತುಂಬ ಉಪಕಾರ ಆಗತ್ತೆ. ಇನ್ನೇನು ಅವರು ಮುಂದಿನ ಮುಕಾಮಿಗೆ ಸಾಗರಕ್ಕೆ ನಿರ್ಗಮಿಸ್ತಾರೆ. ಸೊ ಬಳಿಕ ತಾವೆಲ್ಲರೂ ಕೂಡ ಬ್ಯಾಂಕನ್ನು ನೋಡಿ, ಹಾಗೆ ಕೆಳಗಡೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಇದೆ, ಅದನ್ನು ಕೂಡ ನೋಡಿ. ಅಷ್ಟರಲ್ಲಿ ಊಟದ ಬಫೆ, ಊಟದ ವ್ಯವಸ್ಥೆ ಆಗತ್ತೆ. ಸರಿಯಾಗಿ 8 ಗಂಟೆಗೆ ನಾವು ಊಟವನ್ನು ಕೊಡ್ತೇವೆ. ಸೊ ಎಲ್ಲರೂ ಕೂಡ ಊಟವನ್ನು ಸ್ವೀಕರಿಸ್ಕೊಂಡು ಹೋಗಬೇಕು ಅಂತ ಮತ್ತೊಮ್ಮೆ ವಿನಂತಿಸುತ್ತಾ, ಈ ಒಂದು ದಿವ್ಯವಾದಂತಹ ಭವ್ಯವಾದಂತಹ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ನಮಗೆಲ್ಲ ಆಶೀರ್ವಾದ ಮಾಡಿದಂತಹ ಪರಮ ಪೂಜ್ಯನೀಯ ಗುರುವರ್ಯರು ಅವರು ಇವತ್ತು ನಮ್ಮ ಜೊತೆಗಿರೋದು ಇದು ನಮ್ಮ ಭಾಗ್ಯ ಅಂತ ಭಾವಿಸ್ತಾ, ಗುರುಗಳ ಆಶೀರ್ವಾದ ಎಲ್ಲ ನಿರ್ದೇಶಕ ಮಂಡಳಿಯ ಮೇಲೆ, ಷೇರುದಾರ ಬಾಂಧವರ ಮೇಲೆ ಇರಲಿ ಅಂತ ಪ್ರಾರ್ಥಿಸುತ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಲವನ್ನು ಮಾಡ್ತೇವೆ. ಹಾಗೆ ಗುರುಗಳು ನಿರ್ಗಮಿಸುವರು, ಯಾವುದು ಕೂಡ ಅಲ್ಲಿ ರಶ್ ಆಗದಿದ್ದಾಗೆ, ಹೇಳದಿದ್ದಾಗೆ ಸಭಾ ಮರ್ಯಾದೆಯನ್ನು ಉಳಿಸ್ಕೊಂಡು ತಾವು ಉಪಸ್ಥಿತರಿರಬೇಕು ಕೊನೆಯವರೆಗೂ ಅಂತ ಹೇಳ್ತಿ ವಿನಂತಿಸುತ್ತಾ, ಇಷ್ಟು ಹೊತ್ತು ನಮ್ಮ ಜೊತೆಗಿದ್ದ ಬಗ್ಗೆ ನಿಮಗೆ ಧನ್ಯವಾದವನ್ನು ಸಲ್ಲಿಸ್ತಾ ಸಂತಸವನ್ನು ವ್ಯಕ್ತಪಡಿಸುತ್ತಾ ಸಭಾ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಗ್ತಾ ಇದೆ. ಧನ್ಯವಾದ.
ಎಲ್ಲರೂ ಸುಮ್ಮನೆ ಇದ್ದೀರಾ? ಕ್ಲ್ಯಾಪಲ್ಲಿ ಜಾಯಿನ್ ಮಾಡ್ಬೋದಾ? ಹಾಗಲ್ಲ, ಕೌಂಟಲ್ಲಿ ಬರಬೇಕು. ರೆಡಿಯಾ? ಕೌಂಟಲ್ಲಿ ಕೇಳ್ತಾ ಇಲ್ಲ, ಜೋರಾಗಿ. ನಾನು ಪ್ಲೇ ಮಾಡಿದ ನಂತರ ಶ್ರೀರುದಾರ್ ಬಾಂಧವರಿಗೆ ಮತ್ತೊಮ್ಮೆ ನಮಸ್ಕಾರವನ್ನು ಮಾಡುತ್ತಾ, ಈಗಾಗಲೇ ಭೋಜನದ ವ್ಯವಸ್ಥೆ ಪ್ರಾರಂಭವಾಗಿದೆ. 7:30ಕ್ಕೆ ಪ್ರಾರಂಭವಾಗಿದೆ. ಅಲ್ಲಿ ಕೌಂಟರ್ ನಂಬರ್ 1 ಅಂತ ಹಾಕಿದ್ದೇವೆ ಎರಡೂ ಸೈಡಲ್ಲಿ. ಅಲ್ಲಿ ಫಸ್ಟ್ ಟೈಮ್ ನೀವು ತಗೊಳ್ಳುವಂಥ ಐಟಮ್ಸ್ಗಳು. ಹಾಗೆ ಸ್ವಲ್ಪ ಮುಂದೆ ಬಂದರೆ ಎರಡೂ ಕಡೆಯಲ್ಲಿ ಕೌಂಟರ್ 2 ಅಂತ ಇದೆ. ಮೊದಲನೇ ಬಾರಿ ಊಟವನ್ನು ಐಟಮ್ಸ್ ತೊಗೊಂಡ ಮೇಲೆ ಸೆಕೆಂಡ್ ಟೈಮ್ ಬೇಕಾದಂಥ ಐಟಮ್ಸ್ಗಳನ್ನು ಕೌಂಟರ್ 2ಗೆ ಬರಬೇಕು. ಸೊ ಯಾವುದೇ ಐಟಮ್ಸ್ ಬೇಕಾದರೂ ಪುನಃ ನೀವು ಕೌಂಟರ್ 1ಗೆ ಹೋಗಬೇಕಾದ ಅವಶ್ಯಕತೆ ಇಲ್ಲ. ದಯವಿಟ್ಟು ಷೇರುದಾರ್ ಬಾಂಧವರು ಸಹಕರಿಸಬೇಕು. ಕೌಂಟರ್ 2ಗೆ ಬರಬೇಕು. ನಿಮ್ಗೆ ಸೆಕೆಂಡ್ ಟೈಮ್ ಏನೇ ಬೇಕಾದರೆ ಕೌಂಟರ್ 2ಗೆ ಬರಬೇಕು. ಇವತ್ತಿನ ಊಟದಲ್ಲಿ ನಿಮಗೆ ರುಮಾಲಿ ರೋಟಿ ಇದೆ, ಪನ್ನೀರ್ ಮಸಾಲ ಇದೆ, ವೆಜ್ ಬಿರಿಯಾನಿ ಮತ್ತು ಗ್ರೇವಿ ಇದೆ, ಬೇಬಿ ಕಾರ್ನ್ ಮಂಚೂರಿ ಇದೆ, ಕಾಲಿಫ್ಲವರ್ ಬಜೆ ಇದೆ, ಅವರೇ ಬೆಂದಿ ಇದೆ, ರೈಸ್ ಜೊತೆಗೆ ವಿಶೇಷವಾದಂತಹ ಘಮಘಮಿಸುವ ಕೊಳಂಬ ಮಾಡಿದ್ದಾರೆ. ಹಾಗೆ ಕೇಸರ್ ಬಾತ್ ಇದೆ, ಮೊಸರಿದೆ. ಇವನ್ನು ನೀವು ಯಥೇಚ್ಛವಾಗಿ ಎಷ್ಟು ಬೇರೆ ಬೇಕಾದರೂ ಕೇಳಿ ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಹೋಗಬೇಕು. ಯಾವುದೇ ಗಡಿಬಿಡಿ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಯಾಕಂದರೆ ಈಗ ಸಮಯ ಆಗಿರೋದು ಕೇವಲ 7:15ಗೆ ಊಟ ಕೊಡ್ತಾ ಇದ್ದೇವೆ. ಸೊ ಬಹು ಬೇಗನೆ ಕೊಡ್ತಾ ಇದ್ದೇವೆ. ಯಾವುದೇ ರೀತಿಯಲ್ಲಿ ಗಡಿಬಿಡಿ ಮಾಡಿಕೊಳ್ಬೇಕಾದಂತಹ ಅವಶ್ಯಕತೆ ಇಲ್ಲ ಅಂತ ನಾನು ನಿಮ್ಮಲ್ಲಿ ವಿನಂತಿಸ್ತೇನೆ. ಹಾಗೆಯೇ
ಊಟ ಆದ ಬಳಿಕವೂ ಕೂಡ ಕಾರ್ಯಕ್ರಮವನ್ನು ನೀವು ಆಸ್ವಾದಿಸಬಹುದಾಗಿದೆ. ಯಾಕಂದರೆ ಇಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿ ಹೊಂದಂಥ ನಾಮಾಂಕಿತ ಕಲಾವಿದರ ಕಾರ್ಯಕ್ರಮವನ್ನು ಝೇಂಕಾರ್ ಮೆಲೋಡಿಸ್ನವರು ವ್ಯವಸ್ಥೆ ಮಾಡಿದ್ದಾರೆ. ವಿಶೇಷವಾಗಿ ಇವತ್ತು ತಬಲಾದಲ್ಲಿ ವೀಕ್ಷಿತ್ ಕೊಡಂಚ ನಮ್ಮ ಜೊತೆಗಿದ್ದಾರೆ. ಸುಪ್ರಸಿದ್ಧ ತಬಲಾ ವಾದಕರು, ಜೂನಿಯರ್ ಜಾಕೀರ್ ಹುಸೇನ್ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಅಂತಹ ತಬಲಾ ನುಡಿಸುವಲ್ಲಿ ನಿಸ್ಸೀಮರು ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ. ವಾಮನ್ ಕೊಡಂಚ ರಿದಮ್ ಪ್ಯಾಡ್ನಲ್ಲಿ ಸಹಕರಿಸ್ತಾ ಇದ್ದಾರೆ. ಸೊ ಇವ್ರ ಪರಿಚಯ ಪ್ರಾಯಶಃ ನಿಮಗೆ ಬೇಕಿಲ್ಲ, ಯಾಕಂದರೆ ಯಾವುದೇ ಚಾನಲಲ್ಲಿ ನೀವು ಇನ್ಸ್ಟ್ರೂಮೆಂಟಲ್ ಫ್ಯೂಷನ್ ಇರ್ಬೋದು, ಆರ್ಕೆಸ್ಟ್ರಾ ಇರ್ಬೋದು, ಹಾಗೆ ದೊಡ್ಡ ದೊಡ್ಡ ಚಲನಚಿತ್ರ ಹಿನ್ನೆಲೆ ಗಾಯಕರ ಕಾರ್ಯಕ್ರಮ ಇರ್ಬೋದು, ರಿಯಾಲಿಟಿ ಶೋದಲ್ಲಿ ಸರೆಗಮಪದಂತಹ ಎದೆ ತುಂಬಿ ಹಾಡುವಂಥ ಕಾರ್ಯಕ್ರಮ ಇರ್ಬೋದು, ಯಾವ ಚಾನಲಲ್ಲಿ ಹಚ್ಚಿದ್ರು ನಿಮ್ಗೆ ಇದೇ ಮುಖ ಸಿಗೋದು. ಸೊ ಇವತ್ತು ನಮ್ಮ ಜೊತೆಗಿದ್ದಾರೆ. ದೊಡ್ಡ ಚಪ್ಪಾಳೆ ಮೂಲಕ ಕಲಾವಿದರಿಗೆ ಆಶೀರ್ವದಿಸಬೇಕು ಅಂತ ವಿನಂತಿಸ್ತೇನೆ. ಹಾಗೆ ಕೀಬೋರ್ಡಲ್ಲಿ ಚಂದ್ರಶೇಖರ್ ಭಂಡಾರಿ, ಜಿಲ್ಲೆಯ ನಾಮಾಂಕಿತ ಹೆಸರಾಂತ ಕಲಾವಿದರು, ಇವತ್ತು ನಮ್ಮ ಜೊತೆಗಿದ್ದಾರೆ. ಹಾಗೆ ವೇಣು ವಾದನದಲ್ಲಿದ್ದಾರೆ ಅಂತಾರಾಷ್ಟ್ರೀಯ ಖ್ಯಾತಿಯ ಕಲಾವಿದ ಲೋಕೇಶ್ ಸಂಪಿಗೆ. ಇವರಿಗೆ ನಿಮ್ಮ ವಿಶೇಷವಾದ ಚಪ್ಪಾಳೆ ಬೇಕು. ದೊಡ್ಡ ಕಲಾವಿದರು, ಸಾಕಷ್ಟು ಚಲನಚಿತ್ರಗಳಲ್ಲಿ ವೇಣುವಾದನದ ಮೂಲಕ ಸಹಕಾರವನ್ನು ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ನಾಮಾಂಕಿತ ಹಿನ್ನೆಲೆ ಗಾಯಕ, ಚಲನಚಿತ್ರ ಗಾಯಕರಿಗೂ ಕೂಡ ತಮ್ಮ ಕೊಳಲಿನ ಮೂಲಕ ಹಿನ್ನೆಲೆಯನ್ನು ಮಾಡಿದಂಥ ಅನುಭವಿ ಕಲಾವಿದರು ಇವತ್ತಿದ್ದಾರೆ. ಸೊ ನೀವು ಎಷ್ಟೊತ್ತು ನಮ್ಮೊತ್ತಿಗೆ ಇರ್ತೀರೋ ಅಷ್ಟೊತ್ತು ನಾವು ನಿಮ್ಮ ಹೊಟ್ಟಿಗೆ ಇರ್ತೇವೆ. ಸೊ ಯಾವುದೇ ಗಡಿಬಿಡಿ ಇಲ್ಲದೆ ಸಂಗೀತವನ್ನು ಆಸ್ವಾದಿಸ್ತಾ ಆರಾಮ್ಸೆ ಊಟ ಮಾಡಿ ಅಂತ ನಿಮ್ಮಲ್ಲಿ ವಿನಂತಿಸ್ತಾ, ಇವತ್ತಿನ ಕಾರ್ಯಕ್ರಮಕ್ಕೆ ಬಂದು ಚಂದಗಾಣಿಸಿಕೊಟ್ಟ ಬಗ್ಗೆ ಎಲ್ಲ ಷೇರುದಾರ್ ಬಾಂಧವರಿಗೂ ಕೂಡ ಮಾರುತಿ ಸಹಕಾರಿ ಪತ್ತಿನ ಸಂಘದ ಆಡಳಿತ ಮಂಡಳಿಯ ಅಧ್ಯಕ್ಷರು ಹಾಗೂ ನಿರ್ದೇಶಕ ಮಂಡಳಿಯ ಪರವಾಗಿ ಅನಂತ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇವೆ. ಎಲ್ಲರೂ ಕೂಡ ಆರಾಮಾಗಿ ಕುಳಿತು ಊಟ ಮಾಡಿ. ಧನ್ಯವಾದ. ಥ್ಯಾಂಕ್ ಯು ಸರ್.
ನಿರಂತರವಾಗಿ ಇಷ್ಟೊತ್ತು ಈ ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಟ್ಟು ವೇಣುವಾದನದ ಮೂಲಕ ಸಂಗೀತದ ಲಹರಿಗಳನ್ನು ಸುಶ್ರಾವ್ಯವಾಗಿ ತಮ್ಮ ಕೊಳಲಿನಲ್ಲಿ ನುಡಿಸಿದಂತಹ ಲೋಕೇಶ್ ಸಂಪಿಗೆ ಹಾಗೂ ಅವರ ಸಮಸ್ತ ತಂಡಕ್ಕೆ ಝೇಂಕಾರ ಮೆಲೋಡಿಸ್ ವಾದ್ಯವೃಂದದ ಪರವಾಗಿ ಅನಂತಾನಂತ ಧನ್ಯವಾದವನ್ನು ಕಲಾವಿದರಿಗೆ ಸಲ್ಲಿಸ್ತಾ ಇದ್ದೇನೆ. ಥ್ಯಾಂಕ್ ಯು ವೆರಿ ಮಚ್. ಈ ಎಲ್ಲ ಕಲಾವಿದರ ಕೀರ್ತಿ ಗಗನದಲ್ಲಿ ಮಿಂಚುತ್ತಿರುವ ಧ್ರುವ ನಕ್ಷತ್ರದಂತೆ ಮಿಂಚಲಿ. ಇವರ ಪ್ರತಿಭೆ ಕಾಷ್ಟದಳು ಉರಿಯುವ ಅಗ್ನಿಯಂತೆ ಎಲ್ಲೆಡೆ ಪ್ರಜ್ವಲಿಸಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತಾ ಶ್ರೀ ಮಾರುತಿಯ ಅನುಗ್ರಹ ಇವರ ಮೇಲೆ ಇರಲಿ ಅಂತ ಹೇಳ್ತಾ, ನಮ್ಮ ಶ್ರೀ ಮಾರುತಿ ಸಹಕಾರಿ ಪತ್ತಿನ ಸಂಘದ ಅಧ್ಯಕ್ಷರು ಹಾಗೂ ಆಡಳಿತ ಮಂಡಳಿಯ ಪರವಾಗಿ ಎಲ್ಲ ಕಲಾವಿದರಿಗೆ ಅನಂತಾನಂತ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇವೆ. ಹಾಗೆ ಮದರ್ ಸೌಂಡ್ಸ್ ಆ್ಯಂಡ್ ಲೈಟ್ಸ್ನಲ್ಲಿ ಸಹಕರಿಸಿದಂತಹ ಮಿಸ್ಟರ್ ಹನುಮಂತಣ್ಣ, ನಾಗೇಂದ್ರ ಹಾಗೂ ಸೂರಜಣ್ಣ ಹಾಗೂ ಅವರ ತಂಡಕ್ಕೆ ನಮ್ಮ ತಂಡದ ಪರವಾಗಿ ಅನಂತ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ಇವತ್ತಿನ ಈ ಒಂದು ಕಾರ್ಯಕ್ರಮವನ್ನು ನೇರ ಪ್ರಸಾರದಲ್ಲಿ ಹೋಗಲಿಕ್ಕೆ ಸಹಕರಿಸಿದಂತಹ ವಿಘ್ನೇಶ್ ಆಚಾರ್ಯ ಇವರಿಗೂ ಕೂಡ ಧನ್ಯವಾದಗಳು. ಹಾಗೆ ಈ ಲೈಟ್ಸ್ ಆ್ಯಂಡ್ ಸೌಂಡ್ಸ್ನ ಸಂಪೂರ್ಣ ವ್ಯವಸ್ಥೆಯನ್ನು ಮದರ್ ಸೌಂಡ್ಸ್ನವ್ರು ಮಾಡಿದರೆ, ಡೆಕೋರೇಷನನ್ನು ಸುರೇಂದ್ರ ಜಾಲೆ ಅವರು ಮಾಡಿದ್ದಾರೆ, ಅವರಿಗೂ ಕೂಡ ಧನ್ಯವಾದಗಳು. ಸಿಟಿ ಶಾಮಿಯಾನ ರೆಹಮತುಲ್ಲಾ ಅವರು ಶಾಮಿಯಾನದ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ, ಅವರಿಗೂ ಕೂಡ ಧನ್ಯವಾದಗಳು. ಹಾಗೆಯೇ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಸುಮಾ ಆರ್ಟ್ ಹೌಸು ನಮ್ಮ ಬ್ಯಾನರ್ಸ್ ಆ್ಯಂಡ್ ಡಿಸೈನ್ಸಲ್ಲಿ ಸಹಕರಿಸಿದ್ದಾರೆ, ಅವರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ಆರಕ್ಷಕ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಸುರಕ್ಷತೆಯನ್ನು ಹಾಗೂ ಲಾ ಆ್ಯಂಡ್ ಆರ್ಡರ್ ಮೇಂಟೈನ್ ಮಾಡಲಿಕ್ಕೆ ನಮ್ಮ ಜೊತೆ ಇದ್ದು ಸಹಕಾರವನ್ನು ಕೊಟ್ಟಿದ್ದಾರೆ. ಪೊಲೀಸ್ ಇಲಾಖೆಯವರಿಗೂ ಕೂಡ ನಮ್ಮ ಆಡಳಿತ ಮಂಡಳಿಯ ಪರವಾಗಿ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇವೆ. ಪತ್ರಕರ್ತರು ಹಾಗೂ ಮಾಧ್ಯಮ ಮಿತ್ರರು ಸ್ಪಂದನೀಯ ಸಹಕಾರವನ್ನು ಕೊಟ್ಟಿದ್ದಾರೆ. ಈ ಬಗ್ಗೆ ಎಲ್ಲ ನಮ್ಮ ಮಾಧ್ಯಮ ಮಿತ್ರರಿಗೂ ಕೂಡ ನಮ್ಮ ಮಾರುತಿ ಸಹಕಾರಿ ಪತ್ತಿನ ಸಂಘದ ಪರವಾಗಿ ಅನಂತ ಅನಂತ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇವೆ. ಆಗಮಿತರಿಗೆ ಅತ್ಯುತ್ತಮವಾದ ಘಮಘಮಿಸುವ ನಳಪಾಕವನ್ನು ಸಿದ್ಧಪಡಿಸಿದಂತಹ ನಾಯ್ಕನಕಟ್ಟೆಯ ಜೈವಂತ್ ಹಾಗೂ ಅವರ ತಂಡಕ್ಕೆ ನಮ್ಮ ತಂಡದ ಸಂಘದ ಪರವಾಗಿ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇವೆ. ಹಾಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಇವತ್ತಿನ ಕಾರ್ಯಕ್ರಮದ ಯಶಸ್ಸಿಗೆ ಸಹಕರಿಸಿದಂತಹ ಎಲ್ಲ ಸಹಕರಿಸಿದ ಗಣ್ಯಮಾನ್ಯರಿಗೆ ಹಾಗೆ ನಮ್ಮ ಷೇರುದಾರ್ ಬಾಂಧವರಿಗೆ ನಮ್ಮ ಮಾರುತಿ ಸಹಕಾರಿ ಪತ್ತಿನ ಸಂಘದ ಪರವಾಗಿ ಆಡಳಿತ ಮಂಡಳಿಯ ಪರವಾಗಿ ಧನ್ಯವಾದವನ್ನು ಸಲ್ಲಿಸುತ್ತಾ ಇವತ್ತಿನ ಈ ಸಾಂಸ್ಕೃತಿಕ ವೇದಿಕೆಯ ಕಾರ್ಯಕ್ರಮವನ್ನು ವೇಣುವಾದನ ಮುಗಿಸ್ತಾ ಇದ್ದೇವೆ. ಇನ್ನೂ ಕೂಡ ಯಾರು ಊಟವನ್ನು ಮಾಡದೇ ಇದ್ದರೆ ದಯವಿಟ್ಟು ಊಟವನ್ನು ಮಾಡಿಕೊಳ್ಳಿ. ಎರಡೆರಡು ಬಾರಿ ನೀವು ಏನೇ ಬೇಕಾದರೂ ಕೇಳಿ ಹಾಕಿಸ್ಕೊಂಡು ಹೊಟ್ಟೆ ತುಂಬ ಊಟವನ್ನು ಮಾಡಿ ಅಂತ ನಿಮ್ಮಲ್ಲಿ ವಿನಂತಿಸ್ತಾ ಇದ್ದೇವೆ. ಹಾಗೆ ನಿಮ್ಮ ಪ್ರೀತಿ, ನಿಮ್ಮ ವ್ಯವಹಾರ ಮಾರುತಿ ಸಂಘದ ಜೊತೆಗಿರಲಿ. ಯಾವುದೇ ಒಂದು ಠೇವಣಿ ಹಿಡಿಯೋದು, ಯಾವುದೇ ಒಂದು ಸಾಲ ಬೇಕಾದಲ್ಲಿ ನಿಮ್ಮ ವ್ಯವಹಾರ ನಮ್ಮ ಮಾರುತಿ ಸಹಕಾರಿ ಪತ್ತಿನ ಸಂಘದಲ್ಲಿ ಇರಲಿ. ತ್ವರಿತ ನಗುಮುಖದ ಸೇವೆ ಬೇಕಾದಲ್ಲಿ ಸಂಪರ್ಕಿಸಿ ಮಾರುತಿ ಸಹಕಾರಿ ಪತ್ತಿನ ಸಂಘ. ಕಡಿಮೆ ಬಡ್ಡಿ ದರದಲ್ಲಿ ತ್ವರಿತ ಸಾಲ ಬೇಕಾದಲ್ಲಿ ಸಂಪರ್ಕಿಸಿ ಮಾರುತಿ ಸಹಕಾರಿ ಪತ್ತಿನ ಸಂಘ. ಮನೆ ಕಟ್ಟೋದಿದ್ರೆ, ಬಂಗಾರದ ಮೇಲೆ ಸಾಲ ಬೇಕಾದರೆ ಕಡಿಮೆ ಬಡ್ಡಿ ದರದಲ್ಲಿ ತ್ವರಿತವಾಗಿ ಬೇಕಾದಲ್ಲಿ ಸಂಪರ್ಕಿಸಿ ಮಾರುತಿ ಸಹಕಾರಿ ಪತ್ತಿನ ಸಂಘ. ಇದು ನಿಮ್ಮ ಸಂಘ, ಎಂದೆಂದಿಗೂ ನಿಮ್ಮ ಸಂಘ ಅಂತ ಹೇಳ್ತಾ ಆಡಳಿತ ಮಂಡಳಿಯ ಮೇಲೆ ಹಾಗೂ ಸಿಬ್ಬಂದಿ ವರ್ಗದವರ ಮೇಲೆ ನೀವು ಇಟ್ಟಂಥ ಪ್ರೀತಿಗೆ ಎಲ್ಲ ಷೇರುದಾರ್ ಬಾಂಧವರಿಗೆ ಧನ್ಯವಾದವನ್ನು ಸಲ್ಲಿಸುತ್ತಾ ಇವತ್ತಿನ ಈ ರಜತ ಮಹೋತ್ಸವ ಕಾರ್ಯಕ್ರಮಕ್ಕೆ ಬಂದಂಥ ನಿಮಗೆಲ್ಲರಿಗೂ ಧನ್ಯವಾದವನ್ನು ಸಲ್ಲಿಸಿ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಸರ್ವೇ ಜನಾಃ ಸುಖಿನೋ ಭವಂತು. ಸಹಕಾರಂ ಗೆಲ್ಗೆ. ನಮಸ್ಕಾರ. ಶುಭರಾತ್ರಿ. ಗುಡ್ ನೈಟ್.